ತರತಕ್ಕ ಒಂದು ಮುಂಡುಗೂರೊಂದು ಗಾನಾದಿ ದೇವಿ ಅಖಿಲಾಂಡ ಕೋಟಿ ವಿದ್ಯಾದಿ ದೇವತೆ ಅಪ್ಪೆ ಶಾರದೆಗೆ ತರತಕ್ಕ ಒಂದು ಅಂಚನೆ ನಮ್ಮೊಂದು ಬತ್ತಿ ಕಾತೊಂದು ಬರ್ಪಿನ ನಮ್ಮ ನಮ್ಮಿನೆಂಚಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಪ್ಪೆ ಉಳ್ಳಾಲ್ತಿಗೆ ತರತಕ್ಕಾದ 10 ಬಿರಳದ ಕಾಣಿಕೆలను ಸಂದೈತ ಮಲ್ತೊಂದು ನಮ್ಮ ನಂಬಿನಲ್ಪ ಇಂಬು ಕೊಡ್ದು ಅಭಯದ ಇಂಬುನು ಕೊರ್ಪಿನಂಚಿನ ನಮ್ಮ ನಂಬಿಂಚಿ ತುಳುನಾಡ ಸರ್ವಶಕ್ತಿಲೆಗು ಸತ್ಯ ಚಿತ್ತಲೆಗು ನಾಗೆರು ಬ್ರಹ್ಮೆರೆಗು ഒരു മീട്ട് സുഖിതൊಂದು ಮೂಲು ಬತ್ತು ಸೇರ್ದಿನ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ ದ ಉದಿಪನ ಲೇಸದ ಮೋಕೆದ ಲೆಪ್ಪುಗು ಓ ಕೊರ್ದು ಬೈದಿನಂಚಿನ ಮಾತಾ ಗಣ್ಯ ಮಾನ್ಯರ್ನ ಉಪಸ್ಥಿತಿನ ಗೌರವಿಸೋ ಒಂದು ಮಾತೆರೆಲ್ಲ ಮೋಕೆಡು ಈ ಲೇಸಗು ಯಾನು ಎದುಕೊನೊಂದುಲ್ಲೆ ನಮ್ಮ ಒವ್ವೇ ಒಂಜಿ ಲೇಸು ಸುರು ಮಲ್ಪೊಡ್ಡ ಅಡ್ಡ ವಿಡ್ಡೂರುలను ತಟ್ಟು ಪಾರಾವುನ ಆದಿ ಪೂಜಿತೆ ಗಣಪತಿ ದೇವೆರನು ದುಂಬುದಿ ಒಂದು ನಮ್ಮ ಲೇಸನು ಅತ್ತಂದೆ ಓವೇ ಲೇಸನ್ಲ ಕಾರ್ಯಕ್ರಮಲ್ಲ ಸುರು ಮಲ್ಪ ಅಂಚೆನೆ ಇನಿತ ಈ ಲೇಸನ್ಲ ಗಣಪತಿ ದೇವೇರ್ನ ಸುಗಿಪುದೊಟ್ಟುಗು ಈ ಲೇಸನು ಸುರು ಮಲ್ಪರೆ ಯಾನು ಕುಮಾರಿ ಆತ್ಮಿ ಯತೀಶ್ ಪೂಂಜ ಮೇರೆನು ವೇದಿಕ್ ಬರಡು ಬಂದು ವಿನಯ ಮಲ್ತೊಂದುಲ್ಲೆ परमदयाकर गजमुखने पदमल पनिने चेत्पदने भक्तजन प्रिय पार्वती पालने प्रणव स्वरूप विनायकने परमदयाकर गजमुखने पदमल पनिने चेत्पदने
విఘ్నలను దూరమల్పున విఘ్న వినాయక దేవేరను భారీ పొర్లుడు సుగితినంచిన కుమారి ಆತ್ಮೀ ಯತೀಶ್ ಪೂಂಜಾ ಮೇರೆಗೆ ಬರಡು ಮಾತೆರ್ನಲ ಮೋಕೆದ ಕೈತಾಟಿ This. Hall. Check. Hall. ಬಂಧುಲೆ ಭರತನಾಟ್ಯ ಪಂಪಿನವು ನಮ್ಮ ದಕ್ಷಿಣ ಭಾರತದ ಜನಪ್ರಿಯ ಕಲೆ. ಇತ್ತೆ ನಮ್ಮ ದುಂಬುಗು ಭರತನಾಟ್ಯದ ನಲಿಪುದ ಮೂಲಕ ಬರ್ರೆ ಉಲ್ಲೆರು ಇಶಾ ಉಮೇಶ್ ಪೂಜಾರಿ ನಮ್ಮ ಮಾತಾ ಜೀವರಾಶಿ ಇಲ್ಲ ಒಂಜಿ ಅಗೋಚರವಾಯಿನ ಶಕ್ತಿ ಉಂಡು ಪಂದ್ ನಂಬಿನಗುಲು ಆ ಶಕ್ತಿನ ದೇವಿ ಶಕ್ತಿ ಪಂದಲ ಪನ್ಪ ಅಂಚಿನ ದೇವಿ ಶಕ್ತಿ ಮಹಾದೇವಿಯೇ ಪನ್ಪಿನ ಪದಕು ಭರತನಾಟ್ಯದ ಪಜ್ಜೆ ಪಾಡ್ರೆ ನಮ್ಮ ದುಮ್ಮು ದಿಕ್ಕಿಗೆ ಬರ್ರೆ ಉಳ್ಳೆರು ಇಶಾ ಉಮೇಶ್ ಪೂಜಾರಿ ಸೇರ್ದಿನಂಚಿನ ಮಾತಾ ಬಂದುಲು ಜೋರಾಯಿನ ಕೈತಾಟಿದ ಹೊರಟು ಮೆರನು ಚಾವಡಿಗೆ ಎತ್ಕೊಂಡು ಬಂದು ಕೇಳೊಮ್ಮೆ.
ಪೊರ್ಲುಡು ಶಕ್ತಿ ಮಹಾದೇವಿನ ಭರತನಾಟ್ಯದ ಒರಟು ಸುಗಿತಿನ ಇಶಾ ಪೂಜಾರಿ ಮೆರೆಗೆ ನಮ್ಮ ಈ ಕೂಟದ ಪರವಾದ ಮೋಕೆದ ಶಾಲು ನೆಂಪುದ ಕಾಣಿಕೆನು ಕೊಡ್ದು ಗೌರವ ಮಲ್ಪೋಡು ಪಂದು ನಮ್ಮ ಕೂಟದ ಅಧ್ಯಕ್ಷರಾಯಿನ
ಸುರೇಂದ್ರ ಎ ಪೂಜಾರಿ ಮೇರೆಡ ಕೇನೊಂದುಲ್ಲೆ. ಕುಮಾರಿ ಇಶಾ ಉಮೇಶ್ ಪೂಜಾರಿ ಒಟ್ಟಿ ಪ್ರತಿಭಾನ್ವಿತ ಭರತನಾಟ್ಯ ಪಂಪಿನಿಕ್ ರಡ್ಡು ಪಾತೆರ ಇಜ್ಜಿ ಮೇರೆ ನಮ್ಮ ಮದರ್ ಇಂಡಿಯಾ ಶಾಲೆದ ಹಳೆ ವಿದ್ಯಾರ್ಥಿ ಶ್ರೀಯುತ ಉಮೇಶ್ ಪೂಜಾರಿ ಮೇರೆನ ಮಗಲು. ಸುಮಾರು 1 ವರ್ಷದ್ದು ಭರತನಾಟ್ಯ ಗುರುಕುಲಾಯಿನ ಶ್ರೀಮತಿ ರಮ್ಯಾ ವಿವೇಕ್ ನಾಯರ್ ಮೇರೆನ ಭರತನಾಟ್ಯಡು ಕಲ್ತೊಂದಿದ್ದೇವೆ. ನಮ್ಮ ಈ ಮಹಾನಗರಿ ಮುಂಬೈಡು ಅತ್ತಂದೆ ಕರ್ನಾಟಕ ಗೋವಾ ಇಂಚ ಸುಮಾರು ಕಡೆಟ್ ಭರತನಾಟ್ಯ ಕಾರ್ಯಕ್ರಮಗಳು ಭಾಗವಹಿಸಾದಿನ ಇಶಾಗ್ ಅವೈತು ಪ್ರಶಸ್ತಿ ಪುರಸ್ಕಾರಗಳು ನಾಡೊಂದು ಬೈದಡು ಭರತನಾಟ್ಯಡು ನನಾಕ ಸಾಧನೆ ಮಲ್ಪೊಡು ಪಂಪಿನ ಮೇರ್ನ ಆಸೆ ನನಸಾವಡು ದುಂಬರಿ ತಂದು ಇತ್ತೆ ನಮ್ಮ ದುಂಬುಗು ಪಶ್ಚಿಮ ಬಂಗಾಳಡು ಮಕರ ಸಂಕ್ರಾಂತಿದ ಪುಣ್ಯ ದಿನೊಟ್ಟು ಬೆಣ್ಣೆ ಬೇಲೆದ ಒಟ್ಟುಗು ಮಕರ ಸಂಕ್ರಾಂತಿ ಪರ್ವನು ಎಂಚ ಅಲ್ಪದ ಪೊಂಜುವುಲು ಆಚರಣೆ ಮಲ್ಪೇರು ಪನ್ಪಿನೆನು ನಮ್ಮ ದುಂಬುದಿಕ್ಕುಗು ಪೊರ್ಲುದ ನಲಿಪುದ ಮೂಲಕ ತೋಜಾರೆ ಬರದುಲ್ಲೆರು ಲವ್ಲಿ ಲೇಡೀಸ್ ಗ್ರೂಪ್ ಮೊಗಲು ಅವರ ಮಾತೆಲ್ಲ ಜೋರಾಯಿನ ಕೈತೌಟಿದ ಹೊರಟು ಮೊಗಲು ಚಾವಡಿದು ಎತ್ಕೊಂಡು ಬಂದು ಏನೊಂದಿಲ್ಲ.
ನಮ್ಮ ಬೊಕ್ಕದಿ ಒಂದಿಲ್ಲ. ತಾಂತ್ರಿಕ ದೋಷಕ್ಕೋಸ್ಕರ ನಿಕಂಡ ಶ್ರಮೆನ ಕೇಳೊಂದು ಇತ್ತೆ ಅರ್ಧನಾರೀಶ್ವರೆ ಮುಕ್ಕಣ್ಣೆ ನೀಲಕಂಠೆ ಪಾರ್ವತಿ ಪರಮೇಶ್ವರೆ ನಟರಾಜೆ ಇಂಚ ಅವ್ವೇತೋ ನಾಮೊಲನ ಪಡೆತಿನ ಶಿವದೇವರನ ಸುಗಿಪುದೊಟ್ಟುಗು ನಮ್ಮ ದುಂಬು ಬರ್ರವುಲ್ಲೆರು ಕುಮಾರಿ ಆತ್ಮಿ ಯತೀಶ್ ಪೂಂಜಾ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ put hand together.
ಶ್ರೀಯುತ MB ಸನಲ್ ಮೇರೆ ವೇದಿಕೆಗೂ ಬರ್ತದ ಆತ್ಮೀ ಯತೀಶ್ ಪೂಂಜಾ ಮೇರೆಗೆ ಮೋಕೆದ ನೆಂಪುದ ಕಾಣಿಕೆನು ಕೊರಡು ಪಂದು ಕೇನೊನ್ವೆ ಆತ್ಮೀ ಯತೀಶ್ ಪೂಂಜಾ ಮೇರೆ ಮದರ್ ಇಂಡಿಯಾದ ರಾತ್ರಿ ಶಾಲೆ ಕಲ್ಲಿನ ಶ್ರೀಯುತ ಯತೀಶ್ ಪೂಂಜೇರನ ಮಗಳು ತನ್ನ 5ನೇ ವರ್ಷ ಪ್ರಾಯದ್ದು ಭರತನಾಟ್ಯ ಗುರುಕುಲಾಯಿನ ಶ್ರೀ ಪವಿತ್ರ ಕೃಷ್ಣ ಭಟ್ ಬೊಕ್ಕ ಅಪರ್ಣ ಶಾಸ್ತ್ರಿ ಡೊಂಬುವಿಲಿ ಮೊಕ್ಲೆಡ ಭರತನಾಟ್ಯ ಕಲ್ತೊಂದು 7 ವರ್ಷದಿಂದ ಸುಮಾರು 150 ಜಾಸ್ತಿ ಭರತನಾಟ್ಯ ಕಾರ್ಯಕ್ರಮ ಕೊಟ್ಟಿನ ಪೆರ್ಮೆದ ಕಲಾವಿದೆ ಅವೇಟು ಪ್ರಶಸ್ತಿಯನ್ನು ತನ್ನ ಮಟ್ಟದ ಕಾಡೊಂದಿನ ಪ್ರತಿಭಾನ್ವಿತೆ ಈ ವರ್ಷ ಡಿಸೆಂಬರ್ ಡೆಲ್ಲಿಡ್ ನಡೆದಿನ ಡೆಲ್ಲಿ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ ಕರ್ತವ್ಯ ಪಾರ್ಕ್ ಇಂಡಿಯಾ ಗೇಟ್ವೇ ಆಫ್ ಇಂಡಿಯಾ ಮೂಲು ನಡೆದಿನ ರಾಮಾಯಣ ನೃತ್ಯ ರೂಪಗೊಳ್ಳ ಪಾಲು ಪಡೆದಿನ ಬಾಲೆ ಭರತನಾಟ್ಯ ಅತ್ತಂದೆ ಯಕ್ಷಗಾನ ಸಂಗೀತ ಚಿತ್ರಕಲೆಟ್ಲ ನಿಪುಣೆಯಾದುಪ್ಪುನ ಮೆರೆಗು ಇಂಚೆನೆ ನನದುಂಬುಗಲ ಉಜ್ವಲ ಭವಿಷ್ಯ ಮೆರೆನ ಆದಿಪಡು ಪಂಪಿನ ಆಶಯದೊಟ್ಟಿಗೆ ಮೋಕೆದ ನೆಂಪುದ ಕಾಣಿಕೆಯನ್ನು MB ಸನಲ್ ಮೇರೆ ಕೊರಡು ಬಂದು ಕೇಳೋಣ ತಿಂಗಳು ಬಂಜಿಡಿದು ಲೋಕದ ಬೊಲ್ಪು ತೋಜಾಯಿನ ಪೆದ್ದಿ ಅಪ್ಪೆ ಬದುಕರೆ ಜಾಗ ಕೊಡ್ದು ನಮನು ತಾಂಕಿನಂಚಿನ ಭೂಮಿ ಅಪ್ಪೆ ಮಟ್ಟೆಲು ಒಂದು ರಡ್ಡಲ ಸ್ವರ್ಗಡ್ದುಲ ಮಿತ್ತು ಪನ್ಪಿನವು ನಮ್ಮ ಲೋಕ ನಂಬಿ ಸತ್ಯ ಬಂಜಿದ ಗುಜಾರ್ಮೆ ಕರಿಯರೆ ತನ್ನ ಅಪ್ಪೆ ಅಮ್ಮನು ಪೊರ್ಲುಡು ತಾಂಕೊಡು ಒಪ್ಪ ಪುಟ್ಟಿನ ಮೆಗ್ದಿ ಬಲ್ದಿಗು ಮದುವೆ ಮಲ್ಪರೆ ಕಾಸು ಸಂಪಾದನೆ ಮಲ್ಪೊಡು ತನ್ನ ಪಿರೋಡು ಬತ್ತಿನ ಮೆಗ್ಗೆಗು ತನ್ನ ಬಂಗ ತಿಕ್ಕರೆ ಬಲ್ಲಿ ಪನ್ಪಿನ ಅಂಗಲಾಪುಡು ತಾನು ಪುಟ್ಟಿ ಇಲ್ಲನು ಪುಟ್ಟಿ ಊರುನು ಬುಡ್ದು ಗೊತ್ತು ಗುರಿದಾಂದಿನ ಈ ಮಾಯಾನಗರಿಗೂ ಬತ್ತದು ಹೋಟೆಲಿಡ ಬೀಡದಂಗಡಿರ ಬೇಡಿಗೆ ಸೇರ್ದಿನ ಅವೇತೋ ಎಲ್ಲಿಯ ಪ್ರಾಯದ ಆಣು ಜೋಕುಲಿಗೆ ತನ್ಕುಲು ಕಾಸು ಸಂಪಾದನೆ ಮಲ್ಪುನ ಒಟ್ಟಿಗೆ ಬರವು ಸರವು ಕಲ್ಪೊಡು ಪನ್ಪಿನ ಅಂಗಲಾಪುಲ ದೀವೊಂದಿನಂಚಿನ ಜೋಕುಲೆಗ್ ಅಕನ ಅಂಗಲಾಪುನು ದೂರ ಮಲ್ತಿನ ಶಾಲೆ ಇತ್ತಂಡ ಅವು ನಮ್ಮ ಮದರ್ ಇಂಡಿಯಾ ಧರ್ಮಾರ್ಥ ರಾತ್ರಿ ಶಾಲೆ ಪಂದು ಬರರೆ ಮಸ್ತ್ ಖುಷಿ ಆಪುಡು ಅಂಚೆನೆ ಇನ್ನಿಲ್ಲ ನಮಕೊಂಜಿ ಮಸ್ತ್ ಖುಷಿತ ವಿಷಯ ಪಂಡ ನಮ್ಮ ಕಲ್ತಿನಂಚಿನ ಮದರ್ ಇಂಡಿಯಾ ರಾತ್ರಿ ಶಾಲೆ ಇತ್ತೆ ಇಜ್ಜಿಡಲ ಆ ಶಾಲೆಡ್ ಕಲ್ದಿನ ಮಾತ ಹಳೆ ವಿದ್ಯಾರ್ಥಿಗಳು ಒಟ್ಟಾದ ನಮ್ಮ ಕಲ್ದಿನಂಚಿನ ಶಾಲೆ ಇಜ್ಜಿಡಲ ಆ ಶಾಲೆದ ಪುದರು ನನ್ನ ದುಂಬುಗುಲ ಶಾಶ್ವತವಾದ ಒರಿಯೊಡು ಆ ಶಾಲೆಡ್ ಕಲ್ದಿನ ಜೋಕುಲೆಗ್ ಅಕಲ ಕುಟುಂಬದ ಗಲೆಡ್ ದಾದಾಟಲ ಸಹಾಯ ಸಾಕಾರ ಕೊರಡು ಪನ್ಪಿನ ಉದ್ದೇಶದಿ ಒಂದು ಪುಟ್ಟಿನಂಚಿನ ಕೂಟನೆ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ ಲೇಸಿನ ದುಂಬರಿತೊಂದು ಇತ್ತೆ ನಮ್ಮ ದುಂಬುಗು ಬರ್ರೆ ಉಲ್ಲೆರು ಲವ್ಲಿ ಲೇಡೀಸ್ ಗ್ರೂಪ್ ಜೋರಾಯಿನ ಕೈತಾಟಿದ ಹೊರಟು ಮಕ್ಕಳಿನ ಚಾವಡಿಗೆ ಎತ್ಕೊಂಡು ಬಂದು ಕೇಳೋಣ
ಒಂಜಿ ಪೊರ್ಲುದ ನಲಿಕೆ ಈ ನಲಿಕೆಡು ಪಚ್ಚೆ ಪಾಡಿನಗುಲು ಯಶೋಧ ಕರ್ಕೇರ, ಬಬ್ಲಿ ಸುವರ್ಣ, ಆಶಾ ಕರ್ಕೇರ, ಶೈಲಜಾ ಮೆಂಡನ್, ಶಶಿ ಪ್ರಭಾ ಅಮೀನ್, ಆಶಾ ಶ್ರೀಯಾನ್, ಸುರೇಖಾ ಸುವರ್ಣ. ಮಕ್ಕಳಿಗೆ ಶ್ರೀಯುತ ಪುನೀತ್ ಕುಮಾರ್ ನೀಡು ಮೋಹದ ನೆಪ್ಪದ ಕಾಣಿಕೆಯನ್ನು ಸಂದೇಹ ಮಕ್ಕಳು ಕಂಡುಕೇನೊನ್ನ. ನಮ್ಮ ಕರಾವಳಿ ಕರ್ನಾಟಕಡು ಮಸ್ತ್ ಪುಗಡ್ತೆ ಪಡೆತಿನ ಒಂಜಿ ಕಲೆ ಬಂಡ ಪಿಲಿ ನಲಿಕೆ ಪಂಡ ನಮಕ್ ಸುರುಟು ನೆನೆಪಾಪಿನಿ ಕುಡ್ಲದ ಮಾರ್ನೆಮಿ ಏಸ ಇತ್ತೆ ನಮ್ಮ ದುಂಬುಗು ಪಿಲಿ ನಲಿಕೆ ಮಲ್ತು ತೋಷ್ಪಾರೆ ಬರ್ರೆ ಉಲ್ಲೆರು ರೋಹಿತ್ ಪೂಜಾರಿ ಡಾನ್ಸ್ ಅಕಾಡೆಮಿದ ಜೋಕುಲು ಜೋರಾಯಿನ ಕೈಚಾಟಿದ ಹೊರಟು ಮಾತೆಲ್ಲ ಮಕ್ಕಳನ್ನು ವೇದಿಕೆಗೆ ಇಟ್ಕೊಂಡು
ಒರ ಮಾತರೆಗ್ಲ ಕುಡ್ಲಗ್ ಮಾರ್ನಮಿ ಏಸ ತೂದು ಬತ್ತಿಲಿ ಕಾಯ್ಜೆ ಆನಂದಾಂಡ ಬರಡು ರಟ್ಟು ಕೈ ಕುರ್ತು ಜನ ಜೋರಾಗಿ ಹಾಕಿ ಇತ್ತೆ ಮೂಲು ನಮ್ಮೆದುರು ಪಿಲಿನಲಿಕೆ ಮಲ್ತಿನವುಲು ರೋಹಿತ್ ಪೂಜಾರಿ ಡ್ಯಾನ್ಸ್ ಅಕಾಡೆಮಿದ ಜೋಕುಲು ರೋಹಿತ್ ಪೂಜಾರಿ ಮೇರ್ ಈ ಶಾಲೆಡೆ ಕಲ್ದಿನ ಹಳೆ ವಿದ್ಯಾರ್ಥಿ ಆಯಿನ ಟಿವಿ ಪೂಜಾರಿ ಮೇರ್ನ ಬಗ್ಗೆ ರೋಶ್ನಿ ಪೂಜಾರಿ ಎಂಚ ಪನ್ಪೇರು ಪಂಡ Rohit Pujari Dance Academy, founded in the year 2013, has been effectively leading the academy for over 10 years with his empire of over 10,000 students. Mr. Rohit Pujari believes in socially being active in the society. He is associated with numerous NGOs caring for his stray babies from nutrition to survival. He is recently partnered with Rishi Valmiki School, whose mission is to offer quality education to the students from underprivileged background. Mumbai's only school with wildlife education incorporated into its regular curriculum. The school is not only uniquely known for its history-based pedagogy of action and learning, but also for its lovely culture, which is from the Nikitama. The act we have seen now is known as Pili dance. It is unique folk dance of Karnataka coastline. It is performed during Navratri to honor the goddess Durga, whose favorite animal is tiger. Mandlo Dasera is one of the festivals during which many enthusiasts take part in their ritual. The act which we saw now was performed by the students of Rishi Valmiki School and choreographed by Rohit Pujari Dance Academy. Thank you. ವಿರಿನಲಿಕೆ ನಂತಿನ ಜೋಕ್ಲೆಗ್ ಶ್ರೀಯುತ ವಿಜಯ್ ಭಂಡಾರಿ ಮೇರ್ ನೆಂಪುದ ಕಾಣಿಕೆನು ಸಂದೇತ ಮಲ್ತೊಡು ಪಂಡು ಕೇನೊನ್ವೆ ಟೀಚರ್ಲ ಉಳ್ಳೇರು ಮರೆಗ್ಲ ಮೋಕೆದ ಸೊಲ್ಮೆಲು ಸೊಲ್ಮೆಲು ಲೋಕೊಡು ಹೂವೇ ಸಂಪತ್ತು ಇತ್ತುಂಡಲ ಐಡ್ದು ಮಾತಿಡ್ದು ಮಲ್ಲ ಸಂಪತ್ತು ಪಂಡ ವಿದ್ಯೆ ಏರ್ಲ ಕಂಡರ ಒಂದಿನಂಚಿನ ಉರಿಯದು ನಮ್ಮ ದಾನ ಮಂತುಂಡಲ ಐಡು ವೆಚ್ಚಾವಂದತ್ತಂದೆ ಏಪೊಗ್ಲ ಕಮ್ಮಿ ಆವಂದಿನಂಚಿನ ದಾನ ಪಂದಿ ಇತ್ತುಂಡ ಅವು ವಿದ್ಯೆ ಅಂಚಿನ ವಿದ್ಯೆನ ಅವೇತೋ ಪಾಪದ ಜೋಗುಲೆಗ್ ಧರ್ಮಾರ್ಥವಾದ ಕಲ್ಪಾದಿನಂಚಿನ ಶಾಲೆ ಮದರ್ ಇಂಡಿಯಾ ರಾತ್ರಿ ಶಾಲೆ ಮೋಕೆದ ಬಂದುಲೆ ಈ ಸಾಂಸ್ಕೃತಿಕದ ಲೇಸದ ಮುಗಿತಲದ ಈ ಪೊರ್ತುಡು ಈ ಸಾಂಸ್ಕೃತಿಕ ಲೇಸದ ಸುಧರಿಕೆ ಮಲ್ಪರೆ ಎಂಕ ಮೂಲು ಅನುವು ಮಲ್ತು ಕೊರ್ನ್ಯ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ ಮಾತಾ ಪದುಕೆರೆಗ್ ತರೆತಕ್ಕ ಒಂದು ಅಂಚನೆ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ ಕುಟುಂಬದ ಯಾನ ಒಡ್ತಿ ಸದಸ್ಯ ಪನ್ಪಿನ ಖುಷಿ ತೊಟ್ಟುಗು ಈ ಸಾಂಸ್ಕೃತಿಕ ಕ್ಲೇಸಿಗೆ ಇಡೆದು ಮುಗಿತಲ ಕೊರಂದು ಯಾನು ಪಾತೆರ್ನೆಟ್ಟು ದಾದಾಂಡಲ ತಪ್ಪಾದಿತ್ತಂಡ ನಿಕಲ್ನ ಇಲ್ಲದ ಮಗನು ಪಂದು ನಿಕಲ್ನ ಮಟ್ಟೆಲಿಗು ಪಾಡೊಂದು ನನ ತುಂಬುಗು ಚಾವಡಿದ ಲೇಸು ಅಂಚೆನೆ ನಾಟಕ ಈ ವೇದಿಕೆಡ್ ನಡಪರೆ ಉಂಡು ಇದು ಮುಟ್ಟ ಸಹಕಾರ ಕೊರ್ನ್ಯ ನಿಕುಲು ಮಾತೆರ್ಲ ಈ ಲೇಸದ ಕಡೆಮುಟ್ಟಲ ಎಂಕಲ್ನೊಟ್ಟುಗು ಇಪ್ಪೊಡು ಪನ್ಪಿನ ಆಶಯದೊಟ್ಟಿಗೆ ಈ ಸಾಂಸ್ಕೃತಿಕ ಲೇಸಿಗೆ ಮುಗಿತಲ ಮತ್ತೊಂದುಲ್ಲೆ ಯಾನ್ ಶಿಲ್ಪಾ ಸಂತೋಷ್ ಶೆಟ್ಟಿ
ಸೊಲ್ಮೆಲು.
ಶ್ರೀಮತಿ ಶಿಲ್ಪಾ ಶೆಟ್ಟಿ ಮೊನ್ನೆ ಬಂದಲೆ ಇತ್ತೆ ಇನ್ನಿತ ದಿನ ಇನ್ನೆಲ್ಲ ಮದರಿಂಡದ ರಾತ್ರಿ ಶಾಲೆಗಳೊಂದು ಐತಿಹಾಸಿಕ ದಿನ ಬನ್ನೋಲಿ ಕಾಲ ಬದಲಾವಣೆ ಲೆಕ್ಕನೆ ಸಂಘದ ಸ್ಥಿತಿಗತಿ ಅಂತುವುದು ಐಕೆ ಬೋರ್ಡ್ ಪ್ರಿಂಚಿನ ಸಂವಿಧಾನ ರಚನೆ ಮತ್ತದು ಹೊಸತ್ತು ಜನರೇಷನ್ಗೆ ಬೋರ್ಡ್ ಪ್ರಿಂಚಿನ ಕಾರ್ಯಕ್ರಮ ಪುರ ಉದ್ದೇಶ ಪುರ ಐಟ್ ತುಲನೆ ಮತ್ತೊಂದು ಅವನ ಅನುಷ್ಠಾನ ಮಲ್ಪನೆಗಾತ್ರ ಹೆಗಣ ಅಳವಿದ್ಯಾರ ಸಂಘ ಈ ಸಂಘವನ್ನು ಸ್ಥಾಪನೆ ಮಾಡಿದೆ ಇನ್ನಿತ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ಸ್ ಫೌಂಡೇಶನ್ ಇನಾಗ್ರಲ್ ಫಂಕ್ಷನ್ ಉದಿಪಣ್ಣದ ದಿನ ನಿಕ್ ಬೈದೇನ ಮಾತಾ ಗಣ್ಯರನ್ನು ಮಿತ್ರರನ್ನು ಮಲ್ಲಬಿನ್ಯರನ್ನು ಪಡೆದು ಯಾನ ವಿನಂತಿ ಮಲ್ಪೆ ಇನ್ನಿಕ್ಕೆ ನಮ್ಮ ಎದುರು ಬಾರಿ ಸಂತೋಷ ಮಣ್ಣಗ ಕರ್ನಾಟಕದ ಪ್ರಖ್ಯಾತ ಆದಿತ್ಯ ಶ್ರೀ ಡಾಕ್ಟರ್ ಗೋವಿಂದ ಪೂಜಾರ್ಲೆ ಮೂರು ಬೈದುಲ್ಲೇರು ಆರು ಇನ್ನಿತ ಈಗ ಚೀಫ್ ಗೆಸ್ಟ್ ಆದುಲ್ಲೇರು ಮುಖ್ಯ ಅತಿಥಿ ಆದುಲ್ಲೇರು ಆರು ವೇದಿಕೆಗೆ ಬರೋಡು ಅರೇನು ಅಧ್ಯಕ್ಷರ ವೇದಿಕೆಗೆ ಲಿತಂ ಬರೋದು ವಿನಂತಿ ಮಲ್ಪ ಅವೇ ಪ್ರಕಾರವಾದ ಗೌರವ ಅತಿಥಿಯಾದ ಎನ್ ಟಿ ಪೂಜಾರಲು ಎಲ್ ವಿ ಅಮೀನ್ ಸೂರ್ಯಕಾಂತ್ ಜಯಸ್ವರ್ಣರ್ ಶ್ರೀ ಶ್ಯಾಮನ್ ಶೆಟ್ಟರ್ ಸಂತೋಷ್ ಕುಮಾರ್ ಶೆಟ್ಟರ್ ಗುರುಸ್ವಾಮಿ ಶ್ರೀ ಸದಾಶಿವ ಎ ಪೂಜಾರ್ಲು ಅಂಚನೆ ಡೆಲ್ಲಿಯಲ್ಲಿ ಬೈದಿನ ಮಹಾಮತ್ ದೇವಾಡಿಗರು ಅಂಚನೆ ಬೆಂಗಳೂರು ಬೈದಿನ ಮಾಧವ ಎನ್ ಪೂಜಾರ್ಲು ಅವೇ ರೀತಿಯಾದ ಸಿನಿಮಾ ನಟಿ ಕಾಜಲ್ ಕುಂದರ್ ಆರ್ಲ ವೇದಿಕೆಗೆ ಬರೋಣಂದು ನಾನು ಈ ಸಂದರ್ಭ ವಿನಂತಿ ಮಲ್ಪ ಅಕಲ ಆಸನ ಸ್ವೀಕಾರ ಮಾಡ್ಕೊಡು ಯಾಕನ್ನ ಈ ಸಂಘ ಆಶೀರ್ವಾದ ಕೊರೋಡು ಅಕನ ಬೆಂಬಲದ ಮಿತ್ತು ನನ್ನ ಮಿತ್ತಿಗೆ ನನ್ನ ಮುಂದಿನ ಕಾರ್ಯಕ್ರಮವನ್ನು ನನ್ನ ಸಂಘ ದುಂಬಬಹುದು ಮಲ್ಪರಿಗೆ ಹತ್ರ ಭಾರಿ ಸಂತೋಷ ಅಂಚಿನ ವೇದಿಕೆ ನನ್ನ ಕಾರ್ಯಕರ್ತರಾದ ಟಿವಿ ಪೂಜಾರರು ರಾಮದಾಸ್ ನಾಯಕರು ಉಪಾಧ್ಯಕ್ಷರು ರಾಮದಾಸ್ ನಾಯಕರು ಉಪಾಧ್ಯಕ್ಷರು ಉಮೇಶ್ ಶೆಟ್ಟರು ಉಪಾಧ್ಯಕ್ಷರು ಯಶವಂತ್ ಪೂಜಾರರು ಅಂಚಿನ ಪ್ರೋಗ್ರಾಮ್ ಚೇರ್ಮನ್ ಸದಾನಂದ ಶೆಟ್ಟರು ಫಂಡ್ ಕಲೆಕ್ಷನ್ ಚೇರ್ಮನ್ ಎತ್ತಿನ ಮಂಜುನಾಥ್ ಕೆ ಪೂಜಾರರು ರಾಮದಾಸ್ ನಾಯಕ್ ಸರ್ ಜೊತೆ ಕೋಶಾಧಿಕಾರಿ ಚಂದ್ರದಾಸ್ ಬಿಲ್ಚಡ ಅಂಜನೆ ಜೊತೆ ಕಾರ್ಯದರ್ಶಿ ಜಯರಾಮ್ ಕೆ ಪೂಜಾರಿ ಮಕ್ಕಳು ವೇದಿಕೆಗೆ ಬಂದು ಆಸನ ಸ್ವೀಕಾರ ವಿನಂತಿಗಳು ಈ ಸಂಘದ ಉದ್ದೇಶದ ಬಗ್ಗೆ ಇತ್ತೇನೆ ನಮ್ಮ ಕಡೆ ಶಿಲ್ಪಾ ಶೆಟ್ಟರು ಸವಿಸ್ತರವಾದ ಪಂಡ್ಯರು ಅವೇನು ಪುನರಪಿ ಬನ್ಪಿನ ಅಗತ್ಯ ತೋಜನು ಅಂಡ ಈ ಸಂಘದ ಶಾಲೆದ ಇತಿಹಾಸದ ಬಗ್ಗೆ ಒಂಚೂರು ಬೆಳಕು ಚೆಲ್ಲೋಣ ಅಂಡ ಸ್ವಾಗತ ಭಾಷಣ ಎಂಗನ ಅಧ್ಯಕ್ಷರು ಶ್ರೀಮಾನ್ ಸುರೇಂದ್ರ ಪೂಜಾರಿ ಮಲ್ಪೆರಲಿ ರೈಟ್ ತುಂಬು ಎಂಗನ ಮದರಿಂದ ರಾತ್ರಿ ಶಾಲೆ 1939 ಎ ವಾರ್ಡ್ ಕಾಂಗ್ರೆಸ್ ಕಮಿಟಿದ ನಾಗಿದಾಸ್ ಪಕ್ವಾಸ ಎಸ್ ಕೆ ಪಾಟೀಲ್ ನಾಥಲಾಲ್ ಪಾರಿಕ್ ಎನ್ ಎಂ ನೂರಿ ಶಿರಾ ಅಜಿಬ್ದಾರ್ ಇಂಚಿನ ಪೂರ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇತೃತ್ವಡು ಆನಿದ ಕಾಲಡು ಇಂಗ್ಲಿಷ್ ಮೀಡಿಯಂ ಅದು ಸ್ಟಾರ್ಟ್ ಆದಿತ್ತು ಬಾಂಬೆ ಅದ್ರ ಬಗ್ಗೆ 1940 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಂಡು ಅದರ ಮಾತಾ ಎಂಗನ ಲೀಡರ್ ನಕಲು ಪೂರ ಜೈಲು ಸೇರೋಡಾಂಡು ಅದ್ರ ಬಗ್ಗೆ ಅವೇ ಸಮಯಲು ನಮ್ಮ ಡಾಕ್ಟರ್ ಎನ್ ಡಿ ಕಾಂಚನ್ ನಮಗೆ ಶಿವರಾಮ್ ಡಿ ಕಾಂಚನ್ ಆರು ಶಾಲೆದ ಪ್ರಿನ್ಸಿಪಾಲ್ ಆದ ಆಜಾದ್ ಮೈದಾನ ಶಾಲೆ ಶುರು ಮಾಡ್ತೇವೆ ಪುನರಾಪ ಅದ್ರ ಬಗ್ಗೆ ವ್ಯತ್ಯಾದ ರೀತಿಯಲ್ಲಿ ಎಲ್ಬಿಸ್ಟನ್ ಕಾಲೇಜು ಬೋರಾ ಬಜಾರ್ಡು ಇಂಚೆ ಬೋರಾ ಶಾಲೆ ಸ್ಥಾಪನೆ ದುಂಬೋದು 1947 ಈಗ ಜನತಾ ಶಿಕ್ಷಣ ಸಂಘ ಪಂಪಿತನ ಪೇರೆಂಟ್ ಬಾಡಿ ಶುರುವಾಂಡು ಜನತಾ ಶಿಕ್ಷಣ ಸಂಘದ ಮಸ್ತ್ ಕಾರ್ಯಕರ್ತನಕಲು ಎಸ್ ಕೆ ಶೆಟ್ಟರು ಶಂಕರ್ ಹಜ್ಮಾಡಿ ಶಿರಾ ವಜಿಬ್ದಾರ್ ವರದರಾಜ ಆದ್ಯ ಕೆ ಎಸ್ ರಾವ್ ಕೆ ಎಸ್ ಭಟ್ ಬೊಕ್ಕ ಉದ್ಯಾವರ್ ಗುರುಪುರು ಪಂಪಿನ ಮಾತಾ ಕಾರ್ಯಕರ್ತರನ್ನಕ್ಕೆಲ್ಲ ಆ ಶಾಲೆಯನ್ನು ನೆನಪರಗದ 1980 ಮುಟ್ಟ ಪ್ರಯತ್ನ ಮಾಡ್ತೀರಿ 1980
1980 ಬಕ್ಕ ಕ್ರಮೇಣವಾದ ವಯಸ್ಕರಾಯರು ಶಾಲೆ ನಡಪುರ ಕಾರ್ಯಕರ್ತರ ಕೊರತೆಯನ್ನು ಆ ಸಂದರ್ಭಗಳು 1980 ಎಂಗನ ಪೂರ ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಾಯರು ಜಿ ವಿ ಶೆಟ್ಟಿಗಾರರು ಸಿ ಪೆರೇರಾ ಮಾಸ್ಟರ್ ಲೂಯಿಸ್ ಆ ಸಂದರ್ಭಗಳು ಎಂಗಲ ಕಾರ್ಯಕರ್ತರು ಹರೀಶ್ ಮೈದಾನ ಮಂದಾರ್ ಹೆಗಡೆ ಟಿ ಪೂಜಾರಿ ರಾಮದಾಸ್ ನಾಯಕರು ಭಾಸ್ಕರ್ ಶೆಟ್ಟರು ಉಮೇಶ್ ಶೆಟ್ಟರು ಗೋಪಾಲಕೃಷ್ಣ ಡಿ ಶೆಟ್ಟಿ ಇಜಿನ ಪೂರ ಕಾರ್ಯಕರ್ತರನ್ನ ಒಟ್ಟುಗಾದ 1980 ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆ 80 ಶಾಲೆ ಸ್ಥಾಪನೆ ಆಗಿ ಬಕ್ಕ ಒಂದು ಬಾರಿ ಪ್ರಖ್ಯಾತವಾದ ಹಳೆ ವಿದ್ಯಾರ್ಥಿ ಸಂಘ ಈಗ ನಾಡು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ರಕ್ತದಾನ ಶಿಬಿರ ಸಾಹಿತ್ಯ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಪ್ರತಿಭಾ ಸ್ಪರ್ಧೆ ಸಂಗೀತ ಸ್ಪರ್ಧೆ ನೃತ್ಯ ಸ್ಪರ್ಧೆ ಇಂಚಿನ ಕ್ರಿಕೆಟ್ ಟೂರ್ನಮೆಂಟ್ ಫುಟ್ಬಾಲ್ ಟೂರ್ನಮೆಂಟ್ ಬರ ಮಂತು ಅಂಡ 2003 ಪಕ್ಕ ಮಾತಾ ಶಾಲೆಗಳಲ್ಲಿ ಪರಿಸ್ಥಿತಿ ಆಧಾರ ರಾತ್ರಿ ಶಾಲೆದ ನಮ್ಮ ಊರು ಒಟ್ಟಿನ ಜೋಕುಲ್ನ ಸಂಖ್ಯೆ ಕಮ್ಮಿ ಆಗಿದೆ ಊರು ದುಂಬಿದ ಕಾರರು ಬೊಂಬೆ ಬರುತ್ತೇವೆ ತಮ್ಮ ಬೊಂಬೆ ಬಟ್ಟಿನ ಶಾಲೆ ಶುರುವಾಗಿನ ಬೊಂಬೆ ಬಣ್ಣ 1909 ಮಗುವಿನ ರಾತ್ರಿ ಶಾಲೆ ಅದ್ರ ಪಕ್ಕ ಮಸ್ತ್ ಶಾಲೆಯಲ್ಲಿ ಪುರಸ್ಕಾರ 17 ಶಾಲೆ ರಾತ್ರಿ ಶಾಲೆ ಇತ್ತು ಇತ್ತ ಕಾಲಿ 2 ಶಾಲೆ ಮಾತ್ರ ಬೊಂಬೆ 2003 ವೆಗಲಿಗೂ ಈ ಶಾಲೆ ಬಂದ್ ಮಲ್ಪನ ಪರಿಸ್ಥಿತಿ ಬರ್ತದೆ అంటే 2003 ಡೆಗ್ಲು ಈಗ ನಾನು ಮೊದಲಿನ ರಾತ್ರಿ ಶಾಲೆ ಬಂದ ಅಣ್ಣ 1980 ಸ್ಥಾಪನೆ ಆಗಿದ್ದ ಹಳೆ ಸಂಘ ಕಾರ್ಯಕ್ರಮ ನಿರಂತರ ನಡೆದೋದು ಅಂಡ್ ಇಂಚು ಏನಾಕೊಂಡಾಗ ಖಾಲಿ ಹಳೆ ವಿದ್ಯಾರ್ಥಿನಕಲ್ಲೇ ನೀವು ಶಾಲೆ ಬರೋ ಸಾಧ್ಯ ಇಚ್ಚಿ ಅಂಚಲ್ಲಿ ಹೊಸ ಸಂಘ ಬಂದದ್ದು ನೀನು ಹಳೆ ವಿದ್ಯಾರ್ಥಿನ ಜೋಕ್ಲೇನು ಅಗನ ಪುಲ್ಲಲ್ಲೇನು ఒక అక్కడ శ్రీమంతి దగ్గర కూడా చేశారు కొంచెం పొసత్ సంఘాన్ని మలుపుగా ನನ್ನ ಪಿರೋಗಿ ಸಂಘ ಒರಿಯೋಡು ಮೊದಲನೇದು ಕುದುರೆ ಒರಿಯೋಡು ಮಲ್ಪಿದ್ರ ಉದ್ದೇಶಗಳು ಈ ಸಂಘ ಸ್ಥಾಪನೆ ಮತ್ತ ಮನ್ಯ ಬಂದುಲೆ ಈ ಸಂಘ ಇನಿ ಉದ್ಘಾಟನೆ ಹಾಕುದು ನಿಕನ ಮಾತೆಲ್ಲ ಆಶೀರ್ವಾದ ಸಂಘ ದಿಕ್ಕೊಡು ಆಶೀರ್ವಾದ ಕೊರ ಮಾತ ಗಣ್ಯರು ವಾಣ್ಯರು ಕೊರ ಬೈದರು ಅದ್ಲೇನು ಎದುಬರೋಡು ಬಂದು ಈಗ ನಾವು ಮಲ್ಲ ಬಿರ್ಸಿ ಈಗ ನೆಟ್ಟೆ ಅಧ್ಯಕ್ಷರು ನೆಟ್ಟೆ ಕಾರ್ಯಕರ್ತರು ಓ ಮಾತುಗಳಿಲ್ಲ ಎಡ್ಡನೇ ಕೆಲಸ ಮಲ್ಪಿಸಿದ ಸುರೇಂದ್ರ ಪೂಜಾರ್ಲು ಅಧ್ಯಕ್ಷರಾದಲ್ಲಿರು ಅವರು ಸ್ವಾಗತ ಭಾಷಣ ಮಾಡಿಬಿಟ್ಟು ನಾನು ಹೇಳಿಕೊಂಡು ನಮಸ್ಕಾರ ಮಾತ್ರೆಗಳ ಬೈದಿನ ಸಭೆಗರು ಮದ್ರಂಡದ ಸ್ಟೂಡೆಂಟ್ ಎಕ್ಸ್ ಸ್ಟೂಡೆಂಟ್ ಅಕಲ್ನ ಜೋಕುಲು ಅಕಲ್ನ ಸಂಬಂಧಿಕರು ನಿಖಲನ್ನು ಸುರುಕಾದ ಯಾನು ಮೂಕಡೆ ಎದ್ಕೊಂಡು ನಿಖಲಿಗೆ ಸುಸ್ವಾಗತ ಅಂಚನೆ ವೇದಿಕೆಡು ಎಂಗಲ್ಲ ಲೆಪ್ಪು ಹೋಗಿಂದು ಗಣ್ಯರು ವೈದ್ಯರು ಎಂಗಲ್ಲ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ ನಿಂತು ಮೋಕೆದಿದ್ದು ಮಸ್ತ್ ಬಿನ್ನರ್ ವೈದ್ಯರು ಸುರುಕಾದ ನಮ್ಮ ಗೋವಿಂದ್ ಪೂಜಾರ್ ಇದಕ್ಕೆ ಸುಸ್ವಾಗತ ಎಂಗಲ್ಲ ಇಡೀ ಕಮಿಟಿ ಅಂಚನೆ ಎಂಟಿ ಪೂಜಾರು ಎಂಗಲ್ಲ ಮದರ್ ಇಂಡಿಯಾದ ಸ್ಟೂಡೆಂಟ್ ಎಂಗಲ್ಲ ಮಲ್ಲ ಪಿಲ್ಲರ್ ಸಾವಿರಾರು ಜನಕ್ಕೆ ಕೆಲಸ ಕೊಡ್ತೀನಿ ಅಲ್ಲಿ ಎಂಗಲ್ಲ ಸ್ಟೂಡೆಂಟ್ ಪಂಡ ಎಂಟಿ ಪೂಜಾರ್ಲು ಭಾರಿ ಖುಷಿ ಆಗ್ಬೋದು ಒಂಜಿ 20-25 ಹೋಟೆಲ್ದ ಮಾಲೀಕರು ದಾಲ ಯಾರು ಈತು ಮಲ್ಲ ಹೋಟೆಲ್ದ ಓನರ್ ಬಂದಾರಿಗೆ ದಾಲ ಗತ್ತು ದಾಲ ಎಂಜಾರಿಗೆ ಎಂಕಲ್ ಒಂಜಿ ಎಂಜ ರಾತ್ರಿ ಶಾಲೆ ಕಲ್ತೊಂತಾನ ಅವೇ ಒಂಜಿ ಮೇಂಟೈನ್ ಮಾಡೋಲ್ಲರು ಅವೇ ರೀತಿ ಯಾರು ಉಪ್ಪಾಡು ಬಂದು ನಾನಾದಾರ ಉದ್ಯಮ ಆಡು ಬಂದು ಏನು ಪನ್ನನ್ವೆ ಅರೆಗಳ ಸುಸ್ವಾಗತ ಅಂಚನೆ ಎಲ್ವೆಮಿನ್ ಭಾರಿ ಒಂಜಿ ತಿಳುವಳಿಕೆದ ಜನ ಸಮಾಜವು ಬಿಲ್ಲವ ಸಮಾಜಕ್ಕೆ ಹತ್ತು ಪೂರ ಸಮಾಜವನ್ನು ಒಟ್ಟು ಬತ್ತೊಂದು ಸಮಾಜಡು ಇಲ್ಲೆಲ್ಲ ತಿಕ್ಕಿತ್ತು ನಾವೇನು ದೂರ ಮಾಡ್ಕೊಳ ಒಂದು ಎಡ್ಡೆ ಅರಡ ಬಿರ್ಸಾದಿಕೊಂಡು ಅರೆಲ್ಲ ನಾನು ಸುಸ್ವಾಗತ ಮಾಡ್ಕೊಂಡು ಅಂಚನೆ ಸೂರ್ಯಕಾಂತ್ ಜಯಸ್ವರ್ನರು ಒಂದು 2 ವಿಷಯ ಮನೋಡ ಹಾಕೊಂಡು ಜಯನ್ನೇ ಎಂಕಲಿ ಒಂಜಿ ಎಂಕುಲಾರ ಸೆಕೆಂಡ್ ಆರಣ್ಯ ಸ್ವಾಮಿ ಉಂಟು ಆರಣ್ಯಗಳು ಛತ್ರಪತಿ ಶಿವಾಜಿ ಉಲ್ಲ ಬಂತು ಆರಣ್ಯ ಬಾಲಸಾಹೇಬ್ ಠಾಕರೆಲ್ಲ ಬಂತು ಎಂಗಲ ಬಿಲ್ಲವ ಸಮಾಜನು ಈ ತೆತ್ತರ ಕೊಡೋದಂಡ ಆರನ್ನ ಮಸ್ತ್ ಯೋಗದಾನ ಮಸ್ತ್ ಸಮಯ ಕೊಡ್ತಿಲ್ಲ ಆರನ್ನ ಕುಟುಂಬ ಸಂಸಾರವು ಸಮಯ ಕೊಡೋದನ್ನ ಅದು ಆರು ಎಂಗಲ ಸಮಾಜ ಕೊಡ್ದು ಸಮಾಜನು ಒಂಜಿ ಮರ ತಾಡಿಟ್ಟು ಒಂಜಿ ಬೊಡ ತಾಡಿದ ರೀತಿನ ಉದರ್ ಬಂಡ ಜಯಸ್ವರ್ಣರು ಆರನ್ನ ಸುಪುತ್ರೆ ನಮ್ಮ ಸೂರ್ಯಕಾಂತ ಸುವರ್ಣರನ್ನು ಇದರಲ್ಲಿ ಸುಸ್ವಾಗತ ಮಾಡ್ತಾರೆ
ಅಂಚನೆ ಶಾಮಣ್ಯ ಎನ್ನ ಭಾರಿ ಕ್ಲೋಸ್ ಫ್ರೆಂಡ್ ಸಾಮಾನ್ಯ ಆ ಸ್ಟೇಜ್ ಪುಳ್ಳಿಯಲ್ಲ ರೈಡ್ ಅಗತ್ಯ ಜಾರನ ಯಾಪಲ ಒಂದು ತೆಲಿಕೆದ ಮೋನ ಭಾರಿ ಆತ್ಮೀಯರು ಯಾಪ ವಾ ಲಿಪ್ಪುಗಳಾರು ಬರಂದೇಜ್ ಏತು ದೂರ ವಾ ಫಂಕ್ಷನ್ ಹಿರಿಯ ಸಾಮಣ್ಣ ಸ್ವಾಗತ ಇಂಚನೆ ಬರೋದು ಪ್ಲೇಸ್ ಸಾಮಣ್ಣ ಅಂಚನೆ ಸಂತೋಷ್ ಕುಮಾರ್ ಶೆಟ್ಟಿ ಮೇರ್ಲೆಂಗಲ್ ಮದರಂಡದಲ್ಲಿ ಮಲ್ಲ ಪಿಲ್ಲರ್ ಮದರಂಡ್ಯ ಏನ ಖರ್ಚಿತ್ತಲ್ಲ ಅವೇನು ಏತ್ ಕಡಿಮೆ ಮಾಡಿ ಯಾರು ಕೊರ್ಬೇಕು ಅನ್ಬಿನ ಮನಸ್ಸ ಅಂದಿನ ನಮ್ಮ ಸಂತೋಷ ಹಿರಿಯ ಸ್ವಾಗತ ಅಂಚನೆ ಎನ್ನ ಅಪ್ತ ಮಿತ್ರರಾಯನ ಗುರುಸ್ವಾಮಿ ಸದಾಶಿವನ್ನಿ ಸದಾಶಿವನ ವಿಷಯಡು ಪನ್ನೊಂದು ಮಂಡ ಆರು ಅಯ್ಯಪ್ಪ ಸ್ವಾಮಿ ನಡೆ 30 ವರ್ಷ ಬುಡಂದ ಭಕ್ತಿ ಮಂದಿರ ಜನ ಗಡ್ಡೆ ಮನಸ್ದಾರು ಜಿಲ್ಲಾ ಕನ್ನಡ ಸಂಘದ ಅಧ್ಯಕ್ಷರಾದ ಭಾರತ ಬ್ಯಾಂಕ್ ಕೆಲಸ ಇದ್ದದ್ದು ಹೋಟೆಲರಾದ ಮಸ್ತ್ ಸಮಾಜ ಸೇವೆ ಮಾಡ್ತಾರೆ ಹಿರಿಯರ ಸುಸ್ವಾಗತ ಸದಾಶಿವ ಅಂಜನೆ ಮಾವಾಲ್ ದೇವಾಡಿಗ ಎಂಗಲ ಮದರಿನ ಸ್ಟೂಡೆಂಟ್ ಡಿಲ್ಲಿ ಬೇಸ್ ಉಳ್ಳೇರು ಏನೋ ಫಂಕ್ಷನ್ ಇತ್ತಲ್ಲ ಆರು ಡಿಲ್ಲೆ ಬರ್ಬೇಕು ಒಂದಿನ ದುಂಬಾತದ್ದು ಫ್ಯಾಮಿಲಿ ರೋಡ್ ಬರ್ತದ್ದು ಮೂಲೆ ಇರ್ತದ್ದು ಎಂಗಲ ಓಡ್ತಿನ ಸಹಕಾರ ಮಾಡ್ಬೇಕು ಇನ್ನಿಲ್ಲ ಆರ್ನ ಮಗನ ಬಡ್ಡೆ ಇರ್ತದೆ ಅವೇನು ಬಿಡ್ತು ಇಡೀ ಫ್ಯಾಮಿಲಿ ಡೆವಲಪ್ಮೆಂಟ್ ಬರ್ತದೆ ಮಾವಳಿಗೆ ಸ್ವಾಗತ ಇಂಜಿನಿಯರ್ ಬರೋದಿಲ್ಲ ಮಾವಳನ್ನ ಮಾಧವ ಪೂಜಾರಿ ನಮಸ್ಕಾರ ಎಕ್ಸ್ ಬ್ಯಾಂಕರ್ ಹಿರಿಯರ ಸುಸ್ವಾಗತ ಹರೀಶ್ ಮಹೇಂದರ್ ಕಾಜಲ್ ಕುಂದರ್ ಎಂಗಲ್ಲ ಮದರಿನ ಸ್ಟೂಡೆಂಟ್ ನ ಮಗಲಾರು ಎಂಗಲ್ಲ ಇಡೀ ಮದರಿನ ಸ್ಟೂಡೆಂಟ್ ನ ಓಕೆದ ಮಗಲ ಹೆಂಗೆ ಬಂದ್ರೆ ಬಾರಿ ಹೆಮ್ಮೆ ಹಾಕೊಂಡು ಮಸ್ತ್ ಪಿಕ್ಚರ್ ಕೆಲಸ ಮಾಡಿದಳು ಮಸ್ತ್ ಟಿವಿ ಸೈಡ್ ಕೆಲಸ ಮಾಡಿದಳು ಹಿರಿಯ ಕಾಜಲ್ ಕುಂದರ್ ಸುಸ್ವಾಗತ ಹರೀಶ್ ಮೈದನ್ ಎಂಗಲ ಇಡೀ ಸಂಘ ಒಂದು ಬಲವಂತ ಗಟ್ಟಿಯಾದ ಉಕ್ಕೊಡಂದ ನೆಟ್ ಮಸ್ತ್ ಹೆಚ್ಚ ಕಾಂಟ್ರಿಬ್ಯೂಷನ್ ಹರೀಶ್ ಮೈದನ್ ಮಾತ್ರೆಲ್ಲ ಕಾಂಟ್ಯಾಕ್ಟ್ ಮಾಡ್ತದ್ದು ಮಾತ್ರೆ ಸಂಪರ್ಕ ಕದ್ದಿದ್ದು ಪೂರ ಸಿಸ್ಟಮೆಟಿಕ್ ಇದರ ಸುಸ್ವಾಗತ ಅಂಚನೆ ಮಸ್ತ್ ಜನ ಎಂಗಲ ಕಮಿಟಿ ಮೆಂಬರ್ ಉಳ್ಳೇರು ಎಂಗಲ ರಾಮದಾಸ್ ನಾಯಕರು ಉಳ್ಳೇರು ಎಂಗಲ ಸ್ಕೌಟ್ ಮಾಸ್ಟರ್ ಎಂಗಲ ಸ್ಕೌಟ್ ವಿದ್ಯಾರ್ಥಿ ಕಡಪದ್ದು ಏತೋ ಜನ ಪ್ರೆಸಿಡೆಂಟಲ್ ಮೆಡಲ್ ವಿನ್ನಿಂಗ್ ಮಲ್ಪದ ಕೊಡ್ತೀನಲ್ಲ ಅರೆಂಗ ಸುಸ್ವಾಗತ ರಾಮದಾಸ್ ಸರ್ ಟಿವಿ ಪೂಜಾರಿ ಹಿರಿಯ ಸುಸ್ವಾಗತ ಎಂಗಲ ಕಮಿಟಿ ಮೆಂಬರ್ ಯಶವಂತ್ ಪೂಜಾರಿ ಮೇರ್ಲ ಯಾಪಲ ಕಾಸದ ವಿಷಯ ಏನತ್ತಲ್ಲ ವನಸದವಡು ಕ್ಯಾಟ್ರಿಂಗ್ ಬಿಸ್ನೆಸ್ ಉಳ್ಳೇರು ದಾಲ ಕಡಿಮೆ ಮಲ್ಪದ ತುಂಬತ್ತದು ಕೇನಂತ ಕೋರಿಕೊಳ್ಳೋ ಜನ ಮಂಡ ಯಶವಂತ್ ಪೂಜಾರಿ ಹಿರಿಯ ಸುಸ್ವಾಗತ ಅಂಜನ ಸದಾನಂದ ಶೆಟ್ಟಿ ಎಂಗಲ್ಲ ಚೇರ್ಮನ್ ನಂತರ ಚೇರ್ಮನ್ ಪ್ರೋಗ್ರಾಮ್ ಕಮಿಟಿದ ಹಿರಿಯಲ್ಲ ವೆಲ್ಕಮ್ ಮಂಜುನಾಥ ಕೆ ಪೂಜಾರಿ ಮೇರ್ಲ ಮಲ್ಲ ದಾನಿ ಯಾಪಲ ಮದ್ರಿನದ ಏನು ಫಂಕ್ಷನ್ ಅಂತನಲ್ಲ ಲಕ್ಷ ಸುರದನ ಪಲ್ಲೆ ಯಾನಲ್ಲಿ ಬಂದು ಎದುರು ಬಂದು ಕೊಡ್ತಿನಾರು ಹಿರಿಯಲ್ಲ ವೆಲ್ಕಮ್ ಅಂಜನೆ ಚಂದ್ರಾಸ್ ಬೆಲ್ಚಡೇರು ಭಾರಿ ಡೌನ್ಲೋಡ್ ಕೆಲಸ ಬಂದದ್ದು ಆಗ ಕೆಲಸ ಗೊತ್ತಾಗ ಭಾರಿ ಸೈಲೆನ್ಸ್ ಆದ ಕೆಲಸ ಮಾಡ್ಬೇರು ಹೊರದ ಕೆಲಸ ಮಾಡ್ಲೇರು ಅಂಚನೆ ಉಮೇಶಣ್ಣ ಹಿರಿಯ ಸುಸ್ವಾಗತ ಜಯರಾಮ್ ಕೆ ಪೂಜಾರಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಭಾರಿ ಸ್ಪೋರ್ಟ್ಸ್ ಮ್ಯಾನ್ ಎಟ್ಟೆಗೆ ಮಂತಂದಲ್ಲಿ ಅರೆಲ್ಲ ಸುಸ್ವಾಗತ ಅಂಚನೆ ಎದುರು ಎನ್ನ ಆತ್ಮೀಯರು ಗಂಗಾಧರ್ ಅಮೀನ್ ಕರ್ನಾಟಕ ಕುಲ್ದೇರು ಅಂಚನೆ ಭಾಸ್ಕರಣ್ಣ ಕುಲ್ದೇರು ಲಕ್ಷ್ಮಣ್ ಪೂಜಾರಿ ಕುಲ್ದೇರು ಎಂಗಲ ರೋನ್ಸ್ ಭಾರಿ ಎನ್ನ ಆತ್ಮೀಯರು ಆರ್ಲರ್ದು ಟಾಂಗ್ ಜೊತೆ ಬೈದೇರು ಕರ್ನಾಟಕ ಮಲ್ಲ ಬೊಕ್ಕ ಮುಂಬೈ ನ್ಯೂಸ್ ನಿಗಲಿ ಮಾತೆಲ್ಲ ಎನ್ನ ಚಿಕ್ಕಪ್ಪ ಬೈದರು UK ಸುವರ್ಣ ಬೊಕ್ಕ ಎನ್ನ ಚಿಕ್ಕಮ್ಮ ಬೈದರು ಎನ್ನ ಧರ್ಮಪತ್ನಿ ಬೈದರು ಎನ್ನ ಮಿಸಸ್ ಮೆಗ್ಗಿ ಬೈದರು ಎನ್ನ ಧರ್ಮಪತ್ನಿ ಮೆಗ್ಗಿನ ಉಳಿದಿ ಸಾರಿ ಮಸ್ತ್ ಜನ ಕುಟುಂಬ ಸಂಬಂಧ ಬೈದರು ಅಂಚಾದ ಪುರ ಸಭೆ ಫುಲ್ ಆದರು ಭಾರಿ ಎಡ್ಡೆ ಡಿಸಿಪ್ಲಿನ್ ಕುಳಿದಿದ್ದಾರೆ ಭಾರಿ ಸಂತೋಷ ಆಂಡು ದನನ ಒಂದು ಪೊರ್ಲುದ ನಾಟಕ ಉಂಡು ದಾದನ ಉಂಡುಗೆ ಅಂದು ದಾದ ಉಂಡು ತೂವರೆ ನೀವು ಮಾತೆಲ್ಲ ನಾಟಕ ತೋಡು ಬಂದು ನಿಗಳ ಏನು ರಿಕ್ವೆಸ್ಟ್ ಮಾಡ್ಬೇ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ
ಅಧ್ಯಕ್ಷರಿಗೆ ಧನ್ಯವಾದ. ಇತ್ತೆ ಈ ಸಂಘ ಉದ್ಘಾಟನೆ ಹಾಕೊಂಡು ಇನಾಗ್ರೇಷನ್ ಹಾಕೊಂಡು ದೀಪ ಪ್ರಜ್ವಲನದ ಮುಖಾಂತರ ಮುಖ್ಯ ಅತಿಥಿ ಡಾಕ್ಟರ್ ಗೋವಿಂದ ಪೂಜಾರಿ, ಅಂಚನೆ ಧರ್ಮದರ್ಶಿ ಸದಾಶಿವರು, ಅಂಚನೆ ಸೂರ್ಯನಾರಾಯಣ್ ಯಸುವರ್ಣರು, ఒక మాత వేదిక ఇచ్చిన గణ్యరు దీప కొత్తాదు ఈ మదర్ ఇండియా ఎక్స్పెన్స్ ఫౌండೇಶನ್ ಪಿರಾವು ಆಪಿನಿಂಚಿನ ಕಾರ್ಯಕ್ರಮವು ಚಾಲನೆ ಕೊರಡು ಬಂದು ವಿನಂತಿ ನಮ್ಮ ಮಾತಾ ಗಣ್ಯರನ್ನ ವೇದಿಕೆ ಕೊರಡು. ಕೊಟ್ಟು ನಮ್ಮ ಭಾವಗೀತದ ತಜ್ಞ ಯಶವಂತ ಪೂಜಾರಿ ಕರ್ಣ ಜ್ಯೋತಿ ಗೀತೆ. ಜ್ಯೋತಿಯೆಡೆಗೆ ನಡೆಸು ಜ್ಯೋತಿಯೆಡೆಗೆ ನಡೆಸು, ಜ್ಯೋತಿಯ ಬೆಳಗಿಸು, ಕೀರ್ತಿಯ ಮೊಳಗಿಸು, ಜ್ಯೋತಿಯ ಬೆಳಗಿಸು, ಕೀರ್ತಿಯ ಮೊಳಗಿಸು, ಎಮ್ಮನು ನೀ ಪಾಲಿಸೋ, ಜ್ಯೋತಿಯೆಡೆಗೆ ನಡೆಸು, ಜ್ಯೋತಿಯೆಡೆಗೆ ನಡೆಸು. ನೀನೇ ದಿನವು ನಿಮ್ಮನು ಬದಿಪೆವು ನಾವು, ಅರುಸದಿ ನೀವು ಕರುಣೆಯ ಪಾಲಿಸು, ನಮಿಪೆವು ದೇವಿ. ಬ್ರಹ್ಮ ಶ್ರೀ ನಾರಾಯಣ ಗುರು ಭಜೆ, ಜ್ಯೋತಿಯೆಡೆಗೆ ನಡೆಸು, ಜ್ಯೋತಿಯೆಡೆಗೆ ನಡೆಸು, ಜ್ಯೋತಿಯೆಡೆಗೆ ನಡೆಸು. ಧನ್ಯವಾದ ಯಶವಂತ ಪೂಜಾರ್ಲೆ. ಇತ್ತೆ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಮೈಂದನ ಮೆರಡ ಸಂಘದ ಬಗ್ಗೆ ಪರಿಚಯ. ಮಾತಾ ಸಭೆಯರಿಗೆಲ್ಲ ಎಲ್ಲ ಪ್ರಥಮವಾದ ಧನ್ಯವಾದ. ಹೆಚ್ಚಿನ ವಿಷಯಗಳು ಈಗೆಲ್ಲ ಮದರ್ ಇಂಡಿಯಾದ ವಿಷಯಗಳು ನಮ್ಮ ಅಶೋಕ್ ಸ್ವರ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಟ್ ಹತ್ರ ಹೆಚ್ಚು ಟೈಮ್ ಜೊತೆ ಬನ್ನಿ ತಮಗೆ ಅಬೌಟ್ ಅವರ್ ಸೆಲ್ಫ್ ಆಫ್ ಮದರ್ ಇಂಡಿಯಾ, ಹೌ ಮದರ್ ಇಂಡಿಯಾ ಇಸ್ ಬಾರ್ನ್ ಅಂಡ್ ಹೌ ಮದರ್ ಇಂಡಿಯಾ ಟುಡೇ ಅಂಡ್ ವಾಟ್ ವಿ ಆರ್ ಚೇಂಜ್ ಆಲ್ರೆಡಿ ನಮ್ಮ ಅಶೋಕ್ ಸ್ವರ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನത്തെ ವಿಷಯಗಳು. ಯಾರು ಇನ್ನത്തെ ವಿಷಯಗಳು ಈಗ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ ಅಂತ, ವಾಟ್ ಈಸ್ ಅವರ್ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ ಆಲ್ರೆಡಿ ಆದರೆ ನೆಟ್ ಹೆಸರು explain ಮಾಡ್ತಾರೆ. Our main object give a medical assistance to our members and members family. Last several years our members contributed for a medical assistant to the required family for the major sickness. During the COVID time we have given financial help to our members, so many members in the Mother India, and also we offer financial assistance to the needy children, ex-student families, to help the financial backward student studying at the night school in Mumbai, to help old age home, to provide medical assistance to the poor and needy, to organize the free book distribution, to help needy students and the basic computer education. ಒಂದು ಮಾತು ಎಂಗಲ ಸಂಘದ ಉಂಟು ಎಂಗಲ್ ಮತ್ತೊಂದುಲ್ಲ ಮಲ್ತಿದ್ದಿಲ್ಲ ಕೂಡ ಮಲ್ಬರುಲ್ಲ. ಸೊ ಅಂಚ ಎಂಗಲ ಎಂಗಲಲ್ಲಿ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ ಏತೆ ಉಂಡು ಯಾರು ಹೆಚ್ಚು ವಿಷಯ ಮಾಡ್ಬೇಕು ಎಂಗಲ ನೆಕ್ಸ್ಟ್ ಸೋಯಿನರ್ ಬಿಡುಗಡೆ ಆಗಿಟ್ಟು ಎಂಗಲ ಮಾತ್ರ ಡೀಟೇಲ್ಸ್ ಉಂಡು ಹೌ ಮದರ್ ಇಂಡಿಯಾ ವಾಟ್ ವಿ ಹ್ಯಾವ್ ಡೇಟ್ ಅಂಚನೆ ಮಸ್ತ್ ಜನ ಗೊತ್ತುಂಡು ಮದರ್ ಇಂಡಿಯಾ ಏನ ಒಂದು ಅನ್ಕೊಂಡಿದ್ದು. ಟುಡೇ ವಿ ಹ್ಯಾವ್ ಚೇಂಜ್ ಅವರ್ ನೇಮ್ ಆಸ್ ಎ ಮದರ್ ಇಂಡಿಯಾ ಎಕ್ಸ್ಟೆಂಟ್ ಫೌಂಡೇಶನ್ ಪಂಡದ ಎಂಗಲ ಪುದರ್ ಚೇಂಜ್ ಮಾಡ್ತಾ ನಾನು ಈ ಪುದರ್ ಈ
నేను నడుగుతున్న దుంబైగల ಜನತಾ ಶಿಕ್ಷಣ ಸಂಘ ಮದರ್ ಇಂಡಿಯಾ ಓಲ್ಡ್ ಸ್ಟೂಡೆಂಟ್ నేను merge ಮಾಡಿದ್ದು we have started with the Mother India Student Foundation and we start on that. So next henceforth we have communicating all our corresponding through this foundation. Thank you. I am not explaining more than this. Thank you very much. ಧನ್ಯವಾದ ಹರೀಶ್ ಮಹೇಂದ್ರ. ಇತ್ತೆ ಅತಿಥಿಗಳನ್ನ ಪರಿಚಯ ಮಾಡಬರಲಿ. ಇತ್ತೆ ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಗೋವಿಂದ ಪೂಜಾರ್ ಅರ್ನ ಪರಿಚಯ ಮಾಡಬರಲಿ ಶಿಲ್ಪಾ ಶೆಟ್ಟಿ. ಸಾಮಾನ್ಯವಾಗಿ ಕೆಲ ವರ್ಷಗಳ ಹಿಂದೆ ಕರಾವಳಿಯವರು ಜೀವನವನ್ನು ಹುಡುಕಿಕೊಂಡು ಹೋಗುತ್ತಿದ್ದದ್ದು ಮಹಾನಗರ ಮುಂಬೈಗೆ. ಅಂದು 7ನೆಯ ತರಗತಿವರೆಗೆ ಓದಿದ್ದ ಆ ಹುಡುಗ ಕೂಡ ಜೀವನವನ್ನು ಹುಡುಕಿಕೊಂಡು ಮುಂಬೈಯ ಬಸ್ ಹತ್ತಿದ. ಕೈಯಲ್ಲಿ ದುಡ್ಡಿರಲಿಲ್ಲ, ಆದರೆ ಕಣ್ಣು ತುಂಬ ಕನಸುಗಳಿದ್ದವು. ಈ ಹುಡುಗನ ಹೆಸರು ಗೋವಿಂದ ಬಾಬು ಪೂಜಾರಿ. ಬೈಂದೂರು ತಾಲೂಕು ಶಿರೂರು ಗ್ರಾಮದ ಮೇಲ್ಭಕ್ತಿ ದೊಡ್ಡ ಮನೆ ಶ್ರೀ ಬಾಬು ಪೂಜಾರಿ ಹಾಗೂ ಬೀಜೂರು ಜಮ್ಮನ ಹಿತ್ಲು ಮಂಜಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದ ಇವರು ಶಿಕ್ಷಣದಲ್ಲಿ ಅಪಾರ ಒಲವು ಹೊಂದಿದ್ದರೂ ಮನೆಯ ಕಡು ಬಡತನ. ಆದರೂ ಬಹಳ ಕಷ್ಟಪಟ್ಟು ತನ್ನ ಹುಟ್ಟೂರಿನಲ್ಲಿ 7ನೇ ತರಗತಿವರೆಗೆ ಓದಿದರು. ಅಂದು ಕನಸು ತುಂಬಿದ ಕಣ್ಣುಗಳಿಂದ ಬಸ್ಸಿನಲ್ಲಿ ಎಣ್ಣೆ ಡಬ್ಬದ ಮೇಲೆ ಗೋಣಿಚೀಲ ಹಾಕಿಕೊಂಡು ಕುಳಿತು ಸುಮಾರು 20 ಗಂಟೆ ಪ್ರಯಾಣ ಮಾಡಿ ಕೇವಲ 13ನೇ ವಯಸ್ಸಿಗೆ ಮುಂಬೈ ತಲುಪಿದ್ದ ಗೋವಿಂದ ಪೂಜಾರಿ ಆರಂಭದಲ್ಲಿ ಒಂದು ಕ್ಯಾಂಟೀನ್ನಲ್ಲಿ ಟೀ ಮಾಡುವ ಹುಡುಗನಾಗಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಆಮೇಲೆ ಇನ್ನೊಂದು ಹೋಟೆಲಿನಲ್ಲಿ ಅಡಿಗೆಯವರಾಗಿ ಕೆಲಸ ಮಾಡುತ್ತಾರೆ. ಆದರೆ ತನ್ನದೇ ಆದ ಸ್ವಂತ ಉದ್ಯಮ ಮಾಡಬೇಕೆಂಬ ತುಡಿತ ಆ ಮನುಷ್ಯನಲ್ಲಿತ್ತು. ದುಡಿದು ಉಳಿಸಿದ ಹಣದಿಂದ ಒಂದು ಕಿರಾಣಿ ಅಂಗಡಿ ಆರಂಭಿಸುತ್ತಾರೆ. ಆದರೆ ವಿಪರೀತ ನಷ್ಟ ಅನುಭವಿಸುತ್ತಾರೆ. ನಂತರ ಒಬ್ಬರ ಸಹಾಯದಿಂದ 5 ಸ್ಟಾರ್ ಹೋಟೆಲ್ ಒಂದರಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ ಸೇರುತ್ತಾರೆ ಮತ್ತು ಅದೇ ಕೆಲಸದ ನಡುವೆ ರಾತ್ರಿ ಶಾಲೆಯ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಸೇರಿ ಪದವಿ ಪಡೆದುಕೊಳ್ಳುತ್ತಾರೆ. ನಂತರ ಅದೇ ಹೋಟೆಲಿನಲ್ಲಿ ಕಿಚನ್ ವಿಭಾಗ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಭವದಿಂದ ಹಾಗೂ ಪರಿಶ್ರಮದ ಫಲವಾಗಿ 4-5 5 ಸ್ಟಾರ್ ಹೋಟೆಲ್ಗಳಲ್ಲಿ ಶೇಫ್ ಆಗಿ ಕೆಲಸ ಮಾಡುತ್ತಾರೆ. ಆದರೆ ತನ್ನ ಸ್ವಂತ ಉದ್ಯಮ ಮಾಡಬೇಕೆಂಬ ತುಡಿತ ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ. ಒಂದು ಶುಭ ದಿನದಂದು ಆ ಕೆಲಸಗಳಿಗೆಲ್ಲ ಇತಿಶ್ರೀ ಆಡಿ ಒಂದು ಕಂಪನಿಯಲ್ಲಿ ತಮ್ಮದೇ ಕ್ಯಾಂಟೀನ್ ಆರಂಭಿಸುತ್ತಾರೆ. 4 ಜನ ಉದ್ಯೋಗಿಗಳಿಂದ ಆರಂಭವಾಯಿತು ಆ ಕ್ಯಾಂಟೀನ್. ಮುಂದೆ ಆಹಾರದ ಗುಣಮಟ್ಟ, ಉತ್ತಮ ಸೇವೆಗಳಿಂದ ಮುಂಬಯಿಯ ಸುಮಾರು 30 ಕಂಪನಿಗಳಲ್ಲಿ ಇವರ ಕ್ಯಾಂಟೀನ್ ಆರಂಭವಾಗುತ್ತದೆ. ಆಮೇಲೆ ಹೈದರಾಬಾದ್, ಪುಣೆ, ಜಾರ್ಖಂಡ್, ಆಂಧ್ರ ಪ್ರದೇಶ, ತಮಿಳುನಾಡು, ರಾಜಸ್ಥಾನ, ಗುಜರಾತ್ ಮುಂತಾದ ಕಡೆಗಳಲ್ಲಿನ ಕಂಪನಿಗಳಲ್ಲಿ ತಮ್ಮ ಕ್ಯಾಂಟೀನ್ ಆರಂಭಿಸುತ್ತಾರೆ. 2014ರಲ್ಲಿ ಇವರ ಕಂಪನಿಗೆ ಶೇಫ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಎಂದು ನಾಮಕರಣಗೊಂಡು ಇಂದು ಸುಮಾರು 5-6 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸರಿಸುಮಾರು 5,000 ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಗೋವಿಂದ ಪೂಜಾರಿ ಅವರು ಮಾಲತಿ ಅವರನ್ನು ವಿವಾಹವಾಗಿದ್ದು ಅವರ ಸುಖ ದಾಂಪತ್ಯದಲ್ಲಿ ಪ್ರಜ್ವಲ್ ಮತ್ತು ಪ್ರಜ್ಞಾ ಎಂಬ 2 ಮುದ್ದಾದ ಮಕ್ಕಳು ಇದ್ದಾರೆ. ಅವರು ಉದ್ಯೋಗದ ಯಶಸ್ಸು, ಕೌಟುಂಬಿಕ ಜವಾಬ್ದಾರಿ ಹಾಗೂ ಸಾಮಾಜಿಕ ಕಾಳಜಿಯನ್ನು ಸಮಚಿತ್ತರಾಗಿ ನಿಭಾಯಿಸುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಸಿದ ಕಡು ಬಡವರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಸ್ಥಾಪಿತವಾದ ಇಂದಿರಾ ಕ್ಯಾಂಟೀನ್ಗೆ ಸಹ ಇವರ ಕಂಪನಿ ಅಡುಗೆ ಸರಬರಾಜು ಮಾಡುತ್ತಿದ್ದು ಉತ್ತಮ ಗುಣಮಟ್ಟದ ಆಹಾರ ಎಂದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಗೋವಿಂದ ಬಾಬು ಪೂಜಾರಿ ಹಸಿವನ್ನು ಅನುಭವಿಸಿ ತಿಳಿದುಕೊಂಡವರು. ಬಡವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಊರಿನಲ್ಲಿ ವರಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿದ್ದಾರೆ. ಇದರ ಮುಖ್ಯ ಧ್ಯೇಯ ವಿದ್ಯೆ ಮತ್ತು ಆರೋಗ್ಯ. ಕೋವಿಡ್-19 ಸಂದರ್ಭದಲ್ಲಿ ಈ ಟ್ರಸ್ಟ್ನಿಂದ ಬೈಂದೂರು ಮತ್ತು ಕುಂದಾಪುರದಲ್ಲಿನ ಹಲವಾರು ಕುಟುಂಬಗಳಿಗೆ ಫುಡ್ ಕಿಟ್ ವಿತರಿಸಲಾಯಿತು. ನೀರಿನ ಅಭಾವವಿದ್ದ ಬೀಜೂರು ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಲಾಯಿತು ಮತ್ತು ವಾಸಿಸಲು ಯೋಗ್ಯವಾದ ಮನೆ ಇಲ್ಲದ ಕಡು ಬಡವರಿಗೆ ಮನೆ ನಿರ್ಮಿಸಿ ಕೊಡಲಾಯಿತು. ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಕೂಲ ಮಾಡಿಕೊಡಲಾಯಿತು. ಇವರ ಈ ಸಾಮಾಜಿಕ ಕಾರ್ಯಕ್ಕೆ ಏಷ್ಯಾ ವೈದಿಕ್ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿರುತ್ತಾರೆ. ಬೆಂಗಳೂರಿನ
ಪ್ರಜ್ಞಾಸಾಗರ್ ಹೋಟೆಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಡಿಯಲ್ಲಿ ಈಗಾಗಲೇ 4 ಹೋಟೆಲ್ಗಳು ಆರಂಭಗೊಂಡಿದ್ದು, ಇದರ ಶಾಖೆಗಳು ರಾಮನಗರದ ಚನ್ನಪಟ್ಟಣ, ಮಂಗಳೂರಿನ ಪಿಳಿಕುಳ, ಚಾಮರಾಜನಗರದ ಮಲೈ ಮಾದೇಶ್ವರ ಬೆಟ್ಟ, ಉಡುಪಿಯ ಬೈಂದೂರು ಮತ್ತು ತಿರುಪತಿಯಲ್ಲಿ ಇದೆ. ಹಾಗೂ ಇನ್ನೂ 10 ಹೋಟೆಲುಗಳು ಆರಂಭಗೊಳ್ಳಲಿದೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಮೀನಿನ ಚಿಪ್ಸ್ ಇವರ ಮತ್ತೊಂದು ಕಂಪನಿಯಾದ ಮತ್ಸ್ಯಲೋಕ ಪ್ರೈವೇಟ್ ಲಿಮಿಟೆಡ್ನಲ್ಲಿ ತಯಾರಿಸಲಾಗುತ್ತಿದ್ದು, ಚಿಪ್ಸ್ ಪ್ರಿಯರಿಗೆ ಬಹಳ ರಸದೌತಣವಾಗಿದೆ. ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಈ ಸಾಧಕರಿಗೆ ನಮನಗಳು ಮತ್ತು ಶುಭಾಶಯಗಳು. ಶ್ರೀಯುತರಿಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಸುರೇಂದ್ರ ಪೂಜಾರಿ ಅವರು ಸ್ಮರಣಿಕೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ರಾಜಕೀಯ ಕ್ಷೇತ್ರಗಳು ಗೋವಿಂದ ಪೂಜಾರಿಗಳು ಪ್ರವೇಶ ಮಂತದುಳ್ಳರು ಅವರಿಗೆ ಶುಭಾಶಯ ಬರುವುದಿಲ್ಲ. ಬಿಜೆಪಿದ ದೊಡ್ಡ ಕಾರ್ಯಕರ್ತರಾದ ನಮ್ಮ ಕುಂದಾಪುರದ ಪರಿಸರಗಳು ಜನಸೇವೆ ಜನಾರ್ದನ ಸೇವೆ ಪಂಪಿನ ರೀತಿ ಗೋವಿಂದ ಪೂಜಾರಿಗಳು ಕೆಲಸ ಮಂತದುಳ್ಳರು ಅವರಿಗೆ ಶುಭಾಶಯ ಬಕ್ಕ ಅಭಿವಂದನೆ. ನನ್ನದ ರಟ್ಟಣೆ ನಮ್ಮ ಅತಿಥಿಯಾದ ಇದರಲ್ಲಿ ಎಕಡೆ ಅಧ್ಯಕ್ಷರು ಅನ್ನ ಗುಣಗಾನ ಮಂತ್ರಿ ಅನ್ನ ವೇದಿಕೆದ ಕ್ರಮದ ಪ್ರಕಾರ ಇತ್ತೆ ಅನ್ನ ಪರಿಚಯ ಮಂತದಲ್ಲಿರು ಎಂಗಲ ಉಪಾಧ್ಯಕ್ಷರಾಯ್ತಿನ ಸಂತೋಷ್ ಕುಮಾರ್ ಶೆಟ್ಟಿ ಅನ್ನ ಶ್ರೀಮತಿ ಸರಿತಾ ಸಂತೋಷ್ ಕುಮಾರ್ ಶೆಟ್ಟಿ. Good evening to one and all. Today I will be introducing you to Shri N.T. Pujari. He is one of the proud ex-student of our Mother India Night School. Hailing from a small town of Gujjadi, Kundapura, Narayan Timappa Pujari, famously known as Shri N.T. Pujari, comes with a 40+ years of experience in food and beverage industry. His ventures have for years delighted the Indian taste buds by offering cuisines across categories. He is the MD and chairman of Shri Shiv Sagar Foods and Resorts Private Limited, with famous brands under its bucket: Shiv Sagar, Butterfly High, Kaima, Big Small Cafe Plus Bar, and multiple other formats. He is also the partner at Mahesh Lunch Home with outlets across Mumbai, Thane, and Pune. Alongside being a pioneer in the food industry, Shri N.T. Pujari is the director of Greenland Tiles Limited, manufacturing terracotta tiles in Kundapura, Mangalore. He is also the director at Bharat Cooperative Bank, chairman of Billava Chamber of Commerce and Industry, ex-president of Kundapura Sangha, ex-president of Billava Jagruti Palaga, president of Kundapura Sangha, and among others. N.T. Pujari is a philanthropist at heart and holds a keen interest in serving the community. He has been the frontier in many of the community enriching programs like Samuhika Vivaha, cultural programs, educational related sponsorships, sports programs, community hall built at Kundapura. When not at work, Mr. N.T. Pujari loves to keep himself fit, travels to exotic places and explore new experiences the places have to offer. We are indeed to have his presence today as a guest of honor. Now I request our secretary Mr. Harish Mendin to honor Mr. N.T. Pujari by a memento and bouquet. ನಾರಾಯಣ ಟಿ ಪೂಜಾರಿ ಈ ಕಾರ್ಯಕ್ರಮವಾದ ವಿಶೇಷವಾದ ಬೈದರು ರೇపు ನನ್ನ ಕಾರ್ಯಕ್ರಮ ಬೇದಿರ್ತದೆ ಲೇ ಲದಾಖ್ದ ಟೂರ್ ಇತ್ತು ನನ್ನ ಫ್ಯಾಮಿಲಿ ಜೊಟ್ಟು ಅವನ್ ಕ್ಯಾನ್ಸಲ್ ಮಂತದ ಈ ಸಮಾರಂಭ ಬೈದರು ಎನ್ನ ರಾತ್ರಿ ಶಾಲೆದ ವೇಳೆಯ ನೆತ್ಕೊಂಡು ಅಕಲಿಗೆ ಅಭಿನಂದನೆ ಮಾಡ್ಕೊಂಡು ನೀವು ತುಂಬ ಪೋಲೆ ಬಂದ್ಬಿಟ್ಟಿನ ಮಾತಾಡಿದ ಸಹಾಯ ಬರು ನಿಮ್ಮ ಉದ್ದೇಶರು ಬೈದರು ಎನ್ ಟಿ ಪೂಜಾರಿ ಧನ್ಯವಾದ. ಇತ್ತೆದ ನಮ್ಮ ಮುಂಬೈದ ಹಿರಿಯರಾಯ್ತಿನ ಎಲ್ ವಿ ಅಮೀನ್ ಅವ್ರನ್ನ ಪರಿಚಯ ಮಾಡ್ಕೊರ್ಲಿರು ಭವ್ಯ ಶೆಟ್ಟಿ. Good evening to one and all present here. I am highly honored and feel privileged to have been given the opportunity to address L.V. Amin on this very special occasion. Shri L.V. Amin, President of Jaya Shri
Krishna Premi Samiti NGO, Mumbai from 2021. Established in 2000 to develop industries in Dakshina Kannada and Udupi districts, whereby creating employment, self-employment and business opportunities at the same time protecting the environment. Mr. Amin, as a student, he took keen interest in social welfare and community development activities. He joined BJP to serve local people with better results. The party recognized his contribution and appointed him as the president of BJP Santa Cruz Vidhan Sabha in 1994 to 2000. The exposure to organizational work he has been promoted by the year. At present, he is a member of Executive Committee BJP Maharashtra State as a prestigious post. Mr. L.V. Amin, a mechanical draftsmanship diploma holder, ventured into business in the name of Miss Ambika Tools. Now he is a successful businessman, owns Miss Ambika Enterprise, Ambika Die Casting India, Ambika Technology, Ambika Moltech Private Limited. A great social worker, Mr. L.V. Amin actively participated in many social and religious organizations. In recognition of his social service, he is awarded with Samaj Bhushan, Samaja Ratna, Bharata Jyoti, Suvarna Kannadiga. He received appreciation award from Governor of Maharashtra for his outstanding social work. We are happy to have Mr. L.V. Amin as today's guest of honor. Now I request our treasurer, Mr. Chandrahas Belshada, to honor Mr. L.V. Amin by mementa and bouquet. Thank you. ಎಲ್.ವಿ. ಅಮೀನ್ ಮಧುರಣ್ಣೆಗತ್ತು ಮುಂಬೈದ ಅನೇಕ ಸಂಘ ಸಂಸ್ಥೆಗೆ ಆ ಕಾರ್ಯಕ್ರಮ ನನ್ನ ಧನ ಸಹಾಯ ಉಂಟು ಸಾಧಾರಣ 40 ವರ್ಷ ದಿಂಚಿ ಏತು ಸಂಘ ಧನ ಸಹಾಯ ಮಂದಿರ ನಂಗೆ ಗೊತ್ತಿದ್ದು ಬಿಲ್ಲ ವಿಷಯದ ಅಧ್ಯಕ್ಷರಾದ ಬಂದಿನ ಕೆಲಸ ಭಾರಿ ಮಲ್ಲೋಡು ಬಿಲ್ಲ ಜಾಗೃತಿ ಬಳಗ ಪಕ್ಕ ಬಿಲ್ಲ ವಿಷಯ ಒಟ್ಟವರನ್ನ ಮಂದಿನ ಕೆಲಸ ಭಾರಿ ಮಲ್ಲೋಡು ಮಹಾ ಸಾಧಕರಾದ ಎಲ್.ವಿ. ಅಮೀನ್ ಮಸ್ತ್ ಕೆಲಸದ ಬಿಜಿತ್ ನೀಡಿ ಬೈದೇರು ಈ ಕಾರ್ಯಕ್ರಮ ಬೈದಿದ್ದಾರೆ ವಿಶೇಷವಾದ ಧನ್ಯವಾದ ಬರ್ಪ. ನೆಕ್ಸ್ಟ್ ಪುನಃ ನಮ್ಮ ಯಾಕಂದ್ರೆ ಸುರೇಂದ್ರ ಪೂಜಾರಿ ಮಲ್ಲೆ ಕಡೆ ಜಯಸುವರ್ಣ ಸುಪುತ್ರೆ ಸೂರ್ಯಕಾಂತ ಜಯಸುವರ್ಣ ಅದನ್ನ ಪರಿಚಯ ಮಾಡಿಕೊಳ್ಳಿರು ಮಲ್ಲಿಕಾ ರಮೇಶ್ ಪೂಜಾರಿ. ಸೂರ್ಯಕಾಂತ್ ಜಯಸುವರ್ಣ ಅವರು ಮುಂಬೈ ಬಿಲ್ಲವ ಸಮಾಜದ ಅಭಿವೃದ್ಧಿಯ ರೂವಾರಿ ಸ್ವರ್ಗೀಯ ಜಯಸಿ ಸುವರ್ಣ ಅವರ ಹಿರಿಯ ಪುತ್ರ. ಜಯಸಿ ಸುವರ್ಣರು ಮುಂಬೈ ಬಿಲ್ಲವ ಅಸೋಸಿಯೇಷನ್ನಲ್ಲಿ 21 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಬಿಲ್ಲವ ಭವನ ಹಾಗೂ 22 ಸ್ಥಳೀಯ ಕಚೇರಿಗಳ ಸ್ಥಾಪನೆಗೆ ಕಾರಣಕರ್ತರಾಗಿ ಮುಂಬೈಯಲ್ಲಿರುವ ತನ್ನ ಸಮುದಾಯಕ್ಕೆ ಭದ್ರ ನೆಲೆ ಗೌರವ ಸ್ಥಾನಮಾನಗಳನ್ನು ಒದಗಿಸಿಕೊಟ್ಟವರು. ಉನ್ನತ ಮಟ್ಟದ ಚಿಂತಕರಾಗಿದ್ದ ಜಯಸುವರ್ಣರು ಕೇವಲ 5 ಶಾಖೆಗಳಿದ್ದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು 102 ಶಾಖೆಗಳವರೆಗೆ ಕೊಂಡೊಯ್ದು ಸಾವಿರಾರು ಮಂದಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಟ್ಟವರು. ಶಾಲೆಗಳನ್ನು ನಿರ್ಮಾಣ ಮಾಡಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದು ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಅನವರತ ಶ್ರಮಿಸಿದವರು. ಇವರ ಪುತ್ರ ಸೂರ್ಯಕಾಂತ್ ಅವರು ತಂದೆಯಂತೆಯೇ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಅವರದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು SSC ಅವರಿಗೆ ಮಹಾರಾಷ್ಟ್ರದ ಪಂಚಗಣಿಯ ಸಂಜೀವನ್ ವಿದ್ಯಾಲಯ ಬೋರ್ಡಿಂಗ್ ಶಾಲೆಯಲ್ಲಿ ಪೂರೈಸಿ ಉನ್ನತ ಶಿಕ್ಷಣವನ್ನು ಮುಂಬಯಿಯ ಅಂಧೇರಿಯಲ್ಲಿ MVLU ಕಾಲೇಜಿನಲ್ಲಿ ಪಡೆದಿದ್ದಾರೆ. US ಡಲ್ಲಾಸ್ನಲ್ಲಿ ವಾಣಿಜ್ಯ ಪೈಲಟ್ ತರಬೇತಿಯನ್ನು ಪಡೆದು ಪರವಾನಗಿಯನ್ನು ಗಳಿಸಿಕೊಂಡ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಮಾಜ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡ ಜಯಸಿ ಸುವರ್ಣರು ಸಾಮಾಜಿಕ ಚಟುವಟಿಕೆಗಳಲ್ಲಿ ವ್ಯಸ್ತರಾಗಿದ್ದರಿಂದ ಅವರಿಗೆ ಬೆಂಬಲ ನೀಡಲು ಸೂರ್ಯಕಾಂತ್ ಅವರು ತನ್ನ ತಂದೆಯ ಉದ್ಯಮದ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡರು. 2011ರಿಂದ 2019ರವರೆಗೆ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಯುವ ಅಭ್ಯುದಯ ಉಪಸಮಿತಿಯಲ್ಲಿ ಸೇವೆ ಸಲ್ಲಿಸಿದರು. ತಂದೆಯ ನೆನಪಿನ ಸಲುವಾಗಿ ಮುಲ್ಕಿಯಲ್ಲಿ ಜಯಶ್ರೀ ಸುವರ್ಣ ರೋಟರಿ ಕ್ಲಬ್ ಚಿಲ್ಡ್ರನ್ ಪಾರ್ಕ್ ಸ್ಥಾಪಿಸಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಳದ ಉಪಾಧ್ಯಕ್ಷರಾಗಿ
ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸೂರ್ಯಕಾಂತ್ ಅವರು ಊರು ಮತ್ತು ಪರವೂರಿನಲ್ಲಿ ನಡೆಯುವ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಶ್ರೀ ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಲ್ಕಿ ಇದರ ಟ್ರಸ್ಟಿ, ದೇವಿ ಬೈದ್ಯತಿ ಕೋಟಿ ಚೆನ್ನೈಯರ ಮೂಲಸ್ಥಾನ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತಿಲ್ನ ಟ್ರಸ್ಟಿ, ಶ್ರೀ ಗೋಕರ್ಣನಾಥ ಕ್ಷೇತ್ರ ಪುತ್ರೋಳಿ ಇದರ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿ ಹಾಗೂ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಇದರ ಮುಂಬೈ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಈಗಾಗಲೇ ಕನ್ನಡಿಗರ ಪತ್ರಕರ್ತರ ಸಂಘ ಮಹಾರಾಷ್ಟ್ರ, ರೈನ್ಬೋ ಬುಡೋಕೋನ್ ಕರಾಟೆ ಅಕಾಡೆಮಿ, ತುಳು ಕನ್ನಡಿಗರ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಗೌರವಿಸಿವೆ. ಇವರಿಗೆ ನಮ್ಮ ಶುಭಾಶಯಗಳು. ಇವರನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರಾಮದಾಸ್ ನಾಯ್ಕ್ ಸ್ಮರಣಿಕೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ರಾಮದಾಸ್ ನಾಯಕರು ನಮ್ಮ ಸಂಘದ ಪ್ರಾರಂಭದಿಂದ ಸೇವೆ ಮಾಡುತ್ತಿರುವವರು, ಈಗ ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ. ಸ್ಕೌಟ್ ಅಧ್ಯಾಪಕರು, ಅನೇಕ ಕ್ರಿಯಾ ಚಟುವಟಿಕೆ ಪ್ರೇರಣಾ ಶಕ್ತಿ ರಾಮದಾಸ್ ನಾಯಕ್. ಸೂರ್ಯಕಾಂತ್ ಸುವರ್ಣ ಅವರ ಬಗ್ಗೆ ಇನ್ನೊಂದು ಹೇಳೋದಾದರೆ, ಜಯಸುವರ್ಣರು ಯಾವ ಕೆಲಸವನ್ನು ಅಪೂರ್ತಿಯಲ್ಲಿ ಬಿಟ್ಟೋಗಿದ್ದಾರೆ, ಆ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಅವರು ಕಟಿಬದ್ಧರಾಗಿದ್ದಾರೆ ಎಂಬುದು ಸಂತೋಷದ ಸಂಗತಿ. ಅವರೊಡನೆ ಅನೇಕ ಮಿತ್ರರು ಸಹ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಈಗ ನನ್ನ ದುಮ್ಮದ ಪರಿಚಯ ನಮ್ಮ ಹಿರಿಯರಾದ ಶ್ರೀಮಾನ್ ಶ್ಯಾಮ್ ಎನ್ ಶೆಟ್ಟಿ ಅವರು ನೀವು ಬಾಂಬೆಡಿಗೆ ಬೈದಿರು, ನೀವು ಬಾಂಬೆಡ ಕೂಡ ಈ ಕಾರ್ಯಕ್ರಮ ಪೋರಣ್ಣು ಆ ಕಾರ್ಯಕ್ರಮ ಪೋಪು ಬರ್ಪೂಜಿನ ಬಂದ್ಪೂಜಾರಿ ಎಲ್ಲ ಬೇಜಾರು ಮಮ್ಮ ಜನ ಯಾಪಲ್ಲ ಮೋನಿನ ತೆಲ್ಕೆದಾನೆ ಮೋನಿನ ಅದು ಮೇಲೆ ಭಾರಿ ಕಷ್ಟ ಮಿತ್ತು ಬೈದಿನಾರು ಅನ್ನ ಪರಿಚಯ ಒಳ್ಳೆಯದು. ಜಯರಾಮ್ ಕೆ ಪೂಜಾರಿ ಈಗ ನನ್ನ ಜೊತೆ ಕಾರ್ಯದರ್ಶಿ. ಇಂದಿನ ಗೌರವ ಅತಿಥಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಲಿಪ ಉತ್ತಿರಿನ ಶ್ರೀ ನಾರಾಯಣ್ ಶೆಟ್ಟಿ ಮತ್ತು ಶ್ರೀಮತಿ ಕೃಷ್ಣಿ ಶೆಟ್ಟಿ ದಂಪತಿಗಳಿಗೆ ಹುಟ್ಟಿದ ಶ್ರೀ ಶ್ಯಾಮ ಎನ್ ಶೆಟ್ಟಿ ಅವರು ನಕ್ರೆ ಮಾಲಿಂಗೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯವರೆಗೆ ಕಲಿತು ನಂತರ ಮುಂಬೈ ಸೇರಿದರು. ಇಲ್ಲಿ ಪ್ರಖ್ಯಾತ NKES ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಕಲ್ಸಾ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಪೂರ್ಣಗೊಳಿಸಿದರು. ಶಾಲಾ ಕಾಲೇಜಿನ ದಿನಗಳಲ್ಲಿ ಉತ್ತಮ ಬ್ಯಾಡ್ಮಿಂಟನ್ ಆಟಗಾರರಾಗಿ ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ರಾಜ್ಯದ ಮಟ್ಟದ ಪಾರಿತೋಷಕ ಪಡೆದಿರುವವರು. ಈಗ ಕೇಟರಿಂಗ್ ಉದ್ಯಮ ಕ್ಷೇತ್ರದಲ್ಲಿ ಗುರುತಿಸಲ್ಪಡುವ ಈ ಸಾಧಕರಿಗೆ ತಂದೆಯ ಹೋಟೆಲ್ ಉದ್ಯಮದ ಅನುಭವ ಪಡೆದರು. ಬಳಿಕ ತನ್ನ ಪ್ರತಿಭೆ, ವಿದ್ವತ್ತು, ಶ್ರದ್ಧೆ, ಕಠಿಣ ಪರಿಶ್ರಮದ ಮೂಲಕ ಯಶಸ್ವಿಯಾದರು. ಈಗ ಮುಂಬೈಯಲ್ಲಿ ಅನೇಕ ಸಭಾಗೃಹಗಳಲ್ಲಿ ಇವರ ಕ್ಯಾಟರಿಂಗ್ ಸೇವೆಗೆ ಬೇಡಿಕೆ ಇರುವುದೇ ಅವರ ರುಚಿ, ಶುಚಿ, ಆಧುನಿಕ ಸೇವೆಗೆ ಸಾಕ್ಷಿಯಾಗಿದೆ. ಇವರ ಶೆಟ್ಟಿ ಕ್ಯಾಟರರ್ಸ್ಗೆ ಪ್ರಥಮ ಆದ್ಯತೆ ಸಿಗುತ್ತಿದೆ. ಶ್ಯಾಮ ಶೆಟ್ಟಿ ಅವರ ವಾಸಿಯ ಶ್ವೇತಾ ಹೋಟೆಲು, ಕೋಪರ್ಗೇರ್ನೆಯ ಹೋಟೆಲ್ ಗ್ರ್ಯಾಂಡ್ ಮುಕಾಂಬಿಕಾ ಇವುಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಇವರು ಕಲಾಪ್ರಿಯರು. ನಾಟಕಗಳಲ್ಲಿ ಉತ್ತಮ ನಟನೆ ಮಾಡುವ ಹವ್ಯಾಸದಿಂದ ಈ ಕ್ಷೇತ್ರಕ್ಕೂ ಅವರ ಕೊಡುಗೆ ಉಲ್ಲೇಖನೀಯ. ಸಮಾಜ ಸೇವೆಯ ಪ್ರವೃತ್ತಿಯಿಂದಾಗಿ ಪ್ರತಿಷ್ಠಿತ ಬಂಡ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷ ಸ್ಥಾನವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಅಸೋಸಿಯೇಷನ್ನ ಅಭಿವೃದ್ಧಿಗೆ ಕಾರಣರಾದರು. ನವಿ ಮುಂಬೈ ಹೋಟೆಲ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ, ಹೋಟೆಲ್ ಅಸೋಸಿಯೇಷನ್ ಆಫ್ ಮಹಾರಾಷ್ಟ್ರ ಇದರ ಕೋಶಾಧಿಕಾರಿಯಾಗಿ, ಮುಂಬೈ ಕೇಟರರ್ಸ್ ಅಸೋಸಿಯೇಷನ್ ಹಾಗೂ ಇತರ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಸಂಘಟನೆಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ತನು ಮನ ಧನದ ಮೂಲಕ ಸೇವೆ ಕಾರ್ಯದಲ್ಲಿ ತೊಡಗಿರುವರು. ಶ್ರೀ ಶ್ಯಾಮ ಶೆಟ್ಟಿಯವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ. ಬೆಂಗಳೂರಿನ ರಾಷ್ಟ್ರೀಯ ವಿಭೂಷಣ ಪ್ರಶಸ್ತಿ, ಯಕ್ಷ ಕೌಮುದಿ ಪ್ರಶಸ್ತಿ, ಬಂಟರ ಸಂಘ ಮುಂಬೈ, ಬಿಲ್ಲವ ಜವಾನ್ರೆ, ಶ್ರೀ ವಿನಾಯಕ ಯಕ್ಷಕಲಾ ತಂಡ, ಮಕ್ಕಳ ಮೇಳ ಕೆರಕಾಡು ಇವುಗಳು ಕೂಡ ಶ್ಯಾಮ ಶೆಟ್ಟಿ ಅವರ ಸೇವೆಯನ್ನು, ಕೊಡುಗೆಯನ್ನು ಮನ್ನಿಸಿ ಗೌರವಿಸಿವೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಿಡುವು ತೆಗೆದುಕೊಂಡು ಶ್ರೀ ಶ್ಯಾಮ ಶೆಟ್ಟಿಯವರಿಗೆ ಕೃತಜ್ಞತೆಗಳು. ಶ್ಯಾಮನ್ ಶೆಟ್ಟಿ ಇವರಿಗೆ ಸತ್ಕಾರವನ್ನು ಮಂಜುನಾಥ್ ಕೆ ಪೂಜಾರಿ ಮಾಡಬೇಕಾಗಿ ವಿನಂತಿ.
ಈಗ ನಮ್ಮ ಮುಂದೆ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಎಂಗಳ ಸಂಘದ ಉಪಾಧ್ಯಕ್ಷರಾದರು ಅಂಡ ಮೇರಿನ ಸಾಧನೆ ಬಾರಿ ಮಲ್ಲೊಂಡು ಅನ್ನ ಪರಿಚಯ ಮಾಡ್ಕೊಳ್ಳಿ ರೋಶ್ನಿ ಟಿವಿ ಪೂಜಾರಿ. Mr. Santosh Shetty completed his primary education at native place from KPC, Hosangadi near Kundapura. Owing to his family conditions, he, like many others, said goodbye to his place of birth and came to Mumbai and started minimal jobs in the year 1994 and joined at Mother India Free Night High School and completed his SSC in 1997. In the year 1998, at a very young age of 19 years, he diverted his mind to try his luck in opening catering businesses in the name of Star Caterers. His business venture now expanded and he has joined hands with Sai Group partnership firm having chains of restaurant in the name of Malvan Tadka in Mumbai, Thane, Navi Mumbai and Pune. In the year 2013, he started a private limited company in the name of his lovely daughter, Sanvi Star Hospitality Private Limited. Having more than 45 corporate, industrials, government, educational clients all over Mumbai and Pune. Mr. Santosh Shetty, being a big entrepreneur, he has not forgotten his roots from where he started to grow. Honesty, sincerity and hard work helped him to be a successful man he is today. That is the reason he involves himself in all possible sort of charitable work. An ex-student of Mother India, his heart and mind is always ready to do anything for his school. Mother India Free Night High School is our beloved school. We are proud to have him as a guest of honor. Now, I would request our committee Chairman Shri Sadanand Shetty to honor Mr. Santosh Shetty by memento and bouquet. ಸಂತೋಷ್ ಶೆಟ್ಟಿ ಇನ್ನಿತ ಪೂರ ಡಿನ್ನರ್ದ ಅಂಚನೆ ಮಧ್ಯಾಹ್ನದ ಪೂರ ಇಲ್ಲಿ ಸ್ಪಾನ್ಸರ್ ಆದಲ್ಲಿ ಮಾತಾಡಿ ಚಪ್ಪಾಳೆ ಪಡೆದವರಿಗೆ ಅಭಿನಂದನೆ ಕೊಡ್ತೀನಿ. ಮೊನ್ನೆ ಬಂದುಲೆ ನಮ್ಮ ಶ್ಯಾಮನ್ ಶೆಟ್ಟಿ ಅರೆ ಬೇತಾಯಿ ಕಾರ್ಯಕ್ರಮ ಪೋರಿತಿನ ನಂತರ ಪರಿಚಯ ಬೇತ ಅತಿಥಿಗಳನ್ನ ಪಕ್ಕ ಬಣ್ಣದು ಅರೆ ಒಂಜಿ ಅವಕಾಶದ ಸಂದರ್ಭ ಕೊರಂದು ನಿಗಳ ಕ್ಷಮೆಗೆ ಇನ್ವೆ ಶ್ಯಾಮನ್ ಶೆಟ್ಟಿ ನಮ್ಮ ಯಾಪಲ ಬೋಡುತ್ತಿನ ಜನ ಅವ್ರ ಬೇತಾಯಿ ಕಾರ್ಯಕ್ರಮ ಅರ್ಜೆಂಟ್ ಪೋರಣ್ಣ ಅಂಚಾದ ಅರೆಗೆ ಅಣ್ಣಂತ ಅವ್ರನ್ನ ಅನುಗ್ರಹದ ಭಾಷಣ ಕೊರಡು ಬಂದು. ನಮಸ್ಕಾರ. ಇನ್ನು ಆ್ಯಕ್ಚುಲಿ ನನ್ನ ಏನು ತಪ್ಪತ್ತೊಂದಿಲ್ಲ ಈತ ಸಬ್ಮಿಟ್ ಈತ್ ಮಲ್ಲ ಒಂಜಿ ವೇದಿಕೆ ಮಧ್ಯೋಡು ಲಗೊಂದು ಬೋರೆ ಇಂಕ ಮನಸ್ಸಿಜ್ಜಿ ಆಂಡ ಅವಲ್ಲ ಇಂಚಿನ ಒಂಜಿ ಯಾನು ಸುರುಟು ನಮ್ಮ ಮದರ್ ಇಂಡಿಯಾ ನೈಟ್ ಸ್ಕೂಲ್ದ ಎಕ್ಸ್ ಸ್ಟೂಡೆಂಟ್ಸ್ದ ಈ ಫಂಕ್ಷನ್ಗೆ ಬರೋಡಂದು ಬರ್ತದಿತ್ತೆ. ಈಗ ನಾನು ಕ್ಷಮಿಸೋದು ನಿಗಳ ಮಾತಾಡೋದು ವೇದಿಕೆ ಇತ್ತಾಗಲೇಡ ಬೊಕ್ಕ ಸಭ್ಯತೆ ಸಮೀಕರಣ ಏನು ಕ್ಷಮಿಸೋದು ನಿಗಳ ಕೇಂದ್ರ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ಸ್ ಫೌಂಡೇಶನ್ ಶ್ರೀ ಸುರೇಂದ್ರ ಪೂಜಾರಿ ಅಧ್ಯಕ್ಷರು ಉದ್ಘಾಟನೆ ಮಾಡಿನ ಸಮಾರಂಭಗಳು ಮುಖ್ಯ ಅತಿಥಿಯಾದ ಗೋವಿಂದ್ ಬಿ ಪೂಜಾರಿ, ಗೌರವ ಅತಿಥಿಯಾದ ವೈದ್ಯರು, ಜಿಲ್ಲಾ ಮಹಾಮಂಡಲದ ಉಪಾಧ್ಯಕ್ಷರನ್ನ ಸೂರ್ಯಕಾಂತ್ ಜೆ ಸುವರ್ಣರು,
ಬಿರ್ಲಾ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಎಲ್ ವಿ ಅಮಿನ್ಯರ ಸಂತೋಷ್ ಶೆಟ್ರೆ ವೇದಿಕೆ ಮಾತ ಗಣ್ಯರ ಸೇರ್ತಿನ ಈ ಸಭೆದ ಮಾತ ಬಂಧುಗಳಿಗೆ ಎನ್ನ ಉಡಲ್ದಿನ ಸೊನ್ಮೆನ ಸಂದಾಯಿಸ್ ಮಲ್ತುಂದಿಲ್ಲ ಮದರ್ ಇಂಡಿಯಾ ಶಾಲೆದ ಭಾರಿ ಸುರುಡ್ದಿಂಚಿಲ್ಲ ಮದರ್ ಇಂಡಿಯಾ ಅಲ್ಪ ಫೋರ್ಟ್ ಏರಿಯಾಡು ಸುಮಾರು ಶಾಲೆಲಿತ್ತ ನೈಟ್ ಸ್ಕೂಲು ಗುರುನಾರಾಯಣ್ ನೈಟ್ ಸ್ಕೂಲು ಬೊಕ್ಕ ವಿದ್ಯಾನಿಧಿ ಅಂಚ ಈ ಶಾಲೆದ ಮಾತಿನ ಉದ್ದೇಶ ಏನೇನಾಗ ಅದಾಗ ನಮ್ಮ ಊರುಡು ಬೈದಿನ ಬಂಗೋಡು ಬೈದಿನ ಈ ಜೋಕ್ಲೆಗ್ ವಿದ್ಯಾಭ್ಯಾಸ ಕೊರ್ಪುನ ಒಂಜಿ ಧ್ಯೇಯಂದಿದ್ದು ಅಲ್ಪ ಬೇತೆ ರಾತ್ರಿ ಶಾಲೆ ಶುರು ಮಾಡಿದ್ರು ಐಟ್ ಇತ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ಸ್ ಫೌಂಡೇಶನ್ ಒಂದೇನು ಚೇಂಜ್ ಮಾಡ್ತದ ಇನ್ನು ಉದ್ಘಾಟನೆ ಮಂದಿನ ನಿಗ್ಲೆ ಮಾಡ್ತಿರಲಿಲ್ಲ ಎನ್ನ ಅಭಿನಂದನೆಯನ್ನು ಸಲ್ಲಿಸೋಂದ ದಯಪಣ್ಣಾಗ ಇತ್ತದ ಸಾಧಾರಣ 2009 ಎನ್ಪೋರ್ದು ಬೊಕ್ಕದಾಗ್ಲಿಗ ನೆತ್ತ ಕಷ್ಟ ಫಲ ಎಂಚಿನಂದ ಜಾಸ್ತಿ ಗೊತ್ತು ಪರೆಂಚಿ ಆಂಡ 1939 35-40 ವರ್ಷ ತುಂಬ ಇದನ್ನ ಈ ಮಾತೆಲ್ಲ ವಿದ್ಯೆಗೂ ಮಲ್ಲ ಪ್ರಾರ್ಥನೆ ಕೊರ್ದು ಆ ಕಲ್ಪನ ಒಂಜಿ ಫ್ರೀ ಸಾಧ್ಯ ಮಸ್ತ್ ಶಾಲೆದ ಮಸ್ತ್ ಮಾಸ್ಟರ್ನಗಳು ರಾತ್ರಿ ಇಡ್ಬೋದು ಕಲ್ಪ ಒಂದಿತ್ತಿನ ಯಾನ್ ಕೇಂದ್ರಿನ ಐಟ್ ಒಂಜಿ ಎಂಕಲ್ಲ ಅಭ್ಯಾಸ ಕುರ್ಕಲ್ಲ ಐಟ್ ಭಾರಿ ಪ್ರೀತಿ ಭಾರಿ ಮನಸ್ಸು ಹುಮ್ಮಸ್ಸಂತಿದ್ದ ಮಸ್ತ್ ಶಾಲೆ ಕಲ್ಪಂದಿದ್ದೇರು ಅಲ್ಲ ನೈಟ್ ಸ್ಕೂಲು ಕಲ್ಪದೇರು ಪೊಕ್ಕನಿ ವಿಷಯ ಪನರ ಇಚ್ಛೆ ಪಡುವನ್ನಾಗ ಏರು ಆ ಟೈಮಲ್ಲಿ ರಾತ್ರಿ ಶಾಲೆ ಹೋದು ಕೆಲಸ ಮಲ್ತದು ವೇಟರ್ ಮೋರಿಡು ಮ್ಯಾನೇಜರ್ ಅದು ರಾತ್ರಿ ತಿಕ್ಕಿನ ಶಾಲೆಡು ವಿದ್ಯಾಭ್ಯಾಸ ಕಲ್ಪೊಡಿಂಪುನ ಒಂಜಿ ಉದ್ದೇಶ ಒಂದು ಅದಾಗ ಆ ಶಾಲೆ ಹೋದು ಉತ್ತೀರ್ಣರಾತಿನ ಅಗುಲು ಇನಿ ಬಾಂಬೆಡು ಮನಮಲ್ಲ ಜನಕುಲು ಪಕ್ಕ ಮಾತ್ರ ಫೀಲ್ಡ್ ಇಲ್ಲ ವಕೀಲರ ಆಡು ಡಾಕ್ಟರ್ನಗಳ ಆಡು ಬೊಕ್ಕ ಮಲ ಸ್ಟಾರ್ ಹೋಟೆಲ್ 5 ಸ್ಟಾರ್ ಹೋಟೆಲ್ ಬೊಕ್ಕ ಉದ್ಯೋಗಗಳು ಮಾತ್ರ ಇಟ್ಲ ಪೂರ ಆ ಟೈಮದ ನೈಟ್ ಸ್ಕೂಲ್ ಕುಲ್ತಾಗಲು ಮಸ್ತ್ ಜನ ಉಳ್ಳೇರಿಂದ ಬರೋದಂಗೆ ಸಂತೋಷ ಉಂಟು ಏರು ಆ ಟೈಮಡು ಶಾಲೆಗೆ ಏರ್ಲ ಕಡಪದ್ನ ಅಪ್ಪೆಮ್ಮೆಲ್ಲ ಭಾರಿ ಕಮ್ಮಿ ಬಾಂಬೆಡು ಊರುಡು ಬಾಂಬೆ ಹೋದು ಇದಕ್ಕೆ ಕಲ್ಪನ ಕಲ್ಪನ ಮಗ ಕಲ್ತಿದ್ದೀರ ಅವ್ರು ಕಬಾಸ್ ತೆಕ್ಕಲಂದು ಕಡಪಡ್ತೇನಗಳು ಹೋಟೆಲ್ ಅದಕ್ಕೆ ನಮಕ ಮಲ್ಲ ಒಂಜಿ ಸ್ನಾನಮಾನ ಕೊಡ್ತೀನಿ ಇಟ್ಟದ್ರದ್ದು ಇನಿ ಸಾಧಾರಣ 10% ಏತ್ ಮಲ್ಲ ಇಂಡಸ್ಟ್ರೀಸ್ ಕೇಳಲ್ಲ ಊರು ಶಾಲೆಗೆ ಹೋಗ್ತೀನಿ ನಾನು ರಾತ್ರಿ ಶಾಲೆಗೆ ಹೋಗ್ತೀನಿ ನಾನು ನೈಟ್ ಸ್ಕೂಲ್ ಹೋಗ್ತೀನಿ ನಿಜವಾದ ಒಂದೊಂಜಿ ನಮ್ಮ ಆ ಟೈಮದ ಆ ತಿಗಿದ್ನ ಆ ಶಾಲೆದ ಒಂಜಿ ಉನ್ನೇನು ನಮ್ಮ ಭಾರಿ ಐಕ್ ಒಂದು ತಿಗದಿಲ್ಲ ಐಕ್ ನಮ್ಮ ಮಾತಿಲ್ಲ ಆ ದೇವರ ಪ್ರಾರ್ಥನೆ ಮಾಡ್ತೀವಿ ದೇವನಾಗ ಇತ್ತ ಬರಲೋಡು ಡೊನೇಷನ್ ಬೊಕ್ಕೊಂಜಿ ಕೊಡೋಂಜಿ ಕೊರ್ತು ಕಲ್ತಿನ ಜೋಕುಲು ಆಗಲೇ ಕೆಲಸ ಅಜ್ಜಿ ಕೆಲಸ ಇರ್ತದೆ ಬೇತೆ ಉದ್ಯೋಗಗಳು ಬೋಗ್ತಾರೆ ಬೇತೆ ಹಾಳು ಉದ್ಯೋಗಗಳನ್ನ ಬೋಗ್ತಾರೆ ಆಂಡ ಅವ್ರು ನೈಟ್ ಸ್ಕೂಲು ಕಲ್ತಿನ ಜೋಕುಲು ಏರ್ಲ ಅಡ್ಡ ತಾತಿ ಬರ್ತದಲ್ಲಿ ಇದ್ದಿದೆ ಹೇಗೆ ಬಂದ್ಬಿಟ್ಟಾಗ ಅದಾಗ ಕಷ್ಟದ ಕೆಲಸಗಳು ಬಂಗೋಡ್ ಕೆಲಸ ಬಂದಿರ ಆಗ ಊಟದ ನೆನಪಿತ್ತಲ್ಲ ಇಲ್ಲದ ಸಂಸಾರದ ಜೋಕುಲ್ವನ್ನ ತನ್ನ ಅಪ್ಪೆಮ್ಮೆರ್ನ ಮಾತ ಮನಸ್ಸದ ಒಂದು ದೀದು ನಮ್ಮ ಒಂಜಿ ಏನಲ್ಲ ಒಂಜಿ ಕಲ್ತದ ನಮ್ಮ ಕುಟುಂಬವು ಸಂಸಾರವು ನಮ್ಮ ದಾಲಾಣದ ಕೊರಡೊಂದು ದೇಹದಿ ಉಂಟು ಅಂತ ಕುಲದೈವರನ್ನ ದೈವದೇವರನ್ನ ನಂಬುದು ಬೈದಿನ ಆ ದೈವದೇವರಗಳು ಪೂರ ಅನುಗ್ರಹ ಮತ್ತು ಕೊಡ್ತಾರೆ ಬರೋದಂಗೆ ಬಾರಿ
ಖುಷಿ ಅವನ್ನೋಡು ನಿಜವಾದ ಬಣ್ಣಗ ಪಿದಣ್ಣಗ ಒಂದು ಮಸ್ತೋಜ್ ಅಂತ ಅದು ದೈವದ ಎದುರು ಕೈ ಮುಗ್ಗಿನಾಗ ಎನ್ನ ಬಾಲ್ಯನ ಪೊರ್ಲುಡು ಆ ಪರವರು ಕಡಪಡೊಂದುಲ್ಲ ಈಯೇ ಅವಿನ ತೂಂದು ಬೆರಿಸಾಯದ ಉಪ್ಪುಲ ಎಡ್ಡ ಬುದ್ಧಿ ಒಂದು ಬುದ್ಧಿ ಎರಡು ಮುಕ್ಕಲ್ ಕಮಾರ ಆಗ್ಲಿಕ್ಕೆ ಪ್ರೋತ್ಸಾಹ ಕೊಡ್ಲಿಂದ ದೈವಾಡ ನಟದ್ದು ಬೈಟ್ನ ಮಾತಾ ಇಲ್ಲ ಒಂದು ಎಡ್ಡಾತಿಂದ ಬನ್ನ ನಮಗೆ ಭಾರಿ ಖುಷಿ ಅವನು ಅಂಚ ಇನಿ ಮದರ್ ಇಂಡಿಯಾದಲ್ಲಿ ಬೇತನೆ ಯೋಜನೆ ಬಂದಿರು ಅಂದ ಒಂದು ನಿಜವಾದ ಒಂದು ಪುದಾರ್ ನಮ್ಮ ಕಲ್ತಿನ ಶಾಲೆಯ ಮಲಪರ ಬಲ್ಲಿಂದ ಇನ್ನು ಏತ್ ಮಾತ ವೇದಿಕೆ ನಮ್ಗೆ ಮಾತಿಲ್ಲ ಅಯ್ಯೋ ಅಪ್ಪ ಎಲ್ಪಲ್ಲ ಅಯ್ಯೋ ಅಪ್ಪ ಅಮ್ಮಿನ ಗೊತ್ತಿದ್ದು ಹಿರಿಯರು ಬಂಡೇರು ಅಂಡ ಆತ ಪಕ್ಕ ಮೂರು ಕುಲ್ದಿನ ಇಟ್ಲ ಪೂರ ಆ ಏಜ್ದವಳು ತೋಜಗಳು ತೂವಲ್ಲ ಅಂಚಾದ ಅವಳು ಮಾತಿರಲ್ಲ ಪೊರ್ಲುಡು ಆ ದೇವರ ಅನುಗ್ರಹ ಮತ್ತು ಕೊರಡು ಇನ್ನು ಪಂಡಿತ ಎನ್ನರಂಡ ವಾರ್ತರ ಕೊಡ್ತಿನ ಅದರಿಂದ ಎಕ್ಸ್ ಸ್ಟೂಡೆಂಟ್ಸ್ ಫೌಂಡೇಶನ್ ಮಾತ್ರ ಪದಾಧಿಕಾರಿಗಳಿಗೆ ಅಂಚಿನ ಸೇರ್ತಿನ ಮಿತ್ರರಿಗೆ ಬೊಕ್ಕ ಮೊತ್ತ ಈ ಮೀಡಿಯಾದಾಗಲೇನೆ ಯಾನ ಮನಪೂರ್ವಕ ವಂದನೆ ಮತ್ತೊಂದು ತಪ್ಪಂತ ಪೋಪ್ನೆ ಕೊಂಚ ಅನುಮುಖೇನೊಂದು ನಿಗದ ಕ್ಷಮೆಗೇನೊಂದು ಯಾನು ಏನನ್ನು ಹುಡುಕೊಂಡು ಬಂದು ಕೇಳಿದೆ ನಾನು ದಿವ್ಯಾಂಗ ಮಾಡ್ತೇನೆ. ಧನ್ಯವಾದ ಶಾಮೀನ್ ಶಿಕ್ಷಕರೇ. ನನಗ ಮುಖ್ಯ ಅತಿಥಿ ಗುರುಸ್ವಾಮಿ ಸದಾಶಿವ ಪೂಜಾರ್ಲು ಅವ್ರನ್ನ ಪರಿಚಯ ಮಾಡಿಕೊಂಡ್ರೆ ಸತೀಶ್ ಬೆಳ್ಚಡ. ಸದಾಶಿವ ಅಂಗಾರ ಕರ್ಕೇರ ಉಚ್ಚಿಲ ವಿದ್ಯಾಭ್ಯಾಸ ಬಿಕಾಂ ಡಿಪ್ಲೊಮಾ ಸಹಕಾರಿ ವಿಭಾಗ ಉದ್ಯೋಗ 30 ವರ್ಷದಿಂದ ಭಾರತ್ ಬ್ಯಾಂಕ್ನಲ್ಲಿ ಸುದೀರ್ಘ ಸೇವೆ ದಿವಂಗತ ಶೂರ್ಸಿ ಕರ್ಕೇರ ಅವರ ನೆರವಡಿಯಲ್ಲಿ ಪಳಗಿ ಮುಂಬೈ ಸಿದ್ಧಾರ್ಥ್ ಕಾಲೇಜಿನಲ್ಲಿ ತನ್ನ ಪದವಿ ಶಿಕ್ಷಣ ಹೋಟೆಲ್ ಕಾರ್ಮಿಕನಾಗಿ ಸೇಲ್ಸ್ ಹುಡುಗನಾಗಿ ಸಣ್ಣ ಸಣ್ಣ ಕಚೇರಿಗಳಲ್ಲಿ ದುಡಿಯುತ್ತಾ ಸಮಾಜ ಸೇವೆಯನ್ನು ಕೂಡ ಮೈಗೂಡಿಕೊಂಡು ಬಂದಿರುವ ವಿದ್ಯಾರ್ಥಿಗಳಿಗೆ ನಾಯಕನಾಗಿ ಶಾಲಾ ಕಾಲೇಜು ಜೀವನದಲ್ಲೇ ಮೂಡಿ ಬಂದಿರುವ ಅವರು ಭಾರತ್ ಬ್ಯಾಂಕ್ ಕಾರ್ಮಿಕ ಸಂಘಟನೆಯಲ್ಲಿ ಸೇರ್ಪಡೆಗೊಂಡು ಸಹ ಉದ್ಯೋಗಿಗಳ ತೊಂದರೆಗಳಿಗೆ ಸ್ಪಂದಿಸುತ್ತಿದ್ದರು. ಕನ್ನಡ ಸೇವಾ ಸಂಘ ಬೈಂದರ್ ಇದರ ಸಮಿತಿ ಸದಸ್ಯನಾಗಿ ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಬೈಂದರ್ ವಸಾಯ್ ಹಾಗೂ ನಾಲಸುಪಾರ ವಿರಾರ್ ಸಮಿತಿಯಲ್ಲಿ ಸೇವೆ ಸಲ್ಲಿಸಿದರು. ದಿಗತ ಸೂರ್ ಕರ್ಕೇರ ಇವರ ನೇತೃತ್ವದಲ್ಲಿ ಉಚ್ಚಿಲ ಗ್ರಾಮದಲ್ಲಿ ತುಂಬೆ ಸಭಾಗೃಹದ ನಿರ್ಮಾಣಕ್ಕೆ ಹೆಗಲು ಕೊಟ್ಟು ಶ್ರಮಿಸಿದರು. ಸತತವಾಗಿ 2 ಅವಧಿಗೆ ಸರ್ಕಾರಿ ಮೀನುಗಾರಿಕಾ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಮುಂಬೈ ಶಾಲೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದರು. ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ಪ್ರಥಮವಾಗಿ ಜನರಿಗೆ ಆಹಾರ ಸಾಮಗ್ರಿಗಳ ವಿತರಣೆ, ಕೋವಿಡ್ ವೈರಸ್ ಪುರಸ್ಕಾರ, ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪುರಸ್ಕಾರ, ಪೀಪಲ್ಸ್ ಆರ್ಟ್ಸ್ ಸೆಂಟರ್ ಮುಂಬೈ ಅವರಿಂದ ಕಲಾ ಪೋಷಕ, ಉದಾರ ದಾನಿ, ಸಮಾಜ ಸೇವಾ ಮುಂಬೈ ಮಹಾನಗರಿಯ ಓರ್ವ ಖಾದ್ಯ ಸಂಘಟಕ, ಸತತವಾಗಿ 30 ವರ್ಷ ಶಬರಿಮಲೆ ಯಾತ್ರಾ, ಸುಮಾರು ಪರಿಸರದ ಶಬರಿಮಲೆಯ 100ಕ್ಕೂ ಮಿಕ್ಕಿ ಶಿಕ್ಷಾ ವರ್ಗದವರಿಗೆ ಗುರುಸ್ವಾಮಿಯಾಗಿ ಖಾತಿ, ಇತ್ತೀಚೆಗೆ ನಡೆದ ವಿಠ್ಠಲ್ ಪ್ರತಿಷ್ಠಾಪನಾ ಮುಂಬೈ ಇವರ 25ನೇ ವಾರ್ಷಿಕೋತ್ಸವ ಸಂದರ್ಭ ಧರ್ಮ ಸಮಾಜ ಭೂಷಣ ಪ್ರಶಸ್ತಿಯಿಂದ ಪುರಸ್ಕಾರಗೊಂಡಿದ್ದಾರೆ. ಶ್ರೀ ಕಾಪು ಹೊಸ ಮಾರಿಗುಡಿ ಜೀರ್ಣೋದ್ಧಾರ ಮುಂಬೈ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ನಮ್ಮ ಫಂಡ್ ರೇಸಿಂಗ್ ಕಮಿಟಿ ಸೆಕ್ರೆಟರಿ ಡಿ ಹರೀಶ್ ಪೂಜಾರಿ ಅವರು ಸ್ಮರಣೆ ಹೂಗಿಚ್ಚೆ ನೀಡಿ ಗೌರವಿಸಬೇಕಾಗಿ ವಿನಂತಿ.
ಉಚಿತ ಗಣದ ದುಮ್ಮದ ಅತಿಥಿ ಮಹಾಬಲ ದೇವಾಡಿಗ ಮೇರ ಎಂಗನ ನೈಟ್ ಸ್ಕೂಲ್ ದನೆ ಪ್ರಾಡಕ್ಟ್ ಡೈರಿ ಉದ್ಯಮಿ ಅದು ಬಾರಿ ಪ್ರಗತಿಶೀಲ ಉದ್ಯಮ ನಡೆತ ಅರಣ್ಯ ಪರಿಚಯ ಮಾತ್ರ ರೋಶ್ನಿ ಟಿವಿ ಪೂಜಾರಿ. Mahabala Dewadika, the chairman of Lotus International Freight Express Private Limited, presently at New Delhi. His journey started from Mother India Free Night High School, Mumbai. He has completed his SSC from Mother India. As a student, he was one of the best student, best scout, best social worker. As a scout, he stood first at Karikami in 19 East Mumbai. He has received President Scout Award in 1985 by then the President of India, Gyani Zail Singh. He was awarded with Certification of Appreciation in 1984 by the Maharashtra State Night High School Headmaster Association for his outstanding achievements as a student of Night High School. He has completed his degree in commerce from the University of Mumbai. He was one of the orators, took part in education competition and other extracurricular activities. After graduating industries in Mumbai, he has served in that company for a period of 4.5 years and then moved to New Delhi for the better prospects and joined there in Delhi, a Swedish joint venture in logistic industries, and served the company for 15 years. During the course of work, he has been promoted to various higher posts and has been instrumental for various achievements of the venture. Right now, he is the chairman of the said company. We are happy to have Shri Mahabala Dewadika as today's guest of honor. I would request our Joint Secretary, Mr. Jairam Pujari, to honor Mr. Mahabala Dewadika by memento and bouquet. स्टूडेंट माधव एन पुजारी और इन्होंने संघों द्वितीय कार्यदर्श कोषाधिकारी ಕೆಲಸ ಮಾಡಿದ್ದಾರೆ. ಮಾಧವ್ ಎನ್ ಪೂಜಾರಿನ ಪರಿಚಯ ಮಾಡಿಕೊಡ್ತಾರೆ ಜಯರಾಮ್ ಎಂ ಪೂಜಾರಿ. Thanks, Ashok Swarnadi. I'm happy to introduce our guest of honor, Mr. Madhav N. Pujari. See, Mr. Madhav N. Pujari, one of our dynamic and facility members, having passed in his SSC examination from Mother India Free Night High School in 1976. As a earner and learner, he obtained his degree in BCom, MCom through Mumbai University. Joined Indian Bank in 1983, and he served our World Student Association as its treasurer and the Janata Shikshana Sangha as joint treasurer. A self-made man in the real sense of terms, Sri Madhav Pujari have successfully held leadership position as branch head for 5 branches in India, Indian Bank, spread in 3 states. He also managed as an HR head of a zonal office, Indian Bank Bangalore, 72 branches of their HR administration needs consisting on the more than 450 staff members. As a dynamic and responsible professional banker, he is also teaching at Indian Bank Staff Training Center in subjects like finance, foreign exchange, HR and marketing. He retired from bank as a chief manager general office after 36 years of devoted service. We are happy to have our ex-treasurer in our midst today. Thank you. And now I request our honorary treasurer Sri D.V. Pujari to honor Mr. Madhav N. Pujari by mementos and a bouquet. बट्टिंग एक्ट्रेस उल्लेर काजल गणेश कुंदर एंगना एक्स्ट्रोट गणेश कुंदर ना मगल शारदक्कल उल्लेर अप्पे सो अरे परिचय मल्पुल्लेर सविता शेट्टी
Kajal Kundar is one of the emerging talents in the film industry. She has the experience of working in 4 different film industries such as Tulu, Hindi, Kannada and Marathi. Kajal Kundar hails from Shashitlu, Mangalore, presently settled in Mumbai. She completed a Bachelor's of Mass Media and Advertising at SIS College, Mumbai, Navi Mumbai. She is proud daughter of our ex-student Shri Ganesh Kundar and Srimati Sharada Kundar. Kajal Kundar had successful outing in serials Harar Mahadev in Star Swarna, Chandrasekhar in Star Bharat, Tedi Meri Family in Big Magic TV, Salam India in DD Kishan, and Crime Petrol in Sony TV. She was also in the advertisement of Madamrit Hair Oil and web series Sex Ki Adalat. The successful outing in the series made way for Kajal Kundar to step into the movies. She had worked Tulu movies Pattanajay and Devi Vaideti. She also worked in Marathi film Subhashya Singram and Hindi art film Lohar Daga, which was screened at Kenny's Film Festival 2019. Kannada movies Maya Kannadi, the film Pepe and KTM, Bond Ravi in the screen. We wish her all the best in her career. Now I request our Program Committee Secretary, Shri Jayaram M. Pujari, to honor Ms. Kajal Kundar by memento and bouquet. ಮೇನ್ ಕಾರ್ಯಕ್ರಮ ರಿಲೀಸಿಂಗ್ ದ ಸೋನಿಯರ್. ನಮ್ಮ ಇಂಡಿತ ಮುಖ್ಯ ಅತಿಥಿ ಡಾಕ್ಟರ್ ಗೋವಿಂದ ಪೂಜಾರ್ಲು ಸೋನಿಯರ್ ರಿಲೀಸ್ ಮಾಡಿಕೊಡೋದು ವಿನಂತಿ ಮಾಡ್ಬೋದು. ಅಧ್ಯಕ್ಷರು ಅವರಿಗೆ ಸೋನಿಯರ್ದ ಪ್ಯಾಕೆಟ್ ಕೊರಡು. ಈಗಿನ ಆಸ್ತಿ ಕೆಲವು ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳು ಸಾಧನೆ ಮಂದಿನ ಒಂಜಿ ಆಗಿ ಹಳೆ ವಿದ್ಯಾರ್ಥಿಗಳು ಇದನ್ನು ಸನ್ಮಾನ ಮಾಡ್ತಾರಲ್ಲ ಇಟ್ಟು ವಿಶೇಷವಾದ ನಮ್ಮ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಮದರ್ ಇಂಡಿಯನ್ ರಾತ್ರಿ ಶಾಲೆಗೆ 1963 ಸೇರಿದ ನಾನು 5ನೇ ಕ್ಲಾಸ್ ಶಾಲೆ ಊರು ಕಲ್ತದ್ದು ಬೊಂಬೆ ಬರ್ತದೆ ಮೂಲರೆ ಶಾಲೆ ಸೇರಿಸಿದ ಮ್ಯಾಂಗ್ಳೂರು ಗ್ರೌಂಡ್ ಫುಟ್ಬಾಲ್ ಓಪನ್ ಇರ್ತುವುದು ಮದರಿಂದ ಲೂಯಿಸ್ ಟೀಚರ್ ಅದಗದ ಮೇರೆಂತುವುದು ಶಾಲೆ ಉಡುಪು ಓಪನ್ ಎನ್ನಾಗ ಇಜ್ಜಿ ಬಂಡೇರು
ಪಣ್ಣ ಬಾರಿ ಬಡಪತ್ತದ ಬದುಕಿನ ಊರು ಕಳೆದು ಬೈದಿನ ಮೆರ್ನ ಫುಟ್ಬಾಲ್ದ ಅವು ಪ್ರತಿಭೆ ಎಂತುವುದು ಮದರಿಂದ ರಾಜ್ಯ ಶಾಲೆಗೆ ಕೀರ್ತಿಯನ್ನು ತಂದ ಕೆಲವೇ ಹಳೆ ವಿದ್ಯಾರ್ಥಿಗಳಲ್ಲಿ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರಮುಖರು. ಮದರ್ ಇಂಡಿಯಾದಲ್ಲಿ ಎಸ್ಎಸ್ಸಿಯನ್ನು ಮುಗಿಸಿ ಜೈನ್ ಕಾಲೇಜ್ ಮತ್ತು ರೂಪರಾಜ್ ಕಾಲೇಜಿನಲ್ಲಿ BA ಇಂಟರ್ ತೇರ್ಗಡೆ ಹೊಂದಿ ಕನ್ನಡ, ಇಂಗ್ಲಿಷ್, ಇತಿಹಾಸ ಈ 3 ವಿಷಯಗಳ ಮೇಲೆ ಟ್ರಿಪಲ್ MA ಮಾಡಿದ. ಕಾನೂನು ಶಾಸ್ತ್ರದಲ್ಲಿ LLB ಮಾಡಿದ. ಶಿಕ್ಷಣ ಅಧ್ಯಯನದಲ್ಲಿ B.Ed ಮಾಡಿದ. ಕನ್ನಡ ಸಾಹಿತ್ಯದಲ್ಲಿ PhD ಮಾಡಿದ. ಹಿಂದಿಯಲ್ಲಿ ಭಾಷಾರತ್ನ ಮಾಡಿದ. ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸಮಾಜ ಸೇವಾ ಕಾರ್ಯದಲ್ಲಿ TIS ಡಿಪ್ಲೊಮಾ ಮಾಡಿದ. ಈ ಅಧ್ಯಯನ, ಶಿಕ್ಷಣ, ವೃತ್ತಿಪರ ಸಂಶೋಧನೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ವಿಯಾದ ಸಾಹಸಿ ನಮ್ಮ ಡಾಕ್ಟರ್ ಕಾರ್ನಾಡ್. ಇವರ ಕ್ಷೇತ್ರ ವಕೀಲರಾಗಿ, ಬ್ಯಾಂಕರ್ ಆಗಿ, LIC ಅಧಿಕಾರಿಯಾಗಿ, ನಾಟಕಕಾರರಾಗಿ, ಸಂಪಾದಕರಾಗಿ, ಕ್ರೀಡಾಪಟುವಾಗಿ, ಕಥೆಗಾರರಾಗಿ, ಕವಿಯಾಗಿ, ಅನುವಾದಕರಾಗಿ, ಹಿಂದಿ ಪ್ರಚಾರಕರಾಗಿ, ಪ್ರಾಧ್ಯಾಪಕರಾಗಿ, ಸಂಶೋಧಕರಿಗೆ ಮಾರ್ಗದರ್ಶಕರಾಗಿ, ಸ್ವತಃ ಸಂಶೋಧಕರಾಗಿ, ಕನ್ನಡ ಸೇನಾನಿಯಾಗಿ, ಸಾಹಿತಿಯಾಗಿ, ಕರ್ನಾಟಕ ಸರ್ಕಾರದ ಅಕಾಡೆಮಿಯಲ್ಲಿ ಮುಂಬೈ ರಾಯಭಾರಿಯಾಗಿ ಕಾರ್ನಾಡು ಬಹುಮುಖ ಪ್ರತಿಭೆಯನ್ನು ಗುರುತಿಸಿಕೊಂಡವರು. ವಿವಿಧ ಕ್ಷೇತ್ರಗಳಲ್ಲಿ ಸಂಘಟಕರಾಗಿ ದುಡಿದವರು. ಜೀವನದಲ್ಲಿ ಬಂದ ಅನೇಕ ಅಸಾಮಾನ್ಯ ಸಮಸ್ಯೆಗಳನ್ನು ಎದೆಯೊಡ್ಡಿ ಎದುರಿಸಿ ನಿವಾರಿಸಿದ ಸದಾ ನಗುಮುಖದ ಸ್ನೇಹಜೀವಿ ಕಾರ್ನಾಡರು. ತಾಳಿದವನು ಬಾಳಿಯಾನು ಎಂಬಂತೆ ತಾಳ್ಮೆಯ ವ್ಯಕ್ತಿ. ಇಂದು ಈ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿದ್ದು ನಮಗೆ ಹೆಮ್ಮೆ ಹಾಗೂ ಅಭಿಮಾನದ ಸಂಗತಿಯಾಗಿದೆ. 16/3/1940 ಅಂದರೆ ಮೊನ್ನೆಯಷ್ಟೇ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಲು ಮುಂಬೈ ಯೂನಿವರ್ಸಿಟಿಯಲ್ಲಿ. ಮೊನ್ನೆ 14 ತಾರೀಕಿಗೆ ನನ್ನ ಹುಟ್ಟುಹಬ್ಬ ಯೂನಿವರ್ಸಿಟಿ ಬಾರಿ ಗೌಜಿರಿ ಆಗ್ತದೆ. ವಿದ್ಯಾರ್ಥಿ ಸಮ್ಮೇಳನ ಮಾಡ್ತಾರೆ ಎಲ್ಲ ಹೋಗುತ್ತೆ. 1940 ಮುಜಿಕ್ರ ಮತ್ತು ಸಿಂಧು ಪೂಜಾರಿ ದಂಪತಿಗಳು ಜನಿಸಿದ ಕಾರ್ನಾಡರು ಬಾಲ್ಯದಲ್ಲಿ ತಂದೆಯನ್ನು ಕಳಕೊಂಡು ಆಶ್ರಯದಿಂದ ವಂಚಿತರಾದರು. ಕಡು ಬಣತನದಲ್ಲಿ ಕುಬೇರು ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಕಲಿತು ಮುಂಬೈ ಸೇರಿದ ಅವರು ಮಂಗಳೂರು ಮೈದಾನವೆಂದು ಖ್ಯಾತವಾದ ಓಲ್ ಮೈದಾನದಲ್ಲಿ ಫುಟ್ಬಾಲ್ ಚೆಂಡಾಟ ಆಡುವಾಗ ತಮ್ಮ ಆಕರ್ಷಕ ಶೈಲಿಯ ಚುರುಕುತನದಿಂದ ಮದರ್ ಇಂಡಿಯಾ ರಾಜ್ಯ ಶಾಲೆ ಅಧ್ಯಾಪಕರಾದ ಲೂಯಿಸ್ ಇವರ ಪ್ರತಿಭೆಯನ್ನು ಗುರುತಿಸಿದರು ಹಾಗೂ ಮದರ್ ಇಂಡಿಯಾ ರಾಜ್ಯ ಶಾಲೆಗೆ ಸೇರಿಸಿದರು. ಅಂದಿನಿಂದ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಮೈದಾನದಲ್ಲಿ ಪ್ರದರ್ಶನದ ಚುರುಕಿನ ಕ್ರೀಡಾಪಟುವಾಗಿ ಗಮನ ಸೆಳೆದರು. ಈಗ ಸುಮಾರು 11 ಕಥೆಗಳ ಕೃತಿಕಾರರಾಗಿ, 6 ಸಾಹಿತ್ಯ ಗ್ರಂಥಗಳ ಸಾಹಿತಿಯಾಗಿ, 4 ಹಿಂದಿ ಕಾದಂಬರಿಗಳ ಅನುವಾದಕರಾಗಿ, ತುಳುವರ ಮುಂಬೈ ವಲಸೆ ಮತ್ತು ತುಳುವರ ವಲಸೆ ಅವಲೋಕನ ಇದರ ಸಮಗ್ರ ಸಂಶೋಧಕರಾಗಿ, ಕೃತಿಕಾರರಾಗಿ, ಸಂಕೇತ ಮತ್ತು ಪ್ರಾಯೋಗಿಕ ಪತ್ರಿಕೆಗಳ ಸಂಪಾದಕರಾಗಿ, 3 ಸಾಧಕರ ವ್ಯಕ್ತಿ ಚಿತ್ರದ ಕೃತಿಕಾರರಾಗಿ, 4 ಅಭಿನಂದನಾ ಗ್ರಂಥ ಯಾರಿಗೂ ಸಿಗಲಿಲ್ಲ, 4 ಅಭಿನಂದನಾ ಗ್ರಂಥ ಗೌರವಿಸಲ್ಪಟ್ಟ ಕಾರ್ನಾಡರು ಇತ್ತೀಚೆಗೆ ತಮ್ಮ ಆತ್ಮಕಥನ ಪ್ರವಾಸಿಯ ಒಡಲು ಮೂಲಕ ತಮ್ಮ ಜೀವನ ಚರಿತ್ರೆಯನ್ನು ಪ್ರಾಮಾಣಿಕವಾಗಿ ತೆರೆದಿಟ್ಟ ಓರ್ವ ನಿಷ್ಕಲ್ಮಶ ವ್ಯಕ್ತಿ. ನಾರಾಯಣಗುರು ಸಾಹಿತ್ಯ ಪ್ರಶಸ್ತಿ, ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಕೇರಳ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಜಾನಪದ ಪ್ರಶಸ್ತಿ, ಹೊರನಾಡು ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ ಈ ಮೊದಲಾದ 18ಕ್ಕೂ ಮಿಕ್ಕಿ ಪ್ರಶಸ್ತಿಗಳಿಂದ ಪುರಸ್ಕೃತರಾದ ಡಾಕ್ಟರ್ ಕಾರ್ನಾಡರು ತಮ್ಮ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳು. ಮುಂಬೈ ವಿಶ್ವವಿದ್ಯಾಲಯದ ಆಮಂತ್ರಿತ ಪ್ರಾಧ್ಯಾಪಕರಾಗಿ, ಕನ್ನಡ ಸಾಹಿತ್ಯ ಸೇವೆಗೆ ತೊಡಗುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ತಮ್ಮ ತ್ಯಾಗ ಮನೋಭಾವದಿಂದ ಕಾರ್ಯನಿರ್ವಹಿಸುವ ತ್ಯಾಗಮಯಿ ಸಾಹಸಿ ಡಾಕ್ಟರ್ ನಳಿನಿ ಕಾರ್ನಾಡರನ್ನು ಕೆಲ ವರ್ಷಗಳ ಹಿಂದೆ ಕಳಗೊಂಡಿರುವ ಡಾಕ್ಟರ್ ಕಾರ್ನಾಡರಿಗೆ ಪಲ್ಲವಿ, ರೋಹಿತ್, ಶರತ್ ಈ 3 ಮಕ್ಕಳು ಮತ್ತು ಸೊಸೆ ಅಳಿಯಂದರ ತುಂಬು ಕುಟುಂಬವೇ ಇವರಿಗೆ ಆಸ್ತಿ, ಸಾಹಿತ್ಯವೇ ಇವರಿಗೆ ಆರೋಗ್ಯದ ಸೊತ್ತು. ಇತ್ತೀಚೆಗೆ ಇವರು ಸ್ಥಾಪಿಸಿದ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ಮೂಲಕ ಸಾಹಿತ್ಯ ಸೇವೆಗೆ ವಿಶೇಷ ಸೇವೆಗಳನ್ನು ಗುರುತಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಮುಂಬೈಯಲ್ಲಿ ಹೊಸ ಪರಂಪರೆಯನ್ನು ಸೃಷ್ಟಿ ಮಾಡಿದ ಕೀರ್ತಿ ಕಾರ್ನಾಡ್ ಅವರಿಗೆ ಸಲ್ಲುತ್ತದೆ. ನಮ್ಮ ಮದರ್ ಇಂಡಿಯಾ ರಾಜ್ಯ ಶಾಲೆಯ ಮಾಧವಿ ಎಂಬಂತಹ ಪತ್ರಿಕೆಗೆ, ವಾರ್ಷಿಕ ಪತ್ರಿಕೆಗೆ ಯುವಕ ರಾಜ್ಯದಲ್ಲಿ ಸಂಪಾದಕರಾಗಿದ್ದವರು, ಪ್ರಯೋಗ ಪತ್ರಿಕೆಯ ಸಂಪಾದಕರಾಗಿದ್ದವರು ಅಂತ ಒಟ್ಟು ಸಾಹಿತ್ಯ ಲೋಕದಲ್ಲಿ ರಾಜ್ಯ ಶಾಲೆಯಲ್ಲಿ
ಕಲಿತವರು ವಿದ್ಯಾರ್ಥಿ ಇಷ್ಟು ಮಟ್ಟಕ್ಕೆ ಇರೋದು ಯಾರಿಲ್ಲ. ನಮ್ಮಲ್ಲಿ ಮೂರು ಜನ ಡಾಕ್ಟರೇಟ್ ಆಗಿದ್ದಾರೆ. ಒಂದು ಡಾಕ್ಟರ್ ಪುತ್ರನ್, ಅವರು ಹಿಂದಿ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಮಾಡಿದರು, ಹಿಂದಿ ಕಾವ್ಯದಲ್ಲಿ. ಮತ್ತೊಬ್ಬರು ಎಕಾನಮಿಕ್ಸ್ನಲ್ಲಿ, ಫಿನಾನ್ಸ್ ಸೆಕ್ಟರ್ನಲ್ಲಿ ಡಾಕ್ಟರ್ ಸದಾನಂದ ಶೆಟ್ಟರು. ಮತ್ತೊಬ್ಬರು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಕಾರ್ನಾಡ್. ಇವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ವೇದಿಕೆಯಿಂದ ಗಣ್ಯರು ಅವರನ್ನು ಸತ್ಕರಿಸಬೇಕಾಗಿ, ಸನ್ಮಾನಿಸಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ಅದನ್ನು ಸಂತೋಷದಿಂದ ಡಾಕ್ಟರ್ ಕಾರ್ನಾಡ್ ಸ್ವೀಕರಿಸಬೇಕಂತ ವಿನಂತಿ. ಪರಿಶುದ್ಧ ಜೆಂಡ ವರ್ಧಕ ಡಾಕ್ಟರ್ ಕಾರ್ನಾಡ್ ಪತ್ತರ ಸುರುಮಂತೇಳಿ ನನ್ನ ಕೇಳಿನಂಚ ಮನಸಾಪು ಅವರನ್ನ ಪ್ರವಾಸಿಯ ಒಂದು ಕೃತಿ ಉನ್ನತಿ ಅವೇನು ಓದು ಪ್ರವಾಸಿಯ ಒಡಲು ಬಂದ್ಬಿಕ್ಕಿನ ಅದನ್ನ ಜೀವನದ ಸಂಪೂರ್ಣ ಚರಿತ್ರೆ ಕೊಡ್ತೀನಿ ಐದು ಪೂರ ಬರೀತೀರ ಇತ್ತೆ ಅರ್ನ ರೆಡ್ಡು ಪಾತ್ರ ಮೂಡಿದ್ದ ಕಂಡ್ರಲ್ಲಿ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರಿಂದ 2 ಮಾತು. ಅದ್ಭುತ ವಾಗ್ಮಿ, ಆದರೆ ನಮ್ಮಲ್ಲಿ ಸಮಯ ಅಲ್ಲಿ ದಾದನ ಉಂಡಿಗೆ ನಾಟಕದವರು ಇದ್ದಾರೆ. ಪ್ರೀತಿಯ ಸಭೆಕಾರಿಗೆ ನಮಸ್ಕಾರ. ಎಲ್ಲರಿಗೂ ಸಹ ನನ್ನ ಬಗ್ಗೆ ಹಲವಾರು ಮಾತುಗಳನ್ನು ಕೇಳಿದ್ರಿ, ಎಷ್ಟೋ ಮಾತುಗಳು. ಆಮೇಲೆ ಇಲ್ಲಿ ಬಂದಿರುವ ಎಲ್ಲ ಅತಿಥಿಗಳಿಗೆ, ಆಲ್ ದ ಫ್ರೆಂಡ್ಸ್, ಆಲ್ ದ ಗೆಸ್ಟ್, ಐ ಸಲ್ಯೂಟ್ ಯು ಆಲ್. ವೈ? ಬಿಕಾಸ್ ಮದರ್ ಇಂಡಿಯಾ ಇಸ್ ಮೈ ಮದರ್. ವಾಸ್ ಮೈ ಮದರ್. ಎಲ್ಲ ಮಕ್ಕಳ ಹಿಂದೆ ಅಥವಾ ಮಕ್ಕಳ ತಾಯಿ ಮಾಸ್ಟರ್ ಆಗಿರ್ತಾರಂತೆ. ಟೀಚರ್, ಫಸ್ಟ್ ಟೀಚರ್ ಈಸ್ ದ ಮದರ್ ವೆನ್ ಎ ಚೈಲ್ಡ್. ಅದೇ ರೀತಿಯಲ್ಲಿ ನನ್ನ ಮದರ್ ಇಂಡಿಯಾ. ಯಾಕಂದರೆ ನಾನು ತುಂಬ ಸಣ್ಣವನಿರುವಾಗ ಮೈದಾನದಲ್ಲಿ ಅಲ್ಲಿ ಓಡ್ತಿದ್ದೆ, ಫುಟ್ಬಾಲ್ನ ಹಿಂದೆ. ಆವಾಗ ಈ ಮದರ್ ಇಂಡಿಯಾ ಒಬ್ಬ ಶಾಲಾ ಮಾಸ್ತರು ಜಯರಾಮ್ ಲೂಯಿಸ್ ಅಂತ ಹೇಳಿ, ಅವ್ರನ್ನ ಕೈ ಹಿಡಿದು ನಾನು ಹೀಗೆ ಎಲ್ಲಿ ಓಡ್ತೀನಿ, ಯಾಕೆ ಸುಮ್ಮನೆ ಓಡ್ತೀನಿ ಅಂತ ಹೀಗೆ ತುಳುವಿನಲ್ಲಿ ಮಾತಾಡಿ ಮತ್ತು ವಿಚಾರಿಸಿ 2 ದಿನದ ನಂತರ ಮದರ್ ಇಂಡಿಯಾ ಶಾಲೆಗೆ ಕರ್ಕೊಂಡು ಬಂದು ಮೊದಲಿಗೆ ಚಹಾ ಎಲ್ಲ ಕೊಡಿಸಿ ಪಾನ್ಪುರಿ ಎನ್ನುವುದನ್ನು ತಿನ್ನಿಸಿ ಆಮೇಲೆ ನಾನು ಆ ಶಾಲೆಗೆ ಸೇರಿದೆ. ಆ ಶಾಲೆಗೆ ಸೇರಿದ ಮೇಲೆ ಹಿಂದೆ ನೋಡಲಿಲ್ಲ. ಐ ವೆಂಟ್ ಆನ್ ಸ್ಟಡಿಂಗ್. ಮದರ್ ಇಂಡಿಯಾ ನನ್ನ ತಾಯಿಯ ಹಾಗೆಯೇ ಅದೇ ರೀತಿಯಲ್ಲಿ ನಾವು ಕಲಿತಿದ್ದೆವು. ನಮ್ಮ 3-4 ಜನ ಒಟ್ಟಿಗೆ ಇದ್ದರು. ವಿ ವರ್ ಆಲ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಫ್ರೆಂಡ್ಸ್, ವೆರಿ ಡೈನಾಮಿಕ್ ಫ್ರೆಂಡ್ಸ್, ವೆರಿ ಆ್ಯಕ್ಟಿವ್ ಫ್ರೆಂಡ್ಸ್. ನಾವು ಫುಟ್ಬಾಲ್ ಆಡ್ತಿದ್ದೆವು ಶಾಲೆಗಾಗಿ. ನಾವು ಫುಟ್ಬಾಲ್ ಆಡ್ತಿದ್ದಂಥ 3-4 ವರ್ಷಗಳಲ್ಲಿ ನಾವೇ ಚಾಂಪಿಯನ್ ಆಗಿದ್ದೆವು ಮದರ್ ಇಂಡಿಯಾ ಇಂಟರ್ ನ್ಯಾಷನಲ್ ಸ್ಕೂಲ್ಸ್ನಲ್ಲಿ. ಆಮೇಲೆ ನಮ್ಮಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದವು. ಕೆಲವರು ಆಮೇಲೆ ಲೀಗ್ಗೆ ಆಡಿದರು. ದೆನ್ ನಾನು ನನ್ನ ಸ್ಟಡೀಸ್ನಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ ಅದನ್ನೇ ಮುಂದುವರಿಸಿದೆ. 1960ನಲ್ಲಿಯೋ 61ನಲ್ಲಿ ನಾನು SSC ಅಂದರೆ 11th ಕ್ಲಾಸ್ ಪಾಸ್ ಮಾಡಿದೆ. ನಂತರ ಜೈನ್ ಕಾಲೇಜ್ ಸೇರಿದೆ. ಫಸ್ಟ್ ಕ್ಲಾಸ್ನಲ್ಲಿ ನಾವೆಲ್ಲರೂ 4 ಜನ ಪಾಸ್ ಆದೆವು. ನಮ್ಮ ಆ ವರ್ಷದ ರಿಸಲ್ಟ್ ಎಲ್ಲ ಶಾಲೆಗಳಲ್ಲಿ ಫಸ್ಟ್ ಆಗಿ ಬಂತು.
ಅದೆಲ್ಲ ಆಯಿತು. ನಾನು ಮುಖ್ಯವಾಗಿ ಹೇಳುವುದು ಈ ಮದರ್ ಇಂಡಿಯಾ ಶಾಲೆಯ ಕರಾಮತ್ತು, ಇದರ ವರ್ಚಸ್ಸು, ಇದರ ಶ್ರೀಮಂತಿಕೆ, ಇದು ಏನನ್ನೆಲ್ಲ ಕೊಟ್ಟಿದೆ ಅಂತ ಹೇಳಿ ನಮಗೆಲ್ಲರಿಗೆ ನೈಟ್ ಸ್ಕೂಲ್ ಎಲ್ಲೋ ಅಫ್ಕೋರ್ಸ್ ಆ್ಯಸ್ ಗಿವನ್ ಎಜುಕೇಷನ್ ಟು ದ ನೀಡಿ ಯಂಗ್ಸ್ಟರ್ಸ್, ಯಂಗ್ ಬಾಯ್ಸ್. ಆವಾಗ ಎಜುಕೇಷನ್ನಿಂದಲೇ ಈ ಎಲ್ಲ ಮಕ್ಕಳು, ಸಣ್ಣ ಹುಡುಗರು ಮೇಲೆ ಬರ್ಬೋದಿತ್ತು. ಇಲ್ಲದಿದ್ದರೆ ಸಾಧ್ಯ ಇರಲಿಲ್ಲ. ಹೋಟೆಲ್ನಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಹಾಗೆ ಆಗೋದು, ಮತ್ತು ಹೋಟೆಲ್ನವರಾಗೋದು ಶ್ರೀಮಂತರಾಗಿದ್ದಾರೆ ಎಷ್ಟೋ ಜನ. ಅದು ಒಂದು ವೇ, ದ್ಯಾಟ್ ಈಸ್ ಒನ್ ವೇ, ಒಂದು ದಾರಿ ಅದು ಮುಂದೆ ಬರುವುದಕ್ಕೆ. ಆದರೆ ಶಿಕ್ಷಣದಿಂದಲೇ ಅದನ್ನೇ ಹಿಡಿದುಕೊಂಡು ಅದರ ನೇತಾಡಿ ಆ ಮೂಲಕವೇ ಒಬ್ಬರು ದೊಡ್ಡವನಾಗುವುದು, ಶ್ರೀಮಂತನಾಗುವುದು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಶಿಕ್ಷಣವನ್ನು ಬಿಟ್ಟು, ಎಜುಕೇಷನನ್ನು ಬಿಟ್ಟು, ಸಿಕ್ಕಿದ ಎಲ್ಲ ಎಜುಕೇಷನ್ ಅಂದರೆ ಡಿಗ್ರಿಗಳನ್ನು ನಾನು ಪಡೆದೆ, ಯಾವುದಾದ್ರೂ ಉಪಯೋಗಕ್ಕೆ ಬರಬಹುದು ಅಂತ ಹೇಳಿ. ದೆನ್ ಸಂಹೌ ಇಟ್ ಹ್ಯಾಪನ್ ಮೀ. ಅದರ ಜೊತೆಗೆ ನಾನು ಒಬ್ಬ ರೈಟರ್ ಆದೆ. ರೈಟರ್ ಎನ್ನುವುದು ನನ್ನ ಒಂದು ಮನಸ್ಸಿನ ಒಂದು ಚಡವಡಿಕೆ. ಅದನ್ನು ನಾನು ಮುಂದುವರಿಸಬೇಕಾಯಿತು. ಅದಕ್ಕೆ ಪ್ರೋತ್ಸಾಹ ಸಿಕ್ಕಿತು. ಆಮೇಲೆ ನಾನು ಆ ಕ್ಷೇತ್ರದಲ್ಲಿ ನನ್ನ ಹೆಸರು ಮಾಡಿದೆ. ಈಗಷ್ಟೇ ನೀವು ಕೇಳಿದ್ದೀರಿ ತುಂಬ. ಇದಕ್ಕೆಲ್ಲ ಕಾರಣ ಆ ಮದರ್ ಇಂಡಿಯಾದ ನನ್ನ ಶಾಲಾ ಮಾಸ್ತರುಗಳು. ಅವರಲ್ಲಿ ಒಬ್ಬರು ಮಾಸ್ತರುಗಳ ಹೆಸರು ಹೇಳ್ತೇನೆ ನಾನು ನಿಮಗೆ. ಮೊದಲಿಗೆ ಶ್ರೀನಿವಾಸ ರಾವ್ ಅಂತ ಹೇಳಿ ನಮ್ಗೆ ಕಲಿಸ್ತಿದ್ರು ಕನ್ನಡದ ಅಷ್ಟು ಒಳ್ಳೆಯ ಮಾಸ್ಟರ್, ಅಷ್ಟು ಒಳ್ಳೆಯ ಜ್ಞಾನ ಇದ್ದವರು ಕನ್ನಡ ಸಾಹಿತ್ಯದ ಭಾಷೆಯ. ಬೇರೆ ಯಾವುದೇ ನಿಮಗೆ ಶಾಲೆಗಳಲ್ಲಿ ಸಿಗಲಿಕ್ಕಿಲ್ಲ. ಆಮೇಲೆ ಮದರಿಂದ ಒಟ್ಟು ಎಜುಕೇಷನ್ ಈ ಫ್ರೀಯಾಗಿ ಪುಕ್ಕಟೆಯಾಗಿ ಕಲಿಸುವಂಥ ಮಾಸ್ಟರ್ಗಳೆಲ್ಲ ಆವಾಗ ನಾನು 1957ರ ನಂತರ ನಾನಿದ್ದದ್ದು ಕಾಲೇಜಲ್ಲಿ, ಆ ಶಾಲೆಯಲ್ಲಿ. ಅವರೆಲ್ಲರೂ ತುಂಬ ಚೆನ್ನಾಗಿ ನಿಷ್ಠೆಯಿಂದ ಕಲಿಸ್ತಿದ್ರು, ಪ್ರಾಮಾಣಿಕವಾಗಿ ಕಲಿಸ್ತಿದ್ರು. ಅಷ್ಟೊಂದು ಪ್ರಾಮಾಣಿಕ ಮನಸ್ಸಿನಿಂದ ಕಲಿಸ್ತಿದ್ರು. ಹಣ ಏನು ಬೇಡ್ತಿದ್ದಿಲ್ಲ, ಅವರೇ ಕೊಡ್ತಿದ್ರು. ಅವರಿಗೆ ಯಾರೂ ಹಣ ಕೊಡ್ತಿದ್ದಿಲ್ಲ, ಫೀಸಿಂದ ಇರಲಿಲ್ಲ, ಅವರಿಗೆ ಸ್ಯಾಲ್ರಿ ಇರಲಿಲ್ಲ, ಆದರೂ ಕಲಿಸ್ತಿದ್ರು. ಆ ಕಾಲದ ಆ ಮದರ್ ಇಂಡಿಯಾ ಶಾಲೆಯ ಎಜುಕೇಷನ್ ನನ್ನ ಲೆಕ್ಕದಲ್ಲಿ ಅಂಬಾನಿ ಶಾಲೆಯ ಎಜುಕೇಷನ್ಗಿಂತ ಹೆಚ್ಚಿನದು, ಡಾನ್ ಬಾಸ್ಕೋ ಶಾಲೆಯ ಎಜುಕೇಷನ್ಗಿಂತ ಹೆಚ್ಚಿನದು, ಸ್ಯಾನ್ ಫ್ರಾನ್ಸಿಸ್ ಶಾಲೆಯ ಎಜುಕೇಷನ್ಗಿಂತ ಹೆಚ್ಚಿನದು, NKS ಶಾಲೆಯ ಎಜುಕೇಷನ್ಗಿಂತ ಹೆಚ್ಚಿನದು ಎಂದು ಅವರಿಗೇ ಗೊತ್ತಿದೆ, ಅಲ್ಲಿಯ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಮದರ್ ಇಂಡಿಯಾ ಶಾಲೆಯ ಎಜುಕೇಷನ್ ಆವಾಗ ಆ ರೀತಿಯಲ್ಲಿ ಇತ್ತು. ಮದರ್ ಇಂಡಿಯಾ ಶಾಲೆಯಲ್ಲಿ ನಮಗೆ ಎಲ್ಫಿಸ್ಟನ್ ಅನ್ನೋದು ನಮ್ಮ ಮದರ್ ಇಂಡಿಯಾ ಶಾಲೆ ಇತ್ತು. ಆ ಎಲ್ಫಿಸ್ಟನ್ನಲ್ಲಿ ನಮಗೆ ಇಡೀ ಬಿಲ್ಡಿಂಗ್ ಇತ್ತು ನಮಗೆಲ್ಲ ವ್ಯವಹಾರಕ್ಕೆ. ಅಲ್ಲಿ ನಾಟಕ ಮಾಡ್ತಿದ್ದೆವು, ಪ್ರಾಕ್ಟೀಸ್ ಮಾಡ್ತಿದ್ದೆವು, ಎಲ್ಲ ಮಾಡ್ತಿದ್ದೆವು. ಅಲ್ಲಿ ಕೆಳಗಡೆ ಮೈದಾನ ಇತ್ತು, ಮೈದಾನದಲ್ಲಿ ಆಡ್ತಿದ್ದೆವು. ಕೆಳಗಡೆ ಗಾರ್ಡನ್ ಇತ್ತು, ಗಾರ್ಡನ್ನಲ್ಲಿ ಕೂತು ನಾವು ಓದುತ್ತಿದ್ದೆವು ರಾತ್ರಿವರೆಗೆ. ಇಂಥ ಎಲ್ಲ ಸವಲತ್ತು ಇರುವಂಥ ಒಂದು ಶಾಲೆ ಇದ್ದದ್ದು ರಾತ್ರಿ ಶಾಲೆಯಲ್ಲಿ. ಅಂದರೆ ಅದು ಮದರ್ ಇಂಡಿಯಾ ಮಾತ್ರ. ಮದರ್ ಇಂಡಿಯಾದ ವಿದ್ಯಾರ್ಥಿಗಳಾದ ನೀವು ಈ ಸಂಗತಿಯನ್ನು ತಿಳಿದಿರೋ ಇಲ್ವೋ ಗೊತ್ತಿಲ್ಲ ನನಗೆ. ಮದರ್ ಇಂಡಿಯಾದವರೇ ಹೌದೆಲ್ಲರೂ ಅಲ್ಲ. ಆದರೆ ಇವರಿಗೆ ಗೊತ್ತೇ ಇಲ್ವೋ, ನಮಗೆ ಒಂದು ಗ್ರೌಂಡ್ ಒಳ್ಳೆಯದಿತ್ತು, ಸಿಕ್ಕಿತ್ತು ಆಡಲಿಕ್ಕೆ. ಆಮೇಲೆ ಗಾರ್ಡನ್ ಇತ್ತು ಕೆಳಗೆ. ಹೌದು, ಅಲ್ಲಿ ಧೋಬಿತಲವ್. ಸೊ ಅದರಿಂದಾಗಿ ಈ ಮದರ್ ಇಂಡಿಯಾ ಎನ್ನುವುದು ನನ್ನ ಜೀವನದಲ್ಲಿ ನನ್ನ ತಾಯಿಯ ಪಾತ್ರವನ್ನು ವಹಿಸಿದೆ. ಅದರಿಂದಾಗಿ ನಾನು ಅದಕ್ಕೆ ಚಿರಋಣಿ, ಮದರ್ ಇಂಡಿಯಾ ಶಾಲೆಗೆ ಚಿರಋಣಿ. ಈ ಮದರ್ ಇಂಡಿಯಾ ಶಾಲೆ ನನಗೆ ಬಹಳ ಸಶಕ್ತ ಬೇಸಿಕ್ಸ್ ಅಂದರೆ ಸಮೂಲವಾದಂಥ ಎಜುಕೇಷನನ್ನು ಕೊಟ್ಟಿದೆ, ವಿದ್ಯಾಭ್ಯಾಸವನ್ನು ಕೊಟ್ಟಿದೆ. ಆ ಮೂಲಕ ನಾನು ಮತ್ತೆ ಚೆನ್ನಾಗಿ ಓದುವಂಥವನಾದೆ, ಚೆನ್ನಾಗಿ ಕಲೀಲಿಕ್ಕಾಯಿತು. ಐ ಮೇಡ್ ಮೈಸೆಲ್ಫ್, ಐ ಬಿಲ್ಟ್ ಮೈಸೆಲ್ಫ್. ಆಲ್ ದ ಕ್ರೆಡಿಟ್ ಗೋಸ್ ಟು ದಿ ಮದರ್ ಇಂಡಿಯಾ. ದ್ಯಾಟ್ಸ್ ವೈ ಆ ಮದರ್ ಇಂಡಿಯಾ ಫ್ರೀ ನೈಟ್ ಸ್ಕೂಲಿನ ನನ್ನಂಥ ಅನಾಥ, ಒಂದು ಲೆಕ್ಕದಲ್ಲಿ ಅನಾಥ ಬಾಂಬೆಗೆ ಬಂದಂಥ ಮಕ್ಕಳಿಗೆ ಜೀವನವನ್ನು ಕಲ್ಪಿಸಿದಂಥ ಮದರ್ ಇಂಡಿಯಾ ಶಾಲೆಯನ್ನು ಯಾರಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಇತ್ತೀಚಿನ ಪುಸ್ತಕದಲ್ಲಿ ಮದರ್ ಇಂಡಿಯಾಕ್ಕೆ ಟ್ರಿಬ್ಯೂಟ್ ಮಾಡಿದ್ದೇನೆ, ಮದರ್ ಇಂಡಿಯಾಕ್ಕೆ ಅರ್ಪಣೆ ಮಾಡಿದ್ದೇನೆ ಪುಸ್ತಕವನ್ನು. ಯಾಕಂದರೆ ಮದರ್ ಇಂಡಿಯಾವನ್ನು ನಾನು ಮರೆಯುವಂತಿಲ್ಲ. ನನ್ನ ಜೀವನದಲ್ಲಿ ಏನೆಲ್ಲ ಘಟನೆಗಳಾದವು ಈಗ ಅಶೋಕ್ ಹೇಳಿದರು.
ಸುಮಾರು ಗಳಿಕೆಗಳು ನನ್ನ ಜೀವನದಲ್ಲಿ ಬಂದಿವೆ, ಮಾಡಿದ್ದೇನೆ ನಾನು, ನನಗೆ ತೃಪ್ತಿ ಇದೆ. ಅದರ ಮೂಲ ಸತ್ವವೇ ಶಕ್ತಿಯೇ ಮದರ್ ಇಂಡಿಯಾ ಎಂದು ನಾನು ತಿಳಿತೇನೆ. ಅದರಿಂದಾಗಿ ಮದರ್ ಇಂಡಿಯಾಕ್ಕೆ ನನ್ನದು ನಮೋ ನಮೋ ನಮೋ. ಆ್ಯಂಡ್ ಐ ವಿಶ್ ದ ನ್ಯೂ ಎಂಟಿಟಿ ಆಫ್ ದಿಸ್ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ಸ್ ಫೌಂಡೇಶನ್, I hope this institute also will work on this line, imparting education, giving health sense, all these kind of things, social. ಅದು ಹಾಗೆ ಮಾಡ್ತದೆ ಅಂತ ಹೇಳಿ ನನಗೆ ತಿಳಿತಾ ಇದೆ. ಯಾಕಂದರೆ ಯು ಹ್ಯಾವ್ ಗಾಟ್ ಎ ವೆರಿ ಸಬ್ಸ್ಟಾನ್ಷಿಯಲ್ ಟೀಮ್ ವಿತ್ ಯು. ಎಲ್ಲರೂ ಸಮರ್ಥರಿದ್ದಾರೆ, ಸಶಕ್ತರಿದ್ದಾರೆ, ಆಮೇಲೆ ಒಳ್ಳೆಯ ಭಾವನೆ ಇಟ್ಟವರು ಆಗಿದ್ದಾರೆ. ಇವರೆಲ್ಲರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ನಿಮಗೆ ದೇವರು ಒಳ್ಳೆಯದು ಮಾಡಲಿ ಮತ್ತು ಸುಖ ಶಾಂತಿಯನ್ನು ಸ್ಥಾಪಿಸಿರಿ. ಬೇಡಿಕೆ ಇದು ಸಹಾಯ ಮಾಡ್ತಾ ಇರಿ. ಯಾಕಂದರೆ ಸಹಾಯದಿಂದ ಎಷ್ಟೋ ಜನರು ಬೆಳೀತಾರೆ, ಎಷ್ಟೋ ಮಕ್ಕಳು ದೊಡ್ಡವರಾಗ್ತಾರೆ, ಎಷ್ಟೋ ಗಳಿಕೆಯನ್ನು ಮಾಡ್ತಾರೆ, ಜೀವನವನ್ನು ರಚಿಸ್ತಾರೆ. ಅದಕ್ಕೆ ನಾನೊಬ್ಬ ಉದಾಹರಣೆ. ನನ್ನ ಸಾಧನೆ ಏನಿದ್ದರೂ ಸಹ ನಾನು ಐ ಅಟ್ರಿಬ್ಯೂಟ್ ಟು ಮದರ್ ಇಂಡಿಯಾ, ಮದರ್ ಇಂಡಿಯಾ, ಮದರ್ ಇಂಡಿಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನೊಂಜಿ ನಮ್ಮ ಹಿರಿಯರು ಚಂದಯ್ಯ ಪೂಜಾರಿ ಅರಣ್ಯ ವೇದಿಕೆಗಳಿಂದ ಹೊರಟು ನಾನು ಡಾಕ್ಟರ್ ಹರೀಶ್ ರವಿನಂದ್ ಕೊಟ್ಟು ಅನ್ನ ಶ್ರೀಮತಿ ಇಲ್ಲ ಅರಡಪ್ಪ ವೇದಿಕೆ ಬರಂದುಳ್ಳರು ಅರಣ್ಯಗೆ ಸ್ವಾಗತ ಮಂತದುಲ್ಲ 15ನೇ ವರ್ಷರು ಮೇರೆ ಬೊಂಬಾಯಿ ವೈದ್ಯರು ಫೋರ್ಟುಡ ವೆಲ್ಕಮ್ ಹೋಟೆಲ್ ಕಪ್ಪಸ್ ದೇಕೊಂಡು ಕೆಲಸ ಮಾಡ್ತೇವೆ. ಅಲ್ತರ ಪಕ್ಕ ಮಧುರಿನ SSC ಮಾಡ್ತೇವೆ. ಅಂಜುಮಾನ್ ಕಾಲೇಜ್ ಗ್ರ್ಯಾಂಡ್ ರೋಡ್ ಮುಂದಿನ ವಿದ್ಯಾಸಂಸ್ಥೆ ಕಲ್ಪಾಯಿರು ಕೊರೋನಾ ಶೂ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ. ಅಲ್ತರ ಪಕ್ಕ ಮೇರನ ಸಾಧಾರಣ 45 ವರ್ಷದ್ದು ದುಮ್ಮು ಮೇರು LIC ಸೇರಿದು ಅಲ್ತ ಏಜೆಂಟ್ ಅದು ಇತ್ತ ಇಂಟರ್ನ್ಯಾಷನಲ್ ಫಿಗರ್ ಕ್ಲಬ್ ಪ್ರೆಸಿಡೆಂಟ್ ಆದ್ರೆ ಕ್ಲಬ್ ಆಯ್ತಾ 1982 ಮೇರೆ ಮದುವೆ ಆಗ್ಬೇಕಾ ಬೋರ್ವೆಲ್ ಇಂತರ ಶುರು ಮಾಡ್ತೇವೆ. ಮೊದಲಿಂದ ರಾತ್ರಿ ಶಾಂತ ಮಾತಾ ಕಾರ್ಯಕ್ರಮಗಳ ಮೇರನ ತುಂಬು ರಜದ ದೇಣಿಗೆಗಳುಂಟು ಅರಣ್ಯ ಮಾತೆಲ್ಲ 3 ವೇದಿಕೆ ರೀತಿಯ ಗಣ್ಯರ ಸನ್ಮಾನ ಮಾಡಿಕೊಟ್ಟಿದ್ದೆ ಗಣಂತ ಮಾಡ್ಬೇಕು.
ಜಯರಾಮ್ ಎಂ ಪೂಜಾರಿ ವೇದಿಕೆ ಬರೋಣ ವಿನಂತಿ ಮಲ್ಪ. ಜಯರಾಮ್ ಎಂ ಪೂಜಾರಿ ಎಂ ಬರೋದಿಲ್ಲರು ತನ್ನ ಪತ್ನಿ ಸಮೇತವಾದ ವೇದಿಕೆಗೆ ಬರೋದಿಲ್ಲರು. ಸಾಯಿ ಸ್ಟೋರಿಂಗ್ ಕಂಪನಿದ ಬೇರೆ ಮಾಲಕರು ಮೊದಲನೇ ರಾತ್ರಿ ಶಾಲೆಗೆ ಕಲ್ತದು ಬೇತೆ ಬೇತೆ ಕ್ಷೇತ್ರದ ಕೆಲಸ ಮಾಡ್ತಿರಕ್ಕ ತಾನು ಬೇರೆ ಹೊಸ್ತ ಇಂಡಸ್ಟ್ರಿದ ಅವೇನು ಪೂರ ತರ್ಜುಮೆ ಮತ್ತೊಂದು ಅಥವಾ ತನ್ನ ಸ್ವಂತ ಬಿಸ್ನೆಸ್ ಶುರು ಮಾಡ್ತೀರು. ಇದು ಯಶಸ್ವಿ ಉದ್ಯಮಿ ಆದ ಉಳ್ಳೇರು ಸಮಾಜ ಸೇವೆ ಕೆಲಸ ಮತ್ತು ಉಳ್ಳೇರು ಬಿಜಾರಡು ಮೇಲಿನ ಸನ್ಮಾನ ಮಲ್ಪರ ಆಗಲಿ ಬರ ಸಂತೋಷ ಆಗ್ಬೋದು. ಅದೇನು ಪತ್ನಿ ಸಮೇತವಾದ ವೇದಿಕೆ ಗಣ್ಯ ಸನ್ಮಾನ ಮಲ್ಪಡೋ ವಿನಂತಿ ಮಾಡ್ಬೋದು. ಧನ್ಯವಾದ ಜಯರಾಮ್ ಪೂಜಾರ್ಲಿ. ನೆಕ್ಸ್ಟ್ ಯಶವಂತ್ ಪೂಜಾರ್ಲಿ ವೇದಿಕೆ ಅನ್ನ ಶ್ರೀಮತಿ ಸುಕೇಶಿನಿ ಹೊರಡು ಬಂದು ವಿನಂತಿ ಮಾಡ್ಬೋದು. ಮೊದಲನೇ ರಾತ್ರಿ ಶಾಲೆಗೆ ಅಂತರ್ಶಾಲಾ ಪ್ರತಿಭಾ ಸ್ಪರ್ಧೆಗಳಲ್ಲಿ ತಮ್ಮ ಭಾವಗೀತೆಗಳ ಮೂಲಕ ಪ್ರಶಸ್ತಿಗಳನ್ನು ಹೆಗಲಿಗೇರಿಸಿ ಬರುತ್ತಿದ್ದ ಯಶವಂತ ಪೂಜಾರಿ ಶಿಸ್ತು, ಸಂಯಮ ಹಾಗೂ ಪರೋಪಕಾರದಿಂದ ಗೌರವಕ್ಕೆ ಪ್ರೀತಿ ಪಾತ್ರರಾದವರು. ರಾತ್ರಿ ಶಾಲೆಯ ವಿದ್ಯಾರ್ಥಿಗಳಲ್ಲಿರುವ ಶ್ರದ್ಧೆ, ಪರಿಶ್ರಮ, ತ್ಯಾಗವನ್ನು ಮೈಗೂಡಿಸಿಕೊಂಡು ಈಗ ಯಶಸ್ವಿ ಉದ್ಯಮಿಯಾಗಿ ನಮ್ಮ ಶಾಲೆಗೆ ಕೀರ್ತಿ ತಂದಿರುವ ಯಶವಂತ ಪೂಜಾರಿ ಅವರನ್ನು ಇಂದು ಸನ್ಮಾನಿಸಲು ಅಭಿಮಾನವಾಗುತ್ತಿದೆ. ಮೂಲತಃ ಕಾರ್ಕಳ ತಾಲೂಕಿನ ಕಾಂತಾವರ ಗ್ರಾಮದ ನಾನು ಅಂಚಲ್ ಮತ್ತು ಸುಂದರಿ ಪೂಜಾರಿ ದಂಪತಿಗಳ ಪುತ್ರರಾದ ಯಶವಂತ 1986ರಲ್ಲಿ ಬಡತನದ ಬೇಗೆಯನ್ನು ನಿವಾರಿಸಲು ಮುಂಬೈಗೆ ಸೇರಿದರು. ಪ್ರಾರಂಭದಲ್ಲಿ ಚೆನ್ನೈ ರೋಡ್ ಕೆನರಾ ಬ್ಯಾಂಕ್ ಕ್ಯಾಂಟೀನ್ನಲ್ಲಿ ದುಡಿದು ಬಳಿಕ ಕ್ಯಾಂಟೀನ್ ಉದ್ಯಮಿಯ ಲಾಭ ನಷ್ಟಗಳನ್ನು ಅರಿತುಕೊಂಡರು ಹಾಗೂ ತನ್ನ ಸ್ವಂತ ಉದ್ದಿಮೆಯ ಸಾಹಸಕ್ಕೆ ಕೈ ಹಾಕಿದರು. ಅವರ ಕಠಿಣ ಪರಿಶ್ರಮ ಹಾಗೂ ಮಿತ್ರರನ್ನು ಅವರು ವ್ಯವಹರಿಸುವ ಶಿಸ್ತು ಮತ್ತು ಪ್ರೀತಿಯ ಪ್ರಭಾವದಿಂದ ಯಶಸ್ವಿಯತ್ತ ಸಾಗಿದರು. ಎಂದು ಬೀಗದ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಎಲ್ಲರಿಂದೂ ಗೌರವಿಸಲ್ಪಡುವ ದೀನ ವರ್ಗದವರಿಗೆ ಸಹಾಯಹಸ್ತ ಚಾಚುವ ಸಮಾಜ ಸೇವಾ ಯೋಜನೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ತನುಮನದಿಂದ ಬೆಂಬಲ ಕೊಡುವ ಯಶವಂತ್ ಅವರು ಮದರ್ ಇಂಡಿಯಾ ಸ್ಕೌಟ್ ತಂಡದಲ್ಲಿ ವಿಶೇಷವಾಗಿ ಗುರುತಿಸಲ್ಪಡುವ ಸಿಪಾಯಿ. ವಿದ್ಯಾರ್ಥಿಯಾಗಿರುವಾಗಲೇ ಸ್ಕೌಟ್ ಪರಂಪರೆಯ ಕರಿಕಮಾಯಿ ಸಂಗ್ರಹದಲ್ಲಿ ಆರ್ಥಿಕ ಮೊತ್ತವನ್ನು ದಾಖಲೆ ನಿರ್ಮಿಸಿ ಸ್ಕೌಟ್ ಪ್ರಶಂಸೆಯ ಬಹುಮಾನದಿಂದ ಗೌರವಿಸಲ್ಪಟ್ಟವರು. ಚಪ್ಪಳೆ ಭಟ್ನಂಜವರು ತನ್ನ ದಕ್ಷತೆಯಿಂದ ಕ್ಯಾಂಟೀನ್ ಉದ್ಯಮದಲ್ಲಿ ಸಾಧಕರಾಗಿ ಯಶಸ್ವಿಯಾಗಿ ಸ್ವಾವಲಂಬನೆ ಬದುಕು ಕಟ್ಟುವಲ್ಲಿ ಆದರ್ಶಪ್ರಾಯರಾಗಿದ್ದಾರೆ. ಪತ್ನಿ ಸುಕೇಶಿನಿ, ಪುತ್ರದ ಆಕರ್ಷ್ ಮತ್ತು ಕವಿಶ್ ಅವರನ್ನೊಳಗೊಂಡ ಕುಟುಂಬವು ಮದರಿನದ ಎಲ್ಲ ಯೋಜನೆಗಳಿಗೆ ಬೆಂಬಲವಾಗಿ ನಿಂತಿರುವುದು ಅಭಿಮಾನದ ಸಂಗತಿಯಾಗಿದೆ. ಅವರನ್ನು ಈ ಸಂದರ್ಭ ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ.
ಕಡೆದ ಸನ್ಮಾನ ಜಯಶ್ರೀ ಪೂಜಾರಿ. ಫುಟ್ಬಾಲ್ ಕ್ಷೇತ್ರದಲ್ಲಿ ಮದರ್ ಇಂಡಿಯಾ ರಾಜ್ಯ ಶಾಲೆಯ ಗತ ವೈಭವವನ್ನು ಅಂದರೆ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರ ಸಂದರ್ಭದಲ್ಲಿ ಆದಂತಹ ಪ್ರಾರಂಭ, ಜಯಸಿ ಪೂಜಾರಿ ಅವರಿಂದ ಅದು ಮರುಸ್ಥಾಪನೆ ಆಯಿತು. ಪುನಃಸ್ಥಾಪನೆ ಮಾಡಿದವರು ಜಯಸಿ ಪೂಜಾರಿ ಅವರು ಎಂದು ಹೆಮ್ಮೆಯಾಗಿ ಅಭಿಮಾನದಿಂದ ಹೇಳಬಹುದು. ಫುಟ್ಬಾಲ್ ಮತ್ತು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಮದರ್ ಇಂಡಿಯಾದಲ್ಲಿ ಪ್ರಾರಂಭಿಸಿದ ಕೀರ್ತಿಗೆ ಭಾಜನರಾದ ಜಯಸಿ ಪೂಜಾರಿ ಅವರು ಬಾಲ್ಯದಲ್ಲಿ ಕಡು ಬಡತನದ ಬದುಕು ಕಂಡವರು. ಬಾಲ್ಯದಲ್ಲೇ ತಂದೆ ತಾಯಿಗಳನ್ನು ಕಳಗೊಂಡು ತಬ್ಬಲಿಯಾದರು. ಬೀಡಿ ಕಟ್ಟುವ ಕಾಯಕದಲ್ಲಿ ತೊಡಗಿದರು. ಉಡುಪಿ ತಾಲೂಕಿನ ಕೆಳರ್ಕಲ್ ಬೆಟ್ಟು ಗ್ರಾಮದ ಚಲ್ಲ ಪೂಜಾರಿ, ಕಕ್ಕುಂಜೆಯ ಶ್ಯಾಮಲ ಪೂಜಾರಿ ಅವರ ನಾಲ್ಕನೇ ಪುತ್ರರಾದ ಜಯ ಪೂಜಾರಿ 5ನೇ ತರಗತಿಯವರೆಗೆ ಅಲ್ಲಿಯೇ ಕಳೆದು 1970ರಲ್ಲಿ ಮುಂಬೈ ಸೇರಿದರು. ಧಾರಾವಿಯ ಕೊಡಚಿಗೇರಿ ಇಂದು ಅವರಿಗೆ ಗತಿಯಾಯಿತು. ಅಲ್ಲಿ ದುಸ್ತರವಾದ ಬದುಕಿಗೆ ಬೆಳಕು ನೀಡಿದ್ದ ಅವಕಾಶ ದೊರೆತದ್ದು 1979ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಕ್ಯಾಂಟೀನ್ನಲ್ಲಿ ಹುದ್ದೆ ದೊರಕಿದಾಗ. ಅದೇ ವರ್ಷ ಮದರ್ ಇಂಡಿಯಾ ರಾಜ್ಯ ಶಾಲೆಗೆ ಪ್ರವೇಶ ಪಡೆದು 1985ರಲ್ಲಿ 10ನೇ ತರಗತಿ ತಿರುಗಡೆಯಾದರು. ಕ್ರೀಡೆಯ ಬಗ್ಗೆ ಅತೀವ ಕಾಳಜಿ, ಆಸಕ್ತಿ, ಸ್ಫೂರ್ತಿ ಇದ್ದ ಜಯ ಅವರು ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಶಾಲೆಗೆ ಅನೇಕ ಫಲಗಳು ದೊರೆಯುವಂತೆ ಮಾಡಿದರು. ಅವರ ಚಾಣಕ್ಷತನದ ಕ್ರೀಡೆ, ಶಿಸ್ತು, ಸಂಘಟನಾ ಶಕ್ತಿಯಿಂದಾಗಿ ಪ್ರತಿಷ್ಠಿತ ಮುಂಬೈ ಪ್ರೆಸ್ ಕ್ಲಬ್ ತಂಡಕ್ಕೆ ಕ್ರೀಡಾಪಟುವಾಗಿ ಆಯ್ಕೆಯಾದರು ಹಾಗೂ ಅಲ್ಲೇ ಉದ್ಯೋಗ ದೊರಕಿಸಿಕೊಂಡರು. 31 ವರ್ಷಗಳ ಸೇವೆಯಿಂದ ಅವರು ಇತ್ತೀಚೆಗೆ ಪ್ರೆಸ್ ಕ್ಲಬ್ನಿಂದ ಗೌರವೋದ್ಯೋಗ ನಿವೃತ್ತರಾದರು. ಮುಂಬಯಿಯ ಹಿಂದುಳಿದ ವರ್ಗಗಳ ಸಂಘಟನೆಗಳನ್ನು ಒಗ್ಗಟ್ಟು ಮಾಡಿ ಒಬಿಸಿ ಬಗ್ಗೆ ಜಾಗೃತಿ ಮೂಡಿಸಲು ಡಿವಿಡಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕನ್ನಡ, ತುಳು ಸಂಘ ಸಂಸ್ಥೆಗಳಿಗೆ ಪತ್ರಿಕಾಗೋಷ್ಠಿ ನಡೆಸುವುದಕ್ಕೆ ಪ್ರೆಸ್ ಕ್ಲಬ್ನಲ್ಲಿ ಅನುಕೂಲ ಮಾಡುತ್ತಿರುವಂತಹ ಇವರ ಕೆಲಸ ಅತ್ಯಂತ ಅದ್ಭುತವಾದದ್ದು. ಮದರ್ ಇಂಡಿಯಾ ಕ್ರಿಕೆಟ್ ತಂಡ, ಫುಟ್ಬಾಲ್ ತಂಡ, ಸ್ಕೌಟ್ ಬಳಗಕ್ಕೆ ಕ್ರಿಯಾಶಕ್ತಿಯಾಗಿ ದುಡಿಯುತ್ತಿರುವ ಜಯಶ್ರೀ ಪೂಜಾರಿ ಅವರು ನಾಗರಿಕ ಸಮಾಜದ ಅನೇಕ ಸಮಸ್ಯೆಗಳ ಬಗ್ಗೆ ಲೇಖನಗಳನ್ನು ಬರೆಯುತ್ತಾ ಇದ್ದಾರೆ. ಕ್ರೀಡಾ ವರದಿ ಮೂಲಕ ಅನೇಕ ಸಂಸ್ಥೆಗಳ ಪ್ರಚಾರಕ್ಕೆ ಇವರ ಪ್ರಾಮಾಣಿಕ ಸೇವೆ ಅಪಾರವಾದದ್ದು. ಮದರ್ ಇಂಡಿಯಾಕ್ಕೆ ಜಯಶ್ರೀ ಸುವರ್ಣರ ವಿಶೇಷ ದೊರೆತಿರುವುದು ನಮ್ಮ ಸೌಭಾಗ್ಯವೆನ್ನಬಹುದು. ಪ್ರಚಾರ ಬಯಸದೆ ತೆರೆಮರೆಯಲ್ಲಿ ಅನೇಕ ವ್ಯಕ್ತಿಗಳಿಗೆ ವೈದ್ಯಕೀಯ ಸಹಾಯವನ್ನು, ನಿವೃತ್ತ ಕ್ರೀಡಾಪಟುಗಳಿಗೆ ಆರ್ಥಿಕ ಸಹಾಯವನ್ನು, ಬರಳಿದ ಕ್ರೀಡಾಪಟುಗಳಿಗೆ ಆರ್ಥಿಕ ನೆರವುಗಳನ್ನು ನೀಡುವ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಜಯಶ್ರೀ ಪೂಜಾರಿ ಅವರ ಪತ್ನಿ ಶ್ರೀಮತಿ ವಿದ್ಯಾವತಿ ಅವರು ಪಡುಬೆಳ್ಳಿ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ, ಹಿರಿಯಮಗಳು ದೀಕ್ಷಿತ ಕಾಪು ಕಚೇರಿಯಲ್ಲಿ ಗ್ರಾಮ ಲೇಖಕಿಯಾಗಿ, ಹಿರಿಯಮಗಳು ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಉದ್ಯೋಗದಲ್ಲಿದ್ದಾರೆ. ಇವರು ನಮ್ಮ ಸ್ಕೌಟ್ನ ಶ್ರೇಷ್ಠ ಶಿಕ್ಷಕ ಪಟು ಸಹ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಕ್ರಿಕೆಟ್ ತಂಡವನ್ನು ತನ್ನ ಪ್ರೆಸ್ ಕ್ಲಬ್ಗೆ ವಿವಿಧ ರಾಜ್ಯಗಳಲ್ಲಿ ಪ್ರತಿನಿಧಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜಯಶ್ರೀ ಪೂಜಾರಿ ಅವರಿಗೆ ಅಭಿಮಾನ ಮತದಿಂದ ವಂದನೆಗಳನ್ನು ತಲುಪಿಸುತ್ತೇವೆ. पूरा गण्यांगले पूरा नमस्कार. एक मदर इंडिया साले
17 ವರ್ಷದ ಮುಂಬೈ ಬರ್ತದೆ ಮುಂಬೈ ತೋಜನ ನನ್ನ ತೆರೆ ಬರ ಬಗ್ಗೆ ಕೃಷ್ಣ ಪಟ್ಟೆ ಬಿಟ್ಟದು ಅಂಚಾರ್ಲ ಬೈದ್ಯರು ಅಂಚನೆ ಎಂಕಲೆಗ ಶುರುಯಾನು ಒಂಜಿ ಸೆಲ್ಯೂಟ್ ಹಾಕುವೆ ದುಂಬು ಮುಂಬೈ ಬರ್ತದೆ ಇಂಚಿನ ನೈಟ್ ಸಾಲ ಬರ್ತದೆ ಪ್ರತಿ ಎಂಕಲ್ ನಮ್ಮ ನಕ್ಷತ್ರಗಳ ಪೂರ ಇಂದು ಉನ್ನತ ಜಾಗ ಬರೋಣ ಇಂಚಿನ ರಾತ್ರಿ ಸಾಲೆಗೂ ಇದ್ರೇಟ್ ಆಗಲೇ ಶುರು ನಮ್ಮೊಂಜಿ ಧನ್ಯವಾದ ಪರೋಡು ಅಂಚನೆ ಪೂರ ಮದರಿಂಡ ಶಾಲೆ ಎಂಗಳಿಗೂ ಪ್ರತಿಯೊಬ್ಬರು ಜನ ನಮ್ಮ ರಾಷ್ಟ್ರ ಕಾಲದಿನಗಳಿಗೂ ಹೆಚ್ಚಿನ ಜನಗಳು ಇಲ್ಲ ಪೂರ ಮುಲ್ಪ ಗಣ್ಯದ ಉಂಡೆವು ನಮ್ಮ ಒಂಜಿ ಏನೆಲ್ಲ ಗಿಡ ನಾಡ ಐಟೊಂಜಿ ಫಲ್ ತಿಪ್ಪು ನಾಡ ಅಲ್ಲೆಲ್ಲಿ ಹೋದು ಎದ್ದು ತಿಂದ್ರೆ ಭಾರಿ ಖುಷಿ ಆಗ್ತದೆ ಅಂಚನೆ ಪೂರ ಮದರಿಂಡದ ಪೂರ ಒಂಜಿ ಮರಟ್ಟು ಬಿಳೆದಿನ ಒಂಜಿ ಪರ್ಲೊಂದು ಹೇಳ್ವೆ ಅಗಲಿ ಪೂರ ನಾನು ನಮಸ್ಕಾರ ಧನ್ಯವಾದ ನನ್ನ రెండు ಪಾತ್ರ ಮುಗಿಬೇಕು ಜಯ ಪೂಜಾರ್ಲು ಇಂಚಕ ಪ್ರೆಸ್ ಕ್ಲಬ್ ನಿವೃತ್ತ ಅವರಿಗೆ ರೆಡ್ಡಿ ಸನ್ಮಾನ ಬಂದಿಲ್ಲ ಮತ್ತೆ ನಮ್ಮ ಟಿ ಪೂಜಾರ್ಲು ಪ್ರತಿಭಾ ಪುರಸ್ಕಾರದಲ್ಲಿ ಪೂಜೆ ಓದಿವೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ವಿನಂತಿಗಳು ಪ್ರತಿಭಾ ಪುರಸ್ಕಾರಕ್ಕೆ ನಗಲು ಬೇಗನೆ ಬರ್ತದೆ ಬಂದಿದೆ ರಿಕ್ವೆಸ್ಟ್ ಮಾಡ್ತಾರೆ. We are very proud to say that for several years we have been financially assisting students in need for their studies and also to give monetary awards to students who have passed the public examination. This year we have also decided to give the prizes in cash. Now I will call names. Please come on the stage and take your awards from our hands of today's guest. Passed in the SSC examination, Sahid S. Billawa, son of Sanjeeva Billawa. Please, here, itna bega vattu barada bandu request. Second, Rashad S. Shetty, son of Shankar Shetty. Pura chaabagera gottindillu. So, any third, Kumari Saidi J. Pujari, daughter of Jairam M. Pujari. Please, sir, na mummy barpere, mummy barpere. Kumari Vaishali P. Pujari, granddaughter of Shriram Kotyan. Okay, now HSC, Rohan Kumar R. Shetty, son of Ramesh Shetty. Okay. Rakshan S. Shetty. Shreya M. Pujari, daughter of Manjunath K. Pujari. Now BMS, Nishant J. Pujari, son of Jairam K. Pujari. Become Darshan R. Pujari, son of Raghu Pujari. Now BE, Bachelor of Engineering, Miss Sneha M. Pujari, daughter of Manjunath K. Pujari. Bachelor of Architecture,
Sakshi C. Belchada, daughter of Chandrahas Belchada. Please, Sakshi. Please, Sakshi, please come on the stage. Vaishali, please. Okay. Become Darshan R. Pujari. Thank you. ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರ ಬರೆದಿನ ಪ್ರವಾಸಿಯ ಒಡಲ್ಪಡೆ ಪುಸ್ತಕವನ್ನು ಗಣ್ಯರಿಗೆ ಕೊರರ ಮನಸ್ಸು ಬಂದಿರು. ಅವು ನನ್ನ ಪ್ರೀತಿದ ಕೊಡುಗೆ. ಅವೇನು ಓದಲು ಮಾತಿರಲ್ಲ, ನಿಜವಾದ ಅಲ್ಲ, ಓದ ಒಂದು ಕೊಡಪಡು ಪುಸ್ತಕ ಪ್ರವಾಸಿಯ ಒಡಲು ಏತು ಕಷ್ಟ ಬೈದಿರು ಬಂದು ಬಹುಶಃ ಎನ್ನ ಪುಸ್ತಕ ಓದ್ದಾನು ಎನ್ನ ತೂತಿ ಪ್ರಕಾರ ಅನ್ನದ ಕಷ್ಟ ಬೈದ ಯಾರು ತೂತಿ ಪ್ರಕಾರ ಇದ್ದೀರಿ ಅಲ್ಲ ಜೀವಮಾನ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅದ್ರ ಪಕ್ಕ ಈ ಅತಿಥಿ ನಗರ ಭಾಷೆನಲ್ಲಿ 5 ನಿಮಿಷ ಉಂಡು. ಅದ್ರ ಪಕ್ಕ ಚಿತ್ತಡು ಉಪಹಾರದ ವ್ಯವಸ್ಥೆ ಮಾಡ್ತೀನಿ. ಅದ್ರ ಪಕ್ಕ ದಾದನ ಉಂಡಿಗೆ ನಾಟಕ ಈ ಖಾಲಿ 20 ನಿಮಿಷದ ಸಂದರ್ಭಗಳು ಸ್ಟಾರ್ಟ್ ಮಾಡ್ಕೋ. ದಯವಿಟ್ಟು ಮಾತ ಪ್ರೇಕ್ಷಕರ ಸಹಕಾರ ಕೊಡೋ ವಿನಂತಿ ಮಾಡ್ಕೋ. ಅತಿಥಿಗಳ ಭಾಷಣ ಅದ್ರ ಪಕ್ಕ ಸಂಘ ಸಂಸ್ಥೆಗೆ ಸನ್ಮಾನ ಉಂಟು. ಮಧ್ಯ ಮಧ್ಯದಲ್ಲಿ ನಿಲ್ಲುವ ದಯವಿಟ್ಟು ವೇದಿಕೆ ಬರಲು ವಿನಂತಿ ಮಾಡ್ಬೋದು. ಮುಖ್ಯವಾದ ಸುರುಟು ನಮ್ಮ ಮುಖ್ಯ ಅತಿಥಿ ದಿನ ಗೋವಿಂದ ಪೂಜಾರಿ. ವೇದಿಕೆಯಲ್ಲಿರುವ ಆತ್ಮೀಯರಾದ ಹಾಗೂ ಅಧ್ಯಕ್ಷರಾದ ಸುರೇಂದ್ರ ಪೂಜಾರಿ ಅವರೇ ಹಾಗೂ ಆತ್ಮೀಯರಾದ NT ಪೂಜಾರಿ ಅವರೇ ಹಾಗೂ ನನ್ನ ಗುರುಗಳು, ನಮ್ಮ ಸಮಾಜದ ಮುಖಂಡರು. ಯಾಕೆಂದರೆ ಬಾಂಬೆಗೆ ಬಂದಾಗ ಯಾವುದೇ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ನನಗೆ ಜಯಸುವರ್ಣ ಅವರ ನೆನಪು ಯಾವತ್ತೂ ಆಗ್ತಾನೆ ಇರ್ತದೆ. ಅವರ ಪ್ರೀತಿಯ ಮಗನಾದ ಸೂರ್ಯಕಾಂತ್ ಜಯಸುವರ್ಣ ಅವರೇ ಹಾಗೂ ನಮ್ಮ ಆತ್ಮೀಯರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರೇ ಹಾಗೂ ಮಾಬಲ್ ದೇವಾಡಿಗ ಅವರೇ, ನಮ್ಮ ಸಮಾಜದ ಹಿರಿಯವರಾದಂಥ ಶ್ರೀ LB ಅಮೀನ್ ಅವರೇ ಹಾಗೂ ಗುರುಸ್ವಾಮಿ, ನಮ್ಮ ನೆಲಸಪುರದ ನಮ್ಮ ಆತ್ಮೀಯರಾದಂಥ ಸದಸ್ಯ ಕರ್ಕರ್ ಅವರೇ, ಶ್ರೀ ಮಾಧವ್ ಪೂಜಾರಿ ಅವರೇ ಹಾಗೂ ಮಿಸ್ ಕಾಜಲ್ ಗಣೇಶ್ ಕುಮಾರ್ ಅವರು ಹಾಗೂ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ನ ಎಲ್ಲ ಕಮಿಟಿ ಮೆಂಬರು ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ನಿಮ್ಮ ಎಲ್ಲರಿಗೂ ನಾನು ಮಾಡುವ ವಂದನೆಗಳು. ಇವತ್ತಿನ ದಿನ
ತುಂಬ ಖುಷಿಯಾಗ್ತದೆ. ಯಾಕೆಂದರೆ ನಾವು ಕಲಿತಂಥ ಶಾಲೆ ಅದರ ಹೆಸರು ಉಳಿಸ್ಕೊಳ್ಳಿಕ್ಕೋಸ್ಕರ ದೊಡ್ಡ ಟೀಮ್ ಆಗಿ ಇವತ್ತು ಒಂದು ಹೊಸ ಹೆಸರನ್ನು ಕೊಟ್ಟು ಅದರ ಉದ್ಘಾಟನೆ ಮಾಡಲು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲ ಟೀಮಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ರಾತ್ರಿ ಶಾಲೆಗೆ ಹೋದವರು ಅವರಿಗೆ ಕಷ್ಟ ಏನಂತ ಗೊತ್ತು. ಹೋಟ್ಲಲ್ಲಿ ಕೆಲಸ ಮಾಡಿ ರಾತ್ರಿ ಶಾಲೆ ಕಲಿಬೇಕಿದ್ರೆ ಆ ಕಷ್ಟಪಟ್ಟವನಿಗೆ ಯಾವತ್ತೂ ಅವ ತಪ್ಪಿದಾರಿಗೆ ಹೋಗ್ಲಿಕ್ಕಿಲ್ಲ. ಮತ್ತೊಂದೇನೆಂದರೆ ಆ ಕಷ್ಟ ಅವನು ಪಟ್ಟಿರೋದ್ರಿಂದ 4 ಜನರಿಗೆ ಸಹಾಯ ಮಾಡುವಂಥ ಮನೋಭಾವ ಅವರಲ್ಲಿ ಇರ್ತದೆ. ಇವತ್ತು ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ನ ಫೌಂಡೇಶನ್ನ ಹಳೆ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯಿಂದ ಸ್ವಲ್ಪ ಸ್ಕಾಲರ್ಶಿಪ್ಪು ಬೇರೆ ಬೇರೆ ರೀತಿಯ ಹೆಲ್ಪ್ ಮಾಡ್ತಾ ಇರೋದು ತುಂಬ ಖುಷಿಯಾದಂಥ ವಿಷಯ. ಯಾಕಂದರೆ ಯಾವತ್ತು ನಾವು ಎಲ್ಲಿ ಕಲ್ತಿದ್ದೇವೆ, ಎಲ್ಲಿ ಹುಟ್ಟಿದ್ದೇವೆ ಅದನ್ನು ನಾವು ಯಾವತ್ತೂ ಮರಿಬಾರ್ದು. ದೇವರು ನಮಗೆ ಚಾನ್ಸ್ ಕೊಟ್ಟಾಗ 4 ಜನರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು. ನಾನು 14 ವರ್ಷ ಹುಡುಗಿದ್ದ ಬಾಂಬೆ ಬರುವಾಗ 2 ಕನಸ್ಕೊಂಡಿದ್ದೆ ಆಯಿತು. ಎಷ್ಟೇ ಕಷ್ಟ ಆದರೂ ಸರಿ, ಒಂದು ಸಣ್ಣ ಉದ್ಯಮ ಸ್ಟಾರ್ಟ್ ಮಾಡಿ ಒಂದು 20-30 ಜನರಿಗೆ ಕೆಲಸ ಕೊಡಬೇಕು. ಇನ್ನೊಂದು ಕನಸಂದರೆ ನಾವು ಪಟ್ಟಂಥ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು, ಎಷ್ಟು ಜನರಿಗೆ ಆ ಕಷ್ಟ ನಿವಾರಿಸುವಂಥ ಕೆಲಸ ನಾವು ಮಾಡಬೇಕು ಅಂತ. ಆದರೆ ಇವತ್ತು ನನಗೆ ಖುಷಿ ಇದೆ, ಅಷ್ಟು ಶ್ರಮಪಟ್ಟು ದುಡ್ದದ್ದಕ್ಕೆ ಸಂಸ್ಥೆ ಸ್ಟಾರ್ಟ್ ಮಾಡಿ ಇವತ್ತು 5,000 ಜನರ ಮನೆ ಬೆಳೆದು ಅದರಲ್ಲಿ ಬೆಳಗ್ತಾ ಇದೆ. ತುಂಬ ಖುಷಿ. ಮತ್ತೊಂದು ಖುಷಿ ಏನಂದರೆ ನಾವು ದುಡಿದ ಹಣದಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಜೀವನ ಬೆಳೆಸ್ತಾ ಇದ್ದೇವೆ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡ್ತಾ ಇದ್ದೇವೆ, ವಿದ್ಯೆಯಲ್ಲಿ ಎಷ್ಟೋ ಜನರಿಗೆ ಸಹಕರಿಸ್ತಾ ಇದೆ ನಮ್ಮ ಟ್ರಸ್ಟು. ಆರೋಗ್ಯ ರಿಲೇಟೆಡು ತುಂಬ ಜನರಿಗೆ ಹೆಲ್ಪ್ ಮಾಡ್ತಾ ಇದೆ. ಯಾಕಂದರೆ ನಾವು ಕಷ್ಟಪಟ್ಟಿರೋದ್ರಿಂದ ನಮಗೆ ಆ ಕಷ್ಟದ ಬೆಲೆ ಗೊತ್ತಿರ್ತದೆ. ಆದ್ದರಿಂದ ಇಂಥ ಒಂದು ಶಾಲೆ ಕಲಿತ ಎಷ್ಟೋ ಹಿರಿಯವರನ್ನು ಇವತ್ತು ಗುರುತಿಸಿದ್ರಿ, ತುಂಬ ಖುಷಿ ಆಯಿತು. ಯಾಕೆಂದರೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಅವರಿಗೆ ಕೈ ಹಿಡಿಬೇಕಾದ್ರೆ ನಮ್ಮಂಥ ಉದ್ಯಮಿಗಳು, ಸಂಘ ಸಂಸ್ಥೆಗಳು ಬೇಕು. ನಾವೆಲ್ಲ ಶಾಲೆಗೆ ಹೋಗುವಾಗ ಅಷ್ಟೆಲ್ಲ ಫೆಸಿಲಿಟಿ ಇಲ್ಲ ಇತ್ತು, ಸಂಘ ಸಂಸ್ಥೆನೂ ಅಷ್ಟಿಲ್ಲ. ಆದರೆ ಈಗ ಸಂಘ ಸಂಸ್ಥೆ ಇದೆ, ನಮ್ಮಂಥ ಉದ್ಯಮಿಗಳು ಎಷ್ಟೋ ಜನ ಇದ್ದಾರೆ, ಅವರಿಗೆ ಸಪೋರ್ಟ್ ಆಗಿ ನಿಲ್ಲಕ್ಕೆ ನಾವು ಮನಸ್ಪೂರ್ವಕವಾಗಿ 4 ಜನರಿಗೆ ಹೆಲ್ಪ್ ಮಾಡಿ ಸೇವೆ ಮಾಡ್ತಾ ಹೋದರೆ ನಮ್ಮ ನೋಡಿಕೊಂಡು ಎಲ್ಲ ಬರ್ತದೆ. ಮತ್ತೊಂದು ನಾವು ಮಾಡುವಂಥ ಸೇವೆಯಲ್ಲಿ ದೇವರು ನಮ್ಮನ್ನು ಬೇರೆ ಒಂದು ರೀತಿಯಲ್ಲಿ ಆ ಜಗಕ್ಕೆ ಕಳಿಸ್ತಾನೆ. ಎಕ್ಸಾಂಪಲು, ನಮ್ಮ 10ನೇ ಮನೆ ನಾನು ಕಟ್ಟಿಕೊಟ್ಟಾಗ ನಾನು ಹೋಗಿದ್ದು ನಮ್ಮೂರಲ್ಲಿ ಒಂದು ಗಂಗನಾಡು ಅಂತ ಒಂದು ಪ್ಲೇಸಿಗೆ. ಅಲ್ಲಿಗೆ ಹೋದಾಗ ಒಂದು ಆರೋಗ್ಯ ರಿಲೇಟೆಡ್ ಹೆಲ್ಪ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ನಾನು ಹೊರಡ್ತಾ ಇದ್ದೇನೆ, ಒಬ್ಬರು ಚೆನ್ನೈ ಪೂಜಾರಿ ಅಂತ ಅಡ್ಡಕ್ಕೆ ನಿಲ್ಲಿಸಿದ್ರು ನಾನು. ಸೊ ಇನ್ನೊಬ್ಬರು ಇದ್ದಾರೆ ಇಲ್ಲಿ, ಒಬ್ಬರೇ ಮಗ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಹೋಗ್ಲಿ ಹಣ ಇಲ್ಲದೆ ಮನೆಯಲ್ಲೇ ನಿಲ್ಲಿಸಿಬಿಟ್ಟಿದ್ದಾರೆ ಅಂತ. ಅಲ್ಲಿ ಹೋಗಿ ನೋಡ್ತೇನೆ ನಾನು, ರಿಯಲಿ ಕ್ರಿಟಿಕಲಲ್ಲಿದ್ದವನು. ಆದರೆ ಅಲ್ಲಿ ಇಮ್ಮಿಡಿಯೇಟ್ ನಾನು ಅವನ್ನ ಆಸ್ಪತ್ರೆಗೆ ಕಳಿಸ್ಕೊಟ್ಟೆ. ಆದರೆ ಅವ್ರ ಮನೆ ನೋಡ್ತೇನೆ, ಸೂರ್ಯ ಮನೆ ಒಳಗೆ ಇದೆ, ಅಂಥ ಪರಿಸ್ಥಿತಿಯಲ್ಲಿ ಅವರ ಮನೆ ಇತ್ತು. ಆವಾಗ ನಾನು ಹೇಳ್ದೇನೆ, ನಿಮ್ಗೊಂದು ಮನೆ ಕಟ್ಕೊಡ್ತೇನೆ ಅಂತ. ಆ ಮನೆ ರೆಡಿ ಆಗ್ತಾ ಅಂದರೆ ನಾನು ಆಲ್ಮೋಸ್ಟ್ ಮನೆ ಕಟ್ಕೊಟ್ಟದೆಲ್ಲ 2 BHK 2 ಬೆಡ್ರೂಮ್ ಇದ್ದು. ಆದರೆ ಆ ಮನೆ ಮಾತ್ರ 3 BHK ಇತ್ತು. ಯಾಕಂದರೆ ಊರಿನವರು ಅಷ್ಟು ಒಳ್ಳೆಯವರಿದ್ದಾರೆ. 750 ರೂಪಾಯಿ ಲೇಬರ್ ಚಾರ್ಜ್ 400 ರೂಪಾಯಲ್ಲಿ ಮಾಡ್ರಿ. ಆ ಖುಷಿಯಲ್ಲಿ ಇನ್ನೊಂದು ರೂಮ್ ಆ್ಯಡ್ ಮಾಡಿದೆ. ಹಾಗೆ ಮನೆ ರೆಡಿ ಆದಾಗ, ಯಾಕಂದರೆ ಹೆಚ್ಚಿನ ಮನೆ ನಮ್ಮದೆಲ್ಲ 15ರಿಂದ 18 ಲಕ್ಷ ಬಜೆಟಲ್ಲಿ ನಾನು ಮನೆ ಕಟ್ಕೊಡ್ತಾ ಇದ್ದೆ. ಆದರೆ ಇದು 10 ಲಕ್ಷ 11 ಲಕ್ಷದಲ್ಲೇ ಆಯಿತು. ಆದ್ದರಿಂದ ಒಂದು ರೂಮ್ ಆ್ಯಡ್ ಮಾಡಿದೆ. ಮನೆ ರೆಡಿ ಆದಾಗ
ನಾನು ಪೂರ ನೋಡಿ ಉದ್ಘಾಟನೆ ಆಗಬೇಕಿದ್ರೆ ಒಂದ್ಸಲ ನೋಡ್ಲಿಕ್ಕೆ ಹೋಗ್ತೇನೆ. ಮನೆ ನೋಡಿ ಮನೆ ಅಂಗಳದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ಆಸ್ಪತ್ರೆಗೆ ಕಳಿಸಿದ ಅವ್ರ ಮಗ ಬೈಕಲ್ಲಿ ಹೋಗ್ತಾ ಇದ್ದಾನೆ. ಆವಾಗ ನೋಡಿ ತುಂಬ ಖುಷಿ ಆಯಿತು. ಆವಾಗ ಒಬ್ಬರು ಹಿರಿಯವರು ಹೇಳಿದ್ರು, ನೀನು ಕಾಲಿಟ್ಟು ಗಳಿಗೆ ಆಗಿದೆ, ಮನೆಯೂ ಆಯಿತು ಮಗನೂ ಉಳಿಸಿಕೊಟ್ಟೆ ಅಂತ. ಹಾಗೆ ಕೆಲವೊಂದು ನಾವು ಎಣಿಸಿ ಹೋಗೋದಿಲ್ಲ, ಆ ದೇವರು ನಮ್ಮನ್ನಲ್ಲಿ ಕಳಿಸ್ತಾನೆ. ಆದ್ದರಿಂದ ನಮ್ಮಲ್ಲಿ ಒಳ್ಳೆತನ, ಒಳ್ಳೆ ಮನೋಭಾವ ಇದ್ದರೆ ದೇವರು ಎಲ್ಲ ಕಡೆ ನಮ್ಮನ್ನು ಕೂಡಿಸಿಕೊಡ್ತಾನೆ. ಇದರಿಂದ 4 ಜನರಿಗೆ ಸಹಾಯ ಆಗುವ, ಆಶ್ರಯ ಇಲ್ಲದವರಿಗೆ ಆಶ್ರಯ ಕೊಡುವ, ಹಸುವಾದವರಿಗೆ ಅನ್ನ ಕೊಡುವ, ಎಷ್ಟು ಜನರಿಗೆ ಕಣ್ಣೀರು ಉಳಿಸುವಂಥ ಕೆಲಸ ಮಾಡಲಿಕ್ಕಾಗುತ್ತೋ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅವರ ಗುರಿ ಮುಟ್ಲಿಕ್ಕೆ ನಾವು ಸಹಾಯ ಮಾಡಲಿಕ್ಕಾಗುತ್ತೋ ಅದು ಮಾಡುವ. ಯಾಕಂದರೆ ನಮ್ಮ ಅರ್ಧ ಜೀವನ ಮುಂಬೈಯಲ್ಲಿ ಹೋಗಿದೆ, ಅರ್ಧ ಜೀವನ ಕರ್ನಾಟಕದಲ್ಲಿ ಹೋಗಿದೆ. ಕರ್ನಾಟಕದಲ್ಲಿ ನಮಗೆ ಜನ್ಮ ಕೊಟ್ಟಿದೆ, ಮುಂಬೈಯಲ್ಲಿ ನಮಗೆ ಅನ್ನ ಕೊಟ್ಟಿದೆ. ಆದ್ದರಿಂದ ಇದೆರಡು ನಮ್ಮ ಕಣ್ಣುಗಳಿದ್ದಂಗೆ. ಆದ್ದರಿಂದ 4 ಜನರಿಗೆ ಸಹಾಯ ಮಾಡುವ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ನ ಎಲ್ಲ ಟೀಮ್ ಜೊತೆ ಗೋವಿಂದ ಬಾಬು ಪೂಜಾರಿ ಯಾವತ್ತೂ ಇದ್ದಾನೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹರೀಶ್ ಮಹಿಂದ ನಿಮ್ಮ ಹತ್ರ ಮಾತಾಡಲಿಕ್ಕಿದ್ದಾರೆ. ನಮ್ಮ ದೊಡ್ಡ ಪ್ರಾಜೆಕ್ಟ್ ಇದೆ, ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಆ ಹೊತ್ತಿನಲ್ಲಿ ನಾವು ಇನ್ನೊಮ್ಮೆ ನಿಮ್ಮಲ್ಲಿ ಮಾತಾಡಿ ಮುಂದಿನ ಯೋಜನೆಗಳನ್ನು ನೀವು ಸಹಕಾರ ಕೊಡಬೇಕಂತ ನನ್ನ ವಿನಂತಿ. ಈಗ ಮುಂದಿನ ಭಾಷಣ ಹಿರಿಯರಾದ LV ಅಮೀನ್ ಅವರಿಂದ. ದಾದನ ಹುಡುಗೆ ನಾಟಕ ತಯಾರಾಗುವುದುಂಟು. ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ಸ್ ಫೌಂಡೇಶನ್ ಅಧ್ಯಕ್ಷರಾಯನ ನನ್ನ ಆತ್ಮರಾಯನ ಸುರೇಂದ್ರ ಇಲ್ಲಿನ ಮುಖ್ಯ ಅತಿಥಿಯಾಯನ ಗೋವಿಂದ ಪೂಜಾರಿ, ಆತ್ಮೀಯರಾಯನ NT ಪೂಜಾರಿ, ವೇದಿಕೆ ಇತ್ತಿನ ಮಾತ ಗಣ್ಯರೇ, ಮದರ್ ಇಂಡಿಯಾ ಫೌಂಡೇಶನ್ ಪದಾಧಿಕಾರವೇ, 3 ಸೇರಿದ ಮದರ್ ಇಂಡಿಯಾ ಫ್ಯಾಮಿಲಿ ಅಂಚನೆ ತುಳು ಕನ್ನಡಿಗರೇ, ಇನಿ ಮದರ್ ಇಂಡಿಯಾ ರಾತ್ರಿ ಶಾಲೆದ ಈ ಮುಂಬೈ ನಡೆದ ಕಾರ್ಯಕ್ರಮ ಒಂಜಿ ಬಾಲ ಮುಕ್ತವಾದ ಪುಟ್ಟಿದ್ದು ಅಪ್ಪನ ಜಕ್ಕೆಳ್ಳ ಅಮ್ಮೇರನ ಪುಗೆಳ್ಳ ಮಲ್ಲೆ ಅದು ತುಳುನಾಡದ ಆ ಮಣ್ಣುಡು ವಿದ್ಯಾಭ್ಯಾಸ ಪೂರ್ವ ಮಲ್ಪಂದಿನ ಮುಂಬೈದ ಬಂಜಿದ ಬಡವಾಗಿ ಬರ್ತಿನ ಅಂಚಿನ ನಮ್ಮ ತುಳು ಕನ್ನಡಿಗರು ಹುಷಾರಲ್ಲಿ ಕೆಲಸ ಮಲ್ತದ್ದು ವಿದ್ಯಾಭ್ಯಾಸ ವಂಚನಾತಿನಗಳು ರಾತ್ರಿ ಶಾಲೆಗೆ ಹೋದು ಇನ್ನು ದಾದಂದು ಪಡ್ಕೊಂಡ ಐತ ಪೂರ ಹಿನ್ನಡೆ ಈ ರಾತ್ರಿ ಶಾಲೆ ಹಿಡ್ಕೊಂಡು ಆ ಸಂದರ್ಭಗಳು ದಾನದ ಬಂದಿದ ಬಾಡಿಗೆ ಬರ್ತೀನಂಚಿನ ನಮ್ಮ ತುಳುವರು ಇನ್ನು ಅನೇಕ ರಾತ್ರಿ ಶಾಲೆಗಳ ಆ ಸಂದರ್ಭಗಳು ಹೊಟ್ಟೆಯಿಂದ ಕುಳಿದು ಲೈಟಿನ ಕಂಬದೊಳಗೆ ಓದುದು, ರಾತ್ರಿ ಶಾಲೆಗೆ ಹೋದು ಇನಿ ಮುಂಬೈ ನಗರಡು ನಮ್ಮ ತುಳುವೇರೆಂದು ಪಡೆದು ಗುರುತಿಸಿದ ಆತನ ನಂಡ ಇನಿ ನಮ್ಮ ತೂವೊಂದಿಲ್ಲ ಅಟ್ಲೇನೇ ಸಾಧ್ಯ. ಈ ಮುಂಬೈನ ಸಮಾಜನ ಕಟ್ಟುನಿಂತಿನ ಕೆಲಸ ಮಾಡಿದಲ್ಲ, ಆ ತುಳುನಾಡು ದಾನಿ ಭಕ್ತದ ರಾತ್ರಿ ಶಾಲೆ ಓದಿನ ಆ ಮಹಾಪುರುಷರು ಇನಿ ಬಡವರನ ಬಗ್ಗೆ ಚಿಂತನೆ ಮಾಡಿಲ್ಲ. ಇನಿ ಮುಂಬೈನ ವಂಚಿತಾಪಿನ ಜೋಕಳಿಗೆ ವಿದ್ಯಾಭ್ಯಾಸ ಕೊರ್ಪುಣಂದಂಡ ಆ ರಾತ್ರಿ ಶಾಲೆದ ಆ ಗುಣವಂತೆ ಮಹಾ ಧರ್ಮಿಷ್ಠ ದೇ ಪಣ್ಣಗ ಅಟ್ಲಿಗೆ ಕಷ್ಟ ಗೊತ್ತುತ್ತನು ಎಂಗೆ ಮುಂಬೈಗೆ ಬಣ್ಣಗ ಹೆಚ್ಚಿನ ಒಂದಿಟ್ಟು ಬೈದ ಆ ಕಷ್ಟ ಈ ಮುಂಬೈ ನಮ್ಮ ಸಮಾಜದಲ್ಲಿ ಬರ್ರಬಲ್ಲಿ ನಮ್ಮ ತುಳು ಕನ್ನಡ ಬರ್ರಬಲ್ಲಿ ಬಂದು ಇನಿ ನಮ್ಮ ತೂಂದುಲು ನಂಡ ಇಡೀ ಮುಂಬೈ ನಗರ ಇನಿ ಅವೇನು ಭಕ್ತದು ಕುಸಿಟ್ಟು ಒಂದು ಸಂಘ ಸಮಾಜವಾದ ಸಂಘ ಇನ್ನು ಕಷ್ಟದ ನಿವಾರಣೆ ಸಂಘ ಮಾಡೋದು ಇನ್ನೇನೋ ಪಡೋದಿಲ್ಲ. ದೇಪಣ್ಣಗ ಹೆಚ್ಚಿನ ವಿದ್ಯಾಭ್ಯಾಸ ಪೂರ್ಣ ಮಲ್ತಿತ್ವ ಇಲ್ಲ ಎಲ್ಲ ಇಟ್ಟದಲ್ಲ ಮತ್ತಿತ್ತು
ಎಲ್ಲ ವಿದ್ಯಾಭ್ಯಾಸ SLC ಮಾಡ್ತಿದ್ದು ಬೊಂಬೈಗೆ ಐದನ್ನಂಡ ನಾನು ಬಲ್ಲಾಲ ವಸ್ತ ಟಿಕೆಟ್ಲ ಕೊಡ್ತು ಅಂಡ ಬಣ್ಣಗ ಎಡ್ಡಾಡ ಮಗನ ಪಂಚಿನ ಒಂದು ಅಪ್ಪನ ಪಾತ್ರ ಆ ಅಪ್ಪನ ಪಾತ್ರಡು ಕಾಲಿ ಬಣ್ಣಗೆ ಎಣಿದಿನ ಒಂಜೆ ಯಾನು ಪೋದ ಕೆಲಸ ಮಾಡ್ತಂಡ ಎನ್ನ ಅಮ್ಮಗೆ 50 ರೂಪಾಯಿ ಕೊಡುಪಿಲಕ್ಕ ನನಗೆ ಸಂಬಳ ತಿಕ್ಕಡೆಂದು ಪಡೆದು ಯಾನು ಈ ಮುಂಬೈ ನಗರದ ಬರ್ತದೆ ಕಲಿನೋಡು ಕಾರ್ದಿದ್ದೆ ಆ ಕಲಿನೋಡು ಕಾರ್ದಿದ್ದೇನೆ ಯಾನು ನಡೆದು ಹೋದ ಕೆಲಸ ಮಾಡ್ತಿದ್ದೇನೆ 74 ಕಂಪನಿನ ಯಾನು ಅಂಬಿಕಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂಬಿಕಾ ಪುದದ ಕಂಪನಿ ಚಾಲು ಮಾಡಿದೆ ಸುರುತ್ತ ಸಂಬಳಡು ಅಪ್ಪೆಗೆ ಮಂತಿನ ನೆನಪಿನ ಪಾತ್ರನು 50 ರೂಪಾಯಿನ ಕಡುಪುರದ ಕೆಲಸ ಅಪ್ಪೆನ ಕೊಂಚ ಋಣಡು ಸಂದವರನ್ನು ಬಂದು ಕೆಲಸ ಮಾಡ್ತಿದ್ದೇನೆ ಆ ನೆನಪು ಮಾತ್ರ ಇನಿ ಕೈಯನ್ನು ಇನ್ನಿಲ್ಲ ಪಿರವ ಇತ್ತೊಂದು ಇಚ್ಚಿ ಅಪ್ಪೆಗೆ ಆನಿಮಂತಿನ ಕೊಡ್ತೀನಿ ಅವನಿಗೆ 50 ರೂಪಾಯಿ ಇನಿ ಸಾಧಾರಣ ಮುಂಬೈಡು ಅಪ್ಪನ ಅನುಗ್ರಹಣ ದಾನ ಗೊತ್ತುಜಿ ಕೈನ ಕೊರನ ಕೈಟ್ ಏಪಲ ಕೊರಂದುಪ್ಪು ಮಗಳಿಂದ ಅಪ್ಪ ಎಣ್ಣದುಪ್ಪೆಲ್ಲ ಸಾಧ್ಯತೆ ಉಂಟು ಅಂಚದುಪ್ಪನಾಗ ಇನಿ ನಮ್ಮ ಈ ರಾತ್ರಿ ಶಾಲೆ ಕಲ್ತಿನ ಈ ಕಾರ್ಯಕ್ರಮದ ನಮ್ಮ ಭಾಗ್ಯೋತ್ಸವ ಒಂದು ನಿಜವಾದ ದಂಡ ಭಾರಿ ಮಲ್ಲ ಚಿಂತನೆ ಮಲ್ದಿನ ಈ ರಾತ್ರಿ ಶಾಲೆದ ಅಕುಲೆ ಕೆಲಸ ಮಾಡ್ತಿದ್ದು ಅಕುಲೆ ಕಲ್ಪಾದ ಇನಿ ನಮ್ಮ ಏತೆ ದಾನಿ ದಾಟಿ ಮಲ್ದಿನ ನಂಡ ಒಂದು ರಾತ್ರಿ ಶಾಲೆದ ಕಲ್ದಿನ ಅಕಲು ಸೋದರಿನ ಸಾಧಿನ ಪಣಂದು ಎನ್ನ ರಾತ್ರಿ ರಡ್ಡು ಪಾತ್ರ ಮುಖ್ಯ ಧನ್ಯವಾದ ಅಭಿನಯ ಧನ್ಯವಾದ ಮತ್ತೆ ಮನೋಹರ್ ಶೆಟ್ಟಿ ನಂದಳಿಗೆ ನಾನು ವೇದಿಕೆ ಬರಲಿppe ಅವರ ನಾಟಕದ ನಿರ್ದೇಶಕರು ಬರಮಲ್ಲ ಆ್ಯಕ್ಟರ್ ಬರಮಲ್ಲ ನಾಟಕಕಾರ ಯಾರು ಈಗಲಿಗೆ ಬಾರಿ ಕಡಿಮೆ ಖರ್ಚಿಡು ನಾಟಕವನ್ನು ಪ್ರದರ್ಶನ ಮಾಡಿ ಒಪ್ಪಿದ್ದಾರೆ ಅದರ ವಿಶೇಷವಾದ ಸಂಘದ ಪರವಾದ ಪ್ರತಿದಿನ ಗೊತ್ತ ಅಧ್ಯಕ್ಷರ ಮತ್ತು ಮುಖ್ಯ ಅತಿಥಿ ಶಾಲ್ಪಾರ್ದ ಪೂತಗುಚ್ಚುಗಳ ಸನ್ಮಾನ ಮನೋಹರ್ ನಂದಳಿಗೆ ಗೋವಿಂದ ಪೂಜಾರಿ ಅರ್ಜೆಂಟ್ ಮೀಟಿಂಗ್ ಬಾರಂಡು ಅದಕ್ಕೆ ನಾನು ವೇದಿಕೆಯನ್ನು ಬೇತೆ ಗಣ್ಯನ ಗುರ್ತು ಕೊಡ್ತೇನೆ ಈಗ ಪೂರ ಅವರಿಗೆ ಅನುಕೂಲ ವಿನಂತಿ ಮಲ್ಪ ಡಾಕ್ಟರ್ ಗೋವಿಂದ ಪೂಜಾರಿಗೆ ಧನ್ಯವಾದ ಇತ್ತೆ ನಮ್ಮ ಎದುರು ಶ್ರೀಮಾನ್ NT ಪೂಜಾರಿ 2 ಮಾತ್ರ ಬಂದಿದ್ದಾರೆ Mother India ex-student foundation ಇವತ್ತು ಅದರ ಇನೋಗ್ರೇಷನ್ನ ಈ ಒಂದು ವೇದಿಕೆಯಲ್ಲಿ ಇದರ ಅಧ್ಯಕ್ಷರಾದಂಥ ನನ್ನ ಮಿತ್ರ ಸುರೇಂದ್ರ ಪೂಜಾರಿ ಅವರೇ, ಭಾರತ್ ಬ್ಯಾಂಕಿನ ನಿರ್ದೇಶಕ, ಬಿಲ್ಲವರ ಮಹಾಮಂಡಲದ ವೈಸ್ ಪ್ರೆಸಿಡೆಂಟ್ ಸೂರ್ಯಕಾಂತ್ ಜಯಸ್ವರ್ಣವರೇ, ನನ್ನ ಮಿತ್ರರಾದಂಥ ಸಂತೋಷ್ ಶೆಟ್ಟರೆ, ನನ್ನ ಸಹಪಾಠಿಯಾದಂಥ ಮಹಾಬಲ್ ದೇವಡಿಗರೆ, ನಮ್ಮೆಲ್ಲರ ನಮ್ಮ ಸಮಾಜದ ನಾಯಕ ಹಿರಿಯರಾದಂಥ LVM ಗುರುಸ್ವಾಮಿ ಸದಾಶಿವರೇ, ಮಾಧವ್ ಪೂಜಾರ್ರೆ, ನನ್ನ ಮಿತ್ರ ಗಣೇಶ್ ಕುಂದರ್ರ ಮಗಳು ಆ್ಯಕ್ಟರ್ ಕಾಜಲ್, ಈ ಒಂದು ಸಂಸ್ಥೆಯ ಕಾರ್ಯದರ್ಶಿ, ಬೆನ್ನೆಲುಬಿರ್ಬೋದು ಅಂತ ಹೇಳ್ಬೋದು. ಮಂದರ್ ಇದ್ದರೆ
ಮದರ್ ಇಂಡಿಯಾ ಶಾಲೆಯ ಫಂಕ್ಷನ್ ಆಗ್ತದೆ ಅಂತ ಹೇಳಲಿಕ್ಕೆ ಸಹ ನನಗೆ ಹೆಮ್ಮೆ ಆಗ್ತದೆ. ಹರೀಶ್ ಮೆಂದರ್ ಸಾರಿ. ಅದೇ ರೀತಿ ನಮ್ಮ ಶಾಲೆಯ ಪ್ರಾಧ್ಯಾಪಕ ಅಂತ ನಮ್ಮ ಮಾಸ್ಟ್ರು, ಸ್ಕೌಟ್ ಮಾಸ್ಟ್ರು ರಾಮದಾಸ್ ರೇ, ಟಿ ವಿ ಪೂಜಾರಿ ಅವರೇ, ವೇದಿಕೆ ಎಲ್ಲ ಈ ಸಮಾಜದ ಈ ಮದರ್ ಇಂಡಿಯಾ ಶಾಲೆಯ ಸ್ಟೂಡೆಂಟ್ನ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ ನೆರೆದ ಈ ಒಂದು ಮದರ್ ಇಂಡಿಯಾ ಸೇರಿದ ಶಾಲೆಯ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಅದೇ ರೀತಿ ನಮ್ಮ ಭಾಸ್ಕರ್ರು, ನಮ್ಮ ಅಣ್ಣ ಗಂಗಾಧರ್ರು, ಅದೇ ರೀತಿಯಲ್ಲಿ ಲಕ್ಷ್ಮಣರು ಎಲ್ಲ ನಮ್ಮ ಪೂಜಾರಲ್ಲಿದ್ದಾರೆ. ಜಯ ನಮ್ಮ ಒಳ್ಳೆ ಬ್ಯಾಟ್ಸ್ಮನ್ ಮತ್ತು ಬೌಲರ್. ನನಗೊಂದ್ಸಲ ಬೌಲಿಂಗ್ ಮಾಡಿ ನನಗೊಂದು ಇಲ್ಲು ದೊಡ್ಡದು ಪೆಟ್ ಮಾಡಿದ್ದಾನೆ ಜಯ, ಜಯವಾಗಲೂ ನೆನಪಿದೆ. ಸೊ ಎಲ್ಲರಿಗೂ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಶುಭಾಶಯನ್ನು ಕೋರ್ತಾ, ನಾನು ಈ ಶಾಲೆಗೆ 1980ರಲ್ಲಿ ಬಾಂಬೆಗೆ ಬಂದಾಗ ನನಗೆ ಯಾವ ಶಾಲೆಗೆ ಹೋಗ್ಬೇಕಂತೇಳಿ ಗೊತ್ತಿಲ್ಲ. ಆದರೆ ನಮ್ಮ ಒಬ್ಬ ಭಾವ ಇದ್ದರು, ಅವ್ರು ಹೋಗಿ ಈ ಮದರ್ ಇಂಡಿಯಾ ಶಾಲೆಗೆ ನನ್ನನ್ನು ಸೇರಿಸಿದ್ರು 1980ರಲ್ಲಿ. ನಾನು ಊರಿಂದ ಬರುವಾಗ ನಾನು ಬಾಂಬೆಗೆ ಓಡಿ ಬಂದವ, ಅಂದರೆ ನಮ್ಮ ಅಜ್ಜಿ ಬಾಂಬೆಗೆ ಬರ್ತಿದ್ದು. ಆ ಅಜ್ಜಿ ಒಟ್ಟಿಗೆ ನಾನು ಬಂದೆ. ನನ್ನ 13 ವರ್ಷ ಪ್ರಾಯ ಆವಾಗ. ಯಾರೋ ಹೇಳಿದರು 13 ವರ್ಷ ಬಂದವರು ಎಲ್ಲರೂ ದೊಡ್ಡ ದೊಡ್ಡ ಶೇಟ್ ಆಗಿದ್ರು ಅಂತ. 12-13 ವರ್ಷಕ್ಕೆ ಬಂದವರು ಅಲ್ಲ ಮಬಲ. ಸೊ ಹಾಗೆ 13 ಎಂಬುದು ಬೇರೆಯವರಿಗೆ ಎಲ್ಲರಿಗೂ ಅನ್ಲಕ್ಕಿ, ಆದರೆ 13 ನನಗೆ ಮಾತ್ರ ಲಕ್ಕಿ. ಯಾಕೆ ಹೇಳಿದರೆ ನಾನು ಮೊನ್ನೆ ಮನೆ ತಗೊಂಡೆ, ನಮ್ಮ ಮನೆ 13ನೇ ಮಳಿಗೆ ಇತ್ತು. ನನ್ನ ಹೆಂಡತಿ ಹೇಳಿದ್ದು ಯಾಕೆ 13ನೇ ಮಳಿಗೆ ತಗೊಂಡಿದ್ದೆ, ಅನ್ಲಕ್ಕಿ ಅನ್ನೋದು. ಇಲ್ಲ, ನಂದು ಲಕ್ಕಿ ಅದು 13 ನಂಬರ್ ಹೇಳಿದೆ. ಸೊ ಹಾಗೆ ಕೆಲವರಿಗೆ ಅನ್ಲಕ್ಕಿ ಇರ್ತದೆ, ಕೆಲವರು ಲಕ್ಕಿ ಆಗಿರ್ತದೆ. ಯಾಕಂದರೆ 13 ವರ್ಷದಲ್ಲಿ ಬಂದವರು, ಅಮಿತಾಬ್ ಬಚ್ಚನ್ ಸಹ 13 ವರ್ಷ ಬಂದವರು, ಅವರು ಸಹ ಕೆಲಸ ಅದೇ ಪ್ರಾಯದಲ್ಲಿ ಮಾಡಿದ್ರು. ಸೊ ಇವತ್ತು ನಾವು ಎಷ್ಟೇ ಕಷ್ಟಪಟ್ಟು ಆ ಟೈಮಲ್ಲಿ 1980ರಲ್ಲಿ ನಾವೆಲ್ಲ ಬಂದಿದ್ದೇವೆ. ಮಸ್ತ್ ಜನ ಈ ಶಾಲೆ ಕನ್ನಡ ಮೀಡಿಯಮ್ಮು ನಮ್ಮ ನೈಟ್ ಸ್ಕೂಲ್ ಇದ್ದಿದ್ದರಿಂದ ಇವತ್ತು ಎಷ್ಟೋ ಜನ ಒಳ್ಳೆ ಹುದ್ದೆ ಹೋಗಿ ಒಳ್ಳೊಳ್ಳೆ ಕೆಲಸದಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಎಲ್ಲ ದೊಡ್ಡ ಜನನೂ ಆಗಿದ್ದಾರೆ. ನಾನು ಯಾಕೆ ಹೇಳ್ತಾ ಹೇಳಿದ್ರೆ, ಇವತ್ತು ನೀವು ನೋಡಿದ್ರಿ ಕೆಲವ್ರನ್ನಲ್ಲಿ ಇವತ್ತು ನಾವು ಸನ್ಮಾನ ಮಾಡಿದ್ದೇವೆ. ನೀವು ಸನ್ಮಾನ ತಗೊಂಡು ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅವ್ರು ಇನ್ನೆಲ್ಲ ಅಚೀವ್ಮೆಂಟ್ ಮಾಡಿದ್ರು ಅಂತ. ಸೊ ಅವರೆಲ್ಲ ಈ ಕನ್ನಡ ಶಾಲೆಯಲ್ಲಿ ರಾತ್ರಿ ಶಾಲೆಯಲ್ಲಿ ಕಲಿತ ಸ್ಟೂಡೆಂಟ್ ಇದ್ದರು. ನಾನು ಸಹ 1980ರಲ್ಲಿ ಬಂದು 10ನೇ ಕ್ಲಾಸ್ವರೆಗೆ ನಾನು ಮದರ್ ಇಂಡಿಯಾ ಶಾಲೆಯಲ್ಲಿ ಕಲಿತವ. ಈ ಶಾಲೆಯಲ್ಲಿ ಆವಾಗ ಕಷ್ಟ, ಅಂದರೆ ಓದ್ಲಿಕ್ಕೆ ಕಷ್ಟ. ಬೆಳಿಗ್ಗೆ 6ರಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ 6-6:15 ಗಂಟೆವರೆಗೆ ಕ್ಯಾಂಟೀನಲ್ಲಿ ಕೆಲಸ. 6:30ಗೆ ನಮ್ಮ ಶಾಲೆ ಸ್ಟಾರ್ಟ್ ಆಗ್ತದೆ. 15 ನಿಮಿಷದಲ್ಲಿ ಓಡಬೇಕು. ಆವಾಗ ಶಾಲೆ 6:30ಇಂದ 9 ಗಂಟೆವರೆಗೆ ಶಾಲೆ, 3 ಗಂಟೆ ಶಾಲೆ. ಅಷ್ಟರೊಳಗೆ ನಮ್ಮದೆಲ್ಲ ವಿದ್ಯಾಭ್ಯಾಸನ ನಾವು ಆ ಸ್ಟಡಿಯಲ್ಲಿ ನಾವು ಕವರ್ ಮಾಡಬೇಕು. ನಮಗೆ ಒಂದು ವರ್ಷಕ್ಕೆ ಇದು SSLCಯಲ್ಲಿ 1 ತಿಂಗಳು ನಾವು ರಜೆ ತಗೊಳ್ತಿದ್ದೇವೆ. ಖಾಲಿ ಓದ್ಲಿಕ್ಕೆ. ಎಲ್ಲಿ ಓದುವುದು? ಒಂದು ಯೂನಿವರ್ಸಿಟಿ ಗ್ರೌಂಡು, ಒಂದು ನಮ್ಮ ಇದರಲ್ಲಿ ಲೈಬ್ರರಿ ಗ್ರೌಂಡಲ್ಲಿ ಎಲ್ಲಿಯಾದರೂ ಒಂದು ಇದರಲ್ಲಿ ಕೆಳಗೆ ಕೂತ್ಕೊಂಡು ಓದಿ ಈ ಶಾಲೆ ಕಲ್ತಿದ್ದೇವೆ. ಯಾಕೆ ಹೇಳ್ತಿದ್ದೆ ಅಂದರೆ, ಇವತ್ತು ನಮಗೆ ಮಕ್ಕಳಿಗೆ ನಾವು ಇವತ್ತು ಯಾವೆಲ್ಲ ಸೌಲಭ್ಯ ಕೊಟ್ಟಿದ್ರು ಮಕ್ಕಳ 99% ತರಬೇಕಂತೇಳಿ ನಮ್ಮ ಆ ಒಂದು ಇದಿರ್ತದೆ. ನಾವು ಮಾಡಿದಂಥ ಕಷ್ಟ ಮಕ್ಕಳಿಗೆ ಕೊಡಬಾರ್ದು ಅಂತೇಳಿ ನಾವು ಅವರಿಗೆ ಬೇಕಾದಷ್ಟು ಪಂಪ್ ಮಾಡ್ತೇವೆ. ನಾವು ಅವ್ರಿಗೆ ಬೇಕಾದಷ್ಟು ಇದನ್ನು ಕೊಡ್ತೇವೆ. ಟ್ಯೂಷನ್ ಇರಲಿ, ಯಾವುದೇ ಒಳ್ಳೊಳ್ಳೆ ಶಾಲೆ ಕೊಡ್ತೇವೆ. ಯಾವುದೇ ಒಳ್ಳೆ ಶಾಲೆ ಅಥವಾ 99% ತಗೊಂಡು ನಾವೆಲ್ಲ ಹಿಂದಿನ ಬೆಂಚಿನವರು. ನಾನು ಹೇಳ್ತೇನೆ, ನಾನು ಯಾವುದೇ ಶಾಲೆ ಇದ್ದು ನಾನು ಹಿಂದಿನ ಬೆಂಚಿನವರು. ಆದರೆ ನಿಮ್ಮ ಡೆಸ್ಟಿನಿ, ನೀವು ಮಾಡುವಂಥ ಕೆಲಸ, ನೀವು ಮಾಡುವಂಥ ಆ ಇದು ಉಂಟಲ್ಲ, ಅದು ನಿಮ್ಮನ್ನು ಎಲ್ಲಿಗೆ ಇದು ಕೂಡಿಸ್ತದೆ ಅಂತ ಹೇಳಲಿಕ್ಕೆ ಇಲ್ಲಿ ಹೆಚ್ಚಿನವರು ಇವತ್ತು ಈ ಪ್ರಶಸ್ತಿ ತಗೊಂಡವರು ಹೆಚ್ಚಿನವರು ಇದನ್ನು ನೋಡಿದರೆ ನಿಮಗೆ ಅವರ ಒಂದು ಮೇಹನತ್ ಏನಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಇವತ್ತು ಈ ಒಂದು ಸಂಸ್ಥೆ
ಹಳೆ ವಿದ್ಯಾರ್ಥಿಗಳ ಸಂಸ್ಥೆ ಇವತ್ತು ನಾವು ಹುಟ್ಟಿ ಹಾಕಿದ್ದೇವೆ. ಇವರು ಎಷ್ಟೋ ವರ್ಷದಿಂದ ನಮ್ಮ ಈ ಮದರ್ ಇಂಡಿಯಾ ಶಾಲೆ ಹಳೆ ಸ್ಟೂಡೆಂಟ್ನವರು ಕೆಲವು ಕೆಲಸ ಮಾಡ್ತಾಯಿದ್ರು, ವರ್ಷ ಕೆಲಸ ಮಾಡುತ್ತಾ ಬಂದಿದ್ದರು. ಮಕ್ಕಳಿಗೆ ಅವರ ಪೇರೆಂಟ್ಸು ಅಥವಾ ಹಳೆ ಯಾರಿಗೆ ಸೌಖ್ಯ ಇಲ್ಲದವರಿಗೆ ಎಜುಕೇಷನು ಅದೆಲ್ಲ ಯಾವುದು ಬೇಕಿದ್ರು ಅದಕ್ಕೂ ಅವ್ರು ಸ್ವಲ್ಪ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದರು. ಇವತ್ತು ಅದನ್ನು ಚೇಂಜ್ ಮಾಡಿ ಬೇರೆ ಒಂದು ಸಂಸ್ಥೆಯಾಗಿ ನಾವು ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಅದಕ್ಕೆ ಹೆಚ್ಚನ್ನು ಹೇಳಿಕ್ಕೆ ಹೋಗುದಿಲ್ಲ, ಯಾಕಂದರೆ ದೊಡ್ಡಸ್ತಿಗೆ ಆಗ್ಬೋದು. ಈ ಸಂಸ್ಥೆಗೆ ಬೇಕಾದಷ್ಟು ಯಾವುದು ನಿಮ್ಮ ಸುರೇಂದ್ರ ಪೂಜಾರಿ ಹೇಳಿದ್ರಲ್ಲ, ನಾನು ಯಾವಾಗ ನಿಮ್ಗೆ ಹೆಲ್ಪ್ ಮಾಡ್ತಂತ ಹೇಳಿ 100% ನಾನು ನಿಮ್ಮ ಮಟ್ಟಿಗಿದ್ದೇನೆ. ನೀವು ಯಾವುದೇ ಫಂಕ್ಷನ್ ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇರಲಿ, ಅದರ ಸ್ವಲ್ಪ ಫಂಡಲ್ಲಿ ನನ್ನನ್ನು ಸಹ ನೀವು ಸೇರಿಸ್ಕೊಳ್ಳಿದ್ದೆ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಫಂಡ್ ಅಗತ್ಯ ಇದೆ, ಯಾಕಂದರೆ ಇದು ಪ್ರಾರಂಭವಾದದ್ದು. ಈಗ ಇವತ್ತು ಇನಾಗ್ರಲ್ ದಿನ, ಅದಕ್ಕೆ ನಾವು ಇವರು ಬೆಳಿಗ್ಗೆ ನಾವು ಮಹಾಲಕ್ಷ್ಮಿ ಪೂಜೆ ಸಹ ಮಾಡಿದ್ದೇವೆ. ನಮಗೆ ದುಡ್ಡು ಬೇಕು, ಕೆಲಸ ತುಂಬ ಮಾಡಲಿಕ್ಕೆ ಉಂಟು. ನಿಮ್ಮ ಮಾತು ಕೇಳಿ ಸಂತೋಷ ಆಯಿತು ಸರ್. ಎಟ್ಟಿ ಪೂಜೆ ಧನ್ಯವಾದ. ಈಗ 2 ಪೂಜೆ ಜನ ಪಾತ್ರರಲ್ಲಿ ಒಂದು ಕಮ್ಮಿ ಪಾತ್ರ ಲೆಚ್ಚ ಪಾತ್ರನೆಲ್ಲ ಅಂದರೆ ಯಾರು ಸುಳ್ಳು ಸದಾಶಿವಕರಿಗೆ ಇರಲಿ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಪಾದ ಮತ್ತೊಂದು ಇನ್ನು ಆರಾಧ್ಯ ಮೂರ್ತಿಯಾದ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿನ ಶಾಸ್ತ್ರ ಪಾದಾರೊಂದಕ್ಕೂ ಅಡ್ಡ ಬರೋದು. ಈ ಜಾಗಡು ಮಹಾಲಕ್ಷ್ಮಿ ಮಂದು ಕುದಾಡುತ್ತದೆ ಬೇರೆ ಬತ್ತದಿನ ಉಚ್ಚಿರದ ಮಹಾಲಕ್ಷ್ಮಿ ಅಪ್ಪನ ಪಾದವು ಅಡ್ಡ ಬರೋದು. ಮದರ್ ಇಂಡಿಯಾ ಎಕ್ಸ್-ಸ್ಟೂಡೆಂಟ್ ಫೌಂಡೇಶನ್ಸ್ ರಿಜಿಸ್ಟರ್ಡ್ ಇತ್ತ ಉದ್ದೀಪನ ಈ ಕಾರ್ಯಕ್ರಮದ ಈ ಒಂದು ಪೊರ್ಲುಗಂಟದ ಕಾರ್ಯಕ್ರಮವು ಈ ಒಂದು ವೇದಿಕೆಡು ಏನನ್ನು ಲೆತ್ತದ ಮಾನದಿಗೆ ಮಂತ್ರಿಕ್ಕೆ ಪ್ರಥಮವಾದ ಮದರ್ ಇಂಡಿಯಾ ಎಕ್ಸ್-ಸ್ಟೂಡೆಂಟ್ಸ್ ಫೌಂಡೇಶನ್ ಅಂತ ಅಧ್ಯಕ್ಷರಾಯನ ಎನ್ನ ಆತ್ಮೀಯರು ಒಬ್ಬ ಎನ್ನ ಕಾಲೇಜ್ ಫ್ರೆಂಡ್ ದೇವಂಡ ಯಾನ ಅರ್ಲ ಸಿದ್ಧಾರ್ಥ ಕಾಲೇಜು ಎಂಕಲು ಒಟ್ಟಿಗೆ ಕಲ್ತಿದ್ರು. ಅರೆಗ ಅರ್ನ ತಂಡಗೂ ಮಾತ್ರ ಇಲ್ಲ ಪ್ರಥಮವಾದ ಏನು ಉರಲ್ದಿನ ಎನ್ನ ಕೃತಜ್ಞತೆಯನ್ನು ಸಲ್ಲಿಸಲು ಬಯಸು. ಈ ಒಂಜಿ ಮಹಾಲಕ್ಷ್ಮಿ ಅಪ್ಪನ ಈ ಜಾಗ ಉಂಟು. ಮಹಾಲಕ್ಷ್ಮಿ ಕೊಲ್ಲನೆ ಬಂಡ ಮಹಾಲಕ್ಷ್ಮಿ ಅಪ್ಪನ ಜಾಗಡು ಈ ಒಂಜಿ ಸಂಸ್ಥೆ ಇನ್ನು ಉದ್ದೀಪನ ಹಾಕೊಂಡ ನಿಜವಾದ ಖಂಡಿತವಾದಲ್ಲ ಸುರೇಂದ್ರಣ್ಣ ಇರಗು ನಿಧಿಗೆ ಇರಗು ಕೊಡ್ತಿನ ನಿಧಿ ಅಪ್ಪಲ ಕೊರತೆ ಬರೋದು. ಅಪ್ಪನ ಪುದಡು ಅಪ್ಪನ ಜಾಗಡು ಈ ಒಂಜಿ ಉದ್ದೀಪನ ಕಾರ್ಯಕ್ರಮ ಇನ್ನ ಸಂಘಟನೆ ಇನ್ನ ಒಂಜಿ ಶಾಲೆ ಹಿರಿಯರು ಕಲ್ತಿತ್ತಿನ ಆ ಶಾಲೆದ ಮಿತ್ತ ಅಭಿಮಾನದ ಈ ಒಂದು ಸಂಘಟನೆ ನೀರಿನ ಉದ್ದೀಪನ ಮಲ್ದರ್ನಾಂಡ ಅಪ್ಪ ಮಹಾಲಕ್ಷ್ಮಿ ಖಂಡಿತವಾದ ಇರಗ ಕೈ ಬುಡೆಯಲು ಅನ್ಪಿನ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊರ ಬಯಸು. ದೇವಣ್ಣ ಯಾನ್ನ ಒಂಜಿ ಹಳೆ ವಿದ್ಯಾರ್ಥಿ ಸಂಘಡು ಜೋಡಿದ್ದೇನೆ ಒಂದೇ ಜಾಗಡು ಉಲ್ಲ ಕೊಲನೆಡು ಇಂಕಲ್ನ ಮೂಳೂರು ಹಳೆ ಸರ್ಕಾರಿ ಮೀನುಗಾರಿಕಾ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಎಂಕಲ್ನ ಕಚೇರಿ ಮೂಲೆ ಉಂಟು. ಯಾನ್ನ ಸಾಧಾರಣ 35 ವರ್ಷ ಉಂಟು ಈ ಜಾಗಡು ಜೋಡಿದ್ದೇನೆ. ಮುಗವಿರ ಮಹಾಸಭಾಡು ಎಂಗಲ ಮೂಳೂರು ಹಳೆ ವಿದ್ಯಾರ್ಥಿ ಸಂಘದ ಒಂಜಿ ಸಂಘಟನೆ ಆಡು 1955 ಉದ್ದೀಪನ ಆಯಿನ ಎಂಕಲ್ನ ಸಂಸ್ಥೆ ಇನ್ನಿಗೆ 57 ವರ್ಷ ಒಳಿಂಚು ಈ ಬೊಂಬೈದ ಮಾನಗರಡು ಎಂಕಲು ಒಂಜಿನೇಡಿಂಚು ಕಲ್ತಿತ್ತೇನೆ ಎಂಕಲು ಸ್ಟೂಡೆಂಟ್ ಎಂಕಲು ಒಟ್ಟಾದ ಈ ಸಂಸ್ಥೆ ನಾನು ಹಿರಿಯರ ಸ್ಥಾಪನೆ ಬರ್ತಂತಾಡ ಇನ್ನು ಎಂಕಲು ಅವೆನ್ನು ಯಶಸ್ವಿಯಾದ ನಡಪಡೋದು ಹೊಂದಲು. ಸುರೇಂದ್ರಣ್ಣ ಇರೆಗಲ ಒಂಜಿ ಅಂತ ಕಿವಿ ಮಾತಾಡ ಉದ್ದೀಪನ ಆಯ್ನ ಈ ಒಂಜಿ ಸಂಘಟನೆ ಅಪ್ಪನ ವಿಶೇಷವಾದ ದೇಹಕ್ಕೆ ಬಂದು ಮಹಾಲಕ್ಷ್ಮಿ ಅಪ್ಪನ ಪಾದಚರಣ ಮಂದಿರ ಕಾರ್ಯಕ್ರಮ ಖಂಡಿತವಾದ ಇರೆಗ ಐಟ್ ದಾಲ ಕೊರತೆ ಬರೋದು ಆಂಡ ಈ ಸಂಸ್ಥೆನು ಎಡ್ಡ ರೀತಿಯಲ್ಲಿ ನಡಪಡೋದು ಹೋದು ನಮ್ಮ ಸಮಾಜವು ಈ ಶಾಲೆಯ ಕಲ್ದಿತ್ತಿನ ಹಿರಿಯರಲ್ಲಿ ಮಸ್ತ್ ಜನರು ಮೂಲ ಇತ್ತಿನ 100 ಸ್ವಲ್ಪ ಪರ್ಸೆಂಟ್ ಎನ್ನ ಪರಿಚಿತ ದೇವಣ್ಣ ಯಾನ್ನ
1983 ಬೊಂಬಾಡ ಬರ್ತದ್ದು ಸುರುಟು ಕಾಲದಿದ್ದೀನಿ ಫೋರ್ಟ್ ಏರಿಯಾಡು ಸಿದ್ಧಾರ್ಥ್ ಕಾಲೇಜಿಗೆ ಸೇರಿದ್ದೀನಿ. ಅಂಚಾದ ನೆಟ್ಟು ಸಿದ್ಧಾರ್ಥ್ ಕಾಲೇಜಿಂದಲ್ಲ ಹೆಚ್ಚಿನ ಸ್ಟೂಡೆಂಟ್ಗಳು ಒಟ್ಟಿಗೂ ಮದರ್ ಇಂಡಿಯಾಡು ಕಲ್ತಿದ್ದಿನ ಹೆಚ್ಚಿನ ಸ್ಟೂಡೆಂಟ್ಗಳು ಅಂಡ ಅಲ್ಲಿ ಒಟ್ಟಿಗೂ ನಮ್ಮ ರಟ್ಟು ಆಯವೇಡು ಅಲ್ಪದ ನಮ್ಮ ಪರಿಸರ ಫೋರ್ಟ್ ಪರಿಸರ ಏರು ಕಲ್ತದ್ದು ಇನ್ನು ಉಲ್ಲೇರ ಪೂರಗಳ ಹೆಚ್ಚಿನಗಳು ಚಿರಬರಿತೀರಿ ಇನಿ ಈ ಸಂಸ್ಥೆ ಉದ್ದೀಪನ ಎಡ್ಡ ರೀತಿಗಳು ನಿಗಲ ಉದ್ದೇಶ ಹೆಚ್ಚಿನ ಉಂಡು ಅವನು ಖಂಡಿತವಾದ ಅಪ್ಪ ಮಹಾಲಕ್ಷ್ಮಿ ನಿಗಲಿಗೂ ಅನುಗ್ರಹ ಮಲ್ಪಡು ಯಾನು ವೈಯಕ್ತಿಕವಾದಲ ಎನ್ನ ಸಂಪೂರ್ಣ ಸಹಕಾರ ಇನ್ನ ಆ ಬೇಲೆಗಳ ನಿನಗೆ ಏಪಲ ಬಿರಜಾಂಗಿರಿಸಿ ನಾನು ಭಾರತ್ ಬ್ಯಾಂಕ್ ಉದ್ಯೋಗಿ ಆದಪ್ಪು ಅಂಡ ಎಂಕ ಒಂಜಿ ಎನ್ನ ಗ್ರ್ಯಾಂಡ್ ಫಾದರ್ ಇವಂಗಂತ ಸೂರಕರ್ ಕೇಂದ್ರ ನೆರಳಡಿ ಅನ್ಮಿತ್ತು ಒಯ್ದಿನಿ ಅರ್ನ ಒಂಜಿ ಬುದ್ಧಿವಾದ ಮಂಡ ಪುಟ್ಟಿನ ಇಲ್ಲು ಕಲ್ತಿನ ಶಾಲೆ ನಮ್ಮ ಮಲ್ಲೈನ ಜಾಗ ಒಂದಿನ ಮೂಜನ ನಮ್ಮ ಜೀವಮಾನೋಡು ಮದಬರ ಬಲ್ಲಿಗೆ ಅಂಚಾದ ಇನಿ ನಮ್ಮ ಪುಟ್ಟಿನ ಇಲ್ಲು ನಮ್ಮ ಯಾಪಲ್ ಮದಬರ ಸಾಧ್ಯ ಅಪ್ಪೆ ನಮ್ಮ ತೂವೊಂದಿಲ್ಲ ಅಪ್ಪೆ ಬಂಡ ನಿಮ್ಮ ಮದರ್ ಬಂಡ ನಂಗೆ ಪವಿತ್ರದ ವರ್ಮ ತಿಂಗಳು ನಮ್ಮನ್ನು ಬಂಜಿದ ಉಲಾಡಿ ದೀದು ನಮ್ಮನ್ನು ಪೆಂದದು ನಮ್ಮನ್ನು ತಾಂತದ ಬಲ್ಲೆ ಮತ್ತೆ ನಂಗೆ ಬುದ್ಧಿ ಬರ್ತೀನಿ ಬಂಡ ಅಪ್ಪೆ ರಟ್ನೆ ಅದು ನಂಗೆ ತಿಳುವಳಿಕೆ ಬಂದಾಗ ನಂಗೆ ಬುದ್ಧಿವಾದ ಬರ ಬರ್ತಿದ್ರಿ ನಮ್ಮ ಶಾಲೆ ನಮ್ಮ ಕಲ್ತಿನ ಶಾಲೆ ನಮ್ಮ ಆ ಮಾಸ್ಟರ್ಗಳಿಂದ ನಮ್ಮ ಗುರುತಿಸುವ ಕಾರ್ಯಕ್ರಮಗಳಿಗೆ ದುಮ್ಮು ದಿವನೋಡು ಬಡ್ದು ಎನ್ನಾರು ಕಳಕಳಿದ ಪಾತ್ರ ಮೋಚನೆ ಅದು ಈ ಒಂದು ಸಂಘಟನೆ ನಮ್ಮ ಮಾತಲ್ಲ ವಿವಿಧ ಕ್ಷೇತ್ರಗಳು ಈ ಒಂದು ಉಲ್ಲ ನಮ್ಮ ಕುಲ್ದಂಡ ಬೇತೆ ಕಾಲೇಜುಗಳು ಬೇತೆ ಶಾಲೆಗಳು ಬೇತೆ ವಿದ್ಯಾಸಂಸ್ಥೆಗಳು ಕಲ್ತಿರ ನಮ್ಮ ನಮ್ಮ ವಿದ್ಯಾರ್ಥಿಗಳಿಗೆ ಮಾತೆಲ್ಲ ನಮ್ಮ ಇನ್ನು ಈ ಜಾಗ ಕುಲ್ದಂಡ ನಮ್ಮ ಶಾಲೆಗೆ ಕೊರಪಿನ ಅಂಜಿನ ಋಣ ನಮ್ಮ ಕಲ್ತಿನ ಶಾಲೆಗೆ ನಮ್ಮ ಉವೇ ಶಾಲೆ ನಮ್ಮ ಬೊಂಬೆಡಾಡು ಊರುಡಾಡು ಆ ಶಾಲೆ ನಮ್ಮ ಕಲ್ದನ ಆ ಶಾಲೆದ ಋಣ ನಮ್ಮ ಎಪ್ಪಲ ತೀರಿಸಲು ಸಾಧ್ಯ ಅಪ್ಪಿನ ಋಣ ಆ ಶಾಲೆದ ಮುಖಾಂತರ ಆ ಕಲ್ದಿನ ವಿದ್ಯಾರ್ಥಿಗಳಿಗೆ ಅಗಲ್ನ ಜೋಗುಲಿಗೆ ಆಗ ನಮ್ಮ ಸೇವೆ ಮಲ್ಪಡು ಆ ಕಲ್ದಿನ ವಿದ್ಯಾರ್ಥಿಗಳಿಗೆ ಪೂರಗಳಿಗೆ ಒಟ್ಟು ಸೇರ ಒಂದು ದುಂಬುಗ್ಲ ಈ ಸಂಘಟನೆಯಲ್ಲಿ ಎಡ್ಡೆ ರೀತಿ ನಡಪಡಕು ಪದಂ ಪೋಡು ಬಂದು ಸುರೇಂದ್ರನಿಗೆ ಶುಭಾಶಯ ಬರೋದು ಇನ್ನು ಈ ವೇದಿಕೆಯಲ್ಲಿದ್ದದು ಮನ್ನಾದಿ ಮಂತ್ರಿಗೆ ಮಾತಿರಲ್ಲ ಇಂಥ ಯಾನು ಅಭಿನಂದನೆ ಸಲ್ಲಿಸೋದು ಏನಾದ್ರು ವಾವದಿ ರೀತಿಯ ಅಳಿಲ ಸೇವೆ ಬೋಡಂದಾಡು ಏರ್ಪಲ ಈಗ ಲೆಪ್ಪಲೆ ಯಾನು ಕಂಡ ಯಾನೊಂದು ಖಾಲಿ ಒಂದು ಸಮಾಜ ಸೀಮಿತ ಇಡೀ ಬೊಂಬಾಡಿ ತುಳು ಕರ್ನಾಟಕ ಒಟ್ಟಿಗೆ ಮಿಂಗಲಾಗಿದೆ ವಾ ಲೆವೆಲ್ ವಾ ಸಂದರ್ಭಗಳ ಲೆಪ್ಪಲೆ ಆ ಪಾಲ್ಗಾರ್ ಸೊಸೈಟಿಗಳಿಗೆ ನಮ್ಮ ಸಮಾಜದಲ್ಲಿ ಏರ್ಲದಾಲ ಕಷ್ಟ ಕಾರ್ಪಟ್ಟಿ ದಾಲ ಸ್ಪಂದಿಸೋಣ ದಯದಿಂದ ಕಾಂಟ್ಯಾಕ್ಟ್ ಮಾಡ್ತಾ ಎಂಡ್ ಆಪಿನ ಒಂದು ಕಿಂಚಿತ್ ಅಳಿಲ ಸೇವೆ ನಿಗಲಿಗೂ ಆ ಸಂದರ್ಭಗಳನ್ನು ಸೇವೆ ಮಲ್ಪೆ ನನ್ನ ಭರವಸೆ ನಿಗಲಿಗೆ ಕೊರದು ಎಲ್ಲರೂ ಪಾತ್ರೆಗೆ ಕೂಡ ಶಬರಿಮಲೆಗೆ 30 ವರ್ಷ ತಾನು ದರ್ಶನ ಮಂದಿನ ಗುರುಸ್ವಾಮಿ ಪಟ್ಟನ್ನು ಸ್ವೀಕಾರ ಮಂದಿನ ಇದು ಬಣದ ನನ್ನ ಪಾತ್ರ ವ್ಯಾಪಾರ ಸತ್ಯನೇ ಹಾಕೋಡು ಅವ್ರ ಬಂಡೇರಿ ನಿಖಲಿಗೆ ದುಡ್ಡು ಪಣೋದೆಲ್ಲ ಕಷ್ಟ ಬರಂದು ಬಂದು ಸೊ ಅರ್ನ ಪಾತ್ರ ದೇವತಾ ಪ್ರಾರ್ಥನೆ ಎನ್ನುವ ಅದೇ ಪ್ರಕಾರ ಆರು ಪಂಪಿನ ಕೆಲಸ ಪಂಡಿಲ ಕಡೆಗೆ ಒಡ್ತು ವರ್ಪಿನ ದೇವನ ತೂತಿನಾರೆ ಪುಣ ಗುರುಸ್ವಾಮಿ ಸದಾಶಿವಕರಿಗೆ ಭಾರಿ ಸಂತೋಷ ಅನ್ಪಾತೆ ನನಗೆ ಧನ್ಯವಾದಗಳು ಇದು ನೆಕ್ಸ್ಟ್ ನಮ್ಮ ಕೆಲವು ಗಣ್ಯರು ಮೂರು ಬೈದುಲ್ಲೇರು ಆಗಲೇ ಒಂಜಿ ಸನ್ಮಾನದ ಒಂದು ಕಾರ್ಯಕ್ರಮ ದೀತ ಸುರುಕಪ್ಪು ಭಾಸ್ಕರ್ ಸಾಲಿಯನ್ ಭಾರತ್ ಬ್ಯಾಂಕ್ದ ಡೈರೆಕ್ಟರ್ ಭಾಸ್ಕರ್ ಸಾಲಿಯನ್ ವೇದಿಕೆ ಬಂದು ಕೂತುಗುಚ್ಚಲ ఒక ಸೋನಿಯರಲ್ಲಿ ಎತ್ತುಕೊಂಡು ವಿನಂತಿ ಅಧ್ಯಕ್ಷರು ಅವೇ ಮೊಗರು ವ್ಯವಸ್ಥಾಪಕ ಮಂಡಳಿಯ ಟ್ರಸ್ಟಿ ಹರೀಶ್ ಪುತ್ರನ ವೈದ್ಯುಲ್ಯರು ಹರಿಗಳ ವೈದಿಕ ಬಂದು ಗೌರವ ವಿನಂತಿ ಬಂದರು ಮೊಗರು ಮಂಡಳಿಯ ಟ್ರಸ್ಟಿ ಹರೀಶ್ ಪುತ್ರ ఒక చిత్రాపూర్ లక్ష్మణ్ పుజారి వైద్యులు ఎన్సీపీల లీడర్ ఒక ఎన్నో మాతా సమాజ సేవల మస్తు హెల్ప్ అనుకున్నారు లక్ష్మణ్ పుజారుల వేదిక వద్ద గౌరవ స్వీకారం అంటారు నివేదించారు కళా జగత శ్యామ్ సుందర్ వైద్యులు ఆర్ల వేదిక వద్ద సన్మానం నిధులను వినంతి మలుపు ಅಂಜನೆ ಹಿರಿಯ ಕಾರ್ಯಕರ್ತರು ಅದನ್ನು KM ಕೋಟೆಯನ್ನು ಬೈದುಲ್ಲೇರು ಒಂಬೈದ ಮಾತಾ ತುಳು ಕನ್ನಡಿಗರಿಗೆ ಪರಿಚಯ ಇದ್ದಿನ KM ಕೋಟೆಯನ್ನು ದಯವಿಟ್ಟು ವೇದಿಕೆ ಸನ್ಮಾನ ಸ್ವೀಕಾರ ಅಂಜನೆ ನಮ್ಮ ವಿಶೇಷ ಕಾರ್ಯಕ್ರಮ ಸಮಾಜ ಸೇವೆ ಕೆಲಸ ಪುನಃ ಗಂಗಾಧರ್ ಅಮೀನ್ ಬೈದುಲ್ಲೇರು ದಯವಿಟ್ಟು ಆರ್ಲ ವೇದಿಕೆಗೆ ಬರ್ತದೆ ಯಾಕಂದರೆ ಗೌರವ ಸ್ವೀಕಾರ ಮಾಡಿಕೊಂಡು ಅಂಜನೆ ಪ್ರಕಾಶ್ ಮೂಡುಬಿದ್ದರು ಬೈದುಲ್ಲೇರು
प्रकाश मूडबिद्रे सर KM कोटिया यूके सुवर्ण निर्वहितुल्य दयविಟ್ಟು ಆಗಲೇ ವೇದಿಕೆ ಬರ್ತದೆ ಸನ್ಮಾನಿತರು ವಿನಂತಿಸಿಕೊಳ್ಳುತ್ತೇನೆ. ಪ್ರಕಾಶ್ ಮೂಡಿದ್ರೆ ರಾತ್ರಿ ಶಾಲೆ ಬಗ್ಗೆ ಮಸ್ತ್ ಕೆಲಸ ಅನ್ಕೊಂಡಾರು. ಪ್ರಕಾಶ್ ಮೂಡಿಬಿದ್ರಿ ರಾತ್ರಿ ಶಾಲೆಯಲ್ಲಿ ಸಹಾಯ ಮಾಡ್ಕೊಂಡಾರು. ರಾಜೇಶ್ ಕೋಟ್ಯನ್ ಯಕ್ಷಕಲಾ ಸಂಸ್ಥೆ ನೆತ್ತ ಡೊಂಬೆಲಿದ ಮೇರು ಬೈದೂರಿನ ದಯವಿಟ್ಟು ವೇದಿಕೆ ಬರ್ತದೆ ಉತ್ತಮ ಜಿಲ್ಲೆಯನ್ನು ವಿನಂತಿ ರಾಜೇಶ್ ಕೋಟ್ಯನ್. ಶ್ರೀ ಮಧ್ಭಾರತ ಮಂಡಳಿದ ಕಾರ್ಯದರ್ಶಿ ಶ್ಯಾಮ್ ಪುತ್ರ ಬೈದೂರಿನ ದಯವಿಟ್ಟು ವೇದಿಕೆ ಬರ್ತದೆ. ಶ್ರೀ ಮಧ್ಭಾರತ ಮಂಡಳಿದ ಅಂಚನೆ ತುಳು ಸಂಘ ಬೊರಲಿ ನೆತ್ತ ಸ್ಥಾಪಕ ಅಧ್ಯಕ್ಷರು ವಾಸುಪುತ್ರನ್ನು ಬೈದೂರಿನ ದಯವಿಟ್ಟು ವೇದಿಕೆ ಬರ್ತದೆ. ಗೌರವ ಸ್ವೀಕಾರ ಮಾಡಿಕೊಡುವ ವಿನಂತಿ. ಅಂಚೆ ಮೋಹನ್ ಕೋಟಿಯನ್ ಬೈದೂರಿನ ದಯವಿಟ್ಟು ವೇದಿಕೆ ಪೂತಕ ಚಿತ್ರವನ್ನು ವಿನಂತಿ ಮಲ್ಪ. ಮೋಹನ್ ಪೂಜಾರ್ ವಾಸುಪುತ್ರನ್ ಮುಂಬೈ ನ್ಯೂಸ್ದ ವಾಣಿ ಅಥವಾ ಯೋಗೀಶ್ ಪುತ್ರ ವೇದಿಕೆ ಬರ್ತದೆ. ಅಂಚನೆ ಮೀಡಿಯಾದ ಅವರೆಲ್ಲ ಇನ್ಚಾರ್ಜ್ ನಮ್ಮ ರಾನ್ಸ್ ಬಂಡವಾಳ ದಯವಿಟ್ಟು ವೇದಿಕೆ ಬರ್ತದೆ. ಗೌರವ ಸ್ವೀಕಾರ ಮಾಡಿಕೊಡುವ ಸ್ವಲ್ಪ ರಾನ್ಸ್ ಬಂಡವಾಳ. ಯೂಟ್ಯೂಬ್ದ ಸಿದ್ದೇಶ್ ಈಗಲ ಪ್ರಥಮ ಒಂದು ಕಾರ್ಯಕ್ರಮ ಯೂಟ್ಯೂಬ್ ಲೈವ್ ಟೆಕ್ನಿಷಿಯನ್ ಯೂಸ್ ಬಂದ ಈಗಲೇ ರಾತ್ರಿ ಶಾಲೆ ಇತಿಹಾಸವನ್ನು ಶುರು ಹಾಕಿ ನಿಂಚೆ ಲೈವ್. ಸೊ ರಿಕ್ ಸಹಾಯ ಮಂತ್ರಿ ಸಿದ್ದೇಶ್ ಬೈದೂರು ಧನ್ಯವಾದ ಮತ್ತು ಸಿದ್ದೇಶ್ ರಾಜು ಪೂಜಾರಿ ಕಲ್ಯಾಣದಾರ್ ಬೈದೂರು ದಯವಿಟ್ಟು ವೇದಿಕೆ ಬಂದಿದ್ದು ಎಂಗೆಲ್ಲ ಪ್ರೀತಿದ ಗೌರವ ಸ್ವೀಕಾರ ಮಾಡಿಕೊಂಡು ಸ್ವಲ್ಪ ಅಂಚನೆ ಯರ್ಮಲ್ ಮೊಗಲಿ ಸಮೇತ ಮೋಹನ್ ಅಮೀನ್ ಬೈದೂರು ಕಾರ್ಲ ಎಡ್ಡೆ ಕೆಲಸವರು ಸಹಾಯ ಮಾಡ್ಕೊಂಡಾರು. ಮೋಹನ್ ಅಮೀನ್ ದಯವಿಟ್ಟು ವೇದಿಕೆ ಬಂದಿದ್ದು. ಅದೇ ಪ್ರಕಾರ ಬಿಲ್ಲೋ ವಿಷಯದಿಂದ ಬರವೆಲ್ಲ ಕಾರ್ಯಕ್ರಮದ ದಿನ ಅಶೋಕ್ ಸಸಿತ್ ಬೈದೂರು ಎಡ್ಡೆ ಸಂಘಟನೆಗಳು ದಯವಿಟ್ಟು ಆಗಲೇ ವೇದಿಕೆ ಬಂದಿದ್ದಾರೆ. ಅಶೋಕ್ ಸಸಿತ್ ಕೃಷ್ಣರಾಜ್ ಸುವರ್ಣ ಬೈದೂರು ದಯವಿಟ್ಟು ವೇದಿಕೆ ಬಂದಿದ್ದಾರೆ. ರಾಜು ಪೂಜಾರಿ ಕಲ್ಯಾಣ್ಪುರ್ ದಯವಿಟ್ಟು ವೇದಿಕೆ ಬಂದ. ಶಂಕರ ಯಜಮಾಡಿ ನನ್ನ ಶಾಲೆದ ಸುರೂತ ಅಧ್ಯಕ್ಷರು 1947 ಸಂದರ್ಭದ ಅಧ್ಯಕ್ಷರು ಶಂಕರ ಯಜಮಾಡಿ ಅರ್ಧ ಮಗಳು ವಿನಯ ಬೈದಿರು ದಯವಿಟ್ಟು ವೇದಿಕೆ ಸನ್ಮಾನ ಸ್ವೀಕಾರ ವಿನಯ ಯಜಮಾಡಿ ಶಂಕರ ಯಜಮಾಡಿನ ಸುಪುತ್ರಿ ದಯವಿಟ್ಟು ವೇದಿಕೆ ಬರ್ತದೆ. ಅವೇ ಪ್ರಕಾರವಾದ ಈಗಲೇ ನಾನಾ ರೀತಿ ಸಹಾಯ ಮಲ್ಪನ ಸರಿಕಾ ಸಂತೋಷ್ ಕುಮಾರ್ ಶೆಟ್ಟರು ವೇದಿಕೆ ಬರುತ್ತದೆ. ಸನ್ಮಾನ ಸ್ವೀಕಾರ ಸರಿತಾ ವಿನಯ ಯಜಮಾಡಿ ಸೋಷಿಯಲಿಸ್ಟ್ ಲೀಡರ್ ಬಾರಿಮಲ್ಲ ಇತಿಹಾಸ ಇತ್ತಿನ ಶಂಕರ ಯಜಮಾಡಿ ಅರ್ರ ಮಗಳು ಬರೋದಿಲ್ಲ ವಿನಯ ಬರೀ ಮೇಲೆ ಶಿಲ್ಪ ಬರೋದಿಲ್ಲ ಇತ್ತು ಗೊತ್ತಿದ ಶಿಲ್ಪ ಶಂಕರಕುಮಾರ್ ಶೆಟ್ಟಿ ಇದನ್ನು ರಾಮದಾಸ್ ನಾಯಕ್ ಎರಡ ಮತ್ತು ವಿನಯ ಯಜಮಾಡಿ ಶಂಕರ ಯಜಮಾಡಿನ ಸುಪುತ್ರಿ
ಕರ್ನಾಟಕ ಮೂಲದ ನವೀನ್ ಇನ್ನ ಇವರಿಗೆ ಬಾರಿ ಸಹಾಯ ಮಂತ್ರದಲ್ಲಿರು ನವೀನ ದೈದಿಕ ವೇದಿಕೆ ಬಂದಿದ್ದು ಅಧ್ಯಕ್ಷರ ಸತ್ಯ ಕಾರ್ಯಕ್ರಮವನ್ನು ಎಂಕರ್ ಮಂದಿನ ಶಿಲ್ಪಾ ಶೆಟ್ಟಿ ಬಾರಿ ಪೊರುಳು ತುಳುಟು ಪಚ್ಚಿರು ಬಿಚ್ಚಾದ ಬಣ್ಣ ಲೆಕ್ಕನೆ ಎಂಟ ಪೊರುಳು ತುಳುಟು ಭಾಷೆ ನೃತ್ಯ ಕಾರ್ಯಕ್ರಮ ನಿರ್ವಹಣೆ ಮಂತ್ರಿ ಶಿಲ್ಪಾ ಶೆಟ್ಟಿ ವೇದಿಕೆ ಬಂದಿದ್ದ ಅಧ್ಯಕ್ಷರ ಕೂತುಕುಂಜೆತವನ್ನು ವಿನಂತಿ ಮಾಡಿದ್ರು. ನವೀನ್ ಇನ್ನ ವಸಂತ ಶೆಟ್ಟಿ ವೈದ್ಯರು ನಲಸಮರ ಶನಿ ಪೂಜಾ ಸಮಿತಿಯ ಅಧ್ಯಕ್ಷರು ವಸಂತ ಶೆಟ್ಟಿ ದೈದಿಕ ವೇದಿಕೆ ಬಂದು ಕೂತುಕುಂಜೆತರು. ಅಂಚನೆ ವಿಜಯ ಭಂಡಾರ ವೇದಿಕೆ ಬಂದು ಕೂತುಕುಂಜೆತರು. ಆನಂದ್ ಮಗುವೀರ ಎங்களுக்கு ಕೆಲವು ಪುರ ಬ್ಯಾನರ್ಸ್ ಬೇರೆ ಬೇರೆ ರೀತಿ ಕೆಲಸ ಮಾಡಿದ್ರೆ ಆನಂದ್ ಮಗುವೀರ ದೈದಿಕ ವೇದಿಕೆ ಬಂದಿದ್ದಾರೆ ಕೂತುಕುಂಜೆತರು. ದೇವಕಿ ಗರ್ಗೇರ ನಲ್ಲಸಪುರ ಲೇಡೀಸ್ ವಿಂಗ್ ಕರ್ನಾಟಕ ಸಂಘ ವೇದಿಕೆ ಬರೋಣ ವಿನಂತಿ ಮಂತಲ್ಲ. ರಾಜೇಶ್ವರಿ ಉಪ್ಪೂರು ಮಹಿಳಾ ವಿಭಾಗ ಮಗುವರ ಮಂಡಳಿ. ಜಯರಾಮ್ ಪೂಜಾರಿ ಸಾಯಿ ಸರ್ವಿಸ್ ಸಾಯಿ ಸ್ಟೋರಿ ಇಂಗ್ಲಿಷ್ ಸ್ಪಾನ್ಸರ್ಶಿಪ್ ಪೂರ್ವ ಕೊಡ್ತೀರ ನನ್ನ ದೇವಿಕಾ ಶೆಟ್ಟಿ ವೈದ್ಯ ಡೋನರ್ ದೈನಿಕ ವೇದಿಕೆ ಬರೋಣ. ದೇವಿಕಾ ಶೆಟ್ಟಿ ಜಯರಾಮ್ ಸಾಯಿ ಸ್ಟೋರಿ ಅನೇಕ ವರ್ಷದ ನಿಮಗೆ ಮಾತಾಡಿದ್ರೆ ಸಹಾಯ ಮತ್ತೊಂದು ಟಿ ವಿಚಾರನ್ನ ಪರಮ ಮಿತ್ರರು. ಓಕೆ ಶಿಕ್ಷಕ ಸಿದ್ಧಿಲ್ ವೈದ್ಯ ನಮ್ಮ ಪುನೀತ್ ಕುಮಾರ್ ಶೆಟ್ಟಿ ಅಭ್ಯುದಯ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಆಗ್ತಿದ್ದ ನಮ್ಮ ಸ್ಕಾಲರ್ಶಿಪ್ಗೆ ಈಗಲೇ ಪ್ರತಿ ವರ್ಷ ಸಹಾಯ ಮಾಡ್ತಾರೆ. ಸ್ಕಾಲರ್ಶಿಪ್ ಎಂ ಡಿ ಆಗಿದ್ದಾರೆ. ಕೊರೋನಾ ಟೈಮಲ್ಲಿ ಈಗ ನಾ ಜೋಬ್ಲಿ ಪೂರ ಎಕ್ಸ್ಪೀರಿಯನ್ಸ್ ಬಂಗಡು ಪಣಗ ಮಲ್ಲ ಅಮೌಂಟ್ ಕೊಡ್ತೇವೆ ಬ್ಯಾಂಕ್ಗೆ ಕೆಲಸ ನಾನು ಡೊನೇಷನ್ ಕಮ್ಮಿ ಕೊಡ್ತೀನಿ. ನಾನು ಮೇರೆ ಮಸ್ತ್ ಡೊನೇಷನ್ ಕೊಡುವುದಿಲ್ಲ. ಅಭ್ಯುದಯ ಬ್ಯಾಂಕ್ದ ಇತ್ತೆ ನನ್ನ 2 ಜನ ಪಾತ್ರ ಒಂದೇ ಪಾತ್ರ ನನಗೆ ಈಗ ಮಾಮಂತ ಹೇಳಿದ್ರೆ ಪಾತ್ರ ಜರ ಸರಿಯಾಪುಜಿ ಅದು ಡೆಲ್ಲಿಲಿ ಬೈದಿನಾರು. ಈಗ ಮಾತಾ ಕಾರ್ಯಕ್ರಮ ಎಟ್ಟೆ ಕೆಲಸ ಸ್ಕೌಟ್ ಟು ಈಗಲೇ ಬಾರಿ ಬಿದ್ರೆ ತಂದಿನಾರು. ಎಟ್ಟೆ ಭಾಷಣ ಕಟ್ತೇನೆ ಎಟ್ಟೆ ಭಾವಗೀತೆ ಬರ್ಪಿನಾರು. ಎಟ್ಟೆ ಸಂಘಟನೆ ಎಟ್ಟೆ ಸ್ಕೌಟ್ ಒಬ್ಬ ಪೊರ್ಲುದಾರ ಕನ್ನಡದಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ನಲ್ಲಿ. ಎಲ್ಲರಿಗೂ ನನ್ನ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯರಿಗೆ ನಮಸ್ಕಾರ. ಎಲ್ಲಿಂದ ಬಂದರೆ ವಿಶೇಷ ಇಲ್ಲ. ನಾನು ಬೊಂಬೆಯಲ್ಲೇ ಕಲಿತಿದ್ದು, ಬೊಂಬೆಯಲ್ಲೇ ಬೆಳೆದದ್ದು. ಅದ ನಂತರ 5.5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಒಂದು ವಿಷಯ ಹೇಳ್ಬೇಕಂತ ಹೇಳಿದರೆ, ಯಾವುದಕ್ಕೂ ಪ್ರಯತ್ನ ಪಟ್ಟರೆ, ಹಾರ್ಡ್ ವರ್ಕ್ ಮಾಡಿದರೆ ಯಾವುದನ್ನು ಸಾಧಿಸಬಹುದು. ಯಾವುದು ಆಗೋದಿಲ್ಲ ಅಂತ ಎಣಿಸ್ಕೊಳ್ಳೋದು ಅಗತ್ಯ ಇಲ್ಲ. ಹೆಚ್ಚಿನವರು ನೀವು ಯಾವುದೇ ಈ ಸಮಯದಲ್ಲಿ ಯಾರನ್ನಾದ್ರೂ ನೋಡಿದರೆ ದೊಡ್ಡ ಹುದ್ದೆಯಲ್ಲಿರ್ಬೋದು, ದೊಡ್ಡ ಸಾಮ್ರಾಜ್ಯ ಕಟ್ಟಿರ್ಬೋದು, ಅವರ ಹಿಸ್ಟ್ರಿಯನ್ನು ನೋಡಿದಾಗ ಆಪ್ ಕಮಾಯಿಂದ ಆಗಿದೆ ಹೊರತು ಬಾಪ್ ಕಮಾಯಿಂದ ಅಲ್ಲ. ಆಪ್ ಕಮಾಯಿ ಬಾಪ್ ಕಮಾಯಿ ವ್ಯತ್ಯಾಸ ಅಂತ ಹೇಳಿದ್ರೆ ಇಷ್ಟೇ. ಅಂತ ಹೇಳಿದ್ರೆ ನಮ್ಮಿಂದ ನಾವೇನು ಮಾಡ್ತೇವೆ ಇದು ಗೊತ್ತಾಗುತ್ತೆ. ಇದು ಮದರ್ ಇಂಡಿಯಾ ಫೌಂಡೇಶನ್, ಇದು ಆಪ್ ಕಮಾಯಿ. ನಮ್ಮ ಮಕ್ಕಳಿಗೆ ಇವಾಗ ಗೊತ್ತಾಗುತ್ತೆ ಬಾಪ್ ಕಮಾಯಿ. ಯಾಕಂದ್ರೆ ಆಪ್ ಕಮಾಯಿಂದ ನಾವು ನಮ್ಮ ತಂದೆಯವರು ತುಂಬ ನಮ್ಮ ತಂದೆ ತಾಯಿ ಅಥವಾ ಪೇರೆಂಟು ಅಥವಾ ನಮ್ಮ ಸಂಬಂಧಿಕರು ಮೇಹನತ್ ಮಾಡಿ ಅಥವಾ ಪೇನ್ ತಗೊಂಡು ನಮ್ಮನ್ನು ಕಲಿಸಿದ್ದಾರೆ. ನಾವು ಪೇನ್ ತಗೊಂಡು ನಮ್ಮ ಮಕ್ಕಳಿಗೆ ಈ ಪೇನ್ ಬರಬಾರ್ದು ಅಂತೇಳಿ ನೋಡ್ಕೊಳ್ತೇವೆ. ಕೊನೆ ಈ ರೀತಿ ಬರಬಾರ್ದು. ಅವ್ರೇನಾದರೂ ಉತ್ತಮ ರೀತಿಯಲ್ಲಿ ಸ್ಟಡಿ ಆಗಲಿ, ಉತ್ತಮ ರೀತಿಯಲ್ಲಿ ಎಜುಕೇಶನ್ ಪಡಲಿ ಅಂತ. ಆದರೆ ನೀವು ಎಷ್ಟು ಕೊಟ್ಟರು ಅವ್ರಿಗೆ ಕಡಿಮೆ ಅನಿಸುತ್ತೆ. ಆ ಹೊತ್ತಲ್ಲಿ ಏನೂ ಇಲ್ಲ, ಅವಾಗ ನಾವು ಮೇಹನತ್ ಮಾಡ್ತಿದ್ವಿ. ಇವಾಗ ಎಲ್ಲ ಇದ್ದು ಅವ್ರು ಮೇಹನತ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತದೆ. ಇದೆಲ್ಲ ತಂದೆ ತಾಯಿಯ ಬಹುಶಃ ಅನುಭವ ಇರ್ಬೋದು. ಎರಡನೇದು ಕೊನೆಯದಾಗಿ ನಾನು ಮಾತು ಹೇಳೋದು ಅಂತ ಹೇಳಿದ್ರೆ, ಕಬೀರ್ ಹೇಳಿದ ವಾಣಿ, ಜಬ್ ತುಮ್ ಪೈದಾ ಹುए थे जग हंसे आप रोए तब ऐसा करनी कर चलो जग रोए
और आप हंसे अದೇ ಮಾತು ಹೇಳಿ ಚಿಕ್ಕ ಭಾಷಣ ಮುಗಿಸ್ತೇವೆ. ಥ್ಯಾಂಕ್ ಯು. ಎಂಗೆಲ್ಲ ಫಂಡ್ ರೈಸಿಂಗ್ ಕಮಿಟಿದ ಚೇರ್ಮನ್ ಮಿಸ್ಟರ್ ಮಂಜುನಾಥ್ ದೇವಾಡಿಗೆ ಎಂಗೆಲ್ಲ ಅಧ್ಯಕ್ಷ ನಾನು ಶಾಲ್ ಮಾಡಿದ್ದಾರೆ ಸನ್ಮಾನ ಮಾಡ್ಕೊಂಡಲ್ಲ ಮಂಜುನಾಥ್ ದೇವಾಡಿಗೆ ಪ್ಲೀಸ್. ಮಂಜುನಾಥ್ ಪೂಜಾರಿ ಸಾರಿ ಸರ್, ಐ ಆಮ್ ಅಬ್ಸಲ್ಯೂಟ್ಲಿ ಸಾರಿ, ಮಂಜುನಾಥ್ ಕೆ ಪೂಜಾರಿ. ನಮ್ಮ ಪ್ರೋಗ್ರಾಮ್ನ ಇಷ್ಟು ಸುಂದರ ಆಗಿ ಕಾರಣಕ್ಕ ಮಂಜುನಾಥ್ ಕೆ ಪೂಜಾರಿ. ನಮ್ಮ ಫಂಡ್ ಕಲೆಕ್ಷನ್ ಹೈಯೆಸ್ಟ್ ಕಲೆಕ್ಷನ್. 1 ಅವರ ಸ್ಫೂರ್ತಿ ನೋಡುವಾಗ ಎಲ್ಲರಿಗೂ ಖುಷಿ ಆಗ್ತದೆ ಕಲೆಕ್ಷನ್ ಮಾಡೋದ್ರಲ್ಲಿ. ನಮ್ಮ ಪ್ರೋಗ್ರಾಮ್ ಚೇರ್ಮನ್ಗೆ ಅವ್ರು ತಲೆಬಿಸಿ ಮಾಡಲಿಲ್ಲ, ನೀವು ಚಿಂತೆ ಮಾಡಬೇಡಿ, ಫಂಡ್ ಕಲೆಕ್ಷನ್ ನಾ ಮಾಡಿಕೊಡ್ತೇನೆ ಅಂತ ಆ ಮಾತನ್ನು ಉಳಿಸಿಬಿಟ್ಟಿದ್ದಾರೆ ಮಂಜುನಾಥ್ ಕೆ ಪೂಜಾರಿ. ಅವರಿಗೆ ನಾವು ವಿಶೇಷವಾದ ಧನ್ಯವಾದ. ಶಾಲು ಮತ್ತು ಹೂಗುಜಿಂದ ಅವರಿಗೆ ನಾವು ಗೌರವ ಅರ್ಪಣೆ ಮಾಡಿದ್ದೇವೆ. ನೆಕ್ಸ್ಟ್ ಈಗ ಕಾಜಲ್ ಕುಂದರ್ ಅವರು, ರಿಕ್ವೆಸ್ಟ್ ಕಾಜಲ್ ಕುಂದರ್ ಟು ಸ್ಪೀಕ್ ಫ್ಯೂ ವರ್ಡ್ಸ್. ಮಾತರೆಗಳೇ ನಮಸ್ಕಾರ. ಪಾತ್ರೆ ಸುಬರ್ಣಗ ಹಿಂಗೆ ಪಂಡರಿಜಿ ಪಾತ್ರೆಗಳಿಂದ ಸೊ ಸಾರಿ ಫಾರ್ ಟೇಕಿಂಗ್ ಯುವರ್ ಟೈಮ್. ಬಟ್ ಏನು ಮಾಡ್ಬೇಕು ಹುಲ್ಲ ತುಂಬನಾಗೆ ನಾನು ನೆನೊಂದಿತ್ತೆ ಇಟ್ಸ್ ಟೂ ಸೂನ್ ಫಾರ್ ಮೀ ಟು ಬಿ ಸಿಟ್ಟಿಂಗ್ ವಿತ್ ಆಲ್ ದ ಡಿಗ್ನಿಟರೀಸ್. ಮುಲ್ಪ ಗೊಲ್ದಿನ ಮಾತೇ ಇರಲ್ಲ ಅಕಲ್ನ ಕರಿಯರ್ ಪೀಕ್ ರೀಚ್ ಆದ ಪಾಸ್ ಆದಿದ್ದ ಸೊಸೈಟಿಗೆ ಪಿರ ಕೊರೊಂದುಲ್ಲೇರು. ವೆರಾಸ್ ಮೀ ಆನಿತ್ತೆ ಜಸ್ಟ್ ಇನ್ ಅ ಫಸ್ಟ್ ಸ್ಟೆಪ್ ದೇತನೊಂದುಲ್ಲೆ ಟುವರ್ಡ್ಸ್ ಮೈ ಕರಿಯರ್. ಪೂರದ ಪಾತ್ರನಾಗ ಸ್ಪೀಚ್ಗೆನಾಗ ನಾನು ಒಂಚಿ ಬುಕ್ ಕೂಡ ಒಲ ಓದಿದ್ದೆ. ನಂಗೆ ಬಂಗಾವನಾಗ ನಮ್ಮ ಅಯ್ಯಪ್ಪ ದೇವರಕ್ಕೆ ಏನಾರು ಪ್ಲೀಸ್ ಹೆಂಗೆ ಹೆಲ್ಪ್ ಮಲ್ಪ್ಲೆ ಅಂತ ಅವಾಗ ದೇವೇರು ಏರು ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ಅಚೀವ್ಡ್ ಅಕಲ್ನಲ್ಪ ಓದು ಪನ್ಪೇರ್ಗೆ ಮುಲ್ಪ ಈ ಜನಕ್ಕೆ ಹೆಲ್ಪ್ ಬೋಡು. ಬಟ್ ನಂಗೆ ಕಾನ್ಷಿಯಸ್ ಮೈಂಡಿಗೆ ನೆನೆ ಪೋರಿಜು ಸಬ್ ಕಾನ್ಷಿಯಸ್ಲಿ ನಂಗೆ ನೆನೆ ಪೋರಿಯೋಂಡು ಓ ಹೆಂಗೆ ಎರೆಗಂಡ ಹೆಲ್ಪ್ ಮಲ್ಪೋಡೊಂದು ಅಂಚ ಅದ್ರ ಹೋದ ಅಲ್ಪ ನೀಡಿ ನಕ್ಲಿಕ್ಕೆ ಹೆಲ್ಪ್ ಮಲ್ಪೆ. ಐ ಥಿಂಕ್ ಬೆಸ್ಟ್ ಎಕ್ಸಾಂಪಲ್ ಮುಲ್ಪ ಕುಲ್ದಿನ ಮಾತೆಲ್ಲ ಉಳ್ಳೇರು. ಸೊ ನೋ ಮ್ಯಾಟರ್ ಹೌ ಸಕ್ಸಸ್ಫುಲ್ ಯು ಆರ್ ಬಟ್ ಖಾಲಿ ನಮ್ಮನೆ ಪಾಕೆಟ್ ಜಿಂಜ ಒಂದತ್ತು ಬಟ್ ಅವು ದೇವರ ಪನ್ನ ಕೇಂದ್ ಪೀಪಲ್ ಹೂ ಆರ್ ಇನ್ ನೀಡ್ ಅಕ್ಲಿಕ್ ಪೋದು ಪಿರಾ ಕೊರೊಂದುಲ್ಲೇರ್. ಇಟ್ಸ್ ವಂಡರ್ಫುಲ್ ಅವು ಸೈಕಲ್ ನಡತೊಂದೇ ಒಪ್ಕೊಂಡು. ಸೊ ಯು ಆಲ್ ಆರ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್. ಕಮಿಂಗ್ ಟು ಮದರ್ ಇಂಡಿಯಾ ಯಾನ್ ಎಲ್ಲಿಯೊಬ್ಬನ ಹಿಡ್ದಿಂಚಿ ಯಾನೆಲ್ಲ ಒಂದೇ ಸ್ಟೇಜ್ ಡಾನ್ಸ್ ಮಂದ ಎಂಕೆಲ್ಲ ಸ್ಟೇಜ್ ಕೊಡ್ತೀರ. ಆ್ಯಂಡ್ ಇನಿ ಪಂಡೆ 2003 ಕ್ಲೋಸ್ ಆತನ್ ಶಾಲೆ ಕ್ಲೋಸ್ ಆತನ್ ಬಟ್ ಸ್ಟಿಲ್ ಟು ಬಿ ಕಂಟಿನ್ಯೂಯಿಂಗ್ after 20 years, like it's 20th year if I am not wrong. It's really commendable. Not just stage, social service aat matondule, education korondule. It's a really inspiration. Nama matela mast pura kalpoli unditu. So itte Mother India Ex-Students Foundation onadu. So all the best Panpa and thank you so much. ಧನ್ಯವಾದ ಕಾಜಲ್ ಕುಂದರ್. ಇತ್ತೆ ರಡ್ಡು ಜನ ಇಂಪಾರ್ಟೆಂಟ್ ಜನ ಉಂಟು ಪೂತುಗುಚ್ಚ ಕೊರಲಿ ಒಂಜಿ ನಮ್ಮ ಸುಧಾಕರ್ ಕೇಟರ್ಸ್ ಎಂಗ್ಲು ಮಾದರಿ ಜಿಲ್ಲೆ ಸಹಾಯ ಮಂದಿ ಸುಧಾಕರ್ ಕೇಟರ್ಸ್ ಸುಧಾಕರ್ ಕರ್ಕೇರಿ ವೇದಿಕೆ ಬರೋರು ಅಥವಾ ನಮ್ಮ ಶೇಖರ್ ವೇದಿಕೆ ಬರ್ತದೆ ಪೂತುಗುಚ್ಚ ವಿನಂತಿ ಅಲ್ಪ ಸುಧಾಕರ್ ಕರ್ಕೆ ನಾನಾ ರೀತಿಯ ಸಹಾಯ ಬಂದುಳ್ಳೇರು ಸಮಯದ ಮಿತಿನ ಪರಿಗೆ ಹೆಚ್ಚು ಕೊಡ್ತೀರು ಆ ವಿಷಯವೆಲ್ಲ ಮಾತಾಡ ಅದ್ರ ಪಕ್ಕ ಒಂಜಿಗಳ ಸೋನಿಯರ್ ಪ್ರಿಂಟ್ ಮಂದಿರ ಸುರೇಶ್ 20 ಬಾಲಾಜಿ ಪ್ರಿಂಟರ್ಸ್ ಭಾರಿ ಕಷ್ಟಗಳು ಬೇರೆ ಮಂದಿರ ಪಾಪ ಸುರೇಶ್ 20 ದಯವಿಟ್ಟು ವೇದಿಕೆ ತಂದು ಅಧ್ಯಕ್ಷರ ಗೌರವಿಸಲು ವಿನಂತಿ ಸ್ವಲ್ಪ ಈಗ ಮಾತೆಲ್ಲ ಬೇರೆ ಸೋನ ಅಡ್ರೆಸ್ ತೆತ್ತೊಂದು ಪ್ರಿಂಟಿಂಗ್ ಕೆಲಸ ಸರಿಯಾಗಿ ನೆಟ್ಟೆ ಅದಕ್ಕೆ ಒಂದು ಮಾಡ್ತೀವಿ ನೆಟ್ಟೆ ಪ್ರಿಂಟರ್ ಬೇರೆ ಹಿರಿಯ ಮಟ್ಟದ ಪ್ರಿಂಟರ್ ಬಟ್ ಆ ನೆಟ್ಟೆ ಕೆಲಸ ಮಾಡ್ಬೇಕು ಶ್ರದ್ಧೆ ಬರ್ತೀವಿ. ಸೊ ಸುರೇಶ್ 20 ಏನಂತೆ ಸಂತೋಷ್ ಕುಮಾರ್ ವೇದಿಕೆ ಅವರು ಈ ರಟ್ಟು ಪಾತ್ರ ಸನ್ಮಾನ್ಯ ಸಭೆ ಅಧ್ಯಕ್ಷರೇ ಹಾಗೂ ನನ್ನ ಮದರ್ ಇಂಡಿಯಾ
ಹಳೆ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆಲೆದಿರುವ ನನ್ನ ಸಹಪಾಠಿಗಳೇ, ಏನು ಮಾತಾಡಲಿಕ್ಕೆ ಹೆಚ್ಚಿಲ್ಲ. ನಮ್ಮ ಶಾಲೆ ಬಗ್ಗೆ ಎರಡು ಮಾತಂದರೆ, ಒಂದು ನಾವು ಕಲ್ತಿದ್ದ ಶಾಲೆ ಹಾಗೂ ನಮ್ಮ ತಂದೆ ತಾಯಿ ಮರಿಬಾರ್ದು ಅಂತ ಹೇಳ್ತಾರೆ. ಅದೊಂದು ಎರಡು ವಿಷಯ ಹೇಳಲೇಬೇಕಾಗ್ತದೆ. ಯಾಕಂದರೆ ನಮ್ಮ ಕರ್ಮಭೂಮಿ ಹಾಗೂ ಜನ್ಮಭೂಮಿ, ನಾವು ಜನ್ಮಭೂಮಿಯಲ್ಲಿ ಹುಟ್ಟಿ ಈ ಕರ್ಮಭೂಮಿ ಬಂದು ನಮ್ಮ ಮದರ್ ಇಂಡಿಯಾ ಎನ್ನುವ ಮತ್ತೊಂದು ತಾಯಿಯ ಮಡಿಲಲ್ಲಿ ಇರ್ತೀವಲ್ಲ, ಆ ಖುಷಿ ಯಾರಿಗೂ ಸಿಗುವುದಿಲ್ಲ. ಅದಕ್ಕೋಸ್ಕರ ಈ ವೇದಿಕೆಯಲ್ಲಿ ನಮ್ಮನ್ನು ಗುರುತಿಸಿ ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳ ಒಟ್ಟಿಗೆ ಇವತ್ತು ಕೂತ್ಕೊಂಡು ನಾವು ಕಳೆದಂಥ ಸಮಯವನ್ನು ಯಾವಾಗಲೂ ಮರೀಲಿಕ್ಕೆ ಆಗುವುದಿಲ್ಲ. ಆದರೂ ಇಷ್ಟು ಜನ ಬಂದವರು ಯಾರು ಹೋಗದೆ 10 ಗಂಟೆ ನೋಡಿ 7:30 8 ಆದರೂ ಕೂತ್ಕೊಂಡಿದ್ದೀರಲ್ಲ, ಅದು ಒಂದು ಈ ಮದರ್ ಇಂಡಿಯಾಗೆ ಇರುವ ಪ್ರೀತಿ. ಆ ಪ್ರೀತಿಗೋಸ್ಕರ ನಾವು ಸಹ ಇದೇ ಪ್ರೀತಿಯನ್ನು ಇಟ್ಕೊಳ್ಳು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಜೈ ಮಹಾರಾಷ್ಟ್ರ, ಜೈ ಮದರ್ ಇಂಡಿಯಾ. ಧನ್ಯವಾದ. ಮತ್ತು ಕಾರ್ಯದರ್ಶಿನ ಧನ್ಯವಾದ ಸಮರ್ಪಣೆ. ಅದ್ರ ಪಕ್ಕ ತಿರ್ತಿಡು ಉಪಹಾರದ ವ್ಯವಸ್ಥೆ ಉಂಟು. ದಯವಿಟ್ಟು ಒಂದೊಂದು ಉಪಹಾರದಿಂದ ಮಿತ್ಕೊಂಡು ವಿನಂತಿ ಸ್ವಲ್ಪ ದೇವ ಆಮೇಲೆ ಹಾಡು ಅಣ್ಣವ್ರಿಗೆ ಉಪಹಾರ 10 ನಿಮಿಷ ಸ್ಟೇಜ್ ಸೆಟ್ಟಿಂಗ್ ತಾಗಲು ತಿರ್ತಿಡು ಉಪಹಾರ ಉತ್ತ ಚಾಲುಂಡು. ದಯವಿಟ್ಟು ವಿನಂತಿ ಸ್ವಲ್ಪ ಧನ್ಯವಾದ ಕೊಡ್ತಾರೆ. ಜನರಲ್ ಸೆಕ್ರೆಟರಿ ಅಧ್ಯಕ್ಷರ ಭಾಷಣ ಅಗತ್ಯ ಉಂಟು. ದೇವಣ್ಣನಿಗೆ ಜನರಲ್ ಸೆಕ್ರೆಟರಿ ಬದುಕಿದೆ ಅವಸರ ಒಂದುಂಟು, ಟೈಮ್ ಇತ್ತು ಬಂದು. ಸೊ ಅಧ್ಯಕ್ಷರ ಭಾಷಣ ಮತ್ತು ಕಾರ್ಯಕ್ರಮಗಳು ಪೂರ್ತಿ ಆಪೂಜಿ ನಿಮ್ಮನ್ನ ಸುರೇಂದ್ರ ಪೂಜಾರಲ್ಲ ಅಧ್ಯಕ್ಷೀಯ ಭಾಷಣ. ನಮಸ್ಕಾರ. ಇಂಥ ಸಭೆದು ಮಿತ್ತದ ಬೆನ್ನೆರೆಲ್ಲ ಗಣ್ಯರು ಭಾರಿ ಖುಷಿ ಆಂಡು ಭಾರಿ ಸಭೆ ಪುಗರಂತೇರು ಏತು ಪಾತಿರಿಡಲ್ಲ ನಿಕುಲದಲ್ಲ ಸೈಲೆನ್ಸ್ ಕೆವಿಕರ್ದು ಕೇಳಂತವ್ರಿಗೆ ಅಂಚದು ಈ ಸಭೆಗೆ ಬೈದಿನ ಮಾತರಿ ಬೆನ್ನೆರೆಲ್ಲ ಎಲ್ಲ ಮನಪೂರ್ವಕ ನಮಸ್ಕಾರ. ಹೆಚ್ಚೆ ಎಲ್ಲ ಪಾತಿರುಜಿ ಇತ್ತೆ ಒಂದು ಹೆಂಚೆ ಒಂದು ಸಭೆ ಮುಗಿಯುಂಡೆ ಅಂಚನೆ ತಿರ್ದು ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಉಂಟು. ಐಟ್ ಪಕ್ಕ ದಾದನ ಉಂಡು, ನಾಟಕ ಪ್ರದರ್ಶನ ಉಂಟು, ಗುರು ನಾಟಕ. ಐಟ್ ಪಕ್ಕ ವನಸ್ದ ವ್ಯವಸ್ಥೆ ಮಾಡಿದ್ರು ಅಂಚದ ಪುನಗ ಮಾತೆಲ್ಲ ಇತ್ತದ ಬ್ರೇಕ್ಫಾಸ್ಟ್ ಅಂತ ಲೇಟ್ ಆಂಡು ಪಕ್ಕದ ರಾತ್ರಿ ಡಿನ್ನರ್ ಅನೌನ್ಸ್ ಕೊಡಲಿಕ್ಕೆಲ್ಲ ಮಾತ್ರ ರಿಕ್ವೆಸ್ಟ್. ಮದರ್ ಇಂಡಿಯಾ ರಾತ್ರಿ ಶಾಲೆ ಭಾರಿ ಅದಾಗ ಭಾರಿ ಇತ್ತ ದೇವರ ದಯಟ್ಟು ನಮಗಾದ ಮಂಗಂಜಿ ಯಾನು 1 ವರ್ಷ ಪ್ರಾಯಪನಾಗ ಬೊಮ್ಮೆ ಬೈದಿನಿ ಊರುಡು ಅಮ್ಮನಕ್ಕಳು ದೈವದ ಕೈ ಮುಗಿದು ರಟ್ಟಿಗಂತ ಪ್ರಸಾದ ಪತ್ತಂದು ಕೊಡ್ದು ದೈವಡ ನಟದು ಎಡ್ಡೆಲ್ಲ ಮಗಂದು ಹೆಂಗೆ ಬೊಂಬೆ ಕಾಡ್ಬಿಡ್ದು ಅಂಚನೆ ಪೂರ 3 ಗಂಟೆ ನಿಗುರು ತೀಯಾರು ಎಂಗಲ್ ಮದರ್ ಇಂಡಿಯಾ ಶಾಲೆ ಕಲ್ತಿನ ಎಂಗಲ್ ಒಂದು ಯೋಗ್ಯತೆ ನಮ್ಮ ಎಂಟಿ ಪೂಜಾರನು ಸಂತೋಷನ್ನೇ ಅಂಚನೆ ನಮ್ಮ ಮಾಬಲನ್ನೇ ಮಸ್ತ್ ಜನ ಒಂದು ಗಣ್ಯರು ಅಕಲು ಭಾರಿ ಬೊಮ್ಮಡು ಬೈದಾಕಲು ಅವ್ರ ಪಂಡಿರು 15 ವರ್ಷ ಬತ್ತದು 3 ಬೆನ್ನದು 6ನ ಫ್ಯಾಮಿಲಿನ ತೋದು ಕುಟುಂಬ ಸಂಸಾರ ಸಮಾಜ ತೋಂದಿಲ್ಲ ಭಾರಿ ಸಂತೋಷದ ವಿಷಯ ದಾಪಂಡ ಅದಾಗ ಇತ್ತೆ ಅಕಲು ಎಡ್ಡೆ ಅದು ಅಕ್ಕನ ಜೋಗ್ಲೆ ಪುರ ಇಂಗ್ಲೀಷ್ ಮೀಡಿಯಮು ಡಾಕ್ಟರ್ CA ಚಾರ್ಟರ್ಡ್ ಮಲ್ಪನ ಯೋಗ್ಯತೆ ಎಂಗ್ಲಿ ಮದರ್ ಇಂಡಿಯಾ ಶಾಲೆ ಕಲ್ತಿನ ಪಡೋದು ಈಗ ಎಂಗ್ಲಿ ಭಾರಿ ಹೆಮ್ಮೆ ಹಾಕೊಂಡ್ರೆ ನಿಗುಲು ಇತ್ತ ಜೋಗುಲು ಇತ್ತದ ಜೋಗುಲಿಗೆ ದುಮ್ಮದ ಸ್ಟೋರಿ ಮಾಡುವಂತೆ ಬೋರ್ ಅವು ಕೆಲವು ಪಿಲ್ಲರ್ ಬಂದ್ಬೇರು ಪಪ್ಪ ಜಾದ ಪಕ್ಕ ಮತ್ತು ಸುಂಗಿ ಬೋರ್ ಹೋಗ್ಯಾರ ಆಂಡಲ್ಲ ನಿಗುಲು ಎನ್ನಲೆ ಏತ ಬಂಗೋಡು ಆದಾಗ ಎಂಗ್ಲು ಇತ್ತ ಬಾವ ಬಂಗೋಡು ಪುರ ಮೇನತ್ ಬೈದ ಅವು ಅಕ್ಕನ ಬುಡದಲ್ಲಿ ಗೊತ್ತು ಅಣ್ಣ ಜೋಗುಲ್ಲ ಅಕ್ಕನ ಅಪ್ಪ ಮೇಲೆ ಯಾಪಲ ಮರ್ಯಾದೆ ಕೊಡ್ತು ಅವನು ದಿವನೋಡು ವರ್ತನೋಡು ಬಂದಿನ 2 ಪಾತ್ರ ಹೆಚ್ಚಿನ ಪಾತ್ರಜಿ ಉಡಾರಲಿಕ್ಕೆ ಮಾತ್ರ ಎನ್ನೆಲ್ಲ ಕೊಡ್ತೇವೆ. ಧನ್ಯವಾದ ಕೋರ್ಪೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. ಜನ ಪಾತ್ರದಿದ್ದಾರೆ ಆಗಲಿ ಧನ್ಯವಾದ. ಸೂರ್ಯಕಾಂತ್ ಜಯಸುವರ್ಣ ನಿರ್ಮಕ ಮಾಧವ ಪೂಜಾರಿ ಅಕ್ಕಲ ಸಮಯವನ್ನು ನಿಖಲಿ ಕೊಡಿ ಧನ್ಯವಾದ ನಿಖಲಿಗೆ. ಹರೀಶ್ ಮೈಂದನ್ನ ಧನ್ಯವಾದ ಕಾರ್ಯಕ್ರಮ ಅಡಿ ತುಂಬ ವೈಕಲ ಸೀನಿಯರ್ ಮೋಸ್ಟ್ ಸುಂದರ ಮೈಲಿ ಬರ್ತದ ಸ್ಟೇಜ್ ಪೂಜೆದ ಮುಂದೆ ಯಾರಿಗೆ ಏನಿಲ್ಲ. ಸುಂದರ ಮೈಲಿ ಪ್ಲೀಸ್ ಕಮ್. ಅಂಚನೆ ಇನ್ ಶಾರ್ಟ್ ಯಾರಿಗೆ ಗೊತ್ತಿದೆ ನಮ್ಮ ಸಿನ್ಸಿಯರ್ ಥ್ಯಾಂಕ್ಸ್. ದ ಲಾಸ್ಟ್ ಮಂಡಂಜಿ ಮೊನ್ನೆ ನಿನ್ನ ಹೆಚ್ಚ ಸಮಯದ ತಮಗೆ ಮೊನ್ನೆ ಮೂಲಿದ ಸಮಯದ ಅಭಾವ ಉಂಟು ಮಾತೆಲ್ಲ ಪ್ರಥಮಾದಿ ಯಾನ್ ಎಂಕಲ
ಪ್ರೆಸಿಡೆಂಟ್ಗೆ ಸುರೇಂದ್ರ ಪೂಜಾರಿಗೆ ಧನ್ಯವಾದ ಕೊಡೋದಿಲ್ಲ ಆರು ಪೊರುಳುಡೆ ಇನ್ನಿತ ಈ ಸ್ಟೇಜಿನ ಎಡ್ಡಮಂತ ಕೊರಿಯರ್ ಅಂಜನೆ ಎಂಕಲ ಚೀಫ್ ಗೆಸ್ಟ್ ಅದನ್ನ ಗೋವಿಂದ್ ಬಾಬು ಪೂಜಾರಿ ಅಂಜನೆ ಗೆಸ್ಟ್ ಆಫ್ ಆನರ್ NT ಪೂಜಾರಿ ಶ್ಯಾಮ್ ಶೆಟ್ಟಿ ಸೂರ್ಯಕಾಂತ್ ಜೈಸ್ವಾಡ ಸಂತೋಷ್ ಕುಮಾರ್ ಶೆಟ್ಟಿ ಮಹಾಬಲ್ ದೇವಾಡಿಗ LV ಅಮೀನ್ ಕಾಜಲ್ ಕುಂದಾರ್ ಮಾಧವ್ ಪೂಜಾರಿ ಸದಾಶಿವಕರ್ ಗೆರ ಮೊದಲೇ ಪೂರ್ತಿ ಅನ್ನ ಪ್ರಥಮ ಒಂದು ಒಟ್ಟು ಆದ ಧನ್ಯವಾದ ಬರುವುದಿಲ್ಲ ಪಂಡ ಸಮಾಜದ ತುಂಬ ಅಭಾವ ಉಂಟು ಅಂಚಾದ ಸ್ಪೆಷಲಿ ಆದ ಮಾತು ಎರಗ್ಲಾತ ಒಂದು ಕೊರೊಂದಿತ್ತು ಅಂಚನೆ ಎಂಗಳಿಗೆ ಇನಿ ಫೆಲಿಸಿಟೇಷನ್ ಕೊಡ್ತಾ ಅಕಲ ಸಮಯ ಬೈದರು ಡಾಕ್ಟರ್ ವಿಶ್ವನಾಥ್ ಕಾರಣಾರ್ ಚಂದಾ ಪೂಜಾರಿ ಯಶವಂತ್ ಪೂಜಾರಿ ಜಯಸಿ ಪೂಜಾರಿ ಜಯರಾಮ್ ಪೂಜಾರಿ ಅಂಚನೆ ಎಂಗಲೊಟ್ಟು ಕೂಡ ಈ ಸೀನಿಯರ್ ಮೋಸ್ಟ್ ಇರ್ತಾರೆ ಕಾಪು ಗೋಪಾಲ್ ಶೆಟ್ಟಿ ಆರೋಗ್ಯ ಊರುಡು ಅಂತ ಪ್ರಾಬ್ಲಮ್ ಇದ್ದ ನಂತರ ಇಲ್ಲಾಡತ್ರ ಆರು ಬರ ಆತಿಜಿ ಅಂಚನೆ ಸ್ಪೆಷಲ್ ಥ್ಯಾಂಕ್ಸ್ ಎಂಗಲ ದಿಲ್ಲಿಡ ವೈದ್ಯನ ಮಿಸ್ಟರ್ ಮಹಾಬಲ್ ದೇವಾಡಿಗ ಮಾಧವ್ ಪೂಜಾರಿ ನಮ್ಮ ಎಂಗಲ ಬ್ಯಾಂಗ್ಳೂರು ವೈದ್ಯರು ಅರೆಗ್ಲ ಅಂಚನೆ TV ಪೂಜಾರಿ ಆ್ಯಂಡ್ ಫ್ಯಾಮಿಲಿ ಎಂಗಳಿಗೆ ಇದ್ದ ಆಫೀಸರ್ ಸ್ಪೇಸ್ ಅಂತ ಉಂಡು ಎಂಗಲ ಫೋಟೋಡು ಅವೇನಿಗೆ ಅಂದೇರಿ ಇಂಚಿ ಈ ಸೈಡ್ ಸಬರ್ಬ ಶಿಫ್ಟ್ ಮಾಡ್ಕೊಂಡಿಲ್ಲ ಅದಕ್ಕೆ ನಿಮ್ಮ ಇಂಡಿವಿಜುವಲ್ ಬಂದು ನಿಮಗೆ ಒಂದು ಪ್ರಾಬ್ಲಮ್ ಇತ್ತನಲ್ಲ ಯಾರು ಬರಲ್ಲ ಬಂದು ಯಾಪಲ್ಲ ರೆಡಿ ಆದಿಲ್ಲ ಬಜೆಟ್ ರೆಡಿ ಆದಿಲ್ಲ ಅಂಚೆ ನಿಖಿಲ್ ತೋರಿಸಿಲ್ಲ ಅಂಚನೆ TV ಇತ್ತ ಕರೆಂಟ್ಲಿ ನಮ್ಮ TV ಪೂಜಾರಿ ಆಫೀಸ್ ಎಂಗಲ್ ಬೋರಿವಿಡ್ ಯೂಸ್ ಮಾಡ್ಕೊಂಡಿಲ್ಲ ಅವ್ರ ಫ್ಯಾಮಿಲಿ ಎಂಗಳಿಗೆ ಭಾರಿ ನೆಟ್ ಯಾಪಲ್ಲ ನಿಂಗೆಲ್ಲ ಯೂಸ್ ಮಾಡ್ಬೇಕು ಅವ್ರ ರೂಮ್ ಎಂಗಲಿಗೆ ಹತ್ರ ಕೊಡ್ತಾರೆ ಮದರ್ ಇಂಡಿಯಾಗೆ ಅಂದ್ರೆ ಅಂಚೆಲ್ಲರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ಕೊಂಡೆ ಸ್ಪೆಷಲ್ ಕೊಂಚ ಡ್ಯಾನ್ಸ್ ರೋಹಿತ್ ಪೂಜಾರಿ ಡ್ಯಾನ್ಸ್ ಗ್ರೂಪ್ ಅಂತ ಇದ್ದಾರೆ ಅರೆಗ್ಲ ಧನ್ಯವಾದ ಬೊಕ್ಕ ನಮ್ಮ ಇತ್ತ ನಿಗಲಿಗೆ ದಾದನ ಉಂಡಿಗೆ ನಾಟಕ ಒಂಜಿ ಪ್ರೋಗ್ರಾಮ್ ಅಂತಂದಿದ್ದಾರೆ ಮನೋಹರ್ ಶೆಟ್ಟಿ ರಂಗಮಿಲನ್ ಮುಂಬೈ ಅರೆಗ್ಲ ಧನ್ಯವಾದ ಕೊರಳೆ ಅಂಚನೆ ಸ್ಪೆಷಲ್ ಥ್ಯಾಂಕ್ಸ್ ಪಂಡ ಮಿಸ್ಟರ್ ಎಂಗಲ ಇನಿ ಕೇಟರಿಂಗ್ ಸರ್ವಿಸ್ ಸಂತೋಷ್ ಕುಮಾರ್ ಶೆಟ್ಟಿ ಸಾನ್ವಿ ಸ್ಟಾರ್ಸ್ ಹಾಸ್ಪಿಟಲ್ ಅಂಚನೆ ಯಶವಂತ್ ಪೂಜಾರಿ ಆಕರ್ಷ್ ಕೇಟರ್ಸ್ ಸುಧಾಕರ್ ಕೇಟರ್ಸ್ ಮಂಜುನಾಥ್ ಕೆ ಪೂಜಾರಿ ಸಾಯಿಲಿ ಕೇಟರ್ಸ್ ಅಕಲಿಗೆ ನಾನು ತುಂಬ ಆಭಾರಿ ಆದಿಲ್ಲ ಅಂಜನೆ ಪುರಂಜಿ ಪಂಡ ಇಲ್ಲಿ ನಿತ ಈ ನಿಖಲ್ ಕ್ಲಿಯರ್ ಸೋಯಿನ ಮಾತ ಟೈಮ್ ಕಂತ ಕುರ್ಮಿಯ ಪ್ರಿಂಟರ್ ಸುರೇಶ್ ರೊತ್ತೂರ್ ಬಾಲಾಜಿ ಆರ್ಟ್ ಪ್ರಿಂಟರ್ಸ್ ಅರೆಗ್ಲಾನ್ ಮದರ್ ಇಂಡಿಯಾ ಯಶವಂತ್ ಪರ್ವಾದ್ ಬಾರಿ ಧನ್ಯವಾದ ಕೊರೊಂದಿಲ್ಲ ಅಂಚನೆ ಅಟ್ ಲಾಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಟಾಫ್ ಆಫ್ MEM ಶ್ರೀಮತಿ ಶಾಲಿನಿ ಜಿ ಶಂಕರ್ ಕನ್ವೆನ್ಷನ್ ಸೆಂಟರ್ ಅಕಲಿಗೆಲ್ಲ ತುಂಬ ಧನ್ಯವಾದ ಕೊರೊಂದಿಲ್ಲ Our special thanks to editors and reporters of the Karnataka Malla, Udayavani and Mumbai News and the photographer. Arkilikland special thanks. Last but not, all donors, well-wishers, sponsor, advertiser and managing committee of program, fundraising committee member, those who help directly, indirectly for the success of this program. I thank you very much and I end this program on ಈ ಕಾರ್ಯಕ್ರಮವನ್ನು ಇತ್ತನೆ ಈ ಸ್ಟೇಜ್ ಪ್ರೋಗ್ರಾಮ್ ನಿಮಗೆ ಕಥಂದು ಐಟಿ ನೆಕ್ಸ್ಟ್ ಇತ್ತನೆ 10 ನಿಮಿಷಗಳು ನಿಮಗೆ ದಾದನ ಉಂಡೋಗ ನಾಟಕ ನಿಮಗೆ ಮಾದ ತೂದು ಐಟು ಬಕ್ಕ ನಿಮಗೆ ನಮ್ಮ ವನಸ್ಮಾದ ಮತ್ತದು ಕೊಂತ ಟೈಮ್ ಹೆಚ್ಚಾವು ನಿಮಗೆ ಮಾತ ಒಂದು ಪೇಷನ್ಸ್ ದೀನಿಗೆ ಹತ್ರ ನಾನು ಮದರ್ ಇಂಡಿಯಾ ಎಕ್ಸ್ಟೆಂಟ್ ಫೌಂಡೇಶನ್ ಪದಾರು ನಿಮಗೆ ಮಾದ ಧನ್ಯವಾದ ಥ್ಯಾಂಕ್ ಯು ಅಂಚನೆ ಎಂಗಳಿಗೆ ಕಡೆಗೆ ಮಾತ್ರ ಕೂಡಿಯಾ ಅಶೋಕ್ ಸುವರ್ಣರು ಮಾತಾಡೋದು ನಮ್ಮ ಅಶೋಕ್ ಸುವರ್ಣ ಮಾತಾಡ್ಬೋದಾ ಅಂಚನೆ ರಾಜು ಪೂಜಾರಿ ಕಲ್ಯಾಣ್ಪುರ್ ಆರು ಸ್ಟೇಜಿಗೆ ಬರೋದು ಏನಂದಿಲ್ಲ ರಾಜು ಪೂಜಾರಿ ಕಲ್ಯಾಣ್ಪುರ್ ಎಂಗೆಲ್ಲ ಮಲ್ಲ ಡೋನರ್ ಆರು ಅಧ್ಯಕ್ಷರಾದ ಹೂಗುಚ್ಚಕರ್ದು ಅರಣ್ಯವಾಸಿ
ರಾತ್ರಿ ಏರು ಬ್ರೇಕ್ಫಾಸ್ಟ್ ಆತಿಜಿ ಅಕ್ಕಲ್ಲಿ ತಿರ್ತಿಬೋದು ಚಹಾ ಪಾನಿ ಬರೋಡು ಅಂಚನೆ ಒಂಜಿ
ಹಲೋ ಚೆಕ್ ಹಲೋ ಹಲೋ ಮದರ್ ಇಂಡಿಯಾ ಎಕ್ಸ್ ಸ್ಟೂಡೆಂಟ್ ಫೌಂಡೇಶನ್ ಕಾರ್ಯಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಮಾತಾಡ ಪದಾಧಿಕಾರಿ ಬಂಧುಗಳಿಗೆ ರಂಗಮಿಲ್ಲ ಮುಂಬೈ ಈ ನಾಟಕದ ಗೊಬ್ಬರ ಅವಕಾಶ ಮತ್ತು ಕೊರನೆಗೆ ತರತಕ್ಕದ್ದು ಸೋಲು ಇತ್ತು ಸೋಲ್ ಮೇಲೆ ಸಂದಾಯ್ತ ಮತ್ತೊಂದು ऑडियंस लाइट बंद करो प्लीज ऑडियंस लाइट ऑफ करो पूरा पूरा पीछे का प्लीज प्लीज पूरा लाइट बंद कर दीजिए ऑडियंस लाइट सब बंद करो प्लीज बाद में अपन उधर करके देखेंगे ಕಲಾಜ್ಞಾನಿ ಬಂದುಳ್ಳ ಸುರುಕಾದ ವಿಜ್ಞಾಪನೆ ನಾಟಕ ಕೇವಲ 1 ಗಂಟೆ 45 ನಿಮಿಷದ ದಯವಿಟ್ಟು ನೀವು ಮಾತೆಲ್ಲ ಶಾಂತ ರೀತಿಯ ಸಹಕಾರ ಕೊಡಲು ನಿಗಲ ಮೊಬೈಲ್ ಫೋನ್ ఒక కింది చూపుతున్న సైలెంట్ మోడ్ పాడు ऑडियंस लाइट बंद करो प्लीज All check. All. ಎಂಕೆಗಿ ನಾಟಕವನ್ನು ಕೊಟ್ಟು ಬೇರೆ ಅನುಮಂತನ ಸಂಘದ ಸಂಘವಿದ್ರೇಗಿನ ಸೌಮ್ಯ ಸಂದಾಯಿತ ಮತ್ತೊಂದು ವಿಘ್ನ ವಿನಾಶಕ್ಕೆ ವಿಘ್ನೇಶ್ವರನ ಸುರುಕಾದ ಸುಗಿತೊಂದು ಕಲಾಮಾತೆ ಶಾರದೆಗೆ ರಂಗಭೂಮಿಗೆ ಅಡ್ಡಪುರೊಂದು ಎಂಟು ನಮ್ಮೊಂದು ವೈದಿನ ಸವತ್ಕರ್ ನಗರ ಕಾಂಡೇರು ನಿಲಯನ ಅಪ್ಪೆ ಚಾಮುಂಡೇಶ್ವರಿಗೆ ಭಕ್ತಿಗೆ ಸುಗಿತೊಂದು ಈ ಜಾಗದ ನಿಲಯನ ಮಾತಾ ದೇವತೆಗಳಿಗೆ ಅಡ್ಡಪುರೊಂದು ರಂಗಮಿಲನ ಮುಂಬೈ ಉನ್ನತ ಕಲಾವಿದರ ಅಭಿನಯ ಮಗ್ನ ಕುತೂಹಲಕಾರಿ ಹಾಸ್ಯ ನಾಟಕ ದಾದನ ಗುಂಡುಗೆ ಕೈಕುತಿ ಕಂದಿನ ಸುಗಿಪುವ ಆನಿ ಮೋನಿನ ಗಣಪತಿಲೇ ಕೈ ಮುಗಿದ ಗಂಡುನುವ ಕಲಾಮಾತೆ ಶಾರದಿಲೆ ಕಟೀಲೆಡೆ ನೆಲೆಯಾಗಿನ ದ್ರವರಾ ಸಸಿಬಿದ್ರದ ಅಪ್ಪೆ ಬದಬತಿವೆ ನಂಬಿದೈವ ದೇವೆರೆ ಸುಗಿದು ಮದಿಪುವ ಸುಗಿದು ಮದಿಪುವ ಸುಗಿದು ಮದಿಪುವ
ಕೈಕೂತಿ ಕಂದಿನ ಒಂದೊಂದಿಂತಿ ಮಾಯೆ ಕಣ್ಣಿಗೆ ತಂದಿನ ಉಡಲುಡಲ್ಲಿನ ತೂಟೆಗುಂದು ಮುಗಿದ ಪೆಟ್ಟಿಗೆ ನಾ ಏಳು ನಂಬಿ ಊನಾಡು ಮೂಢನಂಬಿಕೆ ನಾ ಉಡಲುಡಲ್ಲಿನ ತೂಟೆಗುಂದು ಮುಗಿದ ಪೆಟ್ಟಿಗೆ ನಾ ಕಾಡು ಗುಂಡನ ಬಲ್ಲ ಕುದಲಿಡಿ ಬಾದು ಬೀವಿನ ಕುತ್ತ ಪಿಲುಕುಲು ದಮ್ಮು ಕತ್ತುನ ಬೀಜು ಕಾಲಿಗೆ ದಮ್ಮು ಮುಸುಗುನು ಬಿಗಿದು ಪತ್ತೊಂದು ದಾದನ ಮುಂದುಗೆ ಭೂ ಕೈಕೂತಿ ಕಂದಿನ ಡ್ರೈವರ್ ಎನ್ನೊಟ್ಟು ಕುಳ್ಳೆವರಿ ಕ್ಲೀನರ್ ಅಲ್ಲಿ ಎತ್ತು ಬಂದಲ್ಲ ಭಾಷೆನೇ ಅಂತ ಉನ್ನಿ ಕಾಂಡೆ ಬಟ್ಟೆ ಲಾರಿದ ಡೀಸೆಲ್ ಚೆಕ್ ಮಾಡ್ತವಲ್ಲ ಲಾರಿದ ಆಯಿಲ್ ಸಮ ಉಂಟಾ ಇಟ್ಟು ಅಂತ ಚೆಕ್ ಮಾಡ್ತವಲ್ಲ ಪನ್ಯಾಗೆ ಏನಿದೆ ಆ ಚೆಕ್ ಮಾಡಿದ್ರೆ ಮತ್ತೆ ಹೋಗ್ತೀನಿ ಒಡೆ ಹೋಗ್ತಿದ್ದಿತ್ತು ಎಂಟು ಈ ಡೀಸೆಲ್ ಖಾಲಿ ಆದ್ರೆ ಕಾಡಿನ ನೋಡ್ಬಿಟ್ಟು ಬಂದದ್ದು ದಿಕ್ಕದ ಮೂರು ಲೆಕ್ಕ ಮಾಡ್ತಿಲ್ಲ ಕಾಸು ಕೊಡ್ತು ಡೀಸೆಲ್ ಕಾಣಲ್ಲ ಅಂತ ಕಡ ಕೊಡ್ತೆ ಹಿಂಗೆಲ್ಲ ಸುತ್ತಿ ಇರ್ತಾ ಇದ್ದಲ್ಲ ಒಡೆ ಸೈನ್ಯನ ಮಾತ್ರ ಮಾಡಿ ಗಾಡಿ ರಿವರ್ಸ್ ಗೇರ್ ಬರೋದುಂಟು ಮೊಬೈಲ್ ಚಾಲು ರಟ್ಟಕ್ಕಾದ ನಡು ಪ್ರತಿ ಆ ಪೊನ್ನಲ್ಲ ಕೂಡ ಅರ್ಧ ಅರ್ಧ ಚಟ್ಟಿ ತೂದು ಈ ದುಲ್ಲಾಡಪ್ಪನ ಯಾಕುದು ಈಗಿನ ಕಲವ ಕೊಳ್ಳಕ್ಕೆ ಬರ ಪೂರ ಒಂದು ಈ ಏಪ ಕೂತಿ ನಾವು ಮಾತ್ರ ಹಂಡ್ರಲ್ಲಿ ಇಟ್ಟ ಈಗ ಮೊಗೈನ ಚಟ್ಟಿಂದ ಚೆಲ್ಲು ಬರುತ್ತೆ ಎಲ್ಲ ಚಟ್ಟಿ ತಲ್ಲಿ ಹೋಗ್ತಾರೆ ಜಾಗಿರುತ್ತೆ ಯಾವುದೇ ನಿಮ್ಗೆ ಏರು ಗೊತ್ತು ನೋಡಿ ಗೊತ್ತು ನೀರೇ ಈಗ ಚಟ್ಟಿನ ಏನಾದ್ರು ಗೊತ್ತು ಮಾಡೋಣ ಮಾರ ಗತಿಗೆ ಒಂದು ಬಾರಿ ಇಂಪಾರ್ಟೆಂಟ್ ವಿಷಯ ಇಂಪಾರ್ಟೆಂಟ್ ಏರು ಗೊತ್ತಿತ್ತು ಮುಂದೆ ಏನು ಲವ್ವರ್ ಇಂದು ಗಿಫ್ಟ್ ಮಾಡ್ತೀನಿ ಇನ್ನು ಲವ್ವರ್ ಗಿಫ್ಟ್ ಮಾಡ್ತಾರೆ ಚಟ್ನಿಯ ದಿಕ್ಕಿನ ಪಕ್ಕದಲ್ಲಿ ಅವು ಸಾಲದ ಗಂಟೆ ಗಂಟೆ ಒಟ್ಟಿಗೆ ಮತ್ತೆ ಗೊತ್ತಾಗ್ತೀನಿ ನಾವು ಮತ್ತೆ ಹಿರಿಯರ ಮತ್ತೆ ಕೇಳೋಣ ಅವಪ್ಪ ಈಗ ಹಿರಿಯರಿಗೆ ಬಳಸ್ತೀಗ ಈಗ ಬನ್ನಿ ಅಂಜನ ಒಂದತ್ತು ಟೆನ್ಷನ್ 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 ನಮ್ಮ ಸಾವಿನ ಸಾರಿ ಟೆನ್ಷನ್ ಇಲ್ಲ ಟೆನ್ಷನ್ என்ன ಟೆನ್ಷನ್ ಅವ ಇಪ್ಪಡಿ ಅವ ಸರಿಯಾಗಿ ಇತ್ತೆ ಡಿಸೀಲ್ ಜನಗೆ ಈಗ ಕಾಸು ಕೊಟ್ಟು ಕಡ ಕೊಟ್ಟು ಅಂತ ಡಿಸೀಲ್ ಕಂಪನ ಬರ್ತದೆ ಈ ಉಪ್ಪು ಕೂಡ ನಿಂಗೊಂದು ಮತ್ತು ಮಾದವನ್ನು ಬೈತಾರೆ ಹೆಚ್ಚಿನ ಅವಸ್ಥೆ
ಹೆಚ್ಚಿನ ಸರ್ಕಾರದ ವಿರುದ್ಧ ಭಾರಿ ಗೆಲುವು ಉಂಟು. ಸರ್ಕಾರದ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಸರ್ಕಾರದ ಪುರುಷರ ನಕಲಿಗೆ ಮಹಿಳೆಯರ ನಕಲಿಗೆ ಜೋಕುಲಿಗೆ ನಾನಾ ನಮೂನದ ಯೋಜನೆ ಇತ್ತ ಮಹಿಳೆಯರ ನಕಲಿಗೆ ಸಾದಿ ಭಾಗ್ಯ ಅಂತ ಮತ್ತೆ ವಸ್ತ್ರ ಭಾಗ್ಯ ಆರೋಗ್ಯ ಭಾಗ್ಯ ಆರೋಗ್ಯ ಸರಿಯಿಂದ ಸರ್ಕಾರ ಆಸ್ಪತ್ರೆ ವ್ಯವಸ್ಥೆ ಮಾಡ್ತದೆ. ಸಂತಾನ ಭಾಗ್ಯ ಸಂತಾನ ಅಕುಲೆ ಮಲ್ತೊಂದ್ರಿ ಗಾಳಿ ಭಾಗ್ಯ ಆಯ್ನ ಸಂತಾನದ್ದು ಭಾಗ್ಯ ಒಕ್ಕ ಚುಮ್ಮಣ ಭಾಗ್ಯ ಅವು ಎಂತಿನ ಚುಮ್ಮಣ ಭಾಗ್ಯ ಅವು ಕೊಡ್ತನ ಇದನ್ನೇ ಕೇಳು ಎಂತಿದಾನೆ ಪುರುಷರ ತಗಲೇಗಲ್ಲ ನಾನಾ ನಮೂನೆದ ಯೋಜನೆ ಜೋಕುಲಿಗೆ ಸ್ವಲ್ಪ ನಾನಾ ನಮೂನೆದ ಯೋಜನೆ ಜೋಕುಲಿಗೆ ಯೋಜನೆ ಇದಾದ ಅಕಲದ ತಪ್ಪುಂಟು ಅಕಲದ ತಪ್ಪು ಕರೆಕ್ಟ್ ಬಂದ ಜೋಕುನ ತಪ್ಪು ಜೋಕುಲು ತಪ್ಪು ಮಲ್ತೇರಡ ಜಗತ್ತೇ ಕತ್ತಲೆ ಜೋಕುಲು ತಪ್ಪು ಮಲ್ತೇರಡ ಜಗತ್ತೇ ಕತ್ತಲೆ ಆಗುದು ಕತ್ತಲೆಗೆ ತಪ್ಪು ಮಲ್ತು ನೀರಿನಂಚಿನ ಮೂಜರೆಗೆ ಅರ್ಥ ಜೋಕುಲ ತಪ್ಪು ಮಲ್ತಿಂದ ಎಣ್ಣಂಚಿನ ಜೋಕುಲ ಆಗುದು ಒಂದು ಬಲ್ಪುಡು ತಪ್ಪು ಮಲ್ತಿ ನಾವು ಇನ್ನಂಚಿನ ಜೋಕುಲ ಈಗ ಅಂದಾಜು ಮಲ್ತಿದ್ದು ನಾವು ಮತ್ತೆ ಏನು ಅಂದಾಜು ಮಲ್ತು ಇದೆ ಅಂತ ಪಂಚ ನಾಣ್ಯದ ಯೋಜನೆ ನಮ್ಮನ್ನ ಅಖಿಲ ಕರ್ನಾಟಕ ಅಥವಾ ಅಖಿಲ ಕರ್ನಾಟಕ ಕುಡುಕರ ಸಂಘದ ಸಂಘಟನೆಗೂ ನಮ್ಮ ಹೋರಾಟ ಮತ್ತು ನಿಟ್ಟು ಉಗ್ರವಾಯಿನ ಹೋರಾಟ ಉಗ್ರವಾಯಿನ ಹೋರಾಟ ಅಧ್ಯಕ್ಷ ಕಿನ್ನಿಗೋಲ್ದ ಸದನ ಶೆಟ್ಟಿ ಎಂಕುಲು ಕಾಲಿ ನೀರಿನ ಮೈಕ್ ಬರ್ತಂತ ಆರು ಸ್ಟ್ರೈಕ್ ಅಂತಂದ್ರೆ ಬಹಳ ನಿಜ ಸ್ಟ್ರೈಕ್ ಅಂಚಾರಿಗೆ ಒಂದು ಉನ್ನತ ಸ್ಥಾನ ಕೊಡ್ತಾರೆ ನಮ್ಮ ಅಜೀವ ಪರ್ಯಂತ ಸದಸ್ಯರನ್ನ ಈ ಬರ್ತಿರಂಡದ ಸತ್ಯಕ್ಕೆ ಮಾಡುವ ಯೋಜನೆಗಳು ನಾನಾ ನಮೂನದ ಯೋಜನೆಗಳು ಅದು ಪ್ರಾಮುಖ್ಯವಾಗಿ ಚಿಂತನ ಮೋದಿ ಯೋಜನೆ ನಾನು ಸರ್ಕಾರವು ಮನ್ನಣವನ್ನು ನೆಟ್ಟು ಮಂಡನ ಯೋಜನೆ ಈಗ ನಿಮಗೆ ಆಶೀರ್ವಾದಗಳು ಸ್ವಾಮಿ ಬಂಜುರ್ಲಿ ಕಾಂತಾರ ಮಚ್ಚಿ ಭಕ್ತ ಬಂಜುರ್ಲಿ ಪ್ರಥಮವಾಯಿತಿದ್ದನ ಯೋಜನೆ ಇತ್ತ ನರಮಾನ್ಯ ಪ್ರತಿಯೊಂದು ನರಮಾನ್ಯ ATM ಕಾರ್ಡ್ ಅದೇ ಅಂತ ಎಂಗಿಲಿಗೂ ATP ಕಾರ್ಡ್ ಜಾರಿಯವು ATM ಕಾರ್ಡ್ ಬಂದ ಎನಿ ಟೈಮ್ ಮನಿ ಕಾರ್ಡ್ ಬಾಡ್ಲಿ ಕಾಸು ಜಪ್ಪು ಕಾರ್ಡ್ ಬಾಡ್ಲಿ ಕಾಸು ಜಪ್ಪು ATP ಬಂದ ಹೆಚ್ಚಿನ ಬೆನಿಂದ ಇನ್ನು ATM ದಲ್ಲೇ ಕಾನಿ ATP ಬಂದ ಎನಿ ಟೈಮ್ ಬರೋಲಿ ಕಾರ್ಡ್ ಬಾಡ್ಲಿ ಕೊಟ್ಟಿದೆ ಕಾರ್ಡ್ ಬಾಡ್ಲಿ ಕೊಟ್ಟಿದೆ ಕಾರ್ಡ್ ಬಾಡ್ಲಿ ಕೈತಿದೆ ಏತ್ ಕೈತಿದೆ ಯಾವ ಪಕ್ಕದ ಯೋಜನೆಯಿಂದ ಕುಂಜನೆ ಯೋಜನೆ ರಟ್ಟಣಿ ಯೋಜನೆ ನಮ್ಮಂತಿನ ಪರ್ಪೆಲನ್ನ ತುಳುಕುವುದು ಬಾರಡು ತುಳುಂದು ಪರ್ಪೆ ಕೈತರಂದ ಇದೇ ಬಂದಾಗ ಬಾರದ ಬಾಗಿಲ್ದ ಆಮೆ ಟೀಮಿಟ್ ಅಟ್ಟ ಕಟ್ಟ ಹೊಟ್ಟ ಜವಣೆರ್ನಗಳು ರಡ್ಡಿಯನ್ನು ಉಂಟು ಬಾರದ ಬಣ್ಣದ ಹೋಗ್ಲಿಕ್ಕ ಇನ್ನು ನಮ್ಮ ಬರ್ದ ಟೈಟ್ ಆದ ಬಿದೇ ಹೋಣಾಗ ಮಾರ್ಗದ ಅಪೆದ ಮೇಕೆಯಲ್ಲಿ ನಮ್ಮೆಗಳ ಮಕ್ಕಳು ಅಟ್ಟಗಟ್ಟ ಒಟ್ಟ ಜವಣೆರ್ನಗಳು ನಮ್ಮನ್ನು ಪತ್ತೊಂದು ಬಾಡಿ ಒಂದು ಶಿಸ್ತಿಡು ಒಂದು ಗೌರವಗಳು ನಮ್ಮನ್ನು ಕೊಡೋದು ಮಾರ್ಗದ ಅಪೆದ ಮೇಕೆ ಯಾರು ಬಂದು ಬರತಲ್ಲ ಮೆಂಟೆ ಬಂಟವಲ್ಲಿ ಪುರಕ್ಕ ಭಾರತ ಕುಸಾದ ನಮ್ಮ ವಾರಕ್ಕೆ ಮೂಜನೇ ಏನಿನ ಬಣ್ಣ ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಹೈಕೋರ್ಟ್ ಯೋಜನೆ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಬಾರು ನಿಷೇಧ ಸರಿಯೋ ಎಂಗಿಲ್ಲ ಸಂಘಟನೆಗಳು ಬಂತ ಸಂಘಟನೆಗಳು ಬಂತೇರು ಎಂಗಿಲಿಗೆ ಬಾರು ಬೋರ್ಡು ರಾಷ್ಟ್ರೀಯ ಹೆದ್ದಾರಿ ಇಟ್ಟಿದ್ದಲ್ಲ ಆದ್ಯ ಕೊಡು ಅಂಚ ನಿಂಗುದು ಭಾರತಪುರ ಪುರಾಣಗ ರಾಷ್ಟ್ರೀಯ ಹೆದ್ದಾರಿದವರಿಗೆ ಬಸ್ ನಿಲ್ದಾಣ ಹೆಚ್ಚು ಅಂಚನೆ ನಂತು ಕುಡಿ ಕುಟೀರವು ಕುಡಿ ಕುಟೀರ
ಇಕ್ಕಿಲೆಕ್ಕಿಯ ನಮ್ಮ ಪರ್ದು ಮಂಡೆ ಬೆಚ್ಚು ಟೈಟ ಇಲ್ಲದೆ ಬೋಣಾಗ ಉಡೇತಿ ಕೆಲವು ಸಲ ಲಟ್ಟಣಿಗೆ 10 ಮೈಸೂರಿ 10 ತೊಂದೂರು 10 ತಪಾಲೆ 10 ಅಳಿತ ಪೆಟ್ಟಿನ ತಪ್ಪವರಿಗೋಸ್ಕರ ನಮ್ಮ ಓಡೋಡು ಬಸ್ ಸ್ಟ್ಯಾಂಡಿನ ಜೊತೆ ನಿಂತು ನಮ್ಮನೆ ಸ್ವಂತವಾಯಿಸಿ ನಮಗೆ ಕುದಿ ಕುದಿ ವ್ಯಕ್ತಿನ ಲಿಂಗಿನಿ ಎತ್ತದಿ ಚಪಾತ ಚಾರ್ಜರಿ ಒಟ್ಟಿ ಬರ್ತಾರೆ ಒಡೆದಿನ ಗಂಟೆ ಕೆಟ್ಟದಿಂತಿನ ಗಂಟೆ ಅನುಭವ ಆತ ಸಾವು ಮಾಡ್ತೀನಿ ಒಂದು ನಿಜವಾಯಿನ ಮದುವೆಯಿನ ನರಮನಿದ ಕೀರಿ ಬಿಟ್ಟು ದಿನ ಏರು ಐಟದಿಂದ ಬಾಯಿಗಳೆಲ್ಲ ತಿನ್ನೋದೆ ಐಕೆ ಕೆಲವರ ಮತ್ತೆ ಅವಂಗನೇ ಬಂದಿರಪ್ಪ. ನಿನ್ನ ಮೋದಿ ಯೋಜನೆ ಸರ್ಕಾರ ನಿನಗೆ ಕೇಳಿದ ಇಡೀ ದೇಶ ನಮ್ಮ ಅಮಲ್ಡೇ ನಿಜೀವನ ಕಾಸು ಕೊಟ್ಟು ಕಡಬಿಡ್ತದ ಈ ಬರ್ತೀನಿ ಎಣ್ಣದಲ್ಲ ತಪ್ಪು ಹೆಂಗಿನ ಗೊತ್ತು ಈ ಕಾಸ್ಕೋರಿಯರನ್ನ ಯಾನು ಬಟನ್ ಕೋಯಿನಂದ ಯಾನು ಪೆಟ್ರೋಲ್ ಪಂಪ್ ಮುಂದೆ ಹೋಗಿ ಪೆಟ್ರೋಲ್ ಪಂಪ್ ತುಂಬು ಭಾರತ ಯಾಕ ಕಿನ್ನದಾವ ತಪ್ಪುಂದ ಇರ್ಬೋದು ಭಾರತ ತನಿಖೇನು ಈ ಪೆಟ್ರೋಲ್ ಬಂಕ್ ಕೊಡುದು ಭಾರತ ನಮ್ಮ ರಾಜ್ಯದ ಏನಾದ್ರು ನಿನ್ನೊಟ್ಟು ಕ್ಲೀನರ್ ಮತ್ತು ಕಡಬಿಡ್ತೇವೆ ಸ್ವಲ್ಪ ಅಲ್ಲಿರ್ಬೋದು ತಪ್ಪಿಕೊಡ್ತೇವೆ ಮಾತಾಡಿ ಎಂತ ಡೀಸೆಲ್ ಗಾಳಿ ಆದ್ರೂ ಮುಲ್ಪ ನಿನ್ನ ಅವಸ್ಥೆ ಉಂಟತ್ತ ಕಡು ಕಾಲಿ ಕೊಡ್ಲಿಕ್ಕ ಹೆಚ್ಚಿನಲ್ಲೇ ಚಿಮಾರ ಐತಾರ ಕೆಲಸ ಡೀಸೆಲ್ ಮತ್ತೆ ಎಲ್ಲ ಗಿಂಜಾದು ಎಲ್ಲ ಬಂದು ಹೋಯ್ತ ರಾತ್ರಿ ಮೂಲೆ ಜಪ್ ಗಾವಂದ ಮೂಲೆ ಜಪ್ಪು ಹೂಬಣ್ಣ ಯಾನ್ ಮಿತ್ರರು ಜೊಪ್ಪೆ ಇರ್ತಿರ್ತಾರೆ ತಪ್ಪಿ ಯಾನ್ ಅವಳು ಜೊಪ್ಪೆ ಮುಗಿರ್ತು ಜೊತೆ ಭಯಂಕರ ಕಾಡತ್ತ ಭಯಂಕರ ಕಾಡು ಯಾನ್ ಗೊತ್ತ ಮಹಾಲಕ್ಷ್ಮಿ ಭವನಿಂದ ಮಾಡ್ತೇನೆ ಕೆಲಸ ಯಾರು ಡ್ರೈವರ್ ಕ್ಲೀನರ್ ನಿಜ ಖಾಲಿ ಆಯ್ತು ಚಿಕ್ಕದ ಮುಟ್ಟ ಇನ್ನು ಒಂದು ದಿನ ಸ್ವಲ್ಪ ಕಲೆದು ಎಲ್ಲ ಕೋಪ ಎಲ್ಲ ಕೋಪ ಈತ ಒಂಗಿ ರಾತ್ರಿ ಕುಲ್ಲೆಕ್ಕೆ ತೊಂದರೆ ಹೆಚ್ಚಿ ಅದ ಈ ಇಲ್ಲದ ವಿಷಯ ಆವಾಡು ಈ ಇಲ್ಲದ ಕೋಪಿನ ಆವಾಡು ಈ ಇಲ್ಲದ ಬಗ್ಗೆ ತಿರಿನ ಆವಾಡು ತಿರಿಂಡು ದಾದಾಗೆ ದಾದನ ಹುಡುಗ ಚಪ್ಪೆ ಚುಯ್ಯ ಜಾಗದಲ್ಲಿ ಅಪ್ಪನತ್ತ ಅಲ್ಲವ ಸಿಂಗಂ ಆಜನ ವಜ್ಜರ ಮೈ ದೂರ ಹೋದ ಕುಮಾರ ಈ ಕೂಡ ಕಾಣಿಸಲೇ ನನ್ನ ಫೋನ್ ಮುಂದೆ ಬಾರ್ತಿದ್ದೆ ಹೆಚ್ಚಿನ ನಾಲ್ಕರಿಗೆ ಕೊಟ್ಬಿಟ್ಟ ಬ್ಯಾಂಕಿಂಗ್ ಸಾಯದಕ್ಕೆ చెప్పుకో చెతో నీకు చెప్పాలని ఎల్లలకు ఓడిగే చెప్పవా ఓ ఓ నెట వచ్చి గోవర్న ఇంత ఈర్ మిత్రులు చెప్పి అంతించు ఈర్ పెట్టి చెప్పులేక వాసు సంబంధించి ಅವರು ಮಿತ್ರ చెప్తే అదే అది బారు ఓ ಇದಾಳೆ ಈ ಬಂದ ನಾಯಿಗಳಿಗೆ ನೆಕ್ಕ ನೆಕ್ಕ
ವೈದ್ಯರಾದ ಈಳದೊಳೆ ಕೋಯಲಬಲ್ಲಿ ಈಳದ ಬಗ್ಗೆ ಕೆರಿಯುಂದ್ರಬಲ್ಲಿ ಪಂಡು ಅಂಚಿನ ಈ ಈಳದೊಳೆ ದಾದ ಬೆಂಚಿನ ಪಡಿ ಎಂದು ತೆರೆಯೋರಡೆ ಮಗನೇ ಮಹಿಷ ರಾಜಸ್ಥಾನದಲ್ಲಿ ಆಡುತ್ತಿರುವಂತಹ ಸಂದರ್ಭ ರಾಜಸ್ಥಾನದಲ್ಲಿ ಅಲ್ಲೇ ಮಗನೇ ಮಹಿಷ ಎಂಬಂತ ಕೂಗು ನನ್ನ ಕರ್ಣಪಟ್ಟದ ಗಲ್ಲಿಗೆ ಕೇಳಿದಾಗ ಅಲ್ಲಿಂದ ಓಡೋಡಿ ಬಂದಿದ್ದೇನೆ. ಯಾಕಾಗಿ ಕರೆದಿರಮ್ಮ? ಏನಾಯ್ತು ಏನಾಯ್ತು? ಸಕ್ಕತ್ತ ಇಚ್ಚಿನ ಅಡಿಷನ್ ಮಾತ್ರ ಇಲ್ಲೇ ಪಾಠ ಇಲ್ಲ ಇದೇ ಅಲ್ಲ ಯಾಕಂದ್ರೆ ಬರ್ತು ಬೈದ ನಾನು ಹೊರಿದ್ದೀನಿ ಉಂಡ ಓರಿದಿನ ಹೌದೇ ಮತ್ತೆ ಧೈರ್ಯ ಪಡುನ ಪುರ ಪಡುನಿ ಪುರ ನಟ್ಟು ನೆನಡೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಮದ್ಯಪಾನದಿಂದ ದೂರವಿರಿ. ಕೊರ್ಪುನ ಕುಲೆ ಬಾಗುನು ಅವೇ ಬಾಟ್ಲಿ ಇಂಟ ಮಾಡಿದೆ ಇಂಟ ಮಾಡ್ಕೊಂಡು ಒಕ್ಕ ಕೋಚಿಂಗ್ ಜನರ ನೀರಿಗೆ ಇನ್ನ ಕುಟುಂಬದ ಕೈಗೆ ಸಂತಾನದ ಕೈಗೆ ಹಿರಿಯಾಗಿ ಸಿಟ್ಟಿದ್ದು ಒಕ್ಕ ಮೇಲೆ ಬರೋದು ಏನಿದೆ ಬನ್ನಿ ಇರುವಾರು ಹುಷಾರಿಲ್ಲ ಫಾಸ್ಟ್ ಡ್ರೈವರ್ ಡ್ರೈ ಪಿಕಪ್ ಇದೆಯೋ ನಿನ್ನ ಮಾಡಿ ನಾಯದಲ್ಲಿ ಗೆಪ್ಪಲ್ಲ ಯಾಕಂದ್ರೆ ಧೈರ್ಯ ಹೋಗ್ಬಾರ್ದು ರಾತ್ರಿ ಗಾಡಿ ಕೊಡ್ತೀಯಾ ಎಪ್ಪು ಮನೆ ಬಂದ ಆಟ
ತುಳು ನಾಟಕ ದಾದನ ಮುಂಡುಗೆ ಕೈಕ ತಿಕ್ಕಂದಿನ. ಈ ನಾಟಕಕ್ಕೂ ಸಂಗೀತ ರಾಜೇಶ್ ಹೆಗಡೆ ಹೇರ್ಮುಂಡೆ, ಗೀತಾ ರಚನೆ ನಾರಾಯಣ್ ಶೆಟ್ಟಿ ನಂದಲಿಕೆ, ಪದಪಂತಿನಾರು ದಿನೇಶ್ ನಾಯ್ಕ್ ಮಿತ ನಾಟಕ ಬೊಕ್ಕ ಸಂಗಡಿಗೇರು, ತಾಂತ್ರಿಕ ನಿರ್ದೇಶನ ಚಂದ್ರಕಾಂತ್ ಸಾಲಿನ ಸಸಿದ್ದು, ನಿರ್ಮಾಣ ನಿರ್ವಹಣೆ ರಹೀಂ ಸಚ್ಚರಿಪೇಟೆ, ಗಣೇಶ್ ರಾವ್ ಪಡಬಿದ್ರಿ, ನವೀನ್ ಪಡವಿನ್ನ. ತಂಡದ ಅಶೋಕ್ ಶೆಟ್ಟಿ ಕಿಲಾ, ಪ್ರವೀಣ್ ಗೌರಿ ಕೋಟೇಶ್ಕ ಕ್ರಿಯೇಷನ್ದ ಸ್ವರಪಕ್ಕ ಬೋಜಿ, ಕರಾವಳಿ ಸಂಸ್ಥಾ ಸುಧೀರ್, ನವೀನ್ ಹೊಸ, ಗಿರೀಶ್, ಮೋರ್ನಿಂಗ್ ಬಣ್ಣ ಮಂಜುನಾಥ್ ಶೆಟ್ಟಿಗಾರ್, ರಂಗದ ಬಿರವರು ಮಾಧು ಪಟೇಲ್, ಗೀತಾ ದೇವಡಿಗ, ಶಾಲಿನಿ ಪಡೇಲ್, ಶೋಭಾ ಪೂಜಾರಿ. ಈ ನಾಟಕದ ಅಭಿನಯ ಮಲ್ಪನ ಎಂಕಲ್ನ ರಂಗ ಕಲಾವಿದರು ನವೀನ್ ಸುವರ್ಣ ಪೆಂಗ್ರೆ, ಚಂದ್ರಕಾಂತ್ ಸಾಲಿನ ಸಸಿದ್ಲು, ಅಶೋಕ್ ಕುಮಾರ್ ಕೋಟೇರ್ಕ, ಕಿಶೋರ್ ಶೆಟ್ಟಿ ಪಿಲಾರ್, ರಹೀಂ ಸಜ್ಜರಿಪೇಟೆ, ಗೌತಮ್ ದೇವಡಿಗ ಮಾರೂರು, ಸಚಿನ್ ಪೂಜಾರಿ ಬೀಳುಂಡಿ, ಗಣೇಶ್ ರಾವ್ ಪಡುಬಿದ್ರಿ, ಕುಮಾರ್ ಬಿ ಪೂಜಾರಿ, ಅಶ್ವಥ್ ಮೂಡುಬಿದ್ರಿ, ಶ್ರೀಮತಿ ಸುನೀತಾ ಸುವರ್ಣ, ಶುಭಂಗಿ ಎಸ್ ಶೆಟ್ಟಿ, ಕುಮಾರಿ ದೀಕ್ಷಾ ದೇವಡಿಗ, ಕುಮಾರಿ ಅಕ್ಷಿತಾ ಪೂಜಾರಿ, ಬೇಬಿ ಶರಣ್ಯ. ಕಾದನ ಗುಂಡುಗೆ ಭೂಮೋ ಕೈತು ತಂದಿನ ಒಂದೊಂದಿಂಚಿ ಮಾಯೆ ಕಣ್ಣಿಗೆ ಎತ್ತಂದಿನ ಕಣ್ಣು ಕಟ್ಟದ ಮಾಯೆ ಯೋಗಡು ತಿಕ್ಕಂದು ಯೋಗಡು ತೋಗಿನ ಮಾಯೆ ಕಣ್ಣಿಗೆ ಎಕ್ಕಂದು ಕಣ್ಣು ಕಟ್ಟದ ಮಾಯೆ ಯೋಗಡು ತಿಕ್ಕಂದು ಯೋಗಡು ತೋಗಿನ ಮಾಯೆ ಕಣ್ಣಿಗೆ ಎಕ್ಕಂದು ಸೋದಿಗ ಇಂಚಿನ ಲೋಕೊಡು ಮುಂದ ಹೋಗೊಡು ಸೋದಿಗ ಇಂಚನ ಮುಂದ ಓಡಿಗ ನಿಂಗಿದು ತಬಲುಂದುಲ್ಲರು ನಾಡುಡಲ್ಲರು ನಾಡೊಂದುಲ್ಲರು ನಾದನ ಮುಂದುಗೆ ಮೂರು ಕೈತು ಕಂದಿನ ಒಂದೊಂದಿಂಚಿ ಮಾಯೆ ಕಣ್ಣುಗೆ ಕಂದಿನ ದಾದನ ಮುಂದುಗೆ ಮೂರು ಕೈತು ಕಂದಿನ ಒಂದೊಂದಿಂಚಿ ಮಾಯೆ ಕಣ್ಣುಗೆ ಕಂದಿನ. हाँ 1000 प्लस क्राउड का नहीं क्या ಒಂದು ಯಾನ್ ಬೇರೆ ದಯನ ಅಡಿಗೆ ದಯನ ಏನಂತ ಗೊತ್ತಾಗ್ತದೆ. ಯಾನ್ ಊರು ಹೋಟೆಲ್ ಅಡಿಗೆ ದಯ ಬೇರೆ ಮಾಡ್ತಾರೆ. ನೆಕ್ಕಲು ಬಟ್ಟೆಲೆ ಟ್ರ್ಯಾಕಿಂಗ್ ಮಾಡೋದು ಅಡಿಗೆ ಮಾಡ್ಬೋದು. ಮೊಕ್ಕಮಟ್ಟು ವರ್ಕ್ ನೆಟ್ಟಿ ಅದನ್ನ ಕಟ್ಟೋದು ಇಂತಲು ಕುರಿಮೆ ವ್ಯಾಪಾರ ಮಾಡ್ತೇನಲ್ಲ. ಪಂಜೋಗುರು ಪಾಪ ಆ ಪಂಜೋಗುರು ಬುರ್ಲವನ್ನು ಪಂಜೋಗುರು ಆ ಗುಡ್ಡದ ನಟ್ಟು ಬ್ಯಾಗ್ ಪುರ ಆಯ್ಕೆ ತುಂಬ ಬರೋದಿಲ್ಲ. ನೆಕ್ಕಲು ಆಂಜೋಗುರು ಪುರ ತಿಗಲ್ದಂತ ನಾಲ್ಕು ಬರೀ ಆನೆದರ ಕೊಡಲಿ ಆಯ ಕೊಡ್ತಾರೆ ಪೂರ ಬ್ಯಾಗ್ ಏನಾದ್ರು ಮತ್ತೆ ಯಾವ್ದಾರ ಮಕ್ಕಳು ಬೇರೆ ಹೆಚ್ಚಿನ ಹೋಗಲೊಟ್ಟು ಬೈದಿರು ಯಾರೋ ಯಾರೋ ಗೀಚಿ ಹೋದ ಆ ಗೀಚಿನ ಗೀಚಿದಿ ಆ ಬರೆ ಪುನಃ ಬರೆ ಬರೆ ಹೆಂಗ್ ಮನರ Thank you.
ಓದೋದು ಶಿವಪೂಜೆ ಕಾಶಿ ಬೇಡ ಅಲ್ಲ ಅವ್ರು ಬರೋದಿಲ್ಲ ತಗೋರಿಲ್ಲ ಹಾಗೆ ಜಾರ್ಜ್ 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 ಫೆರ್ನಾಂಡಿಸ್ ನಮ್ಮಿ ಅವತ್ತು ಬಸ್ ಸ್ಟ್ಯಾಂಡ್ ತೆಗೆದು ಕೆಲವು ಬುಕ್ಕಿನ ಇರ್ತದೆ ಇದು ಮುರಿದು ಬಾಯ ತಿರುಗಾಡ ಬರ್ತಿಲ್ಲ ನಿನ್ನ ತಿರುಗಾಡ ಬರ್ತೀನಿ ಎದುರು ನಿನ್ನ ಎದುರು ಕೊಡುದ ಕೊಡುದ ಸೋಕುದ ಸೋಕುದ ಐಕೆ ತಿಕ್ಕದು ತಿನ್ನೋಣ ಸೈಡೆ ಬಾಯ್ ಎಂಕ ತಿಕ್ಕದು ಎಂಕ ತಿಕ್ಕದು ಎಂಕ ತಿಕ್ಕದು ಛಾ ಎಂಕ ತಿಕ್ಕದು ಎಂಕ ತಿಕ್ಕದು ನಮಾರೆ ಎಂಕ ತಿಕ್ಕದು ಎಂಕ ತಿಕ್ಕದು ಎಂಕ ತಿಕ್ಕದು ನಬ ಸರಿ ಮಾಡುತ್ತೆ ತಿಕ್ಕದು ತಿಕ್ಕದು ಎಂಕ ತಿಕ್ಕದು ಎಂಕ ತಿಕ್ಕದು ಅವೇ ಬಣ್ಣ ಬಣ್ಣದ ಚಿಟ್ಟೆ ಯಾರು ತೊಟ್ಟೆ ನಂದೇನೆ ಬಂದ್ರೆ ಸಾಕದು ಅಮ್ಮ ಮುಂದೊಂದು ತೊಂದ್ರು ಮುಂದೊಂದು ಬೆಂದ್ರು ನಿಮಗೆ ಬುದ್ಧಿ ತಿಂಜ ಹೊಟ್ಟೆ ಏತು ಗೋಡವು ಅಣ್ಣದಲ್ಲ ನಿಮಗೆ ಬುದ್ಧಿ ಒತ್ತುತ್ತದೆ ನಾನು ಬಂದಾಗ ರೊಟ್ಟಿಲ್ಲ ಅಟ್ಟನ್ನು ಪೂರ ಬೀಸಿದ ಕಂಡ ಅಲ್ಲೇ ಉಲಾಯ್ತು ಹೋಗಿ ಗುಲಿಗೆ ಮಕ್ಕಳು ಚಪಾತಿ ಒಂದು ಬ್ಯಾನರ್ ನಿಮ್ಮ ಕುಟುಂಬದ ಕಣ್ಕಂತ ಮುಳುಗುಲ ಓ ಹೆಲೋ ಅಂಚೆತ್ತಿ ಆ ಇಲ್ಲಿ ಮಸ್ತ್ ಬರತ್ಲಿಕ್ಕೆ ಉಳಿದು ಇಕ್ಕರೆ ತೋರಿದಾವ ಓ ಹೆಲೋ ನಿಮಗೆ ತೋರಿದ್ದ ಕೋಸಿನ ತೂಕು ಹೇಗಿದೆ ಹೇಳೋ ಹೇಳೋ ಶಬ್ದ ಶಬ್ದ ಕೇಂದ್ರ ಕಾಪಿರಿ ಏನ ಹೋಗ್ಲು आणि हे प्रश्न येणार करते ट्रॅकिंग माहिती नकला हेच समय उरला ಒಂಜಿ ತಿಂಗಳು ಉಪ್ಪನೇಕ್ಕೆ ತೊಂದರೆಚ್ಚಿ ಆದ ಈ ಇಲ್ಲದ ವಿಷಯ ಆವಡು ಈ ಇಲ್ಲದ ಗೋಪಿನಾವಡು ಅರ್ಥನಾಡ ದಾದಗೆ ದಾದನ ಹುಡುಗೆ ಚಪ್ಪೆ ಚುಯ್ಯ ಈ ಜಾಗಿಸಲಿಚ್ಚಿ ಅಧಿಕ ಪ್ರಸಂಗ ಮರ್ತಾರೆ ಒರಿಯಲ ಯುವಕರು ತುಗಿದೆ ಹೋಗುವರು ಕೇಟಂತ ಅರ್ಥನಂತ ಹಾಗೆ ಎಸ್ ಪ್ಲೀಸ್ ಇದಾರ ಕೊಡಚಿ ನಾವು ಬರ್ತಿಲ್ಲ ಕೆಲಸ ಅಂತ ನಾವು ಮುಂಬಡ್ಚಿ ಗುಲಿಗೆ ಮಾಡಿದೆ
ಉಡಲಡಲ್ಲಿನ ಊಟೆಗುಂದು ಉಗೆತ ಪೆಟ್ಟಿಗೆನಾ ಏಳು ನಂದಿ ಊಡನಾಡು ಮೂಢನಂಬಿಕೆನಾ ಉಡಲಡಲ್ಲಿನ ಊಟೆಗುಂದು ಉಗೆತ ಪೆಟ್ಟಿಗೆನಾ
जो
ಉಡಲಡಲ್ಲಿನ ತೂಟೆಗುಂದು ಮುಗಿದ ಬಿಟ್ಟಿಗೆ ನಾ ಕೇಳುವಂಗಿ ಊನಾಡು ಮೂಢನಂಬಿಕೆ ನಾ ಉಡಲಡ ಹೋಗ
ಪ್ರಪಂಚ ಹೆಚ್ಚಿನ ತೆರೆಯಲಿನ ಎಲ್ಲ ಜೋಬು ನಿಗಳು ఆయన ముందుకు పోలే అన్న కోడిది పోపునాట ఇంకులు బతిననే పోతో ఇంకులు బయట ఇంకుల ಕೆಲಸ ಅಂತ ఇంకులు పోపుಜ ಜೀವನ ಬಿಟ್ಟು ಆಸಡ್ಡ ಮುಂದೆ పోలే ಈಗಾಗ ಸರಿ ಅಲ್ಲ ಅಕ್ಕೆ ಅಂಚಿನ ದಾಟಂಡಿ ಅವನಿಗೆ ಆಗತ್ತೆ ಯಾನ್ ಪಂಪಿನ ಸರಿಕೆಯಲ್ಲಿ ಈ ಜಾಗ ಸರಿ ಈ ಜಾಗ ಸರಿ ಏನ್ ಬಂದ್ಬಿಟ್ಟು ಹೇಳಿದ್ದಾರೆ ಅಪ್ಪಗಂಡ ನಿಮ್ಮನ್ನು ಯಾರು ಬಂದ ಕೇಳಿದ್ದಾರೆ ನಾನು ಉತ್ತರ ಬಿಟ್ಟು ದೇವರೇ ಕಾಪಾಡು ಅಕಲೆಗೆಂದು ಬುದ್ಧಿ ಏನಂತೂ ಮಗ ಬುದ್ಧಿ ಇತ್ತಿನಂತ ಬಂದ್ರ ನಿಕ್ಕಳ ನಗರಂತೆ ಬುದ್ಧಿ ಬರಬೇಕು ಯಾರು ಬಂದಿನ ಸರಿಕೆಯಲ್ಲಿ ಈ ಜಾಗ ಸರಿ ఆయన అబ్బాయిక ముంతుడుతూ ಉಡಲಡಲ್ಲಿನ ಊಟೆಗುಂದು ಮುಗಿದ ಪೆಟ್ಟಿಗೆನಾ ಏಳು ಮಂದಿ ಊನಾಡು ಮೂಢನಂಬಿಕೆನಾ ಉಡಲಡಲ್ಲಿನ ಊಟೆಗುಂದು ಮುಗಿದ ಪೆಟ್ಟಿಗೆನಾ Bye.
ಜಾರಿದ್ದ ಮೇಲೆ ಬರ್ತದೆ ಈ ರವಿಡ ಬಿಟ್ಟವು ಐನ್ಸರ ಚಾಲೆಂಜ್ ಹಲೋ ಇಂಚ ಗೋಲ್ ಕಟ್ಬೇಕಲ್ಲ ಈ ತಗಡ ರವಿಡ ಬಿಟ್ಟು 5,000 ರೂಪಾಯಿ ಚಾಲೆಂಜ್ ಯಾನೆಲ್ಲ ಕಂಟಿನ್ಯೂ ನಿಲ್ಕೊಂಡಿರ್ತೀವಿ 5,000 ಮಾತಾಡ್ಬೋದು ನಿಕ್ಕ ಮಲ್ಪಂದಿನ ಹೆಲ್ಪದ ಬಾಗಲು ಬೆಂಚಿಗೆ ಚಂದನ್ ಕಾಣುತ್ತೆ ಅಲ್ಲ ಸಮುದ್ರಕ್ಕೆ ಲಾಗಿದೆ ಮತ್ತೊಂದು ಸಾಯಿ ಯೋಚನೆ ಮಾತ್ರ ಮಾಡೋದಿಲ್ಲ ಅದು ಮಾಡ್ತಿ ಈ ಉಲ ಇದೆಲ್ಲ ಮಾಡಿಲ್ಲ ಅಕ್ಕಳು ಕ್ಯಾಮರಾ ಕಂಡು ಮೊಬೈಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ರವಿ ಮಗವಾಡಿದ್ದು Darling, darling, come, come, darling, we go jolly ride.
ಕಾಕರ ಜಾಡ ನಮ್ಮ ಈ ಕಾಲ ಮುಂದೆ ಬಚ್ಚಿ ಒಟ್ಟು ಅಲ್ಲ ಅಂಡರ್ಮನ್ ಯಾರು ಪಾತೆ ಬ್ರಿಡ್ಜ್ ಬರ್ತೋ ಏನು ಇದು ಬಂದು ನಿಮಗೆ ಪಾತೆ ಬ್ರಿಡ್ಜ್ ಇಂದ ಬಂದು ಇಪ್ಪು ನಿಮ್ಮ ಹೊಡ ಮಾತಕ್ಕೆ ಸೂಪರ್ ಒಂದು ನಾನೇ ತೋಟದ ನೀರ್ದ ಸಕಲ
ಬೇರೆಗೆ ಬೈದನ ಆ ಬೇರೆ ಬಂತು ಮುಂತು ಸತ್ತ ಶಬ್ದ ಶಬ್ದಕ್ಕೆ ನೇರವಲ್ಲಿ ಶಬ್ದಕ್ಕೆ ನೇನ್ ಕಾಪುಜಿ ಆದಿ ಅತ್ತು ಈ ಇಲ್ಲವಡು ಈ ಇಲ್ಲದ ವಿಷಯ ಅವಡು ಹೋಯಡ ಕುಯ್ಯಡ ದಾದನ ಉಂಡಿಗೆ ಚಪ್ಪೆ ಚುಯ್ಯ ಅಲಗ ಹಾಯ್ ಕತ್ತೈ ಚಾಣದೆ Excuse me? ಉಡಲಡಲ್ಲಿನ ಊಟೆಗುಂದು ಉಗೆದ ಪೆಟ್ಟಿಗೆ ನಾ ಊನೆಯಾಡು ಮೂಢನಂಬಿಕೆ ನಾ ಉಡಲಡಲ್ಲಿನ ತೂಟೆಗುಂದು ಉಗೆದ ಪೆಟ್ಟಿಗೆ ನಾ ಕಾಡು ಗುಡ್ಡನ ಬಲ್ಲೆ ಕುದಲಿಡಿ ವಾದು ಬೀವಿನ ಕುತ್ತೆ ಪಿಲಿಕುಲು ದಮ್ಮು ಕಟ್ಟಿನ ಬೀಜು ಕಾಲಿಗೆ ದಮ್ಮು ಕುಸುಗುನು ಬಿಗಿದು ಪತ್ಕೊಂಡು ಕಾದನ ಗುಂಡುಗೆ ಭೂಲೋ ಕೈತೂತಿ ಕಂದಿನ ಉಂದೊಂದಿಂಚಿ ಮಾಯೆ ಕಣ್ಣುಗೆ ಎಕ್ಕಂದಿನ ದಾದನ ಮುಂದುಗೆ ಮೂರು ಕೈತೂತಿ ಕಂದಿನ ಉಂದೊಂದಿಂಚಿ ಮಾಯೆ ಕಣ್ಣುಗೆ ಎಕ್ಕಂದಿನ ಜ್ಯೋತಿ ಪ್ಲೀಸ್ ಸಾರಿ ಮಾತೇ ಸಾರಿ ಈ ಮಾತಲ್ಲಿ ನಿಂಗೆ ಮಸ್ತ್ ಬೇಜಾರ ಸಾರಿ Oh,
ಬೇಡಮ್ಮ ಉಡಾನಿದ ಮಗ ಮಾಡಿದ ಅವು ಎಲ್ಲಿಗೆ ಅದ ಚಪಾತಿ ಮಾಡಿದ ಹತ್ತು ಮುರಾನಿದ ಮೋಕೆ ನಿನ್ನ ಈ ಸುರ್ಪಗ್ಲ ನಿನ್ನ ಈ ಜೀವಗ್ಲ ಮೋಕೆನ ಮೋಕೆನ ಬಕ್ಕಲಾದಲ್ಲ ಕಾಲವಾಡಿ ಯಾ ನಿನ್ನೆ ಆರ್ಟಿಯಾಗಿ ಲವ್ ಪ್ರಪೋಸ್ ಮಲ್ಪನಿ ಅಲ್ಲಿ ತೂ ಅರ್ಕೊಂಡಿದ್ಯಾ ತೂಯಿ ಬೆಟ್ಟಿಗೆ ನರ್ವಸ ತೂಗೊಂಡಿದ್ದಾರೆ ಗೋಪು ಐ ಲವ್ ಯು ಹಾ ಗುಲಾಬಿ ಬಂದು ಐ ಲವ್ ಯು ಪಡ್ಕೊಡೆ ಸ್ವಾಮಿ ಕೊರಗಜ್ಜ ನಮ್ಗೆ ಆಸೆ ಕಣ್ಣು ಮುಚ್ಚಿದು ಐ ಲವ್ ಯು ಪಡ್ಕೊಡೆ I love you. Yes. 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 No. Sait ko din na. Buat mo jengkay lagi mo mula ba? Ye ko chuka ka ba? Ida law mo ba? Ye. Awala ko mula sari la. Sari na tha. Ha. Chika bata wasta ni. Daga wasta ni do. Amma mare. Ye. ನಿಂಗೆ ಗೊತ್ತಿಲ್ಲ ನಾನು ಆದ್ರೆ ಮಸ್ತ್ ಹೋಗಿ ಮಾಡ್ತೇನೆ ಅದನ್ನು ಹಾಲು ನೀನು ಬಂದು ಕೇಳುಜಿ ಹಾಲಿಗೆ ಬಣ್ಣ ಕೇಳುಜಿ ಅವನ ಜೋರು ಮಾಡಿ ಜಗ್ಗಿ ಗೊತ್ತಾ ಎನ್ನ ಮೋಗೆದ ಎನ್ನ ಪ್ರೀತಿದ ಅಲ್ಲಿ ಮಾತೆರ ಅಂತಾಪು ಬಂದು ಹೋಗ ಎಂಟುನದ್ದ ಹಾಳ ಬಂದದ ಡೈಲಿ ఎవరు మండల ధైర్య వస్తున్నంత అవును భక్తి వాళ్ళకి ఈ ధైర్య జీవితం అని పందెకొల్వ చాలా ప్రాబ్లం ఇచ్చి అన్న ఎల్ల వరకు ధైర్య ఎలాది వరకు ఇంకొల వరకు వర్షాల వరకు కాపు అంచ వర్ష కరిగి గల వర్షాలు ఇంకొంచెం ధైర్య వరకు ధైర్య వరకు చీర బొమ్మలు ప్రొఫెసర్ గారు ప్రొఫెసర్ మాత్రం పొదగా అది మధ్య మీద అంటే జోకులాది అచ్చారు వెళ్ళేదా నగా ಯಾರು ಮಸ್ತ್ ಬರೀ ಉಪ್ಪರ ಜಾಗ್ರತೆ ಯಾರು ಯಾರಿದ್ದೀನಿ ನಾನು ಆ ಲೈಫ್ ನಾನು ಲವ್ ಬಂದೆ ನನಗೆ ಅರ್ಥ ಎರಡು ಐಡಿಯಾ ಎರಡು ಐಡಿಯಾ ಎರಡು ಏರ್ಟೆಲ್ ಉಂಟು ನಾನು ಏರ್ಟೆಲ್ ಉಂಟು ಚಿಕ್ಕೇಲಿ ಎರಡು ಪ್ಲಾನ್ ಐಡಿಯಾ ಉಂಟು ಏನು ಸಿಮ್ ಮುಗಿತೀನಿ ಕರೆಕ್ಟ್ ಕರೆಕ್ಟ್ ವಿಷಯ ಹೋದ ಬಾಲಕ್ ನನ್ನ ಪ್ಲಾನ್ ಪ್ರಕಾರ ಐಡಿಯಾ ಬೇಕಾಗ್ತದೆ ಈ ಇದೆ ಆದ್ಯ ಯಾರು ಹೇಳಿ ನಿಜ ಈ ಆದ್ಯ ಯಾರು ಹೇಳಿ ಗೊತ್ತಾಗತ್ತಾ ಅಮ್ಮ ಈ ಯಾನ್ ರವಿ ಚತ್ತ ಚತ್ತ ಈತ ಆಚೆ ಯಾನ್ ರವಿ ಗೊತ್ತಾಗದ ಅವನ ಯಾನೇ ಈ ಪಂಚ ಚತ್ತ ಕಡಿ ಕಡಿ ಬಂದು ನಾನು ಬೆಚ್ಚಣ್ಣ ಮಾಡಲಿ ಕಾಲಿ ಮಾಡಲಿ ಅಂಬಾಡ್ ಮಾಡಲಿ ಗೊತ್ತಾಗದ ಅವನಿಗೆ ಯಾನ್ ಹಾಕಿ ಕರೆಕ್ಟ್ ಬಾಸ್ ಅವನ ಯಾನೇ ಈ ಪಂಚ ಮತ್ತೆ ಮದಿ ಮತ್ತೆ ನಮ್ಮ ಆದ್ಯ ಹೊರ್ತಿ ಇಲ್ಲದರೇನೋ ಡೈರೆಕ್ಟ್ ಆಗಿ ಇಲ್ಲದರೇಬೋದು ಅದಕ್ಕೆ ಹೋಗಬೇಕು ಮತ್ತಾಗ ಕಾಲ ಖಂಡಿತವಾಗ್ಲೂ ನಿನ್ನ ಲವನು ಒತ್ತನು ಈ ಸುಂದರವಾದ ಉದ್ಯಾನವನದಲ್ಲಿ ಒಬ್ಬಳಿ ಯಾರಿಗಾಗಿ ಕಾಯುತ್ತಿರುವೆ ಚಿನ್ನಿ ನೀನು ಏಕಾಂಗಿಯಾಗಿ ಕುಳಿತಿರುವೆ ಅಲ್ಲ ಯಾರನ್ನು ಕಾಯುತ್ತಿರುವೆ ಖಂಡಿತ ಭಾಷೆ ಹಾಕಿ ಒಳಗೋಗಿದ್ದೆಲ್ಲ ಹೊರಗೆ ಆಗೋಗಿದ್ದ ಥ್ಯಾಂಕ್ ಯು ನಂದಿ ಏನಿಲ್ಲ ಮನೆಯೊಳಗೆ ಒಂದು ಮಂಗ ಹೋಗಿದೆ ಸಂಖ್ಯೆ ಏರುಲ್ಲ ಮರದ ಒಳ್ಳೆ 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 ಮನೆ ಒಳಗೆ ಮಂಗ ಮಂಗ ಮಲ್ಲ ಕರಡಿ ದೇವರ
ಒಳಗೆ ಲವ್ ಪ್ರಪೋಸ್ ಮಾಡಲು ಹೋದಂತ ನಿನಗೆ ಈ ಸ್ಥಿತಿ ಯಾಕೆ ಬಂತು ಮಿತ್ರ? ಏನೇನು ಐಡಿಯಾ ಬರ್ಕೊಂಡಾರ ಬೆಟ್ಟಿದ್ದೀನಿ ಸೈತಿಗೆ ಅನ್ನಾಗ ಯಾರು ಐಲಲ್ಲಿ ಬಂದ್ರೆ ಲವ್ ಪ್ರಪೋಸ್ ಮಾಡ್ಬರ ಹೋಯನಾ ಹೋದಾಗ ಲವ್ ಪ್ರಪೋಸ್ ಮಾಡ್ಬರ ಹೋದೆ ಹೋದಾಗ ಆದಿನ ಡ್ರೆಸ್ ಮಾಡಿದ್ರೆ ಟಿವಿ ಇತ್ತು ಅದಕ್ಕೆ ಹೋಗಿ ಹೇಳಿ ಬಂದು ಇಂಗ್ಲಿಷ್ ಮಹಾನ್ ಕವಿ ಶೇಕ್ಸ್ಪಿಯರ್ ಹೀಗೆ ಪಾತ್ರ ಶೇಕ್ಸ್ಪಿಯರ್ ಕನ್ನಡಕ್ಕೆ ಆದ ಪ್ರತಿಭೆ ಚುಂಬನೆ ಪ್ರತಿಭೆ ಚುಂಬನೆ ಅಲ್ಲಕ್ಕೆ ಸೆಟ್ಟುಕೊಳ್ಳಾಗ ಇದಾಲ ಮಂಡ್ಯ ಎಲ್ಲ ಮಂಡ್ಯ ಐಡಿಯಾ ಒಂದೊಂದು ಏಮನೆ ಒಂದೊಂದು ಮಂಡ್ಯ ಪೂರ ಬೆಚ್ಚ ಕೂಲ್ ಮತ್ತು ಲಪ್ ಒಂದು ಫ್ರೆಶ್ ಅದು ಮೀದು ಈಗ ಒಳ್ಳೆಯವನು ಇದಾಲ Gangnam Style. you.
ಎಂತ ಮನೆ ಹೌದು ಸಾಕು ಯಾರು ಹೇಳ್ಬೇಡ ಆಯ್ತಾ ನನ್ನ ದನಿ ರುದ್ರಯ್ಯನಿಗೆ ಗೊತ್ತಾದ್ರೆ ನನ್ನನ್ನು ಸಾಯಿಸಿ ಬಿಡ್ತಾನೆ ಅವ ಆಯ್ತಾ ನೀವು ಹೋಗಿ ನಾನು ಬರ್ತೇನೆ ಯಾರು ಹೇಳ್ಬೇಡ ಚಂದ್ರಂದು ಅಂತಿಲ್ಲ ಪಟ್ಟ ಕೊಚ್ಚಿ ಕೊಚ್ಚಿ ಪಡ ಚಂದ್ರಂದು ಒಂದಿಲ್ಲ ಪಂಡ ಇನ್ನಿತ ಗ್ರಾಸ್ತಿ ತಿಂಟುಂಟು ಬಚ್ಚು ಈ ಕೃಷ್ಣನೇ ಹಾಗೆ ಹಿಂಗೆ ದಾರಾ ಪ್ರಾಬ್ಲಮ್ ಇಚ್ಚಿ
ಹಿಂಗೆ ಕಂಬ ಒಂದು ಸುಲ್ಕೊಂಡು Give
ಉಡಲಡಲ್ಲಿನ ತೂಟೆಗುಂದು ಉಗೆದ ಬೆಟ್ಟಿಗೆ ನಾ ಏಳು ಮಂದಿ ಊನಾಡು ಮೂಢನಂಬಿಕೆನ ಉಡಲಡಲ್ಲಿನ ತೂಟೆಗುಂದು ಉಗೆದ ಬೆಟ್ಟಿಗೆ ನಾ ಕಾಡು ಗುಡ್ಡನ ಪಲ್ಲೆ ಕುದಲಡಿ ಮಾರುತಿ ಕಾಲ ಕೂತು ಬೈದುಜಿ ಕಾಲ ಏಪಲ ಕೂತು ಬರ್ಪುಜಿ ಕಾಲನು ನಮ್ಮನೆ ಕೂಡ ರಾವುದು ಅದು ಮತ್ತೆ ಮಾತಾಡ್ತಿಲ್ಲ ಟ್ರಕ್ಕಿಂಗ್ ಪೋರ್ಚ್ ಮಾಡಲ್ಲ ಯಾರು ಲಡಾಯಿ ಮಾಡ್ಬತ್ತೆ ಪಾಪ ಆ ರಿಮಲ್ ಹೊತ್ತಿ ಬ್ಯಾಗ್ ತೆಗೆದು ಆರಿಗೆ ಕೊಡ್ತೀನಿ ಗಿಫ್ಟ್ ತಿಂದಿದ್ದೀನಿ ಯಾರಿಗೆ ಫೋನ್ ಮಾಡ್ಬಿಟ್ಟು ಮಾಡ್ತೀರಲ್ಲ ಇನ್ಯಾರಿಗೆ ನಾನು ಫೋನ್ ಮಾಡ್ಕೊಡಿ ಫೋನ್ ಮಾಡ್ಕೊಡಿ ಸೈಟ್ ಬಂದು ನೆಟ್ವರ್ಕ್ ಹಚ್ಚಿ ಅవి ಬಂದು ಅಲ್ಪ ನೆಟ್ವರ್ಕ್ ತಿಕ್ಕೊಂಡು पंचो दूर आया लो मस्त दिन में हमारा बात करते मस्त मैंने पवन लो तो मेरे फोन कॉल कर मारते नेटवर्क को तो चेंज आते बोलते ना बच्चों ನಾವು ಈ ರಾತ್ರಿಗೆ ನೇತ ಉತ್ತರಾಳ ಸಮಯ ಸರಿಯಾಗ್ತದೆ ಇಕ್ಕೆ ಗೊತ್ತಿಲ್ಲ ಒಂದು ಪೂರ ದಾದಾಪುರ ನಡಕು ಆಂತರದ ಕಿಸಾನ ನಿತ್ಯ ಕೊಡಿಪಾಯ ಮಾರೆ ಇದು ಬೊಕ್ಕ ದಾದಾ ನಿನ್ನ ನಿತ್ಯ ಗೊತ್ತಿಲ್ಲ ಒಟ್ಟು ಬಾಲ ಹೋಗಿಲ್ಲ ಗೊತ್ತಿಯ ಇಕ್ಕೆ ಗೊತ್ತಿಲ್ಲ ನಮ್ಮ ಲಡಾಯಿ ಮಾಡ್ಬೇಕು ವಿಷಯ ಪೂರ ನಾನು ಐದು ಕಾಲ ಬಂದಿಲ್ಲ ಫೋನ್ ಮಾಡ್ತಿದ್ದೆ ನೀನು ಪಾತ್ರೆ ಮಸ್ತಿ ಏನೋ ತಿಂಡಿ ಯಾರು ಬಚ್ಚು ನಿಕ್ಕು ಪಾತ್ರ ನಿನ್ನ ಅಮ್ಮನವಲ್ಲ ಅಣ್ಣ ಎಂಕೆ ಬಿಕ್ಕು ಈ ಬಿಕ್ಕ ಬ್ಯಾಗ್ ಐತೆ ನಿಮ್ಮ ಫ್ರೆಂಡ್ಸ್ ಹತ್ರ ಬಿಕ್ಕ ಬ್ಯಾಗ್ ಐತೆ ನೀವು ಆಕ್ಚುಲಿ ಬಂದು ಏನಮ್ಮ ನಿನ್ನ ಬೈತಿಲಕತ್ತೆ ಹಾವು ಬಚ್ಚು ಹೋದುಗಲ್ಲ ಅದೇ ಜಾಗ್ರತೆ ಆ ಬಚ್ಚು ಆಯ್ದಾಕ ಬೇಕಲ್ಲ ಆ
ಆದ್ಯ ನಾ ಇನ್ನು ಒಂದಿನ ರಾತ್ರಿ ಟೈಮ್ ಕೊಡ್ತಾರೆ ಎಲ್ಲ ಕಾಣೋದಿಲ್ಲ ಇಲ್ಲಿ ಹೆಚ್ಚಿನ ಈ ಡಿಸೈಡ್ ಮಾಡಿ ಆಯ್ತು ಎಂದು ಮುಂದೆ ಎಲ್ಲ ಹೋಗ್ತಾರೆ ಪ್ಲೀಸ್ ನಿಮ್ಮ ರಿಕ್ವೆಸ್ಟ್ ಬರದು ದೊಡ್ಡಬಾವತ್ತೆ ಬಾರ ಇನಿ ಅಮ್ಮ ಅಟಿಲ್ದಾದ ಮುಂದೆ ಮಗ ಕಲಾಭಿಮಾನಿ ಬಂಧುಗಳೇ, ನಾಟಕದ ಪ್ರಮುಖವಾದ ಒಂಜಿ ದೃಶ್ಯ ಬಾಕಿಂದು ಐದು ಬೊಕ್ಕ ನಾಟಕ ಮುಗಿ ಬೊಕ್ಕ ಇಂಕಲ್ನ ಕಲಾವಿದರನ್ನ ಪರಿಚಯ ಮಾಡಿಕೊಡ್ಕೊಂಡು ನೀವು ಮಾತೆಲ್ಲ ಸಹಕಾರ ಕೊಡೋರು ಕೇವಲ ಒಂಜಿ 7 ನಿಮಿಷದಲ್ಲಿ ನಾಟಕ ಮುಗಿಪೋ ನಾಟಕದ ಪ್ರಮುಖವಾದ ಒಂಜಿ ದೃಶ್ಯ ಬಾಕಿಂದು ನಿಗಲ್ನ ಶಾಂತ ರೀತಿಯ ಸಹಕಾರ ಏರ್ಪಲ ತರತಕ್ಕ ಒಂದು
ಸೈಕಿಲ್ಗೆ ಹೇಗೆ ಇದ್ದಾನೆ ಉಂಟೋಗಿ ಕೇಳಿಗೆ ಒಂದು ಸಮಾಧಾನ ಆಗ್ಲಿ ಮುಂದೊಂದಿಗೆ ಎಲ್ಲವೂ ಒಂದೇ ಸರಿಗಿಲ್ಲ ಒಂದೇ ಗೊತ್ತದೆ ಮಾರಿ ಸಮಾಧಾನ ಆಗ್ಲಿ ಬಂದದ್ದು ಅಲ್ಲ ಬಾಳೆಗಣ್ಣೆಲ್ಲ ಗೊತ್ತು ಈಗ ರಾತ್ರಿ ಪದ ಪದ ಅವು ಬಂದು ಶಾಂತ ಇಂತ ಬೆಚ್ಚನೆ ಇರ್ಲಿಲ್ಲ ಅದೇ ಅದು ಏಪದ ಚೌಲಿ ನೀರು ನಿಯೋಜಿತ್ತಿನ ಇಲ್ಲ ನೀ ಬೆಚ್ಚಗೆ ಚಳಿ ಅಂತ ಸಂಸಾರವನ್ನ ಇಚ್ಚೊಪ್ಪು ವಾದ್ಯಲಿಕ್ಕೆ ವಾನಲಿಕ್ಕೆ ದೊಡಪ ಬತ್ತೆ ಆವಾಗ ಜೋಕುಲು ಗೊಬ್ಬುಳನೇ ಬರ್ಲು ಗೊಬ್ಬಲೆ ಆಡೋ ಆಟ ಆಡೋ ಅನ್ನೆದಾನಿ ಹೊರಾಣಿಂಚಿ ಬದ್ಲಿ ಅದ ಮೇಘ ನಿನ್ನೊಂಚೂರು ಕೆಲಸ ಇತ್ತು ಒಂಚೂರು ಪಾತ್ರೆ ಅಂಚೆ ಹಿಡಿಯಲ್ಲ ಅಂಜನ ನಮ್ಮ ಮುಳ್ಳಗೊಂದು ಬರ್ತಿಲ್ಲ ಉಲ್ಲಾಯ್ಕೊಂದು ಬಾಧ್ಯ ನಾ ತೆಂಗಿ ಕುಡ್ಸೋದಿಚ್ಚಿ ಎಂಚಿನಲ್ಲಿದ್ದ ಮೂಲೇ ಬಾಧ್ಯ ಮೇಘ ಇದು ಮಾತ್ರ ಆಸ್ತಿಗೆ ತಂದಾಗ ಏನೋ ನಿಮ್ 3 ಲಕ್ಷ ರೂಪಾಯಿ ಸಾಲಗೆ ತಂದಂತ ಹೆಂಗಿತ್ತು ಅಂತೆ ಕಾಸ್ತ ಅರ್ಜೆಂಟ್ ಉಂಟು ಅಂಚದು ಗೊತ್ತು ಒಡ ಎಡ್ಡೆ ಅಣ್ಣ ಇತ್ತೆ ಮೇಳ ಕಾಣಿಸಿ ಒಂಜಿ ವಾರ ಟೈಮ್ ಕೊಡ್ತುಂಟ ಅವು
ಒಂಜಿ ವಾರ ಬಿಡು, ಒಂಜಿನಿಂದ ಪುರ್ಸತ್ ಬರಲ್ಲ ಅನ್ನೋ ಸಮಯ ಹೆಚ್ಚಿ ಲಾಸ್ಟ್ ಬೋರ್ಡ್ ಬಂಡ ಓಡಿ ಇತ್ತೆ ನಿಮ್ಮನ್ನ ಕಾಸು ಚಿನ್ನ ಅಂಜಲ್ಲಿ ಬೇರೆ ಈ ಆಸ್ತಿ ಇಲ್ಲ ಒಂದು ಮಾತು ಎನ್ನಪದಲ್ಲಿ ಬರೆದು ನಿಂಚ ಕಾಸುಗೋಸ್ಕರ ಇತ್ತಿನ ಆಸ್ತಿ ಪೂರ ಬರೆದು ಬಂದ್ಬರತೆ ಇದೇ ನಾಚಿಕೆ ಆಗುತ್ತೆ. ನಾಚಿಗೆ ಅವನಿಗೆ ಕಾಸಿಗೆ ತಂದಾಗ ನಿಖಲಗಾವನಿನ ನಾಚಿಗೆ ಇತ್ತೆ ಕಾಸಿಗೆ ಎನ್ನಗ ಎಂಕಿದಾಯ ನಾವಡಿಯ ನೋಡುವ ನಿಜ ಸೈ ಮಾಡು ಈ ಸೈ ಮಾಡ್ಕೊಡ್ತಿ ಸೈ ನೇತ್ ಮಾಡ್ಕೊಂಡು ಬಲ್ಪಡ ಶಾಂತ 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 ಈ ಉಲ್ಲೈಪು ಎದ್ದೇಳು ಬಂದಿಲ್ಲ ಉಲ್ಲೈಪು ಕೊಂಚം ಬೆಟ್ಟು ಕಮ್ಮಿ ಈ ಉಲ್ಲೈಪು ನಾನು ಎಲ್ಲ ಕೇಳಿದ್ರೆ ನಾನು ಹೆಚ್ಚಿನ ಮಲ್ಕೊಡ್ಸಿ ಉಲ್ಲೈಪು ಇಸ್ತ್ರಿ ಅಲ್ಲ ಬಿಡು ಸೈಮಲ್ ಪಣ್ಣದಾನ ಬಾಲದ ಫರ್ಮ್ ಉಂಟವಾಡ ಸೈ ಮಲ್ಪವಾಡ
ಗೋವಿಂದ ರುದ್ರೆ ಕಲನ ಗುಲ್ತೊಂದುಂಡತ್ತ ಗುಲ್ತೊಂದೇ ಉಪ್ಪಡು ಕಾಡ ಪ್ರಾಣಿ ತಿಂದುಗಳು பொண்ணு போல குப்பந்தே உப்படு பக்க பொண்ணு ஜோக்குல இருந்து தாதா மல்பர தீருங்க வலேம்ப ತಾಲಂಚಿ ಬಂಗದ ಆ ಇಲ್ಲದವರೇ ಅದೊಂದೊಂದು ಇಂಕಿನಿ ತೆರೆಯೋಡೆ ಸತ್ಯ ರಿಲೇಟಿಯನ್ನ ಭವಿಷ್ಯ ಹಾಲುಂಡ ಆಡಕ ಅಂದು ಮೂಲೆಯನ್ನ ಅಕ್ಕ ಮೂಲೆಯನ್ನ ಕಾಶ ಅಕ್ಕ ಮೂಲು ಎಲ್ಲ ಕಾಶ ಬಲಿಯಾದ ಸತ್ಯ ನೀವು ಮಾತನಾಡ ತೆಗೆದಿತ್ತಲ್ಲ ದಾಳಿಗೆ ತಿಂಕಿನಿ ಗೊತ್ತಾವಡು ಮೂಲು ನಿಮಗೆ ಮಾತನಾಡ ಗೊತ್ತುಂಟು ತಿರುಗಿ ಗಿಡಕ್ಕೆ ಬೈಬೋದಲ್ಲ ದಾಳಿಯಿಂದ ಅವು ಗೊತ್ತಾವಡು ಐದ್ರ ಈ ಇಲ್ಲದಲ್ಲ ದಾದನ ಉಂಡಿಗೆ ದಾದಾನಿ ಗಿನಿ ತೆರೆಯೋಡೆ ಈ ಬಂದ್ಪುರ ಸರಿ ಅಕ್ಕ ಅಲ್ಲ ಇಂಚಿನ ಮಕ್ಕಳು ತೊಂದರೆ ಆಗ್ತಿ ದಾದನ ಉಂಡಿಗೆ ಅಂತ ಆಯ್ತಲ್ಲ ಇಂಕಿ ತೆಗೆಯಲು ಬಿಡು ಹೊರಚೆ ಆ ಇಲ್ಲದಲ್ಲ ಬೋರನಲ್ಲಿ ನಿಗಳಿಗೆ ಏನು ಸತ್ಯ ಬಂತೆ ಈ ಜಾಗ ಸರಿಜಿ ಮುಂದೆ ಬೋಲೆ ಇರಲಿ ತಾಯಿ ಬೋಡು ಅಂಚಿನ ಮುಂದುಂಟು ಕುಸಲುಂದರ ಕೊಡ್ಚಿ ಮೂಟುದು ಪಾಪ ಅವರ ತೂಕು ನೀರು ವೈದ್ಯಿಂದ ತೂ ತೆಕ್ಕೊಂಡು ಬಂದು ನಾನು ನೆನಪು ಪಡು ನಾಯಿ ನಮ್ಮಪ್ಪ ಅದಕ್ಕೆ ದೇವರಾಡು ಇದು ನಮ್ಮ ಎಲ್ಲೆಲ್ಲ ಒಂದು ಬದುಕುದುಲ್ಲಡ ಐದು ಕಾರಣ ಆರೆ ಅಕ್ಕ ದಾನ ಬದಲಿಲ್ಲ ಅಪ್ಪಮ್ಮನ ಕಳೆದು ಎಲ್ಲ ಬಾಲೆ ಪತ್ತೊಂದು ಕಾಡು ತಿರುಗೊಂದು ಕುಲಕ ಆ ರುದ್ರನ ಕಣ್ಣು ದಿಕ್ಕು ಕೂಡ್ದು ನನ್ನ ದಾನ ಮಲ್ಪನವನ್ನು ಕೋಡಿಗೆ ಈಗ ದೂರದ ಊರು ಬರ್ತದೆ ಅವರು ಉಂಟಿನ ವ್ಯವಸ್ಥೆ ಮಾಡ್ತಾರೆ ಕುಡಲಿಗೂ ಗಿಡ ಬರ್ತದೆ ಆ ಗಿಡದ ಕಣ್ಣು ಕೋರಡು ಕೋರಿ ಅಣ್ಣ ಇರಿ ಎಲ್ಲ ನಮ್ಮೆ ಬಂದಿರೋ ಸಾಲ ಕೊಟ್ಟಿಗೆ ಹತ್ರ ಯಾರು ಆ ಮಕ್ಕಳು ಅನಾಚರಣೆ ಕೂಡ ತುಂತುಲ ಮಂದನೆ ಮಗ ಆಗ ಗೊತ್ತ
ಉಂಟು ಈಗ ಬೋಲೆ ಮೂರು ಉಂಟು ಅಂಕಲ್ ಈಗ ವಿಷಯ ತಿಳಿಯುತ್ತೇನೆ ಇದಕ್ಕೆ ಅನುಭವ ಪಟ್ಟ ಹಿಂಗೆ ಮಾವು ಬರ್ತಾರೆ ಹಿಂಗೆ ಮಾವು ನಮ್ಮ ಎಲ್ಲಿಯ ಪೂರ್ಣದ ಸಂಸಾರ ಅಮ್ಮ ಪಪ್ಪ ಯಾನ್ ಈ ತಿಂಗಳ ಬಾಡಿದ್ದ ಅಡ್ಡ ನಮ್ಮ ಈ ಸಂಸಾರ ದೊಡ್ಡಪ್ಪನ ಕಣ್ಣು ಮುರಿದ ನಮ್ಮ ಅಮ್ಮ ಅಪ್ಪನ ದೊಡ್ಡಪ್ಪ ಕೆರಿಯರು ನಮ್ಮನ್ನ ಇಂಥ ಸಂಸಾರ ನಾವು ನಮ್ಮನ್ನ ದೊಡ್ಡಪ್ಪ ನಮ್ಮನ್ನ ಕೆರಿಯ ನಮ್ಮನ್ನ ದೊಡ್ಡಪ್ಪ 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 ಯಾನ್ ಬರ್ಪಿನ ಒಂದೇ ತಡ ತಿಂದ ಕ್ಲೈಮ್ಯಾಕ್ಸ್ ಗೊತ್ತಿರತ್ತ ಕಥಾನಾಯಕಿ ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನೋ ಆದ್ಯ ಆ ದೋಚಡಿ ಕುಚುಕು 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 ನೀ ಚಟಿ ದೋಸ್ತಿ ಕಾನು ಕುಚುಕು ದೋಸ್ತ್ಯರು ನಮ್ಮನೆ ಸಂಸಾರ ಮುನ್ನುಲ ನಮ್ಮನೆ ಸಂಸಾರ ಮಲ್ಲ ಇದು ಮಾತ್ರ ಬುಗರ್ ನೀಡಬೇಕ ನಿನ್ನ ಬುಗರ್ ಬಿಟ್ಟರೆ ಆಗ್ತದಲ್ಲ ಹೀರೋ 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 ನೀನೇ 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 ಕಥಾನಾಯಕಿ ಈ ಕಥೆದ ಮುಖ್ಯ ಸೂತ್ರಧಾರಿ ಈಸೆ ಸಂಜೀವನ ಭೂಷಣ್ ಪಾತ್ರಡು ಈಸೆ ಸಂಜೀವಿ ಇದು ಮಾತ್ರ ನೆಟ್ಟಂತಿನ ಯಾರು ನಾಯಕನೇ ಕದು ನಾಯಕ ಹೂವೆ ತುಲ್ಯ ಬೋಲೆ ಉಲ್ತೊಂದಿತ್ತು ಉಲ್ಪಡು ಒಂದು ಗುಡಿಗೆ ಒಂದು ಮಾಲೆ ಗೊಬ್ಬರ ಗೊಬ್ಬರ ಒಂದು ಗುಡಿಗೆ ಇನಿ ನವೇ ಜೋಕುಲು ಎನ್ನೆ ದುಡ್ದದು ಶಬ್ದ ಬಂದಾಗ ಅಂಗಿದ ಕಾಲರ್ ಬಿಡು ಇಸ್ತ್ರಿ ಹಾಕುದು ಕಾಲರ್ ಬಿಡು ಬನ್ನಿ ಅಂತ ಬಿಡುವ आणि ನಿನ್ನ ಮೇಲ ಇಂಚನೆ ಬತ್ತೆಲ್ಲ ಕಾಲರ್ ಇದೆ ಅದಾಗನೆ ಚಪ್ಪೆ ಚುಯ್ಯ ನಿನ್ನಪ್ಪೆ ಬಾರಿ ಬರ್ಲಿಕ್ಕೆ ಬಾರಿ ಬರ್ಲಿಕ್ಕೆ ಏನನ್ನು ಎಲ್ಲ ಬಂತು ಮುಟ್ಟಬರಚಿ ಯಾರು ಹಟ್ಟಿಂಗ್ ಅಂತ ಯಾರು ಒಬ್ಬರು ಮುಟ್ಟ ತಪ್ಪು ದಾನ ಮಾಡ್ತಾರೆ ಗೊತ್ತುಂಡ ಎನ್ನ ಕೆಟ್ಟವನಿಗೆ ಕಪಾಲ ಮೋಕ್ಷ ಒಂದನ ಗಡಿ ಗಡಿ ತಿನ್ನದ ತಿನ್ನಿನಾಟ ಯಾಂದ ಐಕಾದ್ರು ಅಲೆ ದೊಡ್ಡಪ್ಪ ಯಾರು ಗೊತ್ತಿಲ್ಲ ಆ ದಿನ ಮೂರು ಮರ್ಡರ್ ಆದಿತ್ತು ಆ ಮರ್ಡರ್ದ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಬೈದಿನ
ಕೋಡಿನ ಪೋಣಿಗಾಡ ಬಾಯ್ಬಿಡ್ತೆ ಆಯ್ ಮತ್ತೆ ಚೇರ್ ಮಾಡ್ದೆ ಶಹಬಾಸ್ ಮಗ ಶಹಬಾಸ್ ಈ ದಿನ ಮಾತ್ರ ಅಲ್ಲಿ ಕಾಣುವುದಿಲ್ಲ ಇನಿ ಕಾಲ ಕೂಡಿದು ವೈದ್ಯರು ಮಗ ನಮ್ಮಲ್ಲಿ ಗುಡ್ಡದ ವಿಷಯ ಈಗ ಅಪ್ಪೇ ಈ ರುದ್ರೆ ಈ ಇಲ್ಲ ಬನ್ನಿ ಬಂದಿದ್ದೆ ಯಾವ ಇದರ ಬೋರ್ಡ್ಗೇಡು ರಾತ್ರಿ ಬರ್ತದ್ದು ಅದಕ್ಕೆ ನೀರು ಕೊಡುವುದಕ್ಕೆ ಬದಲಾದ ಹಾಲು ಬದಲುದವರು ಒಲೆ ಬಂದು ನಿನ್ನ ಪಾಪದ ಕೊಡಪರ ಚೀನಿಡ ಶಬ್ದ ನಿನ್ನ ಶಬ್ದ ಮತ ಚೇರುತ್ತ ಒಂದು ನಿನ್ನ ಮಗನ ಆದ್ಯ ಒಂದು ನಿನ್ನ ಮಗ ದಿಲೀಪು ಆದ್ಯ ಈ ವ್ಯಕ್ತಿನ ಬರದಿ ಅಲ್ಲೇ ಆಮೇಲೆ ಮಸ್ತ್ ಖುಷಿ ನಮ್ಮ ಟ್ರೆಕ್ಕಿಂಗ್ ಬರ್ತೀನಿ ಟಿಕೆಟ್ ಅಮ್ಮ ದಿಕ್ಕಿಯಾರ ಕಲಾಮಾನ್ಯ ಕೆಲ ಮುಂಬೈದ ಕಲಾವಿದರು ದಯಮಾಡಿ ಈದ್ ಕೊಡ್ತು ಅಂತೀಯಾರ ಒಂದು 5 ನಿಮಿಷ ನಿಂತುದು ಅಲ್ಲ ಎಂಗಳಿಗೆ ಈ ನಾಟಕದ ಮೂಲ ಅಭಿನಯ ಮಲ್ಪರೆ ಅವಕಾಶ ಮಂತ್ಕೊಂಡ ಮದರ್ ಇಂಡಿಯಾ ಸ್ಟೂಡೆಂಟ್ ಫೌಂಡೇಶನ್ ಮಾತ ಪದಾಧಿಕಾರಿಗಳಿಗೆ ಅಂಜನ ಎಂಕಲ್ನ ಆತ್ಮೀಯ ಮಿತ್ರೆ ಸದಾನಂದ ಶೆಟ್ಟಿ ಕಿನ್ನಿಗಳಿಗೂ ಸೋಲೈತು ಸೋಲ್ಮೇಲಿನ ಸಂದವನ್ನುಲ್ಲ ಈ ನಾಟಕಕ್ಕೂ ಸಂಗೀತ ರಾಜೇಶ್ ಹೆಗ್ಡೆ ಏರ್ಕೊಂಡೆ ಬೇಗ ಮಿತ್ ಬೋಲೆ ಬೇಗ ಸ್ವರ ಪಕ್ಕ ಬಲ್ಪು ಕರಾವಳಿ ಸಂಸ್ಥೆ ದಿನೇಶ್ ಪ್ರವೀಣ್ ಶೆಟ್ಟಿ ಪಕ್ಕ ಸುಧೀರ್ ದಯಮಂತ್ ವೇದಿಕೆ ಪೋಲೆ ಈ ನಾಟಕದ ಅಭಿನಯ ಮಂತಿನ ಎಂಕಲ್ ಕಲಾವಿದರು ಸಚಿನ್ ಪೂಜಾರಿ ಬಿವಂಡಿ ರಟ್ಟು ಪಾತ್ರ ಮಂದರು ಸಚಿನ್ ಪೂಜಾರಿ ಬಿವಂಡಿ ದಯಮಂತ್ ಒಂದು 2 ನಿಮಿಷ ಕಿಶೋರ್ ಪಿಲಾರ್ ದಯಮಂತ್ ವೇದಿಕೆ ಬರೋರು ಅಚ್ಚನ ಪಾತ್ರ ಗೌತಮ್ ಮಾರೋರು ದೀಕ್ಷಾ ದೇವಾಡಿಗ ದೀಕ್ಷಾ ಬರೋರು ರೈನ್ ಸಚ್ಚರಿಪೇಟೆ ಎಂಕಲ್ನ ತಂಡದ ಸಂಚಾಲಕರಿಗೆ ಗಣೇಶರಾವ್ ಪಡಬಿದ್ರಿ ಕರಾವಳಿ ಸಂಸ್ಥೆ ಪ್ರವೀಣ್ ಶೆಟ್ಟಿ ಬೊಕ್ಕ ಸುಧೀರಣ್ಣೆ ಕುಮಾರ್ ಬಿ ಪೂಜಾರಿ ಎಂಗಲ ಮುಂಬೈದ ವೆಡ್ಡ ದಿನದೆ ಅಕ್ಷಿತಾ ಪೂಜಾರಿ ನವೀನ್ ಸುವರ್ಣ ಬೇಂದ್ರೆ ಮುಂಬೈದ ಒಂದು ಖ್ಯಾತ ಶನಿಗಟ್ಟದ ಅರ್ಥಧಾರಿ ನವೀನ್ ಸುವರ್ಣ ಬೇಂದ್ರೆ ಪೂಜಾರಿ ಅಶ್ವಥ್ ಮೂಡುಬಿದ್ರಿ ಅಂತ ನಮಗೆ ಹೊಸ ನಡೆ ರಂಗೋಬೈದರು ಗಣೇಶರಾವ್ ಪಡಬಿದ್ರಿ ಶ್ರೀಮತಿ ರಾಜೇಶ್ ಹೆಗ್ಡೆ ಹೆರ್ಮಂಡೆ ಎಂಕಲ ಸಂಗೀತದಾರ ಶ್ರೀಮತಿ ಶುಭಾಂಗಿ ಎಸ್ ಶೆಟ್ಟಿ ಎಂಕಲ ತಂಡದ ಉಪಾಧ್ಯಕ್ಷೆ ಈ ನಾಟಕದ ತಾಂತ್ರಿಕ ನಿರ್ದೇಶನದೊಟ್ಟಿಗೂ ಮೀಸ ಸಂಜೀವು ಅನ್ನೋ ಪಾತ್ರೋಡು ಚಲನಚಿತ್ರ ನಗೆ ಚಂದ್ರಕಾಂತ್ ಸಾಲಿಯನ್ ಸಸಿದ್ರು ಬೇಬಿ ಶರಣ್ಯ ಎಂಕಲ್ನ ಬಾಲೆ ಬೇಬಿ ಶರಣ್ಯ ವೇದಿಕೆ ಬರೋರು ಬಲಮಗ ಎದುರು ಮಾಧವ್ ಪಟೇಲ್ ರಂಗದ ಪಿರೋಡು ಮಾಧವ್ ಪಟೇಲ್ ಶಾಲಿನಿ ಪಟೇಲ್ ಗೀತಾ ದೇವಾಡಿಗ ಮಲ್ಲ ದಂಡೆ ಉಂಟು ಶ್ರೀಮತಿ ಸುನೀತಾ ಸುವರ್ಣ ಸುಂಕಕ್ಕ ಎದುರು ಬರೋರು ಸುನೀತಾ ಸುವರ್ಣ ಮುಂಬೈನ ಒಂದು ಯಕ್ಷಗಾನ ಕಲಾವಿದರ ಅಂದ್ರೆ ಗೀತಾ ದೇವಾಡಿಗ ಶಾಲಿನಿ ಅಶೋಕ್ ಕುಮಾರ್ ಕೊಡ್ಡಕ್ಕ
कोडेरका क्रिएशन अशोक कुमार कोडेरका ಈ ನಾಟಕನು ಬರೆದಿನಾರು ನಯನ ಸಚಿನ್ ನಿರ್ದೇಶನ ಯಾನ ಮನೋಹರ್ ಶೆಟ್ಟಿ ನಂದರಿಗೆ ಒಮ್ಮೆ ನಾಟಕಕ್ಕೂ ಇದನ್ನ ಸಾಕಾರ ಪ್ರೋತ್ಸಾಹ ಇಂಚಿನ ಪಡ್ಕೊಂಡು ತರ ತಗ್ಗಾದ ಅನುಮತಿ ಕೊಡ್ನ ಮಾತಿರಕ್ಲ ಸೊಲ್ಬೇಕು